ಹಾಯ್ ಸ್ಟೂಡೆಂಟ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಫಿಸಿಕ್ಸ್ ವಾಲಾ ಚಾನಲ್. ನೋಡಿ, ಇವತ್ತಿನ ಕ್ಲಾಸಲ್ಲಿ ನಾವು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಬಗ್ಗೆ ನೋಡೋಣ. ಲಾಸ್ಟ್ ಕ್ಲಾಸಸ್ಸಲ್ಲಿ ಮೂವಿಂಗ್ ಚಾರ್ಜಸ್ ಮ್ಯಾಗ್ನೆಟಿಸಮ್, ಮ್ಯಾಗ್ನೆಟಿಸಮ್ ಆ್ಯಂಡ್ ಮ್ಯಾಟರ್, ಕರೆಂಟ್ ಎಲೆಕ್ಟ್ರಿಸಿಟಿ, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಕೆಪಾಸಿಟನ್ಸ್ ಅನ್ನೋ ಚಾಪ್ಟರ್ಸ್ ಎಲ್ಲ ನಾವು ನೋಡಿದ್ದೀವಿ. ಇವತ್ತು ಚಾಪ್ಟರ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂದರೆ ಏನು ಅಂತ ನೋಡೋಣ. ನೋಡಿ, ಈ ಚಾಪ್ಟರ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋಕ್ಕೂ ಮುಂಚೆ ಫಸ್ಟ್ ನಮ್ಮ ಎಂಟ್ರೆನ್ಸ್ಗೆ ಮತ್ತು ಬೋರ್ಡ್ಗೆ ಅದರ ವೆಯ್ಟೇಜ್ ಏನು ಅಂತ ನಾವು ತಿಳ್ಕೊಳ್ಳೋಣ. ಬೋರ್ಡ್ಗೆ ಬಂದಿದ್ದಾಗ ಈ ಚಾಪ್ಟರಿಂದ ನಿಮಗೆ ಮಿನಿಮಮ್ 8 ಮಾರ್ಕ್ ಬರುತ್ತೆ. ಎಂಟ್ರೆನ್ಸ್ಗೆ ಬಂದಿದ್ದಾಗ ನಿಮಗೆ CET, JEE, NEET ಎಂಟ್ರೆನ್ಸ್ ಬಂದಿದ್ದಾಗ ಈ ಒಂದು ಚಾಪ್ಟರಿಂದ ನಿಮಗೆ 2 ಕ್ವಶನ್ನು ಡೆಫಿನೆಟಾಗೆ ಬರುತ್ತೆ. ಅರ್ಥ ಆಯ್ತಲ್ವ ಹೇಳಿದ್ದು? ಸೊ ಹಾಗಾಗಿ ಏನಿದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್, ಇದರ ಪ್ರಾಕ್ಟಿಕಲ್ಲಾಗೆ ನಮಗೆ ಇದರಿಂದ ಯೂಸ್ ಏನು ಅಂತ ನಾವು ಫಸ್ಟು ತಿಳ್ಕೊಬೇಕಾಗಿರುತ್ತೆ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅನ್ನೋದು ನಮಗೆ ಈ ಎಲೆಕ್ಟ್ರಿಕ್ ಮೋಟಾರ್ಸಲ್ಲಿ, ಟ್ರಾನ್ಸ್ಫಾರ್ಮರ್ಸಲ್ಲಿ, ಅಷ್ಟೇ ಅಲ್ಲ ಜನರೇಟರ್ಸಲ್ಲಿ ನಾವು ಯೂಸ್ ಮಾಡತಕ್ಕಂಥ ಒಂದು ಫೆನಾಮಿನಾನ್ ಆಗಿರುತ್ತೆ ಅಂತ ಹೇಳ್ತೀವಿ ನಾವು. ಸೊ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅನ್ನೋದು ಏನು ಹೇಳುತ್ತೆ ಅನ್ನೋದನ್ನು ನೋಡೋಣ. ನೋಡಿ, ಫಸ್ಟ್ ಆಫ್ ಆಲ್ ಇದರ ಬ್ಯಾಕ್ಗ್ರೌಂಡ್ ಒಂದು ಸ್ವಲ್ಪ ಯೋಚನೆ ಮಾಡೋಣ. ನೋಡಿ, 1820 ನಿಮಗೆ 1820 ಅಲ್ಲಿ ನಿಮ್ಗೆ ಏನಂತ ಹೇಳ್ತಾರೆ ಅಂತಂದರೆ, ಆಯ್ಸ್ಟೆಡ್ ಅನ್ನೋರು ಏನು ಹೇಳ್ತಾರೆ ನಿಮಗೆ, ಆಲ್ರೆಡಿ ನಾವು ಹೇಳಿದ್ದೀವಿ, ಎ ಕರೆಂಟ್ ಕ್ಯಾರಿಯಿಂಗ್ ಕಂಡಕ್ಟಾರ್ ಪ್ರೊಡ್ಯೂಸಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಹೇಳ್ತಾರೆ. ಪ್ರೊಡ್ಯೂಸಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಅರೌಂಡ್ ಇಟ್. ಅರ್ಥ ಆಯ್ತಲ್ವಾ? ಯಾವಾಗಾದರೆ ಒಂದು ಕಂಡಕ್ಟರ್ ನಾವು ತೊಗೊಂಡಿದ್ದಾಗ, ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ನಾವು ತೊಗೊಂಡಿದ್ರೆ ಅದ್ರ ಸುತ್ತು ನಿಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ನ ಪ್ರೊಡ್ಯೂಸ್ ಮಾಡುತ್ತೆ ಅಂತ ಹೇಳ್ತಾರೆ. ಅದೇ ರೀತಿ ಫ್ಯಾರಡೇ ಅನ್ನೋರು ಏನು ಮಾಡ್ತಾರೆ ಅಂತಂದರೆ, ಫ್ಯಾರಡೇ ಹ್ಯಾಸ್ ಅಬ್ಸರ್ವ್ಡ್ ದ ರಿವರ್ಸ್ ಎಫೆಕ್ಟ್ ಅಂತಲೂ ಹೇಳ್ಬೋದು ನಾವು. ರಿವರ್ಸ ಎಫೆಕ್ಟ್ ಅಂದರೆ ಏನು ಅಂತಂದಾಗ, ಎ ಚೇಂಜಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸಸ್ ಎಲೆಕ್ಟ್ರಿಕ್ ಕರೆಂಟ್ ಅಂತಲೂ ಹೇಳ್ಬೋದು ನಾವು. ಅಂದರೆ ಯಾವಾಗಾದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದು ಚೇಂಜ್ ಆಗ್ತಾ ಇರುತ್ತೋ, ಒಂದು ಕಂಡಕ್ಟರ್ಗೆ ಸಂಬಂಧಪಟ್ಟಿರೋದು ಮ್ಯಾಗ್ನೆಟಿಕ್ ಫೀಲ್ಡ್ ಇಲ್ಲ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅನ್ನೋದು ಚೇಂಜ್ ಆಗ್ತಾ ಇರುತ್ತೋ, ಆವಾಗ ಅದರಲ್ಲಿ ಆ ಕಂಡಕ್ಟರಲ್ಲಿ ಎಲೆಕ್ಟ್ರಿಕ್ ಕರೆಂಟ್ ಅನ್ನೋದು ಇಂಡ್ಯೂಸ್ ಆಗುತ್ತೆ ಅಂತ ಹೇಳ್ತಾರೆ. ಆ ಒಂದು ಫೆನಾಮಿನನ್ನೇ ನಾವು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂತ ಕರಿತೀವಿ. ಸೊ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂದರೆ ಇನ್ನೊಂದ್ಸರಿ ನಾನು ಹೇಳ್ತಾ ಇದ್ದೀನಿ ಏನು ಅಂತಂದರೆ, the phenomenon in which an EMF is induced. An EMF is induced in a coil. Whenever there is a change in magnetic flux ಅಂತ ಹೇಳ್ತಾರೆ. ನೋಡಿ, ಆ ಒಂದು ಕಾಯಿಲ್ಗೆ ಸಂಬಂಧಪಟ್ಟಿರ್ತಕ್ಕ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇಲ್ಲ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅನ್ನೋದು ಚೇಂಜ್ ಆಗಿದ್ದಾಗ ಆ ಕಾಯಿಲಲ್ಲಿ ನಿಮಗೆ ಏನು ಇಂಡ್ಯೂಸ್ ಆಗುತ್ತೆ, EMF ಇಂಡ್ಯೂಸ್ ಆಗುತ್ತೆ. ಅಷ್ಟೇ ಅಲ್ಲ, ಕರೆಂಟ್ ಅನ್ನೋದು ಇಂಡ್ಯೂಸ್ ಆಗುತ್ತೆ ಅನ್ನೋದು ಹೇಳುತ್ತೆ. ದಟ್ ಈಸ್ ದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಇದು ಇವ್ರಿಗೆ ಹೇಗೆ ಗೊತ್ತಾಯಿತು ಅನ್ನೋದು ನಾವು ತಿಳ್ಕೊಳ್ಳೋಣ. ನೋಡಿ, ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಅವರೊಂದು ಎಕ್ಸ್ಪೆರಿಮೆಂಟ್ಸ್ ಅನ್ನೋದು ಮಾಡಿದ್ದಾರೆ. ಸೊ ಏನದು ಎಕ್ಸ್ಪೆರಿಮೆಂಟ್ ಅನ್ನೋದನ್ನು ನೋಡೋಣ. ಫಸ್ಟ್ ಎಕ್ಸ್ಪೆರಿಮೆಂಟ್ ಅನ್ನೋದು ನಿಮಗೆ ವಿ ಕ್ಯಾನ್ ಟೇಕ್ ಇಟ್ ಆ್ಯಸ್ ಕರೆಂಟ್ ಇಂಡ್ಯೂಸ್ಡ್ ಬೈ ಎ ಮ್ಯಾಗ್ನೆಟ್ ಅಂತಲೂ ಹೇಳ್ಬೋದು ನಾವು. ವಾಟ್ ಈಸ್ ದ್ಯಾಟ್? ನೋಡಿ, ಇಲ್ಲಿ ವಿಲ್ ಕನ್ಸಿಡರ್ ಎ ಕಾಯಿಲ್. ಒಂದು ಕಾಯಿಲ್ನ ಕನ್ಸಿಡರ್ ಮಾಡಿಕೊಳ್ಳೋಣ. ಇದಕ್ಕೆ ಒಂದು ಗ್ಯಾಲ್ವನೋಮೀಟರ್ನ ಕನೆಕ್ಟ್ ಮಾಡ್ತೀವಿ. ಗ್ಯಾಲ್ವನೋಮೀಟರ್ ಯಾಕೆ ಕನೆಕ್ಟ್ ಮಾಡ್ತೀವಿ ಅಂತಂದರೆ, ಟು ಡಿಟೆಕ್ಟ್ ವೆದರ್ ದರ್ ಈಸ್ ಎ ಕರೆಂಟ್ ಇನ್ ಇಟ್ ಆರ್ ನಾಟ್ ಅಂತ ಅಂದ್ಬಿಟ್ಟು. ಇವಾಗ ಆ ಫಸ್ಟ್ ಎಕ್ಸ್ಪೆರಿಮೆಂಟ್ ಏನು ಅಂತಂದರೆ, ವಿ ಕಾಲ್ ಇಟ್ ಆಸ್ ಕಾಯಿಲ್ ಮ್ಯಾಗ್ನೆಟ್ ಎಕ್ಸ್ಪೆರಿಮೆಂಟ್ ಅಂತಲೂ ಕರೀತಾರೆ. ಕಾಯಿಲ್ ಮ್ಯಾಗ್ನೆಟ್ ಎಕ್ಸ್ಪೆರಿಮೆಂಟ್ ಅಂತ ಹೇಳ್ತಾರೆ. ಈ ಕಾಯಿಲ್ನ ನಾವು C ಅಂತ ಇಂಡಿಕೇಟ್ ಮಾಡಿಕೊಳ್ಳೋಣ.
ನಾವು ಸಿ ಹಿಯರ್ ಒಂದು ಬಾರ್ ಮ್ಯಾಗ್ನೆಟ್ ನಾವು ತಗೊಂಡಿದ್ದಾಗ ನಮಗೆ ಗೊತ್ತಿದೆ ಆಲ್ರೆಡಿ ನಿಮಗೆ ಬಾರ್ ಮ್ಯಾಗ್ನೆಟ್ ನಾವು ತಗೊಂಡ್ರೆ ಅದಕ್ಕೆ ನಾರ್ತ್ ಪೋಲ್ ಇರುತ್ತೆ, ಅಷ್ಟೇ ಅಲ್ಲ ಸೌತ್ ಪೋಲು ಇರುತ್ತೆ ಅಂತಂದ್ಬಿಟ್ಟು. ಅಷ್ಟೇ ಅಲ್ಲ ನಿಮಗೆ ಅದರಲ್ಲಿ ನಿಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅನ್ನೋದು ನಿಮಗೆ ನಾರ್ತ್ ಪೋಲಿಂದ ಶುರುವಾಗಿ ಸೌತ್ ಪೋಲ್ ಕಡೆ ಮೂವ್ ಆಗ್ತಾ ಇರುತ್ತೆ ಅಂತ ಹೇಳ್ತಾರೆ. ಗೊತ್ತಾಯ್ತಲ್ವಾ? ಇವಾಗ ಏನಾಗತ್ತೆ ಅಂತ ಯೋಚನೆ ಮಾಡಿ. ಯಾವಾಗಾದರೆ ಈ ಬಾರ್ ಮ್ಯಾಗ್ನೆಟ್ನ ಎಕ್ಸಾಂಪಲ್ ಈ ನಾರ್ತ್ ಪೋಲ್ ಆಫ್ ಎ ಬಾರ್ ಮ್ಯಾಗ್ನೆಟ್ನ ನಾವು ಕಾಯಿಲ್ ಒಳಗಡೆ ನಾವು ಮೂವ್ ಮಾಡಿದ್ದಾಗ ಒಂದು ಸರಿ ಅಬ್ಸರ್ವ್ ಮಾಡಿ ಏನಾಗುತ್ತೆ ಅಂತಂದ್ಬಿಟ್ಟು ನೋಡಿ, ಯಾವತ್ತೇ ಆಗಲಿ ಈ ಪೋಲ್ ಹತ್ರ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅನ್ನೋದು ತುಂಬ ಜಾಸ್ತಿ ಇರುತ್ತೆ. ಅದು ದೂರ ಹೋಗ್ತಾ ಏನಾಗ್ತಾ ಇರುತ್ತೆ ಅಂತಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಕಮ್ಮಿ ಇರುತ್ತೆ. ಗೊತ್ತಾಯ್ತಲ್ವಾ? ಸೊ ಅವ್ರೇನು ಅಬ್ಸರ್ವ್ ಮಾಡಿದ್ದಾರೆ, ಫ್ಯಾರಡೆ ಆ್ಯಂಡ್ ಹೆನ್ರಿ ಅವ್ರು ಏನು ಅಬ್ಸರ್ವ್ ಮಾಡಿದ್ದಾರೆ ಅಂತಂದರೆ ನೋಡಿ, ಯಾವಾಗಾದರೆ ಒಂದು ಬಾರ್ ಮ್ಯಾಗ್ನೆಟ್ನ ಟುವರ್ಡ್ಸ್ ದ ಕಾಯಿಲ್ ಕಡೆಗೆ ನಾವು ಮೂವ್ ಮಾಡ್ತೀವೋ ಅವರು ಈ ಒಂದು ಗ್ಯಾಲ್ವನೋಮೀಟರಲ್ಲಿ ಡಿಫ್ಲೆಕ್ಷನ್ನ ಅಬ್ಸರ್ವ್ ಮಾಡಿದ್ದಾರೆ. ಗೊತ್ತಾದಲ್ವ ಹೇಳಿದ್ದು? ಯಾಕೆ ಬಂತು ಅನ್ನೋದನ್ನ ಆಮೇಲೆ ನೋಡೋಣ. ನೋಡಿ, ಅಷ್ಟೇ ಅಲ್ಲ, ಈ ಒಂದು ಬಾರ್ ಮ್ಯಾಗ್ನೆಟ್ನ ಆಚೆಗೆ ತಗೊಂಡು ಹೋದರೂ ಸಹ ಏನಾಗುತ್ತೆ ಅಂತಂದರೆ ಅವಾಗಲೂ ನಮಗೆ ಡಿಫ್ಲೆಕ್ಷನ್ ಇದೆ ಅಂತೆ, ಆದರೆ ಅದು ರಿವರ್ಸ್ ಡೈರೆಕ್ಷನ್ ಆಗಿದೆ ಅಂತ ಹೇಳ್ತಾರೆ. ಗೊತ್ತಾದಲ್ವ ಹೇಳಿದ್ದು? ಅಷ್ಟೇ ಅಲ್ವಾ, ಹೈಯರ್ ದ ವೆಲಾಸಿಟಿ ಆಫ್ ದ ಮ್ಯಾಗ್ನೆಟ್, larger will be the deflection ಅಂತ ಹೇಳ್ತಾರೆ. ನೋಡಿ, ನಾವು ಈ ಒಂದು ಬಾರ್ ಮ್ಯಾಗ್ನೆಟ್ನ ಸ್ಪೀಡಾಗಿ ಮೂವ್ ಮಾಡಿದ್ದೀವಿ ಕಾಯಿಲ್ ಒಳಗಡೆಗೆ ಅಂತಂದರೆ ಆವಾಗಲೂ ಇದರಲ್ಲಿ ಗ್ಯಾಲ್ವನೋಮೀಟರಲ್ಲಿ ಡಿಫ್ಲೆಕ್ಷನ್ ಇರುತ್ತೆ, ಆದರೆ ತುಂಬ ಜಾಸ್ತಿ ತೋರಿಸುತ್ತೆ ಅಂತ ಹೇಳ್ತಾರೆ. ಒಂದು ವೇಳೆ ನಿಮಗೆ ಬಾರ್ ಮ್ಯಾಗ್ನೆಟ್ ಅನ್ನೋದನ್ನು ನಾವು ಮೂವ್ ಮಾಡೋದೇ ಇಲ್ಲ ಅಂತಂದಿದ್ದಾಗ ಈ ಒಂದು ಗ್ಯಾಲ್ವನೋಮೀಟ್ರಲ್ಲಿ ಯಾವುದೇ ರೀತಿ ಡಿಫ್ಲೆಕ್ಷನ್ನ ಅವರು ಅಬ್ಸರ್ವ್ ಮಾಡಿಲ್ಲ. ಗೊತ್ತಾಗಿದಲ್ವ ಹೇಳ್ತಾ ಇರೋದು? ಅಂದರೆ ಯಾವಾಗಾದರೆ ಒಂದು ರಿಲೇಟಿವ್ ಮೋಷನ್ ಅನ್ನೋದು ಎಕ್ಸಿಸ್ಟ್ ಆಗುತ್ತೋ, ಬಾರ್ ಮ್ಯಾಗ್ನೆಟ್ ಮತ್ತು ಕಾಯಿಲ್ಗೆ ಮಧ್ಯದಲ್ಲಿ ಒಂದು ರಿಲೇಟಿವ್ ಮೋಷನ್ ಅದು ಎಕ್ಸಿಸ್ಟ್ ಆಗುತ್ತೋ ಆವಾಗ ನಾವು ಈ ಗ್ಯಾಲ್ವನೋಮೀಟರಲ್ಲಿ ಡಿಫ್ಲೆಕ್ಷನ್ನ ಅಬ್ಸರ್ವ್ ಮಾಡಬಹುದು ಅಂತ ಹೇಳ್ತಾರೆ. ಯಾಕೆ ಡಿಫ್ಲೆಕ್ಷನ್ ಬರ್ತಾ ಇದೆ ಅಂತ ಯೋಚನೆ ಮಾಡಿದ್ದಾಗ ಅವ್ರಿಗೆ ಒಂದು ಅನಿಸಿದೆ, ಏನು ಅಂತಂದರೆ ಅಬ್ಸರ್ವ್ ಮಾಡಿ, ಯಾವಾಗಾದರೆ ಬಾರ್ ಮ್ಯಾಗ್ನೆಟ್ನ ಮೂವ್ ಮಾಡ್ತೀವೋ ಆವಾಗ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅನ್ನೋದು ಈ ಕಾಯಿಲ್ಗೆ ಸಂಬಂಧಪಟ್ಟಿರತಕ್ಕಂಥ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅನ್ನೋದು ಏನಾಗುತ್ತೆ, ಚೇಂಜ್ ಆಗ್ತಾ ಇದೆ, ಅಂತಂದರೆ ವೇರಿ ಆಗ್ತಾ ಇದೆ, ಬದಲಾವಣೆ ಆಗ್ತಾ ಇದೆ. ಯಾವಾಗಾದ್ರೂ ನಿಮಗೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅನ್ನೋದು ಈ ಕಾಯಿಲ್ ಸಿಗೆ ಸಂಬಂಧಪಟ್ಟಿರೋ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅನ್ನೋದು ಚೇಂಜ್ ಆಗುತ್ತೋ ಆವಾಗ ಅವ್ರು ಹೇಳ್ತಾರೆ ದೆರ್ ವಿಲ್ ಬಿ ಎ ಕರೆಂಟ್ ಇನ್ ದಟ್ ಕಾಯಿಲ್ ಅಂತ ಎಕ್ಸ್ಪ್ಲೇನ್ ಮಾಡ್ತಾರೆ. ದಟ್ ಈಸ್ ಅ ಕಾಯಿಲ್ ಮ್ಯಾಗ್ನೆಟ್ ಎಕ್ಸ್ಪೆರಿಮೆಂಟ್ ಅಂತ ಹೇಳ್ತಾರೆ ಫಾರ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಅರ್ಥ ಆಯ್ತಲ್ವ ಹೇಳಿದೇನು ಅಂತ? ನೋಡಿ, ಇನ್ನೊಂದು ಸರಿ ಹೇಳ್ತಾ ಇದ್ದೀನಿ. ಈ ಕಾಯಿಲ್ಗೆ ಸಂಬಂಧಪಟ್ಟಿರತಕ್ಕಂಥ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅನ್ನೋದು ಯಾವಾಗಾದರೆ ಚೇಂಜ್ ಆಗುತ್ತೋ ಆವಾಗ ಈ ಕಾಯಿಲಲ್ಲಿ ಕರೆಂಟ್ ಅನ್ನೋದು ಇಂಡ್ಯೂಸ್ ಆಗುತ್ತೆ. ಅದು ಹೇಗೆ ಗೊತ್ತಾಯ್ತು ನಿಮಗೆ ಅಂತಂದರೆ ಈ ಒಂದು ಚಿಕ್ಕ ಎಕ್ಸ್ಪೆರಿಮೆಂಟಿಂದ ಗೊತ್ತಾಗಿದೆ. ಯಾವಾಗಾದರೂ ಒಂದು ಬಾರ್ ಮ್ಯಾಗ್ನೆಟ್ನ ಟುವರ್ಡ್ಸ್ ದ ಕಾಯಿಲ್ನ ಮೂವ್ ಮಾಡ್ತೀವೋ ಆವಾಗ ಈ ಗ್ಯಾಲ್ವನೋಮೀಟರಲ್ಲಿ ಡಿಫ್ಲೆಕ್ಷನ್ನ ಅಬ್ಸರ್ವ್ ಮಾಡಿದ್ದಾರೆ ಒಂದು ಕಡೆಗೆ. ಅದೇ ಬಾರ್ ಮ್ಯಾಗ್ನೆಟ್ನ ಅವೇ ನಾವು ಮೂವ್ ಮಾಡಿದ್ದಾಗ ಆವಾಗಲೂ ನಮಗೆ ಡಿಫ್ಲೆಕ್ಷನ್ ಬರುತ್ತೆ, ಆದರೆ ಅಪೋಸಿಟ್ ಡೈರೆಕ್ಷನ್ ಅಂತ ಹೇಳ್ತಾರೆ. ಅದೇ ಬಾರ್ ಮ್ಯಾಗ್ನೆಟ್ ನಾವು ಫಾಸ್ಟಾಗಿ ಮೂವ್ ಮಾಡಿದ್ದಾಗ ಅವ್ರೇನು ಅಬ್ಸರ್ವ್ ಮಾಡಿದ್ದಾರೆ, ಡಿಫ್ಲೆಕ್ಷನ್ ಅನ್ನೋದು ತುಂಬ ಜಾಸ್ತಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ದಿಸ್ ಆರ್ ದ ಕನ್ಕ್ಲೂಷನ್ ಪಾಯಿಂಟ್ಸ್ ಅವ್ರು ನಮಗೆ ಕೊಟ್ಟಿರೋದು ಅದರಲ್ಲಿ ಕಾಯಿಲ್ ಮ್ಯಾಗ್ನೆಟ್ ಎಕ್ಸ್ಪೆರಿಮೆಂಟ್ ಅಂತ ಅಂದ್ಬಿಟ್ಟು. ಗೊತ್ತಾಯ್ತಲ್ವ ಹೇಳಿದ್ದೇನು ಅಂತ? This is about the coil bar magnet experiment to explain the phenomenon electromagnetic induction. Now let us see what is the second experiment ಅನ್ನೋದು ನೋಡೋಣ. ಸೆಕೆಂಡ್ ಎಕ್ಸ್ಪೆರಿಮೆಂಟ್ ಏನು ಅಂತಂದರೆ ಕಾಯಿಲ್ ಎಕ್ಸ್ಪೆರಿಮೆಂಟ್ ಅಂತ ಕರಿತೀವಿ. ಸೆಕೆಂಡ್ ಎಕ್ಸ್ಪೆರಿಮೆಂಟ್ನ ನಾವು ಕಾಯಿಲ್ ಎಕ್ಸ್ಪೆರಿಮೆಂಟ್ ಅಂತ ಹೇಳ್ತಾರೆ.
ಕಾಯಿಲ್ ಎಕ್ಸ್ಪೆರಿಮೆಂಟ್. ವಾಟ್ ಈಸ್ ದಿಸ್ ಕಾಯಿಲ್ ಎಕ್ಸ್ಪೆರಿಮೆಂಟ್ ಅನ್ನೋದನ್ನ ನೋಡೋಣ. ಲೆಟ್ ಅಸ್ ಕನ್ಸಿಡರ್ ಒಂದು ಕಾಯಿಲ್ ನಾವು ತಗೊಳ್ಳೋಣ. ಈ ಒಂದು ಕಾಯಿಲ್ನ C1 ಅಂತ ಇಂಡಿಕೇಟ್ ಮಾಡ್ಕೊಳ್ಳೋಣ. ಇದಕ್ಕೆ ಗ್ಯಾಲ್ವನೋಮೀಟರ್ನ ಕನೆಕ್ಟ್ ಮಾಡ್ತೀವಿ. ಇನ್ನೊಂದು ಕಾಯಿಲ್ ಕನ್ಸಿಡರ್ ಮಾಡೋಣ. ಇದಕ್ಕೆ ಒಂದು ಕೀನ with the help of a key we will connect it to a battery. ಗೊತ್ತಾದಲ್ವ ಹೇಳಿದ್ದೇನು ಅಂತ? ನಮಗೆ ಗೊತ್ತಿದೆ. ಯಾವಾಗಾದರೆ ಈ ಕೀನ ಕ್ಲೋಸ್ ಮಾಡ್ತೀವೋ ಆವಾಗ ಕರೆಂಟ್ ಅನ್ನೋದು ಈ ಕಾಯಿಲಿಂದ ಫ್ಲೋ ಆಗುತ್ತೆ. ಯಾವಾಗಾದರೆ ಕರೆಂಟ್ ಅನ್ನೋದು ಕಾಯಿಲಿಂದ ಫ್ಲೋ ಆಗುತ್ತೋ ಆವಾಗ ಈ ಕಾಯಿಲ್, ನಾನು ಹೇಳಿದ ಲಾಸ್ಟ್ ಚಾಪ್ಟರ್ಲ್ಲಿ ಓದಿದ್ವಿ, ಈ ಕಾಯಿಲ್ ಅಂತಂದರೆ ಒಂದು ಸಾರ್ನಾಯ್ಡ್ ಥರ ಅಂತಂದ್ಬಿಟ್ಟು. ಈ ಕಾಯಿಲ್ ಒಳಗಡೆ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದು ಪ್ರೊಡ್ಯೂಸ್ ಆಗುತ್ತೆ ಬಿಕಾಸ್ ಆಫ್ ದ ಕರೆಂಟ್ ಫ್ಲೋಯಿಂಗ್ ಥ್ರೂ ದ ಕಾಯಿಲ್. ಗೊತ್ತಾದಲ್ವಾ? ಆವಾಗ ಈ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದು ಇದಕ್ಕೆ ಲಿಂಕ್ ಆಗುತ್ತೆ ಅಂತ ಹೇಳ್ತಾರೆ. ಈ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದು ಇದಕ್ಕೆ ಲಿಂಕ್ ಆಗುತ್ತೆ ಅಂತ ಹೇಳ್ತಾರೆ. ಗೊತ್ತಾಯ್ತಲ್ವ ಹೇಳಿದ್ದೇನು ಅಂತ? ಯಾವಾಗಾದರೆ ಫಾರ್ ಎಕ್ಸಾಂಪಲ್ ಈ ಒಂದು ಕಾಯಿಲ್ C2ನ ನಾವು ಟುವರ್ಡ್ಸ್ ದ ಕಾಯಿಲ್ 1ನ ಮೂವ್ ಮಾಡ್ತೀವೋ ಆವಾಗ ಇಲ್ಲಿ ನಾವು ಡಿಫ್ಲೆಕ್ಷನ್ನ ಅಬ್ಸರ್ವ್ ಮಾಡಬಹುದು ಅಂತ ಹೇಳ್ತಾರೆ. ಇವಾಗ ಅದೇ ಕರೆಂಟ್ ಕ್ಯಾರಿಂಗ್ ಕಾಯಿಲ್ನ ನಾವು ಅವೇ ಫ್ರಮ್ ದ C1 ನಾವು ಮೂವ್ ಮಾಡಿದ್ರು ಸಹ ಅವಾಗಲೂ ನಾವು ಡಿಫ್ಲೆಕ್ಷನ್ನ ಅಬ್ಸರ್ವ್ ಮಾಡಬಹುದು, ಬಟ್ ಇನ್ ಆಪೋಸಿಟ್ ಡೈರೆಕ್ಷನ್ ಅಂತ ಹೇಳ್ತಾರೆ. ಆಪೋಸಿಟ್ ಡೈರೆಕ್ಷನ್. ಗೊತ್ತಾಯ್ತಲ್ವ ಹೇಳಿದ್ದು? ಬಟ್ ಇಫ್ ದರ್ ಇಸ್ ನೋ ರಿಲೇಟಿವ್ ಮೋಷನ್, ಈ C2ನ ನಾವು ಮೂವ್ ಮಾಡದೇ ಹೋದರೆ ಆವಾಗ ಈ ಗ್ಯಾಲ್ವನೋಮೀಟರಲ್ಲಿ ಯಾವುದೇ ರೀತಿ ಕರೆಂಟ್ನ ನಾವು ಅಬ್ಸರ್ವ್ ಮಾಡೋಕ್ಕೆ ಆಗಲ್ಲ ಅಂತ ಹೇಳ್ತಾರೆ. ನೋಡಿ, ಫಸ್ಟ್ ಪಾಯಿಂಟ್ ಏನು ಹೇಳ್ತಾ ಇದ್ರೆ ಅಂತ ಅಬ್ಸರ್ವ್ ಮಾಡಿ. ವೆನ್ C1 ಈಸ್ ಮೂವ್ಡ್, C1 ಅಲ್ಲ C2, move towards C1, then deflection is observed in galvanometer in one direction ಅಂತ ಹೇಳ್ತಾರೆ. ಗೊತ್ತದಲ್ವಾ? ಫಾರ್ ಎಕ್ಸಾಂಪಲ್ ಇವಾಗ when C2 is moved away from the coil C1, then also there is a deflection ಅಂತ ಹೇಳ್ತಾರೆ. deflection in galvanometer, but in ಆಪೋಸಿಟ್ ಡೈರೆಕ್ಷನ್ ಅಂತ ಕರಿತೀವಿ ನಾವು. ಬಟ್ ಇನ್ ಆಪೋಸಿಟ್ ಡೈರೆಕ್ಷನ್. ಗೊತ್ತಾಯ್ತಲ್ವ ಹೇಳಿದ್ದೇನು ಅಂತ? ಸಪೋಸ್ ಯಾವಾಗಾದರೆ ವೆನ್ ದೆರ್ ಈಸ್ ನೋ ರಿಲೇಟಿವ್ ಮೋಷನ್, ದೆನ್ ನೋ ಡಿಫ್ಲೆಕ್ಷನ್ ಈಸ್ ಅಬ್ಸರ್ವ್ಡ್ ಅಂತ ಹೇಳ್ತಾರೆ. ಸೊ ಈ ಒಂದು ಎಕ್ಸ್ಪೆರಿಮೆಂಟಿಂದ, ಈ ಒಂದು ಅಬ್ಸರ್ವೇಷನ್ಸಿಂದ ಕನ್ಕ್ಲೂಷನ್ ಕೊಡ್ತಾರೆ ಏನು ಅಂತಂದರೆ, ಯಾವಾಗಾದರೆ ಒಂದು ಕಾಯಿಲೆಗೆ ಸಂಬಂಧಪಟ್ಟಿರತಕ್ಕಂಥ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅನ್ನೋದು ಚೇಂಜ್ ಆಗುತ್ತೋ ಆವಾಗ ಆ ಕಾಯಿಲಲ್ಲಿ EMF ಇಲ್ಲ ಕರೆಂಟ್ ಅನ್ನೋದು ಇಂಡ್ಯೂಸ್ ಆಗುತ್ತೆ ಅಂತ ಹೇಳ್ತಾರೆ. ಗೊತ್ತಾದಲ್ವಾ? ನೌ ಲೆಟ್ ಅಸ್ ಸಿ ದ ಥರ್ಡ್ ಎಕ್ಸ್ಪೆರಿಮೆಂಟ್. ಥರ್ಡ್ ಒನ್ ಏನಾಗುತ್ತೆ ನೋಡಿ, ಕರೆಂಟ್ ಇಂಡ್ಯೂಸ್ಡ್ ಬೈ ಚೇಂಜಿಂಗ್ ಕರೆಂಟ್ ಅಂತ ಹೇಳ್ತಾರೆ. ವಾಟ್ ಇಸ್ ದ ಚೇಂಜಿಂಗ್ ಕರೆಂಟ್ ಅಂತಂದಿದ್ದಾಗ, ಸಿ ಹಿಯರ್, ಲೆಟ್ ಅಸ್ ಕನ್ಸಿಡರ್ ಎ ಕಾಯಿಲ್ C1 ಅಂತ ತಗೊಳ್ಳೋಣ. ಇದಕ್ಕೆ ಗ್ಯಾಲ್ವನೋಮೀಟರ್ನ ಕನೆಕ್ಟ್ ಮಾಡ್ತೀವಿ ಅಂತ ಹೇಳ್ತೀವಿ ನಾವು. ಇನ್ನೊಂದು C2 ಕಾಯಿಲ್ ತಗೊತೀವಿ ನಾವು. ಈ ಒಂದು C2 ಕಾಯಿಲ್ಗೆ ಏನು ಮಾಡ್ತೀವಿ, ಒಂದು ಬ್ಯಾಟರಿ ಮತ್ತು ಒಂದು ಕೀ ಹೆಲ್ಪಿಂದ ನಾವು ಕನೆಕ್ಟ್ ಮಾಡ್ತೀವಿ. ದಿಸ್ ಈಸ್ ಅ ಕೀ ಅಂಡ್ ದಿಸ್ ಇಸ್ ದ ಬ್ಯಾಟರಿ ಅಂತ ಕರೆಯೋಣ. ಇವಾಗೇನು ಅಂತಂದಾಗ, ಸಿ ಹಿಯರ್ ಫಸ್ಟ್ ಪಾಯಿಂಟ್,
ಏನು ಅಬ್ಸರ್ವ್ ಮಾಡ್ತಾರೆ ಅಂತಂದರೆ, ವೆನ್ ಕೀ ಅನ್ನೋದು ಕ್ಲೋಸ್ ಮಾಡಿದ್ದಾಗ, ಯಾವಾಗಾದ್ರೆ ಈ ಕೀನ ನಾವು ಕ್ಲೋಸ್ ಮಾಡ್ತೀವೋ ಆವಾಗ ಈ ಗ್ಯಾಲೋನೋಮೀಟರಲ್ಲಿ ಮೊಮೆಂಟರಿ ಡಿಫ್ಲೆಕ್ಷನ್ ಬಂದಿದೆ ಅಂತ ಹೇಳ್ತಾರೆ. ಅದಕ್ಕೆ ಕೀ ರಿಮೂವ್ ಮಾಡಿದ್ದಾಗ ಆ ಡಿಫ್ಲೆಕ್ಷನ್ ರಿವರ್ಸ್ ಹೋಗುತ್ತೆ ಅಂತ ಅಬ್ಸರ್ವ್ ಮಾಡಿದ್ದಾರೆ. ಗೊತ್ತಾಯ್ತಲ್ವಾ? ಅಷ್ಟೇ ಅಲ್ಲ, ಈ ಕೀನ ನಾವು ತುಂಬ ಹೊತ್ತು ಪ್ರೆಸ್ ಮಾಡಿ ಇಟ್ಕೊಂಡ್ರೂ ಸಹ ನಿಮಗೆ ಈ ಗ್ಯಾಲೋನೋಮೀಟರಲ್ಲಿ ಡಿಫ್ಲೆಕ್ಷನ್ ಅನ್ನೋದು ಚೇಂಜ್ ಆಗಲ್ಲ. ಎಷ್ಟು ಡಿಫ್ಲೆಕ್ಷನ್ ಇರುತ್ತೋ ಅಷ್ಟೇ ಡಿಫ್ಲೆಕ್ಷನ್ ಇರುತ್ತೆ ಅಂತ ಹೇಳ್ತಾರೆ. ಗೊತ್ತಾಯ್ತಲ್ವ ಹೇಳಿದ್ದು? ವೆನ್ K is closed and removed, then there will be momentarily deflection ಅಂತ ಹೇಳ್ತಾರೆ. Then there will be momentary deflection in the galvanometer. ಸೊ ಈ ಒಂದು ಎಕ್ಸ್ಪೆರಿಮೆಂಟಿಂದ ಏನು ಹೇಳ್ತಾರೆ ಅವರು ಅಂತಂದರೆ, ಯಾವುದಾದ್ರೂ ಒಂದು ಕಾಯಿಲ್ಗೆ ಸಂಬಂಧಪಟ್ಟಿರತಕ್ಕಂಥ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅನ್ನೋದು ಚೇಂಜ್ ಆಗುತ್ತೋ ಆವಾಗ ಆ ಕಾಯಿಲಲ್ಲಿ ನಿಮಗೆ EMF ಇಲ್ಲ ಕರೆಂಟ್ ಅನ್ನೋದು ಇಂಡ್ಯೂಸ್ ಆಗುತ್ತೆ ಅಂತ ಹೇಳ್ತಾರೆ. ದಿಸ್ ಇಂಪ್ಲೈಸ್ ವೆನ್ ದರ್ ಈಸ್ ಚೇಂಜ್ ಇನ್ ಮ್ಯಾಗ್ನೆಟಿಕ್ ಫ್ಲಕ್ಸ್, linked with C1, then a current is induced in the galvanometer ಅಂತ ಹೇಳ್ತಾರೆ. ಇಲ್ಲ ಇನ್ ದ ಕಾಯಿಲ್ ಅಂತ ತಗೊಳ್ಳೋಣ. ಸೊ ಈ ರೀತಿ ಈ ಒಂದು ಎಕ್ಸ್ಪೆರಿಮೆಂಟ್ಸಿಂದ ಅವರು ಕ್ಲಿಯರ್ ಕಟ್ಟಾಗಿ ಹೇಳ್ತಾರೆ, ಒಂದು ಕಾಯಿಲ್ಗೆ ಸಂಬಂಧಪಟ್ಟಿರತಕ್ಕಂಥ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅನ್ನೋದು ಯಾವಾಗಾದರೆ ಚೇಂಜ್ ಆಗುತ್ತೋ, ಚೆನ್ನಾಗಿ ಬಿಟ್ಕೊಳ್ಳಿ, ಚೇಂಜ್ ಆಗುತ್ತೋ ಆವಾಗ ಆ ಕಾಯಿಲಲ್ಲಿ EMF ಇಲ್ಲ ಕರೆಂಟ್ ಅನ್ನೋದು ಇಂಡ್ಯೂಸ್ ಆಗುತ್ತೆ ಅಂತ ಹೇಳ್ತಾರೆ. ನಾವು ಲೆಟ್ ಅಸ್ ಸಿ ವಾಟ್ ಈಸ್ ದಿಸ್ ಮ್ಯಾಗ್ನೆಟಿಕ್ ಫ್ಲಕ್ಸ್. ಈ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಂದರೆ ಏನು ಅನ್ನೋದನ್ನು ಅಬ್ಸರ್ವ್ ಮಾಡೋಣ, ನೋಡೋಣ. ಸಿ ಹಿಯರ್, ವಾಟ್ ಈಸ್ ದಿಸ್ ಮ್ಯಾಗ್ನೆಟಿಕ್ ಫ್ಲಕ್ಸ್? ಅರ್ಥ ಮಾಡ್ಕೊಳ್ಳಿ. ಯಾವಾಗಾದರೆ ನಾವು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ನ ನಾವು ಬರಿಬೇಕಾದ್ರೆ ವಿ ಕ್ಯಾನ್ ರೈಟ್ ಇಟ್ ಇನ್ ಈಕ್ವಿಡಿಸ್ಟೆಂಟ್ ಪ್ಯಾರಲಲ್ ಲೈನ್ಸ್ ಅಂತ ಬರೀಬಹುದು. ಈ ಒಂದು ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ನಾನು ಒಂದು ಕಾಯಿಲ್ನ ಪ್ಲೇಸ್ ಮಾಡ್ತೀನಿ. ಐ ವಿಲ್ ಪ್ಲೇಸ್ ಒನ್ ಕಾಯಿಲ್. ಲೆಟ್ ಎ ಅನ್ನೋದು ಏರಿಯಾ ಆಫ್ ದ ಕಾಯಿಲ್ ಅಂತ ತಗೊಳ್ಳೋಣ. ಈ ಪ್ಲೇನ್ ಅನ್ನೋದು ನಿಮಗೆ ಬಿ ಜೊತೆ ಥೀಟಾ ಆ್ಯಂಗಲ್ ಮಾಡ್ತಾ ಇದೆ ಅಂತ ಅಸ್ಯೂಮ್ ಮಾಡೋಣ. ಯಾವಾಗಾದರೂ ಒಂದು ಪ್ಲೇನ್ ನಾವು ತಗೊಳ್ತೀವೋ ಆ ಪ್ಲೇನ್ಗೆ ಡೆಫಿನೆಟ್ಟಾಗಿ ಸ್ವಲ್ಪ ಏರಿಯಾ ಅನ್ನೋದು ಇರುತ್ತೆ ಅಂತ ಹೇಳ್ತೀವಿ ನಾವು. ಆ ಏರಿಯಾ ವೆಕ್ಟಾರ್ ಅನ್ನೋದು ಮ್ಯಾಗ್ನೆಟಿಕ್ ಫೀಲ್ಡ್ ಜೊತೆ ಥೀಟಾ ಆ್ಯಂಗಲ್ ಮಾಡ್ತಾ ಇದೆ ಅಂತ ಹೇಳ್ತೀವಿ. ಸೊ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅನ್ನೋದೇನು ಅಂತಂದಿದ್ದಾಗ ನೋಡಿ, ಈ ಒಂದು ಪ್ಲೇನಲ್ಲಿ ಎಷ್ಟು ಫೀಲ್ಡ್ ಲೈನ್ಸ್ ಪಾಸ್ ಆಗ್ತಾ ಇದೆ, ಆ ನಂಬರ್ ಆಫ್ ಫೀಲ್ಡ್ ಲೈನ್ಸ್ ಪಾಸಿಂಗ್ ಥ್ರೂ ದ ಗಿವೆನ್ ಏರಿಯಾ ಇಸ್ ಕಾಲ್ಡ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಂತ ಕರಿತೀವಿ. ಸೊ ವಾಟ್ ಈಸ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಹಿಯರ್? Number of magnetic field lines passing through the given area. Is called magnetic flux ಅಂತ ಕರಿತೀವಿ. ಈಸ್ ಕಾಲ್ಡ್ ಮ್ಯಾಗ್ನೆಟಿಕ್ ಫ್ಲಕ್ಸ್. ಅದನ್ನು ಹೇಗೆ ಡಿನೋಟ್ ಮಾಡ್ತೀವಿ ನಾವು ಅಂತಂದರೆ, ಇಟ್ ಈಸ್ ಡಿನೋಟೆಡ್ ಬೈ φB ಅಂತ ಬರೀಬಹುದು.
ಡಿವೈಡೆಡ್ ಬೈ 5b. ಅದನ್ನು ಹೇಗೆ ಮೆಜರ್ ಮಾಡಬಹುದು ಅನ್ನೋದು ನೋಡೋಣ. ಇಟ್ ಈಸ್ ಮೆಜರ್ಡ್. ಅದನ್ನು ಹೇಗೆ ಮೆಜರ್ ಮಾಡ್ಬೋದು ನಾವು? ಮ್ಯಾಗ್ನೆಟಿಕ್ ಫ್ಲಕ್ಸ್ನ ಹೇಗೆ ಮೆಜರ್ ಮಾಡ್ಬೋದು ನಾವು ಅಂತಂದಿದ್ದಾಗ ಇಟ್ ಈಸ್ ಮೆಜರ್ಡ್ ಆ್ಯಸ್ ಡಾಟ್ ಪ್ರಾಡಕ್ಟ್ ಅಂತ ಹೇಳ್ತಾರೆ. ಡಾಟ್ ಪ್ರಾಡಕ್ಟ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಂಟೆನ್ಸಿಟಿ, ಮ್ಯಾಗ್ನೆಟಿಕ್ ಫೀಲ್ಡ್ ಇಂಟೆನ್ಸಿಟಿ ಅಂಡ್ ಏರಿಯಾ ಆಫ್ ದ ಸರ್ಫೇಸ್ ಅಂತ ಹೇಳ್ತಾರೆ. ನೋಡಿ ಫಾರ್ ಎಕ್ಸಾಂಪಲ್ ನೋಡಿ, ಇಫ್ ಎ ಅನ್ನೋದು ನಿಮಗೆ ಏರಿಯಾ ಆಫ್ ದ ಸರ್ಫೇಸ್, ಎ ಅನ್ನೋದು ನಿಮಗೆ ಏರಿಯಾ ಆಫ್ ದ ಸರ್ಫೇಸ್ ಅಂತ ತಗೊಳ್ಳೋಣ. ಟೀಟಾ ಅನ್ನೋದೇನು ಅಂತಂದರೆ, ಈ ಏರಿಯಾ ಅನ್ನೋದು ಆ್ಯಂಗಲ್ ಮೇಡ್ ಬೈ ದ ಏರಿಯಾ ವಿತ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಕರೆಯೋಣ, ವಿತ್ ಮ್ಯಾಗ್ನೆಟಿಕ್ ಫೀಲ್ಡ್. ದೆನ್ ವಿ ಕ್ಯಾನ್ ರೈಟ್, ದೆನ್ ಮ್ಯಾಗ್ನೆಟಿಕ್ ಫ್ಲಕ್ಸ್ನ ಏನಂತ ಬರಿಬೋದು ನೋಡಿ ಇಲ್ಲಿ. ಮ್ಯಾಗ್ನೆಟಿಕ್ ಫ್ಲಕ್ಸ್ ಈಸ್ ಗಿವೆನ್ ಬೈ ಬಿ ಡಾಟ್ ಎ ಅಂತ ಬರಿಬಹುದು. ಮ್ಯಾಗ್ನೆಟಿಕ್ ಫ್ಲಕ್ಸ್ ಈಸ್ ಈಕ್ವಲ್ ಟು ಬಿ ವೆಕ್ಟಾರ್ ಡಾಟ್ ಎ ವೆಕ್ಟಾರ್ ಅಂತ ಬರಿಬಹುದು. ನೋಡಿ, ಡಾಟ್ ಪ್ರಾಡಕ್ಟ್ ಆಗಿರೋದ್ರಿಂದ ನಾವು ಏನಂತ ಬರಿಬೋದು? ನಾವು ಇಲ್ಲಿ ಬಿ ಎ ಕಾಸ್ ಟೀಟಾ ಅಂತಲೂ ಬರಿಬಹುದು. ಬಿ ಎ ಕಾಸ್ ಟೀಟಾ. ಇದರಲ್ಲಿ ನೀವು ಮೂವಿಂಗ್ ಚಾರ್ಜಸಲ್ಲೂ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಬೇಕು ಅಂದರೆ ಒಂದು ಸರಿ ರಿವೈಸ್ ಮಾಡಿಕೊಳ್ಳಿ. ಫಾರ್ ಎಕ್ಸಾಂಪಲ್ ಕೇಸಸ್ ನೋಡೋಣ, ಚೆನ್ನಾಗಿ ನೆನ್ಬಿಟ್ಕೊಳ್ಳಿ ಕೇಸಸ್. ಇವಾಗ ಫಸ್ಟ್ ಕೇಸ್, ಇಫ್ ಟೀಟಾ ಇಸ್ ಈಕ್ವಲ್ ಟು 0. ಏನು ಟೀಟಾ ಈಕ್ವಲ್ ಟು 0 ಅಂದರೆ ಮೀನಿಂಗ್ ಏನಿಲ್ಲಿ ಅಂತಂದರೆ, ಸಿ ಹಿಯರ್, ಯಾವಾಗಾದರೆ ನಿಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದು ಬಿ ಹೀಗಿರುತ್ತೆ. ನಾವು ಒಂದು ಪ್ಲೇನ್ನ ನಾವು ತಗೊಂಡಿದ್ದಾಗ, ವೆನೆವರ್ ವಿ ಕನ್ಸಿಡರ್ ದ ಪ್ಲೇನ್ ಲೈಕ್ ದಿಸ್, ಏರಿಯಾ, ಒಂದು ನಿಮಿಷ ಸರಿಯಾಗಿ ಡ್ರಾ ಮಾಡ್ತೀನಿ. ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ತಗೋತೀವಿ. ಸೊ ಏರಿಯಾ ನಾವು ಹೇಗೆ ಬರೀಬೋದು ನೋಡಿ, ಇಲ್ಲಿ ಹೀಗಿದ್ದಾಗ ಏರಿಯಾ ಅನ್ನೋದು ಫೀಲ್ಡ್ ಜೊತೆ ಟೀಟಾ ದಟ್ ಈಸ್ ಈಕ್ವಲ್ ಟು 0 ಮಾಡ್ತಾ ಇದೆ ಅಂತ ಹೇಳ್ತೀವಿ. ಅವಾಗ ಇದರಲ್ಲಿ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅನ್ನೋದು ಏನಾಗಿರುತ್ತೆ? ಮ್ಯಾಕ್ಸಿಮಮ್ ಅಂತ ಹೇಳ್ಬೋದು. ಮ್ಯಾಗ್ನೆಟಿಕ್ ಫ್ಲಕ್ಸ್ ಇಸ್ ಈಕ್ವಲ್ಸ್ ಟು ಬಿ ಎ ಕಾಸ್ 0 ಡಿಗ್ರಿ. ವಾಟ್ ಈಸ್ ದಿಸ್? ಕಾಸ್ 0 ಅಂತಂದರೆ 1 ಆಗುತ್ತಲ್ವಾ. ಸೊ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅನ್ನೋದು ನಿಮಗೆ ಇಟ್ ಈಸ್ ಈಕ್ವಲ್ಸ್ ಟು ಬಿ ಇಂಟು ಎ ವಿಚ್ ಈಸ್ ಮ್ಯಾಕ್ಸಿಮಮ್ ಅಂತ ಕರೀಬಹುದು. ಇಲ್ಲಿ ಪ್ಲೇನ್ ಅನ್ನೋದು ಹೇಗಿದೆ? ಪ್ಲೇನ್ ಈಸ್ ಪರ್ಪೆಂಡಿಕ್ಯುಲರ್ ದ ಫೀಲ್ಡ್ ಲೈನ್ಸ್ ಅಂತ ಹೇಳ್ತಾರೆ. ಪ್ಲೇನ್ ಅನ್ನೋದು ಯಾವಾಗಲೂ ಪರ್ಪೆಂಡಿಕ್ಯುಲರ್ ಆಗಿರಬೇಕು, ಆದರೆ ಏರಿಯಾ ವೆಕ್ಟಾರ್ ಅನ್ನೋದು ಪ್ಯಾರಲಲ್ ಟು ದ ಫೀಲ್ಡ್ ಆಗುತ್ತೆ ಅಂತ ಹೇಳ್ತೀವಿ. ಇನ್ ದ ಸೇಮ್ ಮ್ಯಾನರ್ ಕೇಸ್ 2 ನೋಡೋಣ. ಸಪೋಸ್ there is a magnetic field like this. ಮ್ಯಾಗ್ನೆಟಿಕ್ ಫೀಲ್ಡ್ ಬಿ ಹೀಗಿದೆ. ಒಂದು ವೇಳೆ ನಿಮಗೆ ನಾವು ಪ್ಲೇನ್ನ ಹೀಗೆ ಕನ್ಸಿಡರ್ ಮಾಡ್ತೀನಿ ನಾನು. ಕನ್ಸಿಡರ್ ದ ಪ್ಲೇನ್ ಲೈಕ್ ದಿಸ್. ಸೊ ವಾಟ್ ವಿಲ್ ದ ಏರಿಯಾ ವೆಕ್ಟಾರ್ ಲೈಕ್ ದಿಸ್. ಸೊ ವಾಟ್ ಇಸ್ ಆ್ಯಂಗಲ್ ಮೇಡ್ ಬೈ ದಿಸ್? ಆ್ಯಂಗಲ್ ಏನಾಗಿರುತ್ತೆ ನೋಡಿ ಇಲ್ಲಿ, ಆ್ಯಂಗಲ್ ಟೀಟಾ ವಿಲ್ ಬಿಕಮ್ ಈಕ್ವಲ್ ಟು 90 ಡಿಗ್ರಿ ಅಂತ ಹೇಳ್ತಾರೆ. ದೇರ್ ಫೋರ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಏನಾಗುತ್ತೆ ನೋಡಿ ಇಲ್ಲಿ. If theta is equal to 90 degree, then we can write magnetic flux is equal to BA cos 90. Cos 90 ಎಷ್ಟು? 0 ಡಿಗ್ರಿ ಆಗಿರುತ್ತೆ. Therefore magnetic flux ಅನ್ನೋದು ನಿಮಗೆ 0 ಆಗಿರುತ್ತೆ. ಗೊತ್ತಾಯ್ತಲ್ವ ಹೇಳಿದ್ದು? ಸಪೋಸ್ ಇಫ್ ದ ಪ್ಲೇನ್ ಮೇಕ್ಸ್ ಎನಿ ಆ್ಯಂಗಲ್, ಪ್ಲೇನ್ ಅನ್ನೋದು 0 ಇದ್ದರೆ ಮ್ಯಾಕ್ಸಿಮಮ್ ಆಗುತ್ತೆ. ಓಕೆ, ದಟ್ ಈಸ್ ಟೀಟಾ ಅನ್ನೋದು 0 ಇದ್ದರೆ ಮ್ಯಾಕ್ಸಿಮಮ್ ಆಗುತ್ತೆ. ಟೀಟಾ 90 ಡಿಗ್ರಿ ಆಗಿದ್ದಾಗ ಮಿನಿಮಮ್ ಅಂತ ಹೇಳ್ಬೋದು. ಟೀಟಾ ಈಸ್ 90, ದೆನ್ ದ ಫ್ಲಕ್ಸ್ ಈಸ್ ಮಿನಿಮಮ್ ಅಂಡ್ ಇಟ್ ಈಸ್ ಈಕ್ವಲ್ ಟು 0 ಅಂತ ಹೇಳ್ತೀವಿ ನಾವಿಲ್ಲಿ. ಸಪೋಸ್ ಕೇಸ್ 3 ಏನಂತ ಬರೀಬೋದು ನೋಡಿ ಇಲ್ಲಿ. ಇಫ್ ಏರಿಯಾ ಮೇಕ್ಸ್ ಅನ್ ಆ್ಯಂಗಲ್
makes an angle theta with the field. Then ಕ್ಯಾಶುವಲ್ ಆಲ್ರೆಡಿ ನಾವು ಬರೆದಿದ್ದೀವಿ. ಮ್ಯಾಗ್ನೆಟಿಕ್ ಫ್ಲಕ್ಸ್ ಅನ್ನೋದು ನಿಮಗೆ ಬಿ ಎ ಕಾಸ್ ಟೀಟಾ ಅಂತ ಬರೀಬಹುದು. ಬಿ ಎ ಕಾಸ್ ಟೀಟಾ. ಇಲ್ಲಿ ಕೆಲವು ಸರಿ ನಿಮಗೆ ಕನ್ಫ್ಯೂಸ್ ಮಾಡೋದಕ್ಕೆ ಸಿ ಹಿಯರ್ ನೋಟ್ ಅಂತ ಬರ್ಸಿರ್ತೀನಿ. ಇಫ್ plane of the coil makes an angle theta with the field. ನೋಡಿ, ಏರಿಯಾ ವೆಕ್ಟಾರ್ ಟೀಟಾ ಮಾಡಿದ್ದಾಗ ಬಿ ಎ ಕಾಸ್ ಟೀಟಾ ಆಗುತ್ತೆ. ಆದರೆ ಪ್ಲೇನ್ ಇಟ್ಸೆಲ್ಫ್ ಟೀಟಾ ಮಾಡ್ತಾ ಇದ್ದು ನಮಗಿಲ್ಲಿ. ಅಂದರೆ ಹೇಗೆ ತೋರಿಸ್ಬೋದು ನಾವಿಲ್ಲಿ ಅಂತಂದಾಗ, ಸಿ ಹಿಯರ್ ದಿಸ್ ಈಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ತಗೊಳ್ಳೋಣ. ದಿಸ್ ಇಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಒಂದು ಪ್ಲೇನ್ ನಾನು ಡ್ರಾ ಮಾಡಿದ್ದೀನಿ ಅಂತಂದರೆ ಲೈಕ್ ದಿಸ್ ವಿಲ್ ಬಿ ದ ಏರಿಯಾ. ಪ್ಲೇನ್ ಈಸ್ ಮೇಕಿಂಗ್ ಎನ್ ಆ್ಯಂಗಲ್ ಟೀಟಾ ಅಂತಂದರೆ ಅವಾಗ ಏರಿಯಾ ಅನ್ನೋದು ನಿಮಗೆ 90 - ಥೀಟಾ ಆ್ಯಂಗಲ್ ಮಾಡುತ್ತೆ ವಿತ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಅರ್ಥ ಆಗ್ತದ? ಇದು ಪ್ಲೇನ್ ಮೇಕ್ಸ್ ಅನ್ ಆ್ಯಂಗಲ್ ಟೀಟಾ ವಿತ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಅವಾಗ ಏರಿಯಾ ಅನ್ನೋದು 90 - ಥೀಟಾ ಆ್ಯಂಗಲ್ ಮಾಡುತ್ತೆ ಅಂತ ಹೇಳ್ತೀವಿ. ಅವಾಗ ನಿಮಗೆ ಫ್ಲಕ್ಸ್ ಅನ್ನೋದೇನಾಗಿರುತ್ತೆ ನೋಡಿ, ಇಟ್ ಈಸ್ ಈಕ್ವಲ್ ಟು ಬಿ ಎ ಕಾಸ್ ಆಫ್ 90 - ಥೀಟಾ ಅಂತ ಬರೀಬಹುದು. ದೇರ್ ಫೋರ್ ಯು ಕ್ಯಾನ್ ರೈಟ್ ಬಿ ಎ ಸೈನ್ ಟೀಟಾ ಅಂತ ಬರೀಬಹುದು. ಗೊತ್ತಾದಲ್ವಾ? ಬಿ ಎ ಸೈನ್ ಟೀಟಾ. ಇದರ್ಥ ಇದೆ ಯಾವಾಗ ಅಂತ ಅಂದ್ಬಿಟ್ಟು. ಸೊ ಲೈಕ್ ದಟ್. ಸಪೋಸ್ ಒಂದು ವೇಳೆ ನಿಮಗೆ ಇದೆಲ್ಲ ಡಿಸ್ಕಸ್ ಮಾಡಿರೋದು ನಾವು ಕಾಯಿಲ್ ಅನ್ನೋದು ಇಲ್ಲ, ಕಾಯಿಲ್ 1 ಟರ್ನ್ ಇದ್ದಾಗ, ಅದೇ ಕಾಯಿಲ್ n ನಂಬರ್ ಆಫ್ ಟರ್ನ್ಸ್ ಇದೆ ಅಂತ ಅಂದ್ಕೊಳ್ಳಿ. ಒಂದು ವೇಳೆ ಒಂದು ಕಾಯಿಲ್ಗೆ n ನಂಬರ್ ಆಫ್ ಟರ್ನ್ಸ್ ಇದೆ, ಇಫ್ ಕಾಯಿಲ್ contains n number of turns, then magnetic flux ಅನ್ನೋದೇನಾಗಿರುತ್ತೆ ಅಂತ ನೋಡೋಣ. is equal to NBA cos theta ಅಂತ ಹೇಳ್ತಾರೆ. is equal to NBA cos theta. If the coil contains n number of turns, ಸಿಂಗಲ್ ಟರ್ನ್ಗೆ ಬಿ ಎ ಕಾಸ್ ಟೀಟಾ. ಅದೇ ಕಾಯಿಲ್ ನಿಮಗೆ n ನಂಬರ್ ಆಫ್ ಟರ್ನ್ಸ್ ಇದ್ದರೆ ಅವಾಗ NBA ಕಾಸ್ ಟೀಟಾ ಆಗಿರುತ್ತೆ. ಚೆನ್ನಾಗೆ ನೆನಪಿಟ್ಕೊಳ್ಳಿ. Now let us see, for example, if area is non-uniform, then suppose the flux through small area dA ಅಂತ ತಗೊಳ್ಳೋಣ. ದೆನ್ d5 ಏನಂತ ಬರೀಬೋದು ನಾವಿಲ್ಲಿ ಅಂತಂದರೆ ಬಿ ಇಂಟು ಆರ್ ಬಿ ಡಿ ಎ, ಇಲ್ಲ ಅಂತಂದರೆ ಬಿ ಡಿ ಎ ಕಾಸ್ ಟೀಟಾ ಅಂತ ಬರೀಬಹುದು. ದೇರ್ಫೋರ್ ಟೋಟಲ್ ಫ್ಲಕ್ಸ್ ಬೇಕು ಅಂತಂದರೆ ನಮಗೆ ಟೋಟಲ್ ಫ್ಲಕ್ಸ್ phi is equals to integration of d5 ಅಂತ ಹೇಳ್ತಾರೆ. ನೋಡಿ, ಸ್ಮಾಲ್ ಏರಿಯಾ ನಾವು ತಗೊಂಡಿದ್ದಾಗ ಅದರಲ್ಲಿ ಫ್ಲಕ್ಸ್ ಅನ್ನೋದು d5 ಅಂತ ಇಂಡಿಕೇಟ್ ಮಾಡ್ಕೊಳ್ತೀವಿ. ಆವಾಗ ಅದನ್ನು ಬಿ ಇಂಟು ಡಿ ಎ ಅಂತ ಹೇಳ್ಬೋದು ನಾವು, ಇಲ್ಲ ಬಿ ಡಿ ಎ ಕಾಸ್ ಟೀಟಾ ಅಂತ ಹೇಳ್ತಾರೆ. ಅದೇ ನಮಗೆ ಟೋಟಲ್ ಫ್ಲಕ್ಸ್ ಥ್ರೂ ದ ಸರ್ಫೇಸ್ ಅಂತ ನಾವು ತಗೊಂಡಿದ್ದಾಗ ಅವಾಗ ನಾವು ಇಂಟಿಗ್ರೇಷನ್ ಮಾಡಬೇಕಾಗಿರುತ್ತೆ. ಇಂಟಿಗ್ರೇಷನ್ ಆಫ್ ಬಿ ಡಿ ಎ ಕಾಸ್ ಟೀಟಾ. ಗೊತ್ತಾಯ್ತಲ್ವಾ? ಇದು ಯಾವಾಗ ನಾವು ಅಪ್ಲೈ ಮಾಡ್ತೀರಿ ನೀವು ಅಂತಂದಿದ್ದಾಗ, ಸಿ ಹಿಯರ್ ದೆರ್ ಈಸ್ ಎ ಮ್ಯಾಗ್ನೆಟಿಕ್ ಫೀಲ್ಡ್ ಹೀಗಿದೆ. ದೆರ್ ಈಸ್ ಅ ಸರ್ಫೇಸ್ ಲೈಕ್ ದಿಸ್. ಇದು ಟೋಟಲ್ ಏರಿಯಾ ಬಂದ್ಬಿಟ್ಟು ಎ ಆಗಿರುತ್ತೆ. ಇದರಲ್ಲಿ ನಿಮಗೆ ಸ್ಮಾಲ್ ಏರಿಯಾ ತಗೊಂತೀವಿ ನಾವಿಲ್ಲಿ. I will take a small area. This is the dA ಅಂತ ಹೇಳಿ. This is the magnetic field. This is the theta.
ಅರ್ಥ ಆಯ್ತಲ್ವ ಹೇಳಿದ್ದು? ಆವಾಗ ನಿಮಗೆ ಟೋಟಲ್ ಫ್ಲಕ್ಸ್ ಥ್ರೂ ದ ಹೋಲ್ ಸರ್ಫೇಸ್ ಹೇಗೆ ಬರುತ್ತೆ ನಿಮಗೆ ಅಂತಂದರೆ ಇಂಟಿಗ್ರೇಷನ್ ಆಫ್ ಬಿ ಇಂಟು ಡಿ ಎ ಕಾಸ್ ಟೀಟಾ ಅಂತ ಕರಿತೀವಿ. ಗೊತ್ತಾದಲ್ವ ಹೇಳಿದ್ದೇನು ಅಂತ? ಲೈಕ್ ದಿಸ್ ವಿ ಕ್ಯಾನ್ ಕ್ಯಾಲ್ಕುಲೇಟ್ ಮ್ಯಾಗ್ನೆಟಿಕ್ ಫ್ಲಕ್ಸ್. ಬಟ್ ಇ ಎಮ್ ಐ ಯಾವಾಗ ಬರುತ್ತೆ? ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಯಾವಾಗ ಹೇಳಿದೆ? ಏನು ಹೇಳುತ್ತೆ ನಿಮಗೆ ಅಂತಂದರೆ ವೆನೆವರ್ ದೆರ್ ಇಸ್ ಎ ಚೇಂಜ್ ಇನ್ ಮ್ಯಾಗ್ನೆಟಿಕ್ ಫ್ಲಕ್ಸ್. ಗೊತ್ತಾದಲ್ವಾ? ಆ ಚೇಂಜ್ ಇನ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅನ್ನೋದು ಹೇಗೆ ಬರುತ್ತೆ ಅಂತ ಸುಮ್ಮನೆ ಇಲ್ಲಿ ಹೇಳಿರ್ತೀನಿ, ಆಮೇಲೆ ಇನ್ನೂ ಒಂದ್ಸರಿ ಎಕ್ಸ್ಪ್ಲೈನ್ ಮಾಡ್ತೀನಿ. ನೋಡಿ, ಫ್ಲಕ್ಸ್ ಅನ್ನೋದು ಯಾವಾಗ ಚೇಂಜ್ ಆಗತ್ತೆ ಅಂತಂದರೆ ನಿಮಗಿಲ್ಲಿ ಫಾರ್ ಎಕ್ಸಾಂಪಲ್ ಎನ್ ತಗೊಳ್ಳೋಣ, ಹೋಗಲಿ. ಎನ್ ನಂಬರ್ ಆಫ್ ಟರ್ನ್ಸ್ ನಾವು ತಗೊಂಡಿದ್ದಾಗ ವಿಲ್ ಗೆಟ್ ಎನ್ ಬಿ ಎ ಕಾಸ್ ಟೀಟಾ ಅಂತ ಬರೀಬಹುದು. ನೋಡಿ, change in flux takes place when first one area changes. ಯಾವಾಗಾದರೆ ಏರಿಯಾ ಆಫ್ ದ ಸರ್ಫೇಸ್ ಚೇಂಜ್ ಆಗುತ್ತೋ ಆವಾಗ ಫ್ಲಕ್ಸ್ ಅನ್ನೋದು ಚೇಂಜ್ ಆಗುತ್ತೆ ಅಂತ ಹೇಳ್ತಾರೆ. ಸೆಕೆಂಡ್ ಒನ್ ನೋಡಿ, ವೆನ್ ಮ್ಯಾಗ್ನೆಟಿಕ್ ಫೀಲ್ಡ್ ಚೇಂಜಸ್ ಅಂತ ಹೇಳ್ತಾರೆ. ಮ್ಯಾಗ್ನೆಟಿಕ್ ಫೀಲ್ಡ್ ಚೇಂಜ್ ಆಗಿದ್ದಾಗ. ಓಕೆ, ಥರ್ಡ್ ಒನ್ ಏನಂತ ಹೇಳ್ಬೋದು ನಾವಿಲ್ಲಿ ಅಂತಂದಾಗ ನಂಬರ್ ಆಫ್ ಟರ್ನ್ಸ್ ಚೇಂಜಸ್. ಎನ್ ಅಂದರೆ ಇಲ್ಲಿ ನಂಬರ್ ಆಫ್ ಟರ್ನ್ಸ್. ಚೇಂಜಸ್. ಫೋರ್ತ್ ಕೇಸ್ ಏನು ಅಂತಂದರೆ ವೆನ್ ಟೀಟಾನ ಏನಂತ ಕರಿಬೋದು ನಾವು ಇಲ್ಲಿ ಅಂತಂದಾಗ ಓರಿಯೆಂಟೇಷನ್ ಅಂತ ಕರಿಬಹುದು. ವೆನ್ ಓರಿಯೆಂಟೇಷನ್ ಚೇಂಜಸ್. ಯಾವಾಗಾದರೆ ಈ ಕಾಯಿಲ್ ಡಿಫ್ರೆಂಟ್ ಡೈರೆಕ್ಷನ್ಸನ್ನ ಪ್ಲೇಸ್ ಮಾಡ್ತಾ ಇರ್ತೀವಲ್ವ, ಅವಾಗ ಯಾವಾಗಾದ್ರೆ ಓರಿಯೆಂಟೇಷನ್ ಅನ್ನೋದು ಚೇಂಜ್ ಆಗ್ತಾ ಇರುತ್ತೋ, ಅಂದರೆ ಟೀಟಾ ಅನ್ನೋದು ಚೇಂಜ್ ಆಗ್ತಾ ಇರುತ್ತೋ, ಆವಾಗ ನಿಮಗೆ ಈ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅನ್ನೋದು ನಿಮಗೆ ಚೇಂಜ್ ಆಗ್ತಾ ಇರುತ್ತೆ. ಗೊತ್ತಾದಲ್ವಾ? ವಾಟ್ ಆರ್ ದ ಥಿಂಗ್ಸ್ ಆನ್ ವಿತ್ ದ ಚೇಂಜ್ ಇನ್ ಫ್ಲಕ್ಸ್ ಡಿಪೆಂಡ್ಸ್. ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ? ಒಂದು ಏರಿಯಾ ಮೇಲೆ ಡಿಪೆಂಡ್ ಆಗಿರುತ್ತೆ. ಏರಿಯಾ ಚೇಂಜ್ ಆದರೆ ಫ್ಲಕ್ಸ್ ಚೇಂಜ್ ಆಗುತ್ತೆ. ಬಿ ಮ್ಯಾಗ್ನೆಟಿಕ್ ಫೀಲ್ಡ್ ಚೇಂಜ್ ಆದರೆ ಫ್ಲಕ್ಸ್ ಚೇಂಜ್ ಆಗುತ್ತೆ. ಎನ್ ನಂಬರ್ ಆಫ್ ಟರ್ನ್ಸ್ ಚೇಂಜ್ ಆದರೆ ಫ್ಲಕ್ಸ್ ಚೇಂಜ್ ಆಗುತ್ತೆ. ಅಷ್ಟೇ ಅಲ್ಲ, ಟೀಟಾ ಅಂದ್ರೇನ ಓರಿಯೆಂಟೇಷನ್ ಅಂತ ಹೇಳ್ತೀವಿ ನಾವು. ಓರಿಯೆಂಟೇಷನ್, ದಟ್ ಈಸ್ ದ ಆಂಗಲ್ ಬಿಟ್ವೀನ್ ಏರಿಯಾ ವೆಕ್ಟಾರ್ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ವೆಕ್ಟಾರ್. ಯಾವಾಗ ಟೀಟಾನು ಚೇಂಜ್ ಆಗುತ್ತೋ ಆವಾಗ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅನ್ನೋದು ಚೇಂಜ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಯಾವಾಗಾದ್ರೆ ಚೇಂಜ್ ಇನ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಇರುತ್ತೋ ಆವಾಗ ನಿಮಗೆ ಇ ಎಮ್ ಎಫ್ ಇಲ್ಲ ಕರೆಂಟ್ ಅನ್ನೋದು ಇಂಡ್ಯೂಸ್ ಆಗಿರುತ್ತೆ ಅಂತ ಕರಿತೀವಿ. ಗೊತ್ತಾದಲ್ವಾ? ಇವಾಗ ನಾವು ಇದರ ಮೇಲೆ ಒಂದು ಪ್ರಾಬ್ಲಮ್ ನೋಡೋಣ, ಒಂದು ಎಕ್ಸಾಂಪಲ್ ಪ್ರಾಬ್ಲಮ್ ನಾವು ನೋಡೋಣ. ವಾಟ್ ಈಸ್ ದಟ್ ಎಕ್ಸಾಂಪಲ್ ಪ್ರಾಬ್ಲಮ್ ಹಿಯರ್? ಸಿ ಹಿಯರ್, ವಾಟ್ ಈಸ್ ದಿಸ್ ಎಕ್ಸಾಂಪಲ್ ಪ್ರಾಬ್ಲಮ್? ಗೊತ್ತಾದಲ್ವ ಹೇಳಿದ್ದು? ಏನು ಹೇಳ್ತಾ ಇದ್ದಾರೆ ಇಲ್ಲಿ ಅಂತ ಒಂದ್ಸರಿ ನೋಡೋಣ. ಎ ಲಾಂಗ್ ಸಾಲನಾಯ್ಡ್ ಆಫ್ ರೇಡಿಯಸ್ 4 centimeter, length 400 centimeter, carries a current of 3 ampere. ಒಂದು ಲಾಂಗ್ ಸಾಲನಾಯ್ಡ್ ಇದೆ ಅಂತ ಹೇಳ್ತಾ ಇದ್ದಾರೆ. ಆ ಸಾಲನಾಯ್ಡ್ಗೆ ಎಷ್ಟು ನಂಬರ್ ಆಫ್ ಟರ್ನ್ಸ್ ಇದೆ? ನಂಬರ್ ಆಫ್ ಟರ್ನ್ಸ್ ಕೊಟ್ಟಿಲ್ಲ. ರೇಡಿಯಸ್ ಅನ್ನೋದು ನಿಮಗೆ 4 centimeter ಇದ್ದರೆ ಲೆಂತ್ ಅನ್ನೋದು ನಿಮಗೆ 400 centimeter. ಅಷ್ಟೇ ಅಲ್ಲ, ದ ನಂಬರ್ ಆಫ್ ಟರ್ನ್ಸು ನಿಮಗೆ ಕೊಟ್ಟಿದ್ದಾರೆ, ಇಟ್ ಈಸ್ 100 ಅಂತಂದ್ಬಿಟ್ಟು. ಗೊತ್ತಾಯ್ತಲ್ವಾ? ಅಸ್ಯೂಮಿಂಗ್ ಇಟ್ ಅನ್ ಐಡಿಯಲ್ ಸಾಲನಾಯ್ಡ್. ಆ ಸಾಲನಾಯ್ಡ್ನ ಐಡಿಯಲ್ ಸಾಲನಾಯ್ಡ್ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. ಅವಾಗ ನಮಗೇನು ಹೇಳ್ತಿದ್ದಾರೆ? ಫೈಂಡ್ ದ ಫ್ಲಕ್ಸ್ ಪಾಸಿಂಗ್ ಥ್ರೂ ದ ಸರ್ಕ್ಯುಲರ್ ಸರ್ಫೇಸ್ ಹ್ಯಾವಿಂಗ್ ಸೆಂಟರ್ ಆನ್ ಆಕ್ಸಿಸ್ ಆಫ್ ಸಾಲನಾಯ್ಡ್ ಆಫ್ ರೇಡಿಯಸ್ 3 centimeter. ಓಕೆನಾ? ಅಂಡ್ ಈಸ್ ಪರ್ಪೆಂಡಿಕ್ಯುಲರ್ ಟು ದ ಆಕ್ಸಿಸ್ ಆಫ್ ಸಾಲನಾಯ್ಡ್. ಫಸ್ಟ್ ಒನ್ ಇನ್ಸೈಡ್, ಸೆಕೆಂಡ್ ಒನ್ ಅಟ್ ದ ಎಂಡ್ ಅಂತ ಹೇಳ್ತಾ ಇದ್ದಾರೆ. ಫಸ್ಟ್ ನಾನು ಇದಕ್ಕೆ ಡಯಾಗ್ರಾಮ್ನ ಪ್ಲಾಟ್ ಮಾಡ್ಕೊಳ್ಳೋಣ. ಫಸ್ಟ್ ನಾವೇನು ಮಾಡೋಣ? ಡಯಾಗ್ರಾಮ್ನ ಪ್ಲಾಟ್ ಮಾಡೋಣ. ಪ್ಲಾಟ್ ಮಾಡಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ ಹೇಗಿರುತ್ತೆ, ಅವ್ರು ಏನು ಹೇಳ್ತಾ ಇದ್ದಾರೆ ಅಂತಂದ್ಬಿಟ್ಟು. ನೋಡಿ, ದರ್ ಈಸ್ ಎ ಲಾಂಗ್ ಸಾಲನಾಯ್ಡ್. There is a long solenoid. What is the length of the solenoid? L is equal to 400 centimeter, which is equals to
4 ಮೀಟರ್ ಅಂತ ಹೇಳಬಹುದು. ವಾಟ್ ಈಸ್ ದ ರೇಡಿಯಸ್ ಆಫ್ ದಿಸ್? R1 is equal to 4 centimeter, which is nothing but 4 into 10 power minus 2 meter ಆಗಿರುತ್ತೆ. How many turns are there here? Number of turns is equal to 100 ಅಂತ ಕೊಟ್ಟಿದ್ದಾರೆ. ಗೊತ್ತಾಗಿದಲ್ವ ಹೇಳಿದ್ದೇನು ಅಂತ? ಇವಾಗ ಅವ್ರೇನು ಮಾಡ್ತಾ ಇದ್ದಾರೆ ಅಂತಂದರೆ, ಈ ಒಂದು ಕಾಯಿಲ್ ಒಳಗಡೆ, ಈ ಒಂದು ಸಾಲನಾಯ್ಡ್ ಒಳಗಡೆ, ಕಾಯಿಲ್ ಅಲ್ಲ, ಸಾಲನಾಯ್ಡ್ ಒಳಗಡೆ ಒಂದು ಕಾಯಿಲ್ನ ಪ್ಲೇಸ್ ಮಾಡ್ತಾ ಇದ್ದಾರೆ. ವಾಟ್ ಇಸ್ ದ ರೇಡಿಯಸ್ ಆಫ್ ದಿಸ್ ಕಾಯಿಲ್? R2 ಅಂತ ಕರೆಯೋಣ. ವಾಟ್ ಈಸ್ R2 ವ್ಯಾಲ್ಯೂ ಹಿಯರ್? ಇಟ್ ಈಸ್ 3 ಸೆಂಟಿಮೀಟರ್ ಅಂತ ಕೊಟ್ಟಿದೆ. ಅಂದರೆ 3 ಇಂಟು 10 ಪವರ್ ಮೈನಸ್ 2 ಮೀಟರ್ ಆಗಿರುತ್ತೆ. ಈ ಒಂದು ಕಾಯಿಲಲ್ಲಿ ಎಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಲ್ಲ, ಎಷ್ಟು ಮ್ಯಾಗ್ನೆಟಿಕ್ ಫ್ಲಕ್ಸ್ ಇದೆ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ವಾಟ್ ಈಸ್ ಅ ಫ್ಲಕ್ಸ್? ಅಬ್ಸರ್ವ್ ಮಾಡಿ ಹೇಗೆ ಮಾಡ್ತೀವಿ ಅಂತಂದ್ಬಿಟ್ಟು. ವಾಟ್ ಈಸ್ ಅ ಮ್ಯಾಗ್ನೆಟಿಕ್ ಫ್ಲಕ್ಸ್? ಫಸ್ಟ್ ಕೇಸ್, ಇನ್ಸೈಡ್ magnetic flux through the coil is equal to field due to solenoid into area ಅಂತ ಬರೀಬಹುದು. ಇಲ್ಲಿ ಯಾವ ಏರಿಯಾ ತಗೊಳ್ತೀರ ನೀವು? ಏರಿಯಾ ಆಫ್ ದ ಕಾಯಿಲ್ ತಗೋಬೇಕು. ಯಾಕಂದರೆ ಅದರಿಂದ ತಾನೇ ನಾವು ಫ್ಲಕ್ಸ್ ಕ್ಯಾಲ್ಕುಲೇಟ್ ಮಾಡಬೇಕಾಗಿದ್ದು. ಹಾಗಾಗಿ ಆ ಏರಿಯಾ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಹೌ ಕ್ಯಾನ್ ಯು ಡೂ ಇಟ್? ನೋಡಿ, ಇಲ್ಲಿ ಫ್ಲಕ್ಸ್ ಥ್ರೂ ದ ಕಾಯಿಲ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಟರ್ನ್ಸ್ ನಮಗೆ ಗೊತ್ತಿಲ್ಲ. ಬಿ ಅನ್ನೋದು ಏನಾಗುತ್ತೆ ಅಂತಂದರೆ, ಬಿ ಅನ್ನೋದು μ0 ಇಂಟು ಐ ಇಂಟು ಪೈ ಇಂಟು R2 ಸ್ಕ್ವೇರ್ ಅಂತ ಬರೀಬಹುದು. μ0 Ni is the field inside the solenoid into area ಏನು ಆಫ್ ದ ಕಾಯಿಲ್, ಪೈ ಇಂಟು R2 ಸ್ಕ್ವೇರ್ ಅಂತ ಬರೀಬಹುದು. ಸೊ ವಾಟ್ ಈಸ್ ದಿಸ್? μ0 ಸ್ಮಾಲ್ ಅನ್ನು ಏನು ಬರೀಬೋದು ನಾವು? ನಂಬರ್ ಆಫ್ ಟರ್ನ್ಸ್ ಪರ್ ಯೂನಿಟ್ ಲೆಂತ್ ಅಂತ ಬರೀಬೋದಲ್ವಾ? ಇಂಟು ಐ ಇಂಟು ಪೈ R2 ಸ್ಕ್ವೇರ್. ನಾವು ಸಬ್ಸ್ಟಿಟ್ಯೂಟ್ ಆಲ್ ದ ವ್ಯಾಲ್ಯೂಸ್, ಸಬ್ಸ್ಟಿಟ್ಯೂಟ್ ಮಾಡಿ ಏನೇನು ಬಂದಿದೆ ಅಂತ ಅಂದ್ಬಿಟ್ಟು 4 pi into 10 to the power of minus 7 ಇಂಟು ನಂಬರ್ ಆಫ್ ಟರ್ನ್ಸ್ ಎಷ್ಟು ಕೊಟ್ಟಿದ್ದಾರೆ ನಿಮಗೆ? 100 ಅಂತ ಕೊಟ್ಟಿದ್ದಾರೆ. ವಾಟ್ ಈಸ್ ದ ಲೆಂತ್? ದ ಹ್ಯಾವ್ ಗಿವೆನ್ ಲೆಂತ್ ಇಸ್ ಈಕ್ವಲ್ಸ್ ಟು 4 ಮೀಟರ್ ಅಂತ ಹೇಳಿದ್ದಾರೆ. ಇಂಟು ವಾಟ್ ಈಸ್ ದ ವ್ಯಾಲ್ಯೂ ಆಫ್ ದಿಸ್ ಹಿಯರ್? ಪೈ ಇಂಟು ವಾಟ್ ಈಸ್ R2 ವ್ಯಾಲ್ಯೂ? R2 ವ್ಯಾಲ್ಯೂ ಏನು ಕೊಟ್ಟಿದ್ದಾರೆ ನೋಡಿ ಇಲ್ಲಿ ನಮಗೆ? 3 ಸೆಂಟಿಮೀಟರ್ ಅಂತ ಕೊಟ್ಟಿದೆ. ಇದನ್ನು ನಾವು ತಗೋಬೇಕಾಗಿರೋದು 3 ಇಂಟು 10 ಪವರ್ ಮೈನಸ್ 2 ಮೀಟರ್ ಆಗಿರುತ್ತೆ. -2 ಹೋಲ್ ಸ್ಕ್ವೇರ್. ಸೊ ಸಿಂಪ್ಲಿಫೈ ಮಾಡೋಣ, ಎಷ್ಟು ಬರುತ್ತೆ ಅಂತ ಚೆಕ್ ಮಾಡೋಣ. 4 1 4 4 ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ನಿಮಗೆ ಪೈ ಇಂಟು ಪೈ ಏನಾಗುತ್ತೆ ನೋಡಿ ಇಲ್ಲಿ? ಪೈ ಇಂಟು ಪೈ ಈಸ್ ಆಲ್ವೇಸ್ ಈಕ್ವಲ್ ಟು ಪೈ ಸ್ಕ್ವೇರ್ ಅಂತ ಹೇಳ್ತಾರೆ. ಪೈ ಸ್ಕ್ವೇರ್. ದರ್ 4 ಇಲ್ಲಿ 3 ಸ್ಕ್ವೇರ್ ಅಂದರೆ 9 ಬರುತ್ತೆ. ಅಂದ್ರೆ 9 ಬರುತ್ತೆ. ಸೊ ವಿ ಕ್ಯಾನ್ ರೈಟ್ 9 ಇಂಟು ಪೈ ಸ್ಕ್ವೇರ್ ಇಂಟು 10 ಪವರ್ ಮೈನಸ್ 7 ಇಂಟು 10 ಪವರ್ 2 ಅಂದರೆ -5 ಬರುತ್ತೆ. ಇಂಟು 10 ಪವರ್ ಮೈನಸ್ 2 ಹೋಲ್ ಸ್ಕ್ವೇರ್ ಅಂದರೆ -4 ಅಂತ ಬರುತ್ತೆ. ವಿಚ್ ಈಸ್ ನಥಿಂಗ್ ಬಟ್ 9 ಇಂಟು 10 ಇಂಟು 10 ಟು ದಿ ಪವರ್ ಆಫ್ -9 ಅಂತ ಬರಿಬಹುದು. -9. ಸೊ ಸಿಂಪ್ಲಿಫೈ ಮಾಡಿದ್ದ ನಿಮ್ಗೆ ಎಷ್ಟು ಬರುತ್ತೆ ನೋಡಿ ಇಲ್ಲಿ? flux will become equal to 90 into 10 ಪವರ್ ಮೈನಸ್ 9 ಅಂತ ಹೇಳಬಹುದು. ನೋಡಿ ಎಷ್ಟು ಬರುತ್ತೆ ಇವಾಗ ಆನ್ಸರ್ ನಮಗೆ ಕರೆಕ್ಟಾಗಿ ಹೇಳಿ ನೋಡೋಣ. ಇಲ್ಲಿ ನಾವು ಕರೆಂಟ್ ವ್ಯಾಲ್ಯೂ ನಾವು ಮರ್ತೋಗ್ಬಿಟ್ಟಿದ್ದೀವಿ. ಕರೆಂಟ್ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ ನಿಮಗೆ? ವಾಟ್ ಈಸ್ ದ ಕರೆಂಟ್ ಫ್ಲೋಯಿಂಗ್ ಥ್ರೂ ಇಟ್? ಹಿಯರ್ ಇಟ್ ಈಸ್ 3 ಆಂಪಿಯರ್ ಅಂತ ಹೇಳ್ತಾ ಇದ್ದಾರೆ. ಸೊ ವಿ ಶುಡ್ ನಾಟ್ ಫರ್ಗೆಟ್ ದಟ್ ಕರೆಂಟ್ 3.
ಸೊ ಇದು ಸಿಂಪ್ಲಿಫೈ ಮಾಡಿ ಎಷ್ಟು ಬರುತ್ತೆ ಅಂತಂದ್ಬಿಟ್ಟು ನಿಮಗೆ ಗೊತ್ತಾಗುತ್ತೆ. ಸೊ ಸಿಂಪ್ಲಿಫೈ ಮಾಡಿ ನಿಮಗೆ 270 ಇಂಟು 10⁻⁻9 ಬರ್ತಾ ಇದೆ. 10⁻⁻9 ಬರುತ್ತಾ ಅಂತಂದರೆ 270 ಇಂಟು 10⁻⁻9 ಅಂತಂದರೆ ಯು ವಿಲ್ ಗೆಟ್ 0.27 ಇಂಟು 10⁻⁻6 ವೆಬರ್ ಅಂತ ಬರುತ್ತೆ. Therefore, what can you say about this here? Flux through the coil is equal to 0.27 ಮೈಕ್ರೋ ವೆಬರ್ ಅಂತ ಕರೀಬಹುದು. ದಟ್ ಇಸ್ ದ ಫಸ್ಟ್ ಕೇಸ್. ಸೆಕೆಂಡ್ ಕೇಸ್ ಏನಂತ ಹೇಳ್ತಾ ಇದ್ದಾರೆ ಅವರು? ಅಟ್ ದ ಎಂಡ್ ಅಂತ ಹೇಳ್ತಾರೆ. ಅಟ್ ದ ಎಂಡ್ ಆಫ್ ಎ ಸಾಲನಾಯ್ಡ್, ಅಟ್ ದ ಎಂಡ್ ಆಫ್ ಎ ಸಾಲನಾಯ್ಡ್ ಅಂತ ಕರೀತಾ ಇದ್ದಾರೆ. ನೋಡಿ, ಸಾಲನಾಯ್ಡ್ ನಾವು ಹೀಗೆ ತಗೊಂಡಿದ್ದಾಗ ಎಂಡ್ ಹತ್ರ ಆ ಕಾಯಿಲ್ನ ಪ್ಲೇಸ್ ಮಾಡ್ತಾ ಇದ್ದಾರೆ. ಎಂಡ್ ಹತ್ರ ಈ ಕಾಯಿಲ್ನ ಪ್ಲೇಸ್ ಮಾಡ್ತಾ ಇದ್ದಾರೆ. ಅವಾಗ ನಮ್ಗೇನು ಬರುತ್ತೆ ಅಂತಂದಿದ್ದಾಗ, ಒಂದು ನಿಮಿಷ, ಸಾರಿ, see here, what is the magnetic field at the end here? Half into mu naught n I ಆಗಿರುತ್ತೆ. Therefore, what is the flux through the coil? ಏನಾಗತ್ತೆ ನಿಮಗೆ ಅಂತಂದರೆ, it is equals to, see here, B at the end into area. ಏನು ಬರ್ಬೋದು ನೋಡಿ ಇಲ್ಲಿ? ಹಾಫ್ ಇಂಟು ಮ್ಯೂ ನಾಟ್ ಎನ್ ಇಂಟು ಐ ಇಂಟು ಪೈ R2 ಸ್ಕ್ವೇರ್. ನಾವು ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿರೋದ್ರಿಂದ ಏನು ಬರುತ್ತೆ ನೋಡಿ, ಪ್ರೀವಿಯಸ್ ವ್ಯಾಲ್ಯೂ ಎಷ್ಟು ಬಂದಿರುತ್ತೆ ನೋಡಿ ಇಲ್ಲಿ? 0.27 ಮೈಕ್ರೋ ವೆಬ್ ಅಂತ ಬಂದಿದೆ ನಿಮ್ಗೆ ಇಲ್ಲಿ, ಮೈಕ್ರೋ ವೆಬರ್ ಅಂತ ಬಂದಿದೆ. ದೇರ್ಫೋರ್ ಡೈರೆಕ್ಟ್ಲಿ ಯು ಕ್ಯಾನ್ ರೈಟ್ ನೋ ಮೈಕ್ರೋ ವೆಬರ್. 0.27/2 ಅಂದರೆ ಎಷ್ಟು ಬರ್ಬೋದು ನಿಮಗೆ? 0.27/2 ಎಷ್ಟು ಬರುತ್ತೆ ಕ್ಯಾಲ್ಕುಲೇಟ್ ಮಾಡಿ. ಇಟ್ ಈಸ್ ಈಕ್ವಲ್ ಟು 0.135 ಮೈಕ್ರೋ ವೆಬರ್. ಗೊತ್ತಾಗಿದಲ್ವ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಅಂದ್ಬಿಟ್ಟು? ಸೊ ಇಲ್ಲಿ ಒಂದು ಸ್ವಲ್ಪ ಅಂದರೆ 2 ಕೇಸ್ ಕೊಟ್ಟಿದ್ದಾರೆ. ಫಸ್ಟ್ ನಾವೇನು ಮಾಡ್ತಾಯಿದ್ದೀವಿ, ಸಾಲನಾಯ್ಡ್ ಒಳಗಡೆ ಫೀಲ್ಡ್ನ ಕ್ಯಾಲ್ಕುಲೇಟ್ ಮಾಡಿ ಆ ಫೀಲ್ಡಲ್ಲಿ ಕಾಯಿಲ್ನ ಪ್ಲೇಸ್ ಮಾಡಿರೋದ್ರಿಂದ ಅದರ ಏರಿಯಾ ತಗೊಂಡು ಮಲ್ಟಿಪ್ಲೈ ಮಾಡ್ತಾ ಇದ್ದೀವಿ. ಗೊತ್ತಾಗಿದಲ್ವ ಹೇಗೆ ಮಾಡಬೇಕು ಅಂತ ಅಂದ್ಬಿಟ್ಟು? ಸೊ ದಟ್ ಈಸ್ ಅಬೌಟ್ ದ ಕ್ಯಾಲ್ಕುಲೇಷನ್ ಆಫ್ ಫ್ಲಕ್ಸ್, ಕ್ಯಾಲ್ಕುಲೇಷನ್ ಆಫ್ ದ ಫ್ಲಕ್ಸ್ ಅಂತ ಕರಿತೀವಿ. ಸೊ ಲೆಟ್ ಅಸ್ ಸಿ ದ ನೆಕ್ಸ್ಟ್ ಕಾನ್ಸೆಪ್ಟ್, ದಟ್ ಈಸ್ ಫ್ಯಾರಡೇಸ್ ಲಾಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಏನು ಹೇಳುತ್ತಿದ್ದು? ನಾವು ಇಲ್ಲಿವರೆಗೂ ಹೇಳ್ತಾನೆ ಇದ್ದೀವಿ ನಾವೇನು ಅಂತಂದರೆ, ಸಿ ಹಿಯರ್, ಯಾವಾಗಾದರೆ ನಮಗೆ ಫ್ಲಕ್ಸ್ ಅನ್ನೋದು ಚೇಂಜ್ ಆಗ್ತಾ ಇರುತ್ತೋ, ಒಂದು ಕಾಯಿಲ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಫ್ಲಕ್ಸ್ ನಮಗೆ ಚೇಂಜ್ ಆಗ್ತಾ ಇರುತ್ತೋ, ಆವಾಗ ನಿಮಗೆ ಅಲ್ಲಿ ಇ ಎಮ್ ಎಫ್ ಅನ್ನೋದು ಇಂಡ್ಯೂಸ್ ಆಗುತ್ತೆ ಅಂತ ಹೇಳ್ತಾರೆ. ಆ ಇ ಎಮ್ ಎಫ್ ಎಷ್ಟು ಇರುತ್ತೆ, ಅದನ್ನು ಹೇಗೆ ಮೆಜರ್ ಮಾಡ್ಬೋದು ಅನ್ನೋದು ಹೇಳೋದೇ ಈ ಫ್ಯಾರಡೇಸ್ ಲಾಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂತ ಕರಿತೀವಿ. ಫ್ಯಾರಡೇಸ್ ಲಾಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಸಿ ಹಿಯರ್, ವಾಟ್ ಈಸ್ ದ ಫ್ಯಾರಡೇಸ್ ಫಸ್ಟ್ ಲಾ? ನಿಮಗಿಲ್ಲಿ 2 ಲಾ ಇದೆ ನಮಗೆ. ಫ್ಯಾರಡೇಸ್ ಫಸ್ಟ್ ಲಾ ಅಂತ ಹೇಳ್ತಾರೆ. ನೋಡಿ, ಫಸ್ಟ್ ಲಾ ಅನ್ನೋದು ಬೇರೆ ಏನೂ ಅಲ್ಲ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಡೆಫಿನೇಷನ್ ನಾವು ಏನಾದರೆ ಹೇಳಿದ್ದೀವೋ ಅದೇ ಫ್ಯಾರಡೇಸ್ ಫಸ್ಟ್ ಲಾ ಆಗಿರುತ್ತೆ. ಏನದು ಅಂತಂದರೆ, ಸಿ ಹಿಯರ್, ವೆನೆವರ್ there is a change, whenever there is a change in magnetic flux, whenever there is a change in magnetic flux linked to a coil, then an EMF is induced ಅಂತ ಹೇಳ್ತಾರೆ. EMF is induced. ಯಾವಾಗಾದರೂ ಒಂದು ಕಾಯಿಲ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಫ್ಲಕ್ಸ್ ಅನ್ನೋದು ಚೇಂಜ್ ಆಗುತ್ತೋ ಆವಾಗ ಅದರಲ್ಲಿ ಇ ಎಮ್ ಎಫ್ ಅನ್ನೋದು ಇಂಡ್ಯೂಸ್ ಆಗುತ್ತೆ ಅಂತ ಹೇಳಿ, ದಟ್ ಈಸ್ ದ ಫ್ಯಾರಡೇಸ್ ಫಸ್ಟ್ ಲಾ ಅಂತ ಹೇಳ್ತಾರೆ. ಫ್ಯಾರಡೇಸ್ ಫಸ್ಟ್ ಲಾ. ಇನ್ ದ ಸೇಮ್ ಮ್ಯಾನರ್ ವಿ ಕ್ಯಾನ್ ರೈಟ್ ಫ್ಯಾರಡೇಸ್ ಸೆಕೆಂಡ್ ಲಾ. ನೋಡಿ, ಫಸ್ಟ್ ಲಾ ಏನು ಹೇಳ್ತಾ ಇದೆ ನಿಮಗೆ? ಇ ಎಮ್ ಎಫ್ ಯಾವಾಗ ಇಂಡ್ಯೂಸ್ ಆಗುತ್ತೆ ಅಂತ ಹೇಳ್ತಾರೆ. ಸೆಕೆಂಡ್ ಲಾ ಏನು ಹೇಳುತ್ತೆ ನಿಮಗೆ ಅಂತಂದರೆ, ಆ ಇ ಎಮ್ ಎಫ್ ಎಷ್ಟು ಇರುತ್ತೆ ಅಂತ ಹೇಳುತ್ತೆ.
ವಾಟ್ ಈಸ್ ದ ಮ್ಯಾಗ್ನಿಟ್ಯೂಡ್ ಆಫ್ ದ ಇ ಎಮ್ ಎಫ್ ಇಂಡ್ಯೂಸ್ಡ್ ಅಂತ ಹೇಳ್ತಾರೆ. ಸೊ ಸಿ ಹಿಯರ್ the EMF induced in a coil is directly proportional to the rate of change of magnetic flux ಅಂತ ಬರೀಬಹುದು. ರೇಟ್ ಆಫ್ ಚೇಂಜ್ ಆಫ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಂತ ಬರೀಬಹುದು. ಅಂದರೆ ಹೇಗೆ ಎಕ್ಸ್ಪ್ಲೈನ್ ಮಾಡ್ಬೋದು ಅಂತ ಒಂದ್ಸರಿ ನೋಡಿ. ಸಿ ಹಿಯರ್, ಇಫ್ ಇ ಈಸ್ ದ ಇಂಡ್ಯೂಸ್ಡ್ ಇ ಎಮ್ ಎಫ್, ಇ ಅನ್ನೋದು ನಿಮಗೆ ಇಂಡ್ಯೂಸ್ಡ್ ಇ ಎಮ್ ಎಫ್ ಅಂತ ಇಂಡಿಕೇಟ್ ಮಾಡುತ್ತೆ. ದೆನ್ ಫೈ ಈಸ್ ದ ಮ್ಯಾಗ್ನೆಟಿಕ್ ಫ್ಲಕ್ಸ್, ದೆನ್ ಫ್ಯಾರಡೇಸ್ ಸೆಕೆಂಡ್ ಲಾ ಏನ ಹೇಳುತ್ತೆ ನೋಡಿ. ಫ್ಯಾರಡೇಸ್ ಸೆಕೆಂಡ್ ಲಾ ಕ್ಯಾನ್ ಬಿ ರಿಟನ್ ಆಸ್, Faraday's second law can be written as, see here, EMF induced E is equals to minus d phi by dt ಅಂತ ಹೇಳ್ತಾರೆ. d phi by dt ಗೊತ್ತಾ ಹೇಳಿದ್ದು. ಈ ನೆಗೆಟಿವ್ ಸೈನ್ ಏನು ಹೇಳುತ್ತೆ ಅಂತಂದರೆ ಅದು ಲೆನ್ಸ್ ಲಾ ಇಂಡಿಕೇಟ್ ಮಾಡುತ್ತೆ. ಇಲ್ಲ ಅಂತಂದರೆ ಇಟ್ ಈಸ್ ಆಪೋಸಿಟ್ ಇಟ್ಸ್ ಅ ಮೋಷನ್ ಅಂತ ಹೇಳ್ಬೋದು. ಆಪೋಸಿಟ್ ಇಟ್ಸ್ ಅ ಮೋಷನ್. ನೆಗೆಟಿವ್ ಸೈನ್ ಇಂಡಿಕೇಟ್ ದಟ್ EMF induced will oppose the cause ಅಂತ ಹೇಳ್ತಾರೆ. or will be opposite to change in flux ಅಂತ ಬರೀಬಹುದು. ನೋಡಿ ಇನ್ನು ಹೇಗೆ ಬರೀಬೋದು ಒಂದ್ಸರಿ ಅಬ್ಸರ್ವ್ ಮಾಡಿ. ಇ ಎಮ್ ಎಫ್ ಇಂಡ್ಯೂಸ್ಡ್ ಹೇಗೆ ಬರೀಬೋದು ನೋಡಿ ಇಲ್ಲಿ, ಮೈನಸ್ ಡಿ ಬೈ ಡಿ ಟಿ ಆಫ್ ಎನ್ ಬಿ ಎ ಕಾಸ್ ಟೀಟಾ ಅಂತ ಬರೀಬಹುದು. ಎನ್ ಬಿ ಎ ಕಾಸ್ ಟೀಟಾ. ದಿಸ್ ಇಸ್ ದ ಹೌ ವಿ ಕ್ಯಾನ್ ರೈಟ್ ಇ ಎಮ್ ಎಫ್. ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ, ಫ್ಲಕ್ಸ್ ಅನ್ನೋದು ಎನ್ ಚೇಂಜ್ ಆದರೂ ಫ್ಲಕ್ಸ್ ಚೇಂಜ್ ಆಗುತ್ತೆ, ಬಿ ಚೇಂಜ್ ಆದರೂ ಚೇಂಜ್ ಆಗುತ್ತೆ, ಏರಿಯಾ ಚೇಂಜ್ ಆದರೂ ಚೇಂಜ್ ಆಗುತ್ತೆ, ಟೀಟಾ ಓರಿಯೆಂಟೇಷನ್ ಚೇಂಜ್ ಆದರೂ ಚೇಂಜ್ ಆಗುತ್ತೆ. ಸೊ ಹಾಗಾಗಿ ಇದನ್ನು ಹೇಗೆ ಬರೀಬಹುದು, ಅದರ್ ಫಾರ್ಮ್ಸ್ ಅಂತ ಹೇಳ್ತಾ ಇದ್ದೀನಿ ನಾನು. ಅದರ್ ಫಾರ್ಮ್ಸ್, ಸಿ ಹಿಯರ್, ಇ ಇಸ್ ಈಕ್ವಲ್ ಟು ಮೈನಸ್ ಫಸ್ಟ್ n2 minus n1 into ba cos theta ಡಿವೈಡ್ ಬೈ ಡಿ ಟಿ ಅಂತ ಬರಿಬೋದು. ಯಾವಾಗಿದು ಅಂತಂದರೆ ವೆನ್ ನಂಬರ್ ಆಫ್ ಟರ್ನ್ಸ್ ಚೇಂಜಸ್ ಅಂತ ಹೇಳ್ತಾರೆ. ಇಲ್ಲ ಅಂತಂದರೆ ಇ ಈಸ್ ಈಕ್ವಲ್ ಟು ಮೈನಸ್ ಆಫ್, ನೋಡಿ ಇಲ್ಲಿ, b2 ಮೈನಸ್ b1 ಇಂಟು ಎನ್ ಎ ಕಾಸ್ ಟೀಟಾ ಡಿವೈಡ್ ಬೈ ಡಿ ಟಿ ಅಂತಲೂ ಬರೀಬಹುದು. ಅದರಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಚೇಂಜ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೀವಿ ನಾವಿಲ್ಲಿ. ಇಲ್ಲ ನಿಮಗೆ ಮೈನಸ್, ನೋಡಿ ಏರಿಯಾ ಚೇಂಜ್ ಆಯಿತು ಅಂತಂದರೆ ವಿ ಕ್ಯಾನ್ ರೈಟ್ a2 ಮೈನಸ್ a1 ಇಂಟು ಎನ್ ಬಿ ಕಾಸ್ ಟೀಟಾ ಡಿವೈಡ್ ಬೈ ಡಿ ಟಿ ಅಂತಲೂ ಬರೀಬಹುದು. ಗೊತ್ತಾದಲ್ವಾ? ಇಲ್ಲ ಅಂತಂದಾಗ ಸಿ ಹಿಯರ್, ಯು ಕ್ಯಾನ್ ಆಲ್ಸೋ ರೈಟ್ ಇ ಈಸ್ ಈಕ್ವಲ್ ಟು ಮೈನಸ್ ಆಫ್ ಕಾಸ್ ಟೀಟಾ 2 ಮೈನಸ್ ಕಾಸ್ ಟೀಟಾ 1 ಇಂಟು ಎನ್ ಬಿ ಎ ಡಿವೈಡ್ ಬೈ ಡಿ ಟಿ ಅಂತ ಬರಿಬಹುದು. These are the various forms
ಫಾರ್ ಕ್ಯಾಲ್ಕುಲೇಷನ್ ಆಫ್ ಇಂಡ್ಯೂಸ್ಡ್ ಇ ಎಮ್ ಎಫ್. ಇಂಡ್ಯೂಸ್ಡ್ ಇ ಎಮ್ ಎಫ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದರೆ ಈ ಎಲ್ಲ ಫಾರ್ಮುಲಾಸ್ ನಮ್ಮ ತಲೆಯಲ್ಲಿ ಇರಬೇಕು ಅಂತ ಹೇಳ್ತಾರೆ. ನೋಡಿ, ಈ ಮೈನಸ್ ಅನ್ನೋದು ಒಳಗಡೆ ಹೋಗಿದ್ದಾಗ ಕಾಸ್ θ1 ಮೈನಸ್ ಕಾಸ್ θ2 ಆಗುತ್ತೆ. ಎಲ್ಲದರಲ್ಲೂ ಹಾಗೆ ಆಗುತ್ತೆ. ಇಲ್ಲೊಂದು ಚಿಕ್ಕ ಎಕ್ಸಾಂಪಲ್ ಹಾಕ್ಕೊಳ್ಳಿ. ಏನದು ಅಂತಂದರೆ, ಸಪೋಸ್ ಇಫ್ ದ ಫ್ಲಕ್ಸ್ linked to a coil changes with respect to time as phi is equal to 3t square minus 3t plus 2, then find EMF induced. Find the induced EMF at time t is equal to 2 seconds ಅಂತ ಹೇಳ್ತಾರೆ. ಸೊ ಇದನ್ನು ಹೇಗೆ ಮಾಡ್ಬೋದು ನೋಡಿ ಇಲ್ಲಿ. ಹೌ ಕ್ಯಾನ್ ವಿ ಸಾಲ್ವ್ ಇಟ್ ಹಿಯರ್? ನಮಗೆ ಗೊತ್ತಿದೆ ಏನಂತ ಕೊಟ್ಟಿದ್ದಾರೆ, ನಮಗಲ್ಲಿ ಫ್ಲಕ್ಸ್ ಕೊಟ್ಟಿದ್ದಾರೆ. ಫ್ಲಕ್ಸ್ ಇಸ್ ಈಕ್ವಲ್ಸ್ ಟು 3t ಸ್ಕ್ವೇರ್ ಮೈನಸ್ 3t ಪ್ಲಸ್ 2. ದೆನ್ ದೇ ಆರ್ ಆಸ್ಕಿಂಗ್ ವಾಟ್ ಈಸ್ ದ ಇ ವ್ಯಾಲ್ಯೂ ಅಂತ ಹೇಳ್ತಾರೆ. ಇ ಈಸ್ ಈಕ್ವಲ್ಸ್ ಏನು ಬರೀಬೋದು ನೋಡಿ ಇಲ್ಲಿ, ಮೈನಸ್ d∅dt ಅಂತ ಬರೀಬಹುದು. ಸೊ ನಾವು ಇವು ಡಿಫರೆನ್ಷಿಯೇಟ್ ಮಾಡಿದ್ದಾಗ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ದಿಸ್ 3t ಸ್ಕ್ವಯರ್ ಮೈನಸ್ 3t ಪ್ಲಸ್ 2. ಸೊ ಡಿಫರೆನ್ಷಿಯೇಟ್ ಮಾಡಿ ಏನು ಬರುತ್ತೆ ಅಂತ ಹೇಳಿ ನೋಡೋಣ. ಇಂಡ್ಯೂಸ್ಡ್ ಇ ಎಮ್ ಎಫ್ ಇ ಈಸ್ ಈಕ್ವಲ್ ಟು, ಸೊ ಸಿ ಹಿಯರ್, ಮೈನಸ್ ಆಫ್ ಡಿಫರೆನ್ಷಿಯೇಟ್ 60 ಮೈನಸ್ 3 ಅಂತ ಬರುತ್ತಾ, ಮೈನಸ್ ಆಫ್ 60 ಮೈನಸ್ 3. ಸೊ ಡಿಫರೆನ್ಷಿಯೇಟ್ ಮಾಡಿ 3t ಸ್ಕ್ವೇರ್ ಡಿಫರೆನ್ಷಿಯೇಟ್ ಮಾಡಿದ್ರೆ 6t ಅಂತ ಬರುತ್ತೆ. ಮೈನಸ್ 3tನ ಡಿಫರೆನ್ಷಿಯೇಟ್ ಮಾಡಿದ್ರೆ ಮೈನಸ್ 3 ಅಂತ ಬರುತ್ತೆ. ಸೊ ದಟ್ ಈಸ್ ದ ಪಾಯಿಂಟ್. ಸೊ 60 ಮೈನಸ್ 3. ಬಟ್ ಅವ್ರು ಏನು ಕೇಳ್ತಾರೆ, ಅಟ್ ಟೈಮ್ t ಈಸ್ ಈಕ್ವಲ್ ಟು 2 ಸೆಕೆಂಡ್ಸ್ ಅಂತ ಕೇಳ್ತಾ ಇದ್ದಾರೆ. Then EMF E is equals to minus of 6 into 2 minus 3 ಅಂತ ಬರೀಬಹುದು. Therefore you can write ಏನು ಬರುತ್ತೆ ನೋಡಿ ಇಲ್ಲಿ, minus of 12 minus 3 ಅಂತ ಬರೀಬಹುದು. E is equal to how much you will get, 12 minus 3 ಅಂತಂದರೆ you will get 9 ಅಂತ ಬರೀಬಹುದು. 9 volt. Minus, if you want only magnitude, ತಗೊಂಡಿದ್ದಾಗ 9 ವೋಲ್ಟ್ ಅಂತ ಹೇಳ್ತಾರೆ. ದಟ್ ಈಸ್ ದ ಇ ಎಮ್ ಎಫ್ ಇಂಡ್ಯೂಸ್ಡ್. ಗೊತ್ತಾದಲ್ಲ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಅಂದ್ಬಿಟ್ಟು. Like that we can simplify what is the Faraday's understood Faraday's first law and second law. ಗೊತ್ತಾಯ್ತಲ್ವ ಹೇಳಿದ್ದು. ನಾವು ಲೆಟ್ ಅಸ್ ಸಿ, ನಾನು ಹೇಳ್ತಾ ಇದ್ದೀನಿ ನಿಮಗೆ ನೆಗೆಟಿವ್ ಸೈನ್ ಹೇಗೆ ಬಂತು ಅಂತಂದರೆ, ಓಕೆ, ದಟ್ ಈಸ್ ಆಲ್ವೇಸ್ ಗಿವ್ಸ್ ದ ಡೈರೆಕ್ಷನ್ ಆಫ್ ಇಂಡ್ಯೂಸ್ಡ್ ಇ ಎಮ್ ಎಫ್. ನೆಗೆಟಿವ್ ಸೈನ್ ಇಂಡಿಕೇಟ್ ಮಾಡುತ್ತೆ ಡೈರೆಕ್ಷನ್ ಆಫ್ ಇಂಡ್ಯೂಸ್ಡ್ ಇ ಎಮ್ ಎಫ್ ಹೇಳುತ್ತೆ. ಈ ಡೈರೆಕ್ಷನ್ ಅದು ಯಾರು ಕೊಟ್ಟಿದ್ದಾರೆ ನಮಗೆ ಅಂತಂದರೆ, ಇಟ್ ಈಸ್ ಗಿವೆನ್ ಬೈ ದ ಸೈಂಟಿಸ್ಟ್ ಲೆನ್ಸ್ ಅಂತ ಹೇಳ್ತಾರೆ. ಸೊ ವಾಟ್ ಈಸ್ ದಿಸ್ ಲೆನ್ಸ್ ಲಾ ಅನ್ನೋದನ್ನ ನೋಡೋಣ. ವಾಟ್ ಈಸ್ ದಿಸ್ ಲೆನ್ಸ್ ಲಾ? ಫಸ್ಟ್ ಲಾ ಸೆಕೆಂಡ್ ಲಾ ಆಲ್ರೆಡಿ ಆಯ್ತಲ್ವಾ. ವಾಟ್ ಈಸ್ ದಿಸ್ ಲೆನ್ಸ್ ಲಾ? ಸೊ ಏನು ಹೇಳುತ್ತಿದ್ದು ಲೆನ್ಸ್ ಲಾ ಅನ್ನೋದು ಏನು ಹೇಳುತ್ತೆ ಅಂತಂದರೆ, ಇಟ್ ಗಿವ್ಸ್ ದ ಡೈರೆಕ್ಷನ್ ಆಫ್ ಇಂಡ್ಯೂಸ್ಡ್ ಇ ಎಮ್ ಎಫ್, ಆರ್ ವಿ ಕ್ಯಾನ್ ಸೇ ದಟ್ ಇಟ್ ಸ್ಟೇಟ್ಸ್ ದಟ್ see here, EMF induced in a coil, EMF induced in a coil always be in a direction, opposite to ಇಟ್ಸ್ ಕಾಸ್ ಅಂತ ಹೇಳ್ತಾರೆ. ಅಪೋಸಿಟ್ ಟು ಇಟ್ಸ್ ಕಾಸ್. ನೋಡಿ, ಆ ಇ ಎಮ್ ಎಫ್ ಬರೋದಕ್ಕೆ ಏನು ರೀಸನ್ ಆಗಿರುತ್ತೋ
ಆ ರೀಸನ್ಗೆ ಆಪೋಸಿಟ್ಟಾಗೆ ಇ ಎಮ್ ಎಫ್ ಅನ್ನೋದು ಆ್ಯಕ್ಟ್ ಮಾಡುತ್ತೆ ಅಂತ ಹೇಳ್ತಾರೆ. ದೇರ್ ಫೋರ್ ವಿ ಕ್ಯಾನ್ ರೈಟ್ ಇ ಎಮ್ ಎಫ್ ಈಸ್ ಈಕ್ವಲ್ಸ್ ಟು ಮೈನಸ್ d∅/dt ಅಂತ ಹೇಳ್ತಾರೆ. ಇಂಡ್ಯೂಸ್ಡ್ ಎಮ್ ಎಫ್ ಮೈನಸ್ d∅/dt ಅಂತ ಬರೀಬಹುದು. ದಟ್ ಈಸ್ ಅ ಲೆನ್ಸ್ ಲಾ. ದಟ್ ಈಸ್ ದ ಲೆನ್ಸ್ ಲಾ. ಗೊತ್ತಾಯ್ತಲ್ವಾ? ಇಟ್ ಸ್ಟೇಟ್ಸ್ ದಟ್ ಎಮ್ ಎಫ್ ಇಂಡ್ಯೂಸ್ಡ್ ಇನ್ ಎ ಕಾಯಿಲ್ ಆಲ್ವೇಸ್ ಬಿ ಇನ್ ಡೈರೆಕ್ಷನ್ ಆಪೋಸಿಟ್ ಟು ಇಟ್ಸ್ ಕಾಸ್ ಅಂತ ಹೇಳ್ತಾರೆ. ನೋಡಿ, ಫ್ಲಕ್ಸ್ ಚೇಂಜ್ ಆಗ್ತಾ ಇರುತ್ತಲ್ವಾ, ಆ ಚೇಂಜ್ ಇನ್ ಫ್ಲಕ್ಸ್ ಆಪೋಸಿಟ್ಟಾಗೆ, ಅದಕ್ಕೆ ಆಪೋಸಿಟಾಗಿ ಇ ಎಮ್ ಎಫ್ ಅನ್ನೋದು ಇಂಡ್ಯೂಸ್ ಆಗುತ್ತೆ ಅಂತ. ಅಂದರೆ ಇ ಎಮ್ ಎಫ್ ಅನ್ನೋದು ಇಂಡ್ಯೂಸ್ ಆಗಿರ್ತಕ್ಕಂಥ ಇ ಎಮ್ ಎಫ್ ಅನ್ನೋದು ಆ ಚೇಂಜ್ ಇನ್ ಫ್ಲಕ್ಸ್ ಆಗದೆ ಇರೋದಕ್ಕೆ ನೋಡುತ್ತೆ ಅಂತ ಹೇಳ್ತಾರೆ. So that is a Lenz law. What the Lenz law? See here. How can we illustrate the Lenz law anta kariyona? See here. Lenz law. ಇಲ್ಲಿ ಕೆಲವೊಂದು ಎಕ್ಸಾಂಪಲ್ಸ್ ಇದೆ. ಆ ಎಕ್ಸಾಂಪಲ್ಸ್ನ ನೋಡಿಕೊಂಡು ನಾವು ಅರ್ಥ ಮಾಡಿಕೊಳ್ಳೋಣ ಲೆನ್ಸ್ ಲಾ ಬಗ್ಗೆ. ಒಂದು ಬಾರ್ ಮ್ಯಾಗ್ನೆಟ್ ತಗೊಳ್ತೀನಿ ನಾನು. This is a north pole and this is a south pole and there is a coil. First case ಏನು ಮಾಡ್ತಾ ಇದ್ದೀವಿ ನಾವು ಅಂತಂದರೆ, ವೆನ್ ನಾರ್ತ್ ಪೋಲ್ ಈಸ್ ಮೂವ್ ಟುವರ್ಡ್ಸ್ ದ ಕಾಯಿಲ್ ಅಂತ ಕರೆಯೋಣ. ಯಾವಾಗಾದರೂ ನಾವು ನಾರ್ತ್ ಪೋಲ್ ಆಫ್ ಎ ಬಾರ್ ಮ್ಯಾಗ್ನೆಟ್ನ ಟುವರ್ಡ್ಸ್ ದ ಕಾಯಿಲ್ ನಾವು ತಗೊಂಡು ಹೋಗಿದ್ದಾಗ ಏನಾಗುತ್ತೆ ಹೇಳ್ತೀರಾ ನೋಡೋಣ. ನೋಡಿ, ಇಲ್ಲಿ ಫ್ಲಕ್ಸ್ ಅನ್ನೋದು ಏನಾಗ್ತದೆ ನಿಮಗೆ, ಫ್ಲಕ್ಸ್ ಅನ್ನೋದು ಲಿಂಕ್ ಟು ದಿಸ್ ಕಾಯಿಲ್, ಈ ಕಾಯಿಲ್ಗೆ ಸಂಬಂಧಪಟ್ಟಿರುತ್ತೆ ಫ್ಲಕ್ಸ್ ಅನ್ನೋದು ಏನಾಗ್ತಾ ಇರುತ್ತೆ, ಇನ್ಕ್ರೀಸ್ ಆಗ್ತಾ ಇರುತ್ತೆ. ಆ ಇನ್ಕ್ರೀಸ್ ಆಗ್ತಾ ಇರುತ್ತೆ, ಹಾಗಾಗಿ ಇದರಲ್ಲಿ ಇ ಎಮ್ ಎಫ್ ಹೇಗಿರುತ್ತೆ, ಇಂಡ್ಯೂಸ್ ಆಗುತ್ತೆ. ಅದು ಆ ಇನ್ಕ್ರೀಸಿಂಗ್ ಮ್ಯಾಗ್ನೆಟಿಕ್ ಫ್ಲಕ್ಸ್ನ ಡಿಕ್ರೀಸ್ ಮಾಡೋ ಡೈರೆಕ್ಷನ್ನಲ್ಲಿ ಇರುತ್ತೆ ಅಂತ ಹೇಳ್ತಾರೆ. ಡಿಕ್ರೀಸ್ ಮಾಡಬೇಕು ಅಂತಂದರೆ ನೋಡಿ, ಇಲ್ಲಿ ದಿಸ್ ಈಸ್ ದ ಫಸ್ಟ್ ಫೇಸ್. ನೋಡಿ, ಈ ಕಾಯಿಲ್ ನಾವು ತಗೊಂಡಿದ್ದಾಗ ದಿಸ್ ಇಸ್ ದ ಫೇಸ್ ಟುವರ್ಡ್ಸ್ ದ ಅಬ್ಸರ್ವರ್ ಅಂತ ಹೇಳ್ತೀವಿ. ದಿಸ್ ಇಸ್ ದ ಫೇಸ್ ಅವೇ ಫ್ರಮ್ ದ ಅಬ್ಸರ್ವರ್ ಅಂತ ಕರಿತೀವಿ. ಸೊ ಈ ಫೇಸ್ ಅನ್ನೋದು ನಿಮಗೆ ಯಾವ ಪೋಲ್ ಆಗಿದ್ದರೆ ಈ ಮೋಷನ್ ಆಫ್ ದ ನಾರ್ತ್ ಪೋಲ್ನ ತಡೆಯುತ್ತೆ ಅಂತಂದರೆ, ಸಿ ಹಿಯರ್ ದಿಸ್ ಫೇಸ್ ಶುಡ್ ಅಪಿಯರ್ ಆಸ್ ಎ ನಾರ್ತ್ ಪೋಲ್ ಅಂತ ಕರಿತೀವಿ. ನಾರ್ತ್ ಪೋಲ್ ಬರಬೇಕು ಅಂತಂದರೆ ಕರೆಂಟ್ ಅನ್ನೋದು ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಇಂಡ್ಯೂಸ್ ಆಗುತ್ತೆ ಅಂತ ಹೇಳ್ತೀವಿ ಫ್ರಮ್ ಪ್ರೀವಿಯಸ್ ಚಾಪ್ಟರ್. ಗೊತ್ತಾದಲ್ಲಿ ಹೇಳಿದ್ದು. ಸೊ ವೆನೆವರ್ ಅ ನಾರ್ತ್ ಪೋಲ್ ಆಫ್ ಅ ಬಾರ್ ಮ್ಯಾಗ್ನೆಟ್ ಈಸ್ ಮೂವ್ ಟುವರ್ಡ್ಸ್ ಎ ಕಾಯಿಲ್, ದ ಫೇಸ್ ಆಫ್ ದ ಕಾಯಿಲ್ ಟುವರ್ಡ್ಸ್ ದ ಅಬ್ಸರ್ವರ್ always appears as a north pole. Hence, current is induced in anti-clockwise ಅಂತ ಹೇಳ್ತಾರೆ. If you want, I will write. ನೋಡಿ, ಇಲ್ಲಿ face towards the observer appears as a north pole. And anti-clockwise current is induced ಅಂತ ಹೇಳ್ತಾರೆ. Here is the observer. ತಾನು ಮೂವ್ ಮಾಡ್ತಾ ಇರೋದು, therefore is the observer ಅಂತ ಹೇಳ್ತಾರೆ. In the same manner, it is the first case ಅಂತ ತಗೊಳ್ಳೋಣ. ಸೆಕೆಂಡ್ ಕೇಸಲ್ಲಿ ನೋಡೋಣ ಏನಾಗುತ್ತೆ ಅಂತ ಅಂದ್ಬಿಟ್ಟು, ಸೇಮ್ ಬಾರ್ ಮ್ಯಾಗ್ನೆಟ್ ನಾವು ತಗೊಂಡಿದ್ದಾಗ ದಿಸ್ ನಾರ್ತ್ ಪೋಲ್, ದಿಸ್ ಎ ಸೌತ್ ಪೋಲ್ ಆ್ಯಂಡ್ ದರ್ ಈಸ್ ಎ ಕಾಯಿಲ್. ಇಫ್ ದ ನಾರ್ತ್ ಪೋಲ್ ಆಫ್ ಎ ಬಾರ್ ಮ್ಯಾಗ್ನೆಟ್ ಈಸ್ ಮೂವ್ಡ್ ಅವೇ ಫ್ರಮ್ ದ ಕಾಯಿಲ್, ಈ ಕಾಯಿಲಿಂದ ಆಚೆಗೆ ತಗೊಂಡು ಹೋಗ್ತಾ ಇದ್ದೀನಿ ನಾನು. ಕಾಯಿಲಿಂದ ಆಚೆಗೆ ತಗೊಂಡು ಹೋಗ್ತಾ ಇದ್ದಾಗ ಏನಾಗುತ್ತೆ ಅಂತಂದರೆ, ಇದಕ್ಕೆ ಆಪೋಸಿಟ್ ಡೈರೆಕ್ಷನಲ್ಲಿ ಇದರಲ್ಲಿ ಇ ಎಮ್ ಎಫ್ ಅನ್ನೋದು ಇಂಡ್ಯೂಸ್ ಆಗಬೇಕು. ಆಪೋಸಿಟ್ ಡೈರೆಕ್ಷನ್ ಅಂದರೆ ಅರ್ಥ ಏನಿಲ್ಲಿ, ಇಲ್ಲಿ ನಾರ್ತ್ ಪೋಲ್ ಇದ್ದರೆ ಇಲ್ಲಿ ನಮಗೆ ಸೌತ್ ಪೋಲ್ ಅನ್ನೋದು ಕ್ರಿಯೇಟ್ ಆಗಬೇಕು ಅಂತ ಹೇಳ್ತಾರೆ. ಆ್ಯಂಡ್ ದೇರ್ಫೋರ್ ದ ಕರೆಂಟ್ ಇಂಡ್ಯೂಸ್ಡ್ ವಿಲ್ ಬಿ ಇನ್
ಕ್ಲಾಕ್ವೈಸ್ ಡೈರೆಕ್ಷನ್ ಅಂತ ಹೇಳ್ತಾರೆ. ಕರೆಂಟ್ ವಿಲ್ ಬಿ ಇಂಡ್ಯೂಸ್ಡ್ ಇನ್ ಕ್ಲಾಕ್ವೈಸ್ ಡೈರೆಕ್ಷನ್. ದ ಫೇಸ್ ಟುವರ್ಡ್ಸ್ ದ ಅಬ್ಸರ್ವರ್ ಅಪಿಯರ್ಸ್ ಆಸ್ ಎ ಸೌತ್ ಪೋಲ್ ಅಂತ ಹೇಳ್ತೀವಿ. ಗೊತ್ತಾದಲ್ವ ಸೆಕೆಂಡ್ ಎಕ್ಸಾಂಪಲ್ ಏನು ಅಂತ. ಇನ್ ದ ಸೇಮ್ ಮ್ಯಾನರ್ ವಿ ಕ್ಯಾನ್ ಗೋ ವಿತ್ ದ ಥರ್ಡ್ ಕೇಸ್. ಏನದು ಅಂತಂದರೆ, ಸಿ ಹಿಯರ್, whenever the south pole of a bar magnet is moved towards the coil, then the face appears as a south pole and the current induced will be in clockwise direction ಅಂತ ಹೇಳ್ತಾರೆ. current induced will be in clockwise direction. In the same manner, if a bar magnet is moved away from the when the south pole of a bar magnet is moved away from the coil, then the face appears as a north pole and the current induced will be in anti-clockwise direction ಅಂತ ಹೇಳ್ತಾರೆ. ಗೊತ್ತಾಯ್ತಲ್ವ ಹೇಳಿದ್ದು. ಇದು ಯಾವಾಗ ಅಂತಂದರೆ, ವೆನ್ ಬಾರ್ ಮ್ಯಾಗ್ನೆಟ್ ಈಸ್ ಮೂವ್ ಟುವರ್ಡ್ಸ್ ದ ಕಾಯಿಲ್, ವೆನ್ ಬಾರ್ ಮ್ಯಾಗ್ನೆಟ್ ಈಸ್ ಮೂವ್ ಟುವರ್ಡ್ಸ್ ದ ಸ್ಟೇಷನರಿ ಕಾಯಿಲ್. ಒಂದು ವೇಳೆ ಎರಡೂ ಮೋಷನಲ್ಲಿದ್ದಾಗ ಏನಾಗುತ್ತೆ ಅಂತ ನೋಡೋಣ. ವೆನ್ ಬಾರ್ ಮ್ಯಾಗ್ನೆಟ್ ಆ್ಯಸ್ ವೆಲ್ ಆಸ್ ದ ಕಾಯಿಲ್, ಬಾರ್ ಮ್ಯಾಗ್ನೆಟ್ಟು ಮತ್ತು ಕಾಯಿಲ್ ಎರಡೂ ಮೋಷನಲ್ಲಿದ್ದಾಗ ಯಾವ ರೀತಿ ಇ ಎಮ್ ಎಫ್ ಅನ್ನೋದು ಇಂಡ್ಯೂಸ್ ಆಗಿರುತ್ತೆ ಆ ಕಾಯಿಲಲ್ಲಿ ಅನ್ನೋದನ್ನು ನೋಡೋಣ. ದಟ್ ಈಸ್ ಅ ಫಿಫ್ತ್ ಕೇಸ್ ಅಂತಲೇ ತಗೊಳ್ಳೋಣ. ಸಿ ಹಿಯರ್, ಲೆಟ್ ಅಸ್ ಸೇ ಫಿಫ್ತ್ ಕೇಸ್. ಸಪೋಸ್ ಇಫ್ ಎ ಬಾರ್ ಮ್ಯಾಗ್ನೆಟ್ ಈಸ್ ಮೂವಿಂಗ್ ವಿತ್ ಸಮ್ ವೆಲಾಸಿಟಿ v1 ಟುವರ್ಡ್ಸ್ ಎ ಸ್ಟೇಷನರಿ ಕಾಯಿಲ್, ಸ್ಟೇಷನರಿ ಅಲ್ಲ, towards a coil which is moving with velocity v2 ಅಂತ ಹೇಳ್ತಾರೆ. ಸಪೋಸ್ ಇಲ್ಲಿ ನಾವು ಕೇಸಸ್ ಅರ್ಥ ಮಾಡ್ಕೋಬೇಕು. ಇಲ್ಲಿ ನೋಡಿ, ಕೇಸ್ 1, if v1 is greater than v2 ಅಂದರೆ ವೆಲಾಸಿಟಿ ಆಫ್ ದ ಮ್ಯಾಗ್ನೆಟ್ ಅನ್ನೋದು ಕಾಯಿಲ್ ವೆಲಾಸಿಟಿಗಿಂತೂ ಜಾಸ್ತಿ ಇದ್ದಾಗ ಅವಾಗ ಈ ಕಾಯಿಲಲ್ಲಿ ನಿಮಗೆ ನಾರ್ತ್ ಪೋಲ್, this ಸೌತ್ ಪೋಲ್ and this is a coil and here it appears as a north pole. ಯಾಕೆ ಅಂತಂದರೆ ಬಾರ್ ಮ್ಯಾಗ್ನೆಟ್ ಅನ್ನೋದು ಸ್ಪೀಡಾಗಿ ಮೂವ್ ಆಗ್ತಾ ಇದ್ದಾಗ ಇದನ್ನು ಅಪೋಸ್ ಮಾಡೋದಕ್ಕಂಥ ಡೈರೆಕ್ಷನಲ್ಲಿ ಕರೆಂಟ್ ಅನ್ನೋದು ಇಂಡ್ಯೂಸ್ ಆಗಿರಬೇಕು ಅಂತ ಹೇಳ್ತಾರೆ. ಹಾಗಾಗಿ ನಿಮಗೆ ಕರೆಂಟ್ ಇಂಡ್ಯೂಸ್ಡ್ ವಿಲ್ ಬಿ ಇನ್ ಆ್ಯಂಟಿ ಕ್ಲಾಕ್ವೈಸ್ ಡೈರೆಕ್ಷನ್ ಅಂತ ಹೇಳ್ತಾರೆ. ಆ್ಯಂಟಿ ಕ್ಲಾಕ್ವೈಸ್ ಡೈರೆಕ್ಷನ್. ಅದೇ ಸೆಕೆಂಡ್ ಕೇಸ್ ಏನಾಗತ್ತೆ ನೋಡೋಣ. ವಾಟ್ ಈಸ್ ಅ ಸೆಕೆಂಡ್ ಕೇಸ್? ಕೇಸ್ 2. ಸಪೋಸ್ ಇಫ್ v1 ಈಸ್ ಲೆಸ್ ದ್ಯಾನ್ v2 ಅಂದರೆ ಬಾರ್ ಮ್ಯಾಗ್ನೆಟ್ ಸ್ಪೀಡ್ ಅನ್ನೋದು ಈ ಕಾಯಿಲ್ ಸ್ಪೀಡ್ಗಿಂತ ಕಮ್ಮಿ ಇದ್ದರೆ ಅವಾಗ ಏನಾಗುತ್ತೆ ಅಂತಂದಾಗ, ದಿಸ್ ಇಸ್ ದ ನಾರ್ತ್ ಪೋಲ್ ದೆನ್ ದಿಸ್ ವಿಲ್ ಅಪಿಯರ್ಸ್ ಆಸ್ ಎ ಸೌತ್ ಪೋಲ್ ಅಂತ ಹೇಳ್ತಾರೆ. ಬಿಕಾಸ್ ಯಾಕೆ ಅಂತಂದಾಗ ಇದನ್ನು ಅಪೋಸ್ ಮಾಡೋದಕ್ಕಂಥ ಡೈರೆಕ್ಷನಲ್ಲಿ ಅಲ್ಲಿ ಇ ಎಮ್ ಎಫ್ ಅನ್ನೋದು ಇಂಡ್ಯೂಸ್ ಆಗಿರಬೇಕು ಅಂತ ಹೇಳ್ತಾರೆ. ಹಾಗಾಗಿ ನಿಮ್ಗೆ ಏನಾಗುತ್ತಿಲ್ಲ ನಮಗೆ ಅಂತಂದರೆ ಕರೆಂಟ್ ವಿಲ್ ಬಿ ಇಂಡ್ಯೂಸ್ಡ್ ಇನ್ ಕ್ಲಾಕ್ವೈಸ್ ಡೈರೆಕ್ಷನ್. ಗೊತ್ತಾಗಿದಲ್ವ ಹೇಳಿದ್ದೇನು ಅಂತ. ಸೊ ಇದೇ ರೀತಿ ನಾವು ವೈಸ್ ವರ್ಸ ವಿ ಕ್ಯಾನ್ ಥಿಂಕ್. ಇದೇ ರೀತಿ ನಾವು ಯಾವಾಗಾದರೆ ನಿಮಗೆ v1 ಲೆಸ್ ದ್ಯಾನ್ v2 ಆಗಿರುತ್ತೆ, ಈ ಕೇಸಲ್ಲಿ ಏನಾಗುತ್ತೆ ಇದಕ್ಕೆ ಆಪೋಸಿಟ್ಟಾಗೆ ನಡೆಯುತ್ತೆ. ಇಲ್ಲೂ ಅಷ್ಟೇ, ಕೇಸ್ 2 ಅಲ್ಲೂ ಅಷ್ಟೇ. ಈ v1 ಲೆಸ್ ದ್ಯಾನ್ v2 ಹೀಗಿದ್ದ ನಿಮ್ಗೆ ಏನಾಗುತ್ತೆ ನೋಡಿ, ಇಲ್ಲಿ ಸೌತ್ ಪೋಲ್ನ ತಗೊಳ್ಳಿ. ಹೀಗೆ ಸೌತ್ ಪೋಲ್ ಬಾರ್ ಮ್ಯಾಗ್ನೆಟ್ನ ಮೂವ್ ಮಾಡ್ತಾ ಇದೇ ಎರಡು ಕೇಸ್ನ ರಿಪೀಟ್ ಮಾಡಿ ಅವು ಏನು ಬರುತ್ತೆ ಅಂತ ನೀವೇ ಯೋಚನೆ ಮಾಡಿ.
ಆಪೋಸಿಟ್ ಆಗುತ್ತೆ. ಲೈಕ್ ದಟ್ ವಿ ಕ್ಯಾನ್ ಥಿಂಕ್ ಅಂತ ಹೇಳಿ. ದಟ್ ಈಸ್ ಅಬೌಟ್ ದ ಲೆನ್ಸ್ ಲಾ. ದಟ್ ಈಸ್ ಅಬೌಟ್ ದ ಲೆನ್ಸ್ ಲಾ ಎಕ್ಸ್ಪ್ಲನೇಷನ್. ಗೊತ್ತದಲ್ವ ಹೇಳಿದ್ದು? ಸೊ ಎಮ್ ಎಫ್ ಇಂಡ್ಯೂಸ್ಡ್ ಅನ್ನೋದು ಯಾವತ್ತೇ ಆಗಲಿ ಚೇಂಜ್ ಇನ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಆಪೋಸಿಟ್ ಡೈರೆಕ್ಷನಲ್ಲಿ ಇರುತ್ತೆ ಅಂತ ಹೇಳ್ತಾರೆ ಲೆನ್ಸ್ ಲಾ. ಸೊ ಲೆಟ್ ಅಸ್ ಸಿ ದ ನೆಕ್ಸ್ಟ್ ಥಿಂಗ್. ದಟ್ ಈಸ್ ಲೆನ್ಸ್ ಲಾ ಈಸ್ ಬೇಸ್ಡ್ ಆನ್ ಕನ್ಸರ್ವೇಷನ್ ಆಫ್ ಎನರ್ಜಿ ಅಂತ ಹೇಳ್ತಾರೆ. ಬೇಸ್ಡ್ ಆನ್ ಕನ್ಸರ್ವೇಷನ್ ಆಫ್ ಎನರ್ಜಿ. ಯಾಕೆ ಅಂತ ನೋಡೋಣ. ಸಿ ಹಿಯರ್ ಫಾರ್ ದಟ್ ಅದಕ್ಕೆ ಏನು ಹೇಳ್ಬೋದು ನಾವು ಅಂತಂದರೆ, ಒಂದು ಕಾಯಿಲ್ನ ನಾವು ತಗೊಳ್ಳೋಣ. ಲೆಟ್ ಅಸ್ ಕನ್ಸಿಡರ್ ಎ ಕಾಯಿಲ್. And there is a bar magnet. ಒಂದು ಬಾರ್ ಮ್ಯಾಗ್ನೆಟ್ ತಗೊಂಡಿದ್ದು ನಾರ್ತ್ ಪೋಲ್, ಈಸ್ ಎ ಸೌತ್ ಪೋಲ್. ಇಲ್ಲಿ ನೋಡಿ, ಯಾವಾಗಾದರೆ ಈ ನಾರ್ತ್ ಪೋಲ್ ಆಫ್ ಎ ಬಾರ್ ಮ್ಯಾಗ್ನೆಟ್ನ ಟುವರ್ಡ್ಸ್ ದ ಕಾಯಿಲ್ನ ಮೂವ್ ಮಾಡ್ತೀವೋ ಆವಾಗ ಫ್ಲಕ್ಸ್ ಲಿಂಕ್ ಟು ದಿಸ್ ಕಾಯಿಲ್ ವಿಲ್ ಇನ್ಕ್ರೀಸ್ ಆಗುತ್ತೆ, ಚೇಂಜ್ ಆಗುತ್ತೆ. ಹಾಗಾಗಿ ಆ ಮೋಷನ್ ಆಫ್ ದ ಮ್ಯಾಗ್ನೆಟ್ ಅಪೋಸ್ ಮಾಡತಕ್ಕಂಥ ಡೈರೆಕ್ಷನಲ್ಲಿ ಇಲ್ಲೇನಾಗುತ್ತೆ, ಕರೆಂಟ್ ಅನ್ನೋದು ಇಂಡ್ಯೂಸ್ ಆಗಿರುತ್ತೆ. ಆಲ್ರೆಡಿ ನಾವು ನೋಡಿದ್ದೀವಿ, ಕರೆಂಟ್ ಇಂಡ್ಯೂಸ್ಡ್ ವಿಲ್ ಬಿ ಇನ್ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಂಡ್ ದ ಫೇಸ್ ಅಪಿಯರ್ಸ್ ಆಸ್ ಎ ನಾರ್ತ್ ಪೋಲ್ ಅಂತ ತಗೊಳ್ಳೋಣ. ನಾರ್ತ್ ಪೋಲ್. ಇವಾಗ ಏನಾಗುತ್ತೆ ನೋಡಿ, ಇಲ್ಲಿ ಯಾವಾಗಾದರೆ ಈ ಕಾಯಿಲಲ್ಲಿ ನಿಮಗೆ ನಾರ್ತ್ ಪೋಲ್ ಅನ್ನೋದು ಇಂಡ್ಯೂಸ್ ಆಗಿರುತ್ತೋ, ನಾರ್ತ್ ಪೋಲ್ ಥರ ಬಿಹೇವ್ ಮಾಡುತ್ತೋ, ಆವಾಗ ಈ ಬಾರ್ ಮ್ಯಾಗ್ನೆಟ್ ಮೋಷನ್ನ ಅಪೋಸ್ ಮಾಡುತ್ತೆ ಅಂತ ಹೇಳ್ತಾರೆ. ಆವಾಗ ನಾವು ಈ ಬಾರ್ ಮ್ಯಾಗ್ನೆಟ್ನ ಕಾಯಿಲ್ ಕಡೆಗೆ ತಗೊಂಡು ಹೋಗಬೇಕು ಅಂತಂದರೆ ವಿ ಹ್ಯಾವ್ ಟು ಡೂ ಸಮ್ ವರ್ಕ್ ಅಂತ ಹೇಳ್ತಾರೆ. ವಿ ಹ್ಯಾವ್ ಟು ಡೂ ಸಮ್ ವರ್ಕ್ ಆ್ಯಂಡ್ ದಟ್ ವರ್ಕ್ ಈಸ್ ಸ್ಟೋರ್ಡ್ ಇನ್ ದಿ ಫಾರ್ಮ್ ಆಫ್ ಎನರ್ಜಿ ಇನ್ ಎ ಕಾಯಿಲ್ ಅಂತ ಹೇಳಿ. ಎನರ್ಜಿ ಇನ್ ಎ ಕಾಯಿಲ್ ಮ್ಯಾಗ್ನೆಟ್ ಸಿಸ್ಟಮ್ ಅಂತ ಹೇಳಿ. ಕಾಯಿಲ್ ಮ್ಯಾಗ್ನೆಟ್ ಸಿಸ್ಟಮ್ ಅಂದರೆ ನಾವು ಒಂದು ಬಾರ್ ಮ್ಯಾಗ್ನೆಟ್ನ ಟುವರ್ಡ್ಸ್ ದ ಕಾಯಿಲ್ನ ಮೂವ್ ಮಾಡಬೇಕು ಅಂತಂದರೆ ವಿ ಹ್ಯಾವ್ ಟು ಡೂ ಸಮ್ ವರ್ಕ್. ಆ ವರ್ಕ್ ಅನ್ನೋದು ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ. ಹಾಗಾಗಿ ಲೆನ್ಸ್ ಲಾ ಅನ್ನೋದು ನಿಮ್ಗೆ ಯಾವತ್ತೇ ಆಗಲಿ ಕನ್ಸರ್ವೇಷನ್ ಆಫ್ ಎನರ್ಜಿ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಹೇಳ್ತಾರೆ. ಸಿ ಹಿಯರ್ ಸಿಂಪಲ್ ಆಗಿ ಬರೆದಿರ್ತೀನಿ. ದ ವರ್ಕ್ ಡನ್ ಟು ಮೂವ್ a magnet towards the coil is stored in the form of ಎನರ್ಜಿ ಅಂತ ಹೇಳಿ. ಸ್ಟೋರ್ಡ್ ಇನ್ ದಿ ಫಾರ್ಮ್ ಆಫ್ ಎನರ್ಜಿ. ಗೊತ್ತಾಗಿದಲ್ವ ಹೇಳಿದ್ದು? ನಾರ್ತ್ ಪೋಲ್ನಷ್ಟೇ ಅಲ್ಲ, ಸೌತ್ ಪೋಲ್ನ ಮೂವ್ ಮಾಡಿದ್ರು ಇಲ್ಲಿ ಸೌತ್ ಪೋಲ್ ಅನ್ನೋದು ಇಂಡ್ಯೂಸ್ ಆಗುತ್ತೆ ಆ್ಯಂಡ್ ಇಟ್ ಅಪೋಸ್ ದ ಮೋಷನ್ ಆಫ್ ದ ಬಾರ್ ಮ್ಯಾಗ್ನೆಟ್ ಅಂತ ಹೇಳ್ತಾರೆ. ಹಾಗಾಗಿ ಮತ್ತೆ ಆ ಬಾರ್ ಮ್ಯಾಗ್ನೆಟ್ನ ಕಾಯಿಲ್ ಟುವರ್ಡ್ಸ್ನ ಮೂವ್ ಮಾಡಬೇಕು ಅಂದರೆ ನಾನು ವರ್ಕ್ ಅನ್ನೋದು ಮಾಡಬೇಕಾಗಿರುತ್ತೆ. ಎಕ್ಸ್ಟರ್ನಲ್ ವರ್ಕ್ ಹ್ಯಾಸ್ ಟು ಬಿ ಡನ್ ಅಂತ ಹೇಳ್ತಾರೆ. ಹಾಗಾಗಿ ಈ ವರ್ಕ್ ಅನ್ನೋದು ಎನರ್ಜಿಯಾಗೆ ಕನ್ವರ್ಟ್ ಆಗಿರುತ್ತೆ. ಲೈಕ್ ದಟ್ ವಿ ಕ್ಯಾನ್ ಸೇ ಲೆನ್ಸ್ ಲಾ ಈಸ್ ಬೇಸ್ಡ್ ಆನ್ ಕನ್ಸರ್ವೇಷನ್ ಆಫ್ ಎನರ್ಜಿ ಅಂತ ಕರಿತೀವಿ. ಗೊತ್ತಾಗಿದಲ್ವ ಹೇಗೆ ಮಾಡಬೇಕು ಅಂತ ಅಂದ್ಬಿಟ್ಟು? ಅರ್ಥ ಆಗ್ತಾಯಿದಾ? ಸೊ ಲೈಕ್ ದಟ್ ಯು ಕ್ಯಾನ್ ಥಿಂಕ್. ನೌ ಲೆಟ್ ಅಸ್ ಸಿ ಫ್ಯೂ ಪ್ರಾಬ್ಲಮ್ಸ್ ಬೇಸ್ಡ್ ಆನ್ ದಿಸ್ ಅಂತ ನೋಡೋಣ. ಓಕೆ, ಬಿಫೋರ್ ಗೋಯಿಂಗ್ ಟು ಸಿ ದ ಪ್ರಾಬ್ಲಮ್ಸ್, ಲೆಟ್ ಅಸ್ ಸಿ ವಾಟ್ ಈಸ್ ದ ಮೋಷನಲ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಅಂಡ್ ಫ್ಯಾರಡೇಸ್ ಲಾ. ಅಂದರೆ ವಾಟ್ ಈಸ್ ದ ಇ ಎಮ್ ಎಫ್, ಹೌ ಟು ಕ್ಯಾಲ್ಕುಲೇಟ್ ದ ಇ ಎಮ್ ಎಫ್ induced in a rod which is moved in a magnetic field. So ನೋಡಿ ಇಲ್ಲಿ ಏನಾಗುತ್ತೆ ಅಂತ ಅಂದ್ಬಿಟ್ಟು, let us consider a magnetic field. I will represent it in ಕ್ರಾಸ್ ಮಾರ್ಕ್ ಆಗಿ ರೆಪ್ರೆಸೆಂಟ್ ಮಾಡ್ತೀವಿ. ಕ್ರಾಸ್ ಮಾರ್ಕ್ ಏನು ಹೇಳುತ್ತೆ ನಿಮಗೆ ಅಂತಂದರೆ, ಇಟ್ ಸೇಸ್ ದ ಫೀಲ್ಡ್ ಈಸ್ ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನ್ ಆಫ್ ದ ಪೇಪರ್ ಆ್ಯಂಡ್ ಆ್ಯಕ್ಟಿಂಗ್ ಇನ್ ಟು ದ ಬೋರ್ಡ್ ಅಂತ ಅರ್ಥ ಮಾಡ್ಕೋಬೇಕು. ಇವಾಗ ನಾವಿಲ್ಲಿ ಒಂದು ರಾಡ್ನ ಕನ್ಸಿಡರ್ ಮಾಡೋಣ.
let us consider a rod which is moving with some velocity v, and let L be the length of the rod. Let L be the length of the rod, and B is the let us say breadth of the rod ಅಂತಲೇ ತಗೊಳ್ಳೋಣ. let be the breadth of the rod. ಸಪೋಸ್ ಇವಾಗ ಈ ರಾಡ್ನ ನಾನು I will move this rod through a small distance dx ಅಂತ ಕರೆಯೋಣ. dx ಡಿಸ್ಟೆನ್ಸ್ ನಾವು ಮೂವ್ ಮಾಡಿದ್ದಾಗ ಅವಾಗ ಈ ರಾಡ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಫ್ಲಕ್ಸ್ ಚೇಂಜ್ ಆಗುತ್ತೆ ಅಲ್ವಾ. ಸೊ ವಾಟ್ ಈಸ್ ದ ಚೇಂಜ್ ಇನ್ ಫ್ಲಕ್ಸ್ನ ಕ್ಯಾಲ್ಕುಲೇಟ್ ಮಾಡೋಣ. therefore see here, what is the change in flux linked to the rod, linked to the rod, linked to the rod. It is given by, let us say, d phi ಅಂತ ಕರೆಯೋಣ. d phi ಏನು ಬರುತ್ತೆ ನಿಮಗೆ ಇಲ್ಲಿ? ಏರಿಯಾ, ಫೀಲ್ಡ್ ಇಂಟು ಏರಿಯಾ. ಏರಿಯಾ ಅಂದರೆ ಡಿ ಎ ಅಂತ ತಗೊಳ್ಳೋಣ. ಇಟ್ಸ್ ನಥಿಂಗ್ ಬಟ್ ಬಿ ಇಂಟು ವಾಟ್ ಈಸ್ ದ ಏರಿಯಾ ಆಫ್ ದಿಸ್, ಏರಿಯಾ ಆಫ್ ದಿಸ್, ಏರಿಯಾ ಎಷ್ಟು ಕವರ್ ಮಾಡಿದೆ ಅಂತ ಹೇಳ್ತೀವಿ ನಾವಿಲ್ಲಿ ಅಂತಂದಾಗ ಇಟ್ ಈಸ್ ಈಕ್ವಲ್ಸ್ ಟು ಲೆಂತ್ ಇಂಟು ಬ್ರೆಡ್ತ್ ಅಂದರೆ ಡಿ ಎಕ್ಸ್ ಅಂತ ಬರೀಬಹುದು. ಲೆಂತ್ ಇಂಟು ಬ್ರೆಡ್ತ್ ಅಂತಂದರೆ ಡಿ ಎಕ್ಸ್ ಅಂತ ನಾವು ಬರೀಬಹುದು. ದರ್ ಈಸ್ ದ ಚೇಂಜ್ ಇನ್ ಮ್ಯಾಗ್ನೆಟಿಕ್ ಫ್ಲಕ್ಸ್. therefore by Faraday's law ಪ್ರಕಾರ ಏನಾಗತ್ತೆ ನೋಡಿ ಇಲ್ಲಿ, by Faraday's law EMF induced is equal to, ಆ ಮ್ಯಾಗ್ನಿಟ್ಯೂಡ್ ಮಾತ್ರ ತಗೊಳ್ಳೋಣ ಬೇಕಾದರೆ, d phi by dt ಅಂತ ಬರೀಬಹುದು. d phi by dt. what is this value here? what is d phi value here? b into L into dx by dt ಆಗುತ್ತೆ. what is dx by dt value here? nothing but velocity ಅಲ್ವಾ. therefore we can write EMF induced is equals to b into L into v ಅಂತ ಬರೀಬಹುದು. this is the motional EMF ಅಂತ ಕರಿತೀವಿ. motional EMF induced in a rod. ಯಾಕೆ ಅದನ್ನು ಮೋಷನಲ್ ಅಂತ ಕರೆದಿದ್ದೀವಿ ಅಂದರೆ, ಒಂದು ರಾಡ್ನ ನಾವು ಲೀನಿಯರಾಗಿ ಮೂವ್ ಮಾಡ್ತೀವಿ. ಯಾವಾಗ ಲೀನಿಯರಾಗಿ ಮೂವ್ ಮಾಡ್ತೀವೋ ಆವಾಗ ಆ ಒಂದು ಏನು ಇ ಎಮ್ ಎಫ್ ಇಂಡ್ಯೂಸ್ ಆಗಿರುತ್ತೋ ಅದನ್ನು ಮೋಷನಲ್ ಇ ಎಮ್ ಎಫ್ ಅಂತ ತಗೊಳ್ತೀವಿ. ಇ ಈಸ್ ಈಕ್ವಲ್ಸ್ ಟು ಬಿ ಎಲ್ ವಿ, ಈಕ್ವಲ್ ಬಿ ಎಲ್ ವಿ ಅಂತ ಹೇಳ್ಬೋದು. ನಾವು ಲೆಟ್ ಅಸ್ ಸಿ ವಾಟ್ ಈಸ್ ದ ಥಿಂಗ್ ಹಿಯರ್. therefore let us say ಈ ರಾಡ್ನ ನಾವು ಇದನ್ನು ಪಿ ಮತ್ತು ಇದನ್ನು ಕ್ಯೂ ಅಂತ ನಾವು ತಗೊಳ್ಳೋಣ. ಪಿ ಕ್ಯೂ ಅನ್ನೋದು ಒಂದು ರಾಡ್ ತಗೊಳ್ಳೋಣ. ನಾವು ಲೆಟ್ ಅಸ್ ಸಿ ಹಿಯರ್, ವಾಟ್ ಈಸ್ ದ ಇಂಡ್ಯೂಸ್ಡ್ ಕರೆಂಟ್? ಎಷ್ಟು ಕರೆಂಟ್ ಇಂಡ್ಯೂಸ್ ಆಗಿರ್ಬೋದು ಅಂತಂದರೆ ಐ ಈಸ್ ಈಕ್ವಲ್ಸ್ ಟು ಇ ಬೈ ಆರ್. ಆರ್ ಅಂದರೆ ಏನು ಅಂತಂದರೆ, ವೇರ್ ಆರ್ ಈಸ್ ದ ರೆಸಿಸ್ಟೆನ್ಸ್ ಆಫ್ ದ ರಾಡ್ ಅಂತ ಹೇಳೋಣ. ರೆಸಿಸ್ಟೆನ್ಸ್ ಆಫ್ ದ ರಾಡ್, ಆರ್ ಈಸ್ ದ ರೆಸಿಸ್ಟೆನ್ಸ್ ಆಫ್ ದ ರಾಡ್ ಅಂತ ಕರಿಬೋದು. therefore what is induced current? I is equals to E ಅಂದರೆ ಬಿ ಎಲ್ ವಿ ಬೈ ಆರ್ ಅಂತ ಬರೀಬಹುದು. ಬಿ ಅಂದ್ರೇನು? ಮ್ಯಾಗ್ನೆಟಿಕ್ ಫೀಲ್ಡ್. ಎಲ್ ಅಂದರೆ ಲೆಂತ್ ಆಫ್ ದ ರಾಡ್, ವಿ ಅಂದರೆ ವೆಲಾಸಿಟಿ ಆಫ್ ದ ರಾಡ್ ಅಂತ ಕರಿತೀವಿ. ಈಸ್ ದ ಇಂಡ್ಯೂಸ್ಡ್ ಕರೆಂಟ್. ನೋಡಿ, ಯಾವಾಗಾದರೆ ಈ ರಾಡಲ್ಲಿ ಕರೆಂಟ್ ಅನ್ನೋದು ಇಂಡ್ಯೂಸ್ ಆಗುತ್ತೋ ನಮ್ಗೆ ಅರ್ಥ ಮಾಡ್ಕೋಬೇಕು ಆ ರಾಡಲ್ಲಿ ಚಾರ್ಜ್ ಅನ್ನೋದು ಒನ್ ಎಂಡಿಂದ ಇನ್ನೊಂದು ಎಂಡ್ಗೆ ಫ್ಲೋ ಆಗುತ್ತೆ ಅಂತ ಅಂದ್ಬಿಟ್ಟು. therefore what is the induced charge ಅಂತ ಕೇಳ್ತಾರೆ ಕೆಲವು ಸರಿ ನಿಮಗೆ. induced charge, induced charge ಹೇಗೆ ಬರುತ್ತೆ ಅಂತ ನೋಡೋಣ. see here, we know that current I is equals to dq by dt ಅಂತ ಬರೀಬಹುದು. see here, therefore dq ನೋಡಿ ಇಲ್ಲಿ, dq is equals to
ಐ ಇಂಟು ಡಿ ಟಿ ಅಂತ ಬರಿಬೋದು. ಐ ಅಂದರೆ ಏನು ಬರಿಬೋದು ನೋಡಿ ಇಲ್ಲಿ ಮೇಲೆ, ಐ ಇಸ್ ಈಕ್ವಲ್ಸ್ ಟು ಇ ಬೈ ಆರ್. ಬಟ್ ಈ ಫ್ಯಾರಡೇಸ್ ಲಾ ಪ್ರಕಾರ ಈನ ಏನು ಬರಿಬೋದು ನಾವಿಲ್ಲಿ, 1/r ಇಂಟು ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಇ ಹಿಯರ್, d∅/dt ಇಂಟು ಡಿ ಟಿ ಅಂತ ಬರಿಬೋದು. ಇಲ್ಲೇನಾಗತ್ತೆ ನೋಡಿ, ಇಲ್ಲಿ dt will get cancel, therefore induced charge becomes equals to, therefore induced charge will become equals to 1/r into d∅ ಅಂತ ಬರಿಬಹುದು. ಇಂಡ್ಯೂಸ್ಡ್ ಚಾರ್ಜ್ ಗೊತ್ತಾಗಿದಲ್ವ ಹೇಳಿದ್ದು, dq is equals to 1/r into d∅, ಇಂಡ್ಯೂಸ್ಡ್ ಚಾರ್ಜ್. ನಾವು ಲಾಸ್ಟ್ ಕ್ಲಾಸಲ್ಲಿ ನಾವು ಓದಿದ್ದೀವಿ ಏನು ಅಂತಂದರೆ, ಯಾವಾಗಾದರೆ ಒಂದು ರಾಡ್ನ ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಇಕ್ತೀವೋ, ಇಲ್ಲ ಕಂಡಕ್ಟಿಂಗ್ ರಾಡ್ನ ಮ್ಯಾಗ್ನೆಟಿಕ್ ಫೀಲ್ಡನ್ನು ನಾವು ಪ್ಲೇಸ್ ಮಾಡ್ತೀವೋ, ಅದ್ರ ಮೇಲೆ ಮ್ಯಾಗ್ನೆಟಿಕ್ ಫೋರ್ಸ್ ಅನ್ನೋದು ಆ್ಯಕ್ಟ್ ಮಾಡ್ತಾ ಇರುತ್ತೆ. ಆ ಮ್ಯಾಗ್ನೆಟಿಕ್ ಫೋರ್ಸ್ ಎಷ್ಟಿರುತ್ತೆ ಅಂತ ನೋಡೋಣ. ವಾಟ್ ಈಸ್ ದ ಮ್ಯಾಗ್ನೆಟಿಕ್ ಫೋರ್ಸ್? What is the force acting on the rod? On a rod, F is equals to BI into L ಅಂತ ಬರೀಬಹುದು. BI into L. So what is this I value here? I ಅಂದರೆ ಏನು ಕಲ್ತಿದ್ದು ನಾವಿಲ್ಲಿ, B into L into V divided by R ಅಲ್ವಾ, ಇಂಟು L, ಕರೆಕ್ಟಾ? therefore ಸಿಂಪ್ಲಿಫೈ ಮಾಡಿ ಎಷ್ಟು ಬರುತ್ತೆ ನೋಡಿ ಇಲ್ಲಿ, F is equals to B square into L into L, L square into V divided by R. This is the magnetic force acting on a rod. ನಿಮಗೆ ನ್ಯೂಮರಿಕಲ್ಸ್ ಮಾಡಬೇಕಾದ್ರೆ ಎಲ್ಲ ಕ್ವಾಂಟಿಟೀಸ್ ನಿಮಗೆ ಕೊಟ್ಟಿರ್ತಾರೆ. ಸೊ ಯು ಕ್ಯಾನ್ ಈಸಿಲಿ ಕ್ಯಾಲ್ಕುಲೇಟ್ ಅಂತ ಹೇಳ್ತೀವಿ ನಾವು. ಅದೇ ರೀತಿ ವಾಟ್ ಈಸ್ ದ ಪವರ್? ಪವರ್ ಏನಾಗುತ್ತೆ ಅಂತ ನೋಡೋಣ. What is the power? P is equals to E into I. Induced power is equal to induced EMF into induced current ಅಂತ ಹೇಳ್ತೀವಿ ನಾವಿಲ್ಲಿ. Therefore P is equals to induced EMF is B into L into V. Induced current ಅಂದರೆ B into L into V divided by R ಆಗಿರುತ್ತೆ. Therefore induced power is equal to B square L square into V square divided by R. This is the induced power ಅಂತ ಹೇಳ್ತೀವಿ. induced power ಅರ್ಥ ಆಗ್ತದಲ್ವ ಹೇಳಿದ್ದು? ಸೊ B square L square into V square divided by R. Like that we can calculate what is the induced EMF, induced current, what is the force acting on the rod, and also what is the ಚಾರ್ಜ್ ಇಂಡ್ಯೂಸ್ಡ್ ಅಂಡ್ ಆಲ್ಸೋ ವಾಟ್ ಇಸ್ ದ ಇಂಡ್ಯೂಸ್ಡ್ ಪವರ್ ಅಂತ ಹೇಳ್ತೀವಿ. ಗೊತ್ತಾಗಿದಲ್ವ ಹೇಳಿದ್ದೇನು ಅಂತ, ಹೇಗೆ ಮಾಡ್ತೀವಿ ಅಂತ? ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದ್ಯಾಟ್. ನೋಟ್ ಡೌನ್ ದ ನೆಕ್ಸ್ಟ್ ಥಿಂಗ್. ವಾಟ್ ಈಸ್ ದ ರೊಟೇಷನಲ್ EMF ಅಂದರೆ ಏನು ನೋಡೋಣ. ಅಂದರೆ ಇಷ್ಟು ಮುಂಚೆ ನೋಡಿದ್ದು ಮೋಷನಲ್ EMF ಅಂದರೆ ಒಂದು ರಾಡ್ನ ಲೀನಿಯರಾಗಿ ಮೂವ್ ಮಾಡಿದ್ದಾಗ ಮಾತ್ರನೇ EMF ಬರುತ್ತಾ ಅಂತಂದರೆ ಇಲ್ಲ. ಆ ರಾಡ್ನ ನಾನು ರೊಟೇಟ್ ಮಾಡಿದ್ರೂ ಸಹ ನಿಮಗೆ ಅದರಲ್ಲಿ EMF ಅನ್ನೋದು ಇಂಡ್ಯೂಸ್ ಆಗುತ್ತೆ. ಅದನ್ನು ರೊಟೇಷನಲ್ EMF ಅಂತ ಕರಿತಾ ಇದ್ದೀವಿ. ವಿ ಕಾಲ್ ಇಟ್ ಆಸ್ ರೊಟೇಷನಲ್ EMF. ಸೊ ಸಿ ಹಿಯರ್ ಹೌ ಟು ಕ್ಯಾಲ್ಕುಲೇಟ್ ದಿಸ್ ರೊಟೇಷನಲ್ EMF. ಸೊ ಕನ್ಸಿಡರ್ ದ ಮ್ಯಾಗ್ನೆಟಿಕ್ ಫೀಲ್ಡ್. Consider the magnetic field, uniform magnetic field of intensity B ಅಂತ ಕರೆಯೋಣ. B is called uniform magnetic field intensity ಅಂತ ಕರಿತೀವಿ ನಾವು. ಇದರಲ್ಲಿ ನಾವು ಒಂದು ರಾಡ್ನ ಕನ್ಸಿಡರ್ ಮಾಡೋಣ. ಲೆಟ್ ಅಸ್ ಕನ್ಸಿಡರ್ ಎ ರಾಡ್ ಆಫ್ ಲೆಂತ್ L. ಲೆಟ್ ಒನ್ ಎಂಡ್ ಆಫ್ ದ ರಾಡ್ ಈಸ್ ಫಿಕ್ಸ್ಡ್ ಅಂತ ಕರೆಯೋಣ. ಒನ್ ಎಂಡ್ ಆಫ್ ದ ರಾಡ್ ಏನು ಮಾಡ್ತಾ ಇದ್ದೀವಿ ನಾವು? ಫಿಕ್ಸ್ ಮಾಡ್ತಾ ಇದ್ದೀವಿ. ಓಕೆನಾ? ನಾವು ಇಫ್ ದ ರಾಡ್ ಈಸ್ ರೊಟೇಟೆಡ್, ಓಕೆ, ವಿತ್ ಆ್ಯಂಗುಲಾರ್ ವೆಲಾಸಿಟಿ. ನೋಡಿ ಇಲ್ಲಿ
ಲೆಟ್ ಒಮೇಗಾ ಬಿ ದ ಆಂಗುಲಾರ್ ಸ್ಪೀಡ್ ಇಲ್ಲ ಆಂಗುಲಾರ್ ವೆಲಾಸಿಟಿ ಅಂತ ಕರೆಯೋಣ. ನಾವು ಆಫ್ಟರ್ ಟೈಮ್ dt seconds, after time dt seconds ಏನಾಗುತ್ತೆ ನೋಡಿ ಇಲ್ಲಿ, ಲೆಟ್ ದ ರಾಡ್ ಮೇಕ್ಸ್ ಅನ್ ಆಂಗಲ್ ಥೀಟಾ ಅಂತ ಕರೆಯೋಣ. ಲೆಟ್ ದ ರಾಡ್ ಮೇಕ್ಸ್ ಅನ್ ಆಂಗಲ್ ಥೀಟಾ ಅಂತ ಕರೆಯೋಣ. ಓಕೆನಾ? ದೇರ್ಫೋರ್ ಈ ಥೀಟಾ ಏನಾಗುತ್ತೆ ನೋಡಿ ಇಲ್ಲಿ, ವಾಟ್ ಈಸ್ ಥೀಟಾ ವ್ಯಾಲ್ಯೂ? ಯು ಕ್ಯಾನ್ ರೈಟ್, we can write theta is equals to omega into dt ಅಂತ ಬರೀಬಹುದು. omega into dt. Now let us see here, what is the first calculate, what is the change in flux? Change in magnetic flux. Change in magnetic flux d phi is equals to b into dA ಅಂತ ಬರೀಬಹುದು. b into dA. ಒಂದ್ಸರಿ ಅಬ್ಸರ್ವ್ ಮಾಡಿ ಇಲ್ಲಿ ಏನು ಬರುತ್ತೆ ಅಂತ. See here, if I say L is the length of the rod, if I say L is the length of the rod, what is the area? Area value ಏನಾಗುತ್ತೆ ಒಂದ್ಸರಿ ನೋಡಿ. You can write d phi is equals to b into half into base into height. height ಅಂತಂದರೆ ನಿಮ್ಗೆ ಏನು ಬರುತ್ತೆ, ಆರ್ಕ್. ಆರ್ಕ್ ಇಸ್ ಈಕ್ವಲ್ಸ್ ಟು ಎಲ್ ಇಂಟು ಥೀಟಾ ಅಂತ ಬರೀಬಹುದು. ದೇರ್ಫೋರ್ ಯು ಕ್ಯಾನ್ ರೈಟ್ ದಿಸ್ ಆ್ಯಸ್ ಡಿ ಫೈ ಈಸ್ ಈಕ್ವಲ್ ಟು ನೋಡಿ ಇಲ್ಲಿ ಹಾಫ್ ಬಿ ಎಲ್ ಸ್ಕ್ವಯರ್ ಇಂಟು ಥೀಟಾ. ದೇರ್ಫೋರ್ ಅಕಾರ್ಡಿಂಗ್ ಟು ಫ್ಯಾರಡೇಸ್ ಲಾ, ಫ್ಯಾರಡೇಸ್ ಲಾ ಪ್ರಕಾರ ಏನಾಗುತ್ತೆ ನೋಡಿ ಇಲ್ಲಿ, according to Faraday's law, EMF, magnitude of EMF is equals to d phi by dt ಅಂತ ಬರೀಬಹುದು. ಹಾಗಾಗಿ d by dt of, what is the phi value here? half b l square into theta ಆಗಿರುತ್ತೆ. ಈಗ ಚೆಕ್ ಮಾಡಿ ಇಲ್ಲಿ, half b l square into theta. Therefore we can write EMF induced is equals to half into b l square into d theta by dt ಅಂತ ಬರೀಬಹುದು. Therefore EMF induced is equals to half b l square into omega. d theta by dt is nothing but omega ಅಂತ ಬರೀಬಹುದು. That is the rotational EMF. It is called as rotational EMF. Suppose in case of disk, then induced EMF E ಅನ್ನೋದೇನಾಗತ್ತೆ ನೋಡಿ ಇಲ್ಲಿ, ಹಾಫ್ ಬಿ ಆರ್ ಸ್ಕ್ವೇರ್ ಇಂಟು ಒಮೆಗಾ ಆಗುತ್ತೆ. ಇಲ್ಲಿ ಎಲ್ ಇಸ್ ಈಕ್ವಲ್ ಟು ಆರ್, ದಟ್ ಈಸ್ ರೇಡಿಯಸ್ ಅಂತ ಹೇಳ್ತೀವಿ ನಾವು. ಇಟ್ ಈಸ್ ಅ ರೇಡಿಯಸ್ ಆಫ್ ದ ಡಿಸ್ಕ್. Like this we can write what is the rotational EMF. rotational EMF ಅಂತ ಕರೀಬಹುದು. Now let us see what is the next one. That is Fleming's right hand rule. ಏನಿದು ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ರೂಲ್ ಆಗಬೇಕು ನಮಗೆ ಅಂತಂದಾಗ ನೋಡಿ, ಫ್ಯಾರಡೇ ಸೆಕೆಂಡ್ ಲಾ ಓದಿದ್ದೀವಿ. ಏನು ಅಂತಂದರೆ ಅದು ಹೇಳುತ್ತೆ ನಿಮಗೆ ವಾಟ್ ಈಸ್ ದ ಡೈರೆಕ್ಷನ್ ಆಫ್ ಇಂಡ್ಯೂಸ್ಡ್ ಎಮ್ ಎಫ್ ಅಂತ. ಆ ಡೈರೆಕ್ಷನ್ ಹೇಗಿರುತ್ತೆ, ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡ್ಬೋದು ಅಂತಂದರೆ ಬೈ ಯೂಸಿಂಗ್ ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ರೂಲ್. ಏನು ಹೇಳುತ್ತಿದ್ದು ಅಂತಂದರೆ, ಇಫ್ ಯು ಸ್ಟ್ರೆಚ್ ದ ಫಸ್ಟ್ 3 fingers of the right hand mutually perpendicular to each other in such a way that 4 finger indicate the direction of magnetic field. ಈ 4 finger ಏನು ಕೊಡುತ್ತೆ ನಿಮಗೆ, magnetic field direction ನ ಇಂಡಿಕೇಟ್ ಮಾಡುತ್ತೆ. thumb indicate the motion of the conductor, then the middle finger will give the direction of induced EMF ಅಂತ ಹೇಳ್ತಾರೆ.
ಅಂದರೆ ಇನ್ನೊಂದು ಸರಿ ಹೇಳ್ತಾ ಇದ್ದೀನಿ ನೋಡಿ, ಯಾವಾಗಾದರೆ ನಾವು ರೈಟ್ ಹ್ಯಾಂಡ್ ಬಲಗೈ ನಿಮಗೆ ಫಸ್ಟ್ 3 ಫಿಂಗರ್ಸ್ ನೀವು ಸ್ಟ್ರೆಚ್ ಮಾಡ್ತೀವೋ ಪರ್ಪೆಂಡಿಕ್ಯುಲರ್ ಇರಬೇಕು ನೋಡಿ, ಪರ್ಪೆಂಡಿಕ್ಯುಲರ್ ಇರಬೇಕು ಇಟ್ಟಾಗ ಈ 4 ಫಿಂಗರ್ ಅನ್ನೋದು ಮ್ಯಾಗ್ನೆಟಿಕ್ ಫೀಲ್ಡ್ ಕಡೆ ಇದ್ದಾಗ, ಥಂಬ್ ಅನ್ನೋದು ಮೋಷನ್ ಆಫ್ ದ ಕಂಡಕ್ಟಾರಲ್ಲಿದ್ದಾಗ ಈ ಮಿಡಿಲ್ ಫಿಂಗರ್ ಅನ್ನೋದು ನಿಮಗೆ ಇ ಎಮ್ ಎಫ್ ಇಂಡ್ಯೂಸ್ ಆಗೋತಕ್ಕಂಥ ಡೈರೆಕ್ಷನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳ್ತಾರೆ. ಸೊ ದಟ್ ಈಸ್ ದ ಥಿಂಗ್. ನಾವು ಫಸ್ಟ್ ಆಫ್ ಆಲ್ ಸಿ ಹಿಯರ್, let us say this is the thumb. Thumb ಅನ್ನು ನಾವು ತಗೊಂಡಿದ್ದಾಗ thumb indicates what? Motion of the conductor. Motion of a conductor. ಇದು ನಿಮಗೆ 4 ಫಿಂಗರ್ ಅಂತ ತಗೊಳ್ಳೋಣ. See here, this will become the 4 finger. ಫೋರ್ ಫಿಂಗರ್ ಅಂತ ತಗೊಂಡ್ರೆ ಇದು ನಿಮ್ಗೆ ಏನು ಬರುತ್ತೆ, ನಿಮಗೆ 4 ಫಿಂಗರ್ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ನ ಇಂಡಿಕೇಟ್ ಮಾಡುತ್ತೆ. ದೆನ್ ದಿಸ್ ವಿಲ್ ಗಿವ್ ದ ಮಿಡಿಲ್ ಫಿಂಗರ್. ಇದೇನಿರುತ್ತೆ ನಿಮಗೆ ಇಂಡ್ಯೂಸ್ಡ್ ಇ ಎಮ್ ಎಫ್ ಬಗ್ಗೆ ಮಾತಾಡುತ್ತೆ. ಇಂಡ್ಯೂಸ್ಡ್ ಇ ಎಮ್ ಎಫ್ ಫಾರ್ ಎಕ್ಸಾಂಪಲ್ ನೋಡೋಣ, ನಿಮಗೆ ಗೊತ್ತಾಗುತ್ತೆ ಇದ್ರ ಮೇಲೆ. ನೋಡಿ, ಇಷ್ಟು ಮುಂಚೆ ಒಂದು ಡಯಾಗ್ರಾಮ್ ನಾವು ಹಾಕಿದ್ದೀವಿ. ಮ್ಯಾಗ್ನೆಟಿಕ್ ಫೀಲ್ಡ್ ನಾವು ಕನ್ಸಿಡರ್ ಮಾಡಿದ್ದಾಗ, ಕನ್ಸಿಡರ್ ಎ ಮ್ಯಾಗ್ನೆಟಿಕ್ ಫೀಲ್ಡ್, ಇದರಲ್ಲಿ ನಾವು ಒಂದು ರಾಡ್ನ ಕನ್ಸಿಡರ್ ಮಾಡಿದ್ದೀವಿ. ಲೆಟ್ ಅಸ್ ಕನ್ಸಿಡರ್ ಎ ರಾಡ್ ಪಿ ಕ್ಯೂ ಅಂತ ಕರೆಯೋಣ. ಓಕೆ, ಈ ರಾಡ್ ಅನ್ನೋದು ವಿ ವೆಲಾಸಿಟಿಯಲ್ಲಿ ಮೂವ್ ಆಗ್ತಾ ಇದೆ. ಆವಾಗ ಈ ರಾಡಲ್ಲಿ ಇ ಎಮ್ ಎಫ್ ಅನ್ನೋದು ಹೇಗೆ ಇಂಡ್ಯೂಸ್ ಆಗಿರುತ್ತೆ ಅಷ್ಟೇ ಅಲ್ಲ, ಯಾವ ಎಂಡ್ ಪಾಸಿಟಿವ್ ಆಗಿರುತ್ತೆ, ಯಾವ ಎಂಡ್ ನೆಗೆಟಿವ್ ಆಗಿರುತ್ತೆ ಅಂತಲೂ ಕೇಳ್ತಾರೆ. ಸೊ ಸಿ ಹಿಯರ್, ಅದನ್ನು ಹೇಗೆ ಅಪ್ಲೈ ಮಾಡ್ಬೋದು, ಹೇಗೆ ಫೈಂಡ್ ಔಟ್ ಮಾಡ್ಬೋದು ಅಂತ ನೋಡಿ. ಸ್ಟ್ರೆಚ್ ದ ಫಸ್ಟ್ 3 ಫಿಂಗರ್ಸ್ ಮ್ಯೂಚುಲಿ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. ನೋಡಿ ಇಲ್ಲಿ ಫಸ್ಟ್ ಈ ಫಿಂಗರ್ ಏನಿದೆ 4 ಫಿಂಗರ್ ಯಾವತ್ತೇ ಆಗಲಿ ನೀವು ಡೈರೆಕ್ಷನ್ ಆಫ್ ಫೀಲ್ಡ್ಗೆ ಪ್ಲೇಸ್ ಮಾಡಬೇಕು. ನಾವು 4 ಫಿಂಗರ್ನ ನಾವು ಡೈರೆಕ್ಷನ್ ಆಫ್ ಫೀಲ್ಡ್ಗೆ ಪ್ಲೇಸ್ ಮಾಡಬೇಕು. ಥಂಬ್ ಅನ್ನೋದು ಯಾವ ಕಡೆ ಬರಬೇಕು ನಿಮಗೆ ಅಂತಂದರೆ ಮೋಷನ್ ಆಫ್ ದ ಕಂಡಕ್ಟಾರ್ ಕಡೆಗೆ ಇರಬೇಕಂದ್ರೆ ನೋಡಿ, ಚೆನ್ನಾಗಿ ಅಬ್ಸರ್ವ್ ಮಾಡಿ. ಫಸ್ಟ್ ನಾನು 4 ಫಿಂಗರ್ನ ಫೀಲ್ಡ್ ಕಡೆಗೆ ಇಡ್ತಾ ಇದ್ದೀನಿ, ಆಮೇಲೆ ಥಂಬ್ನ ನಾನು ಮೋಷನ್ ಆಫ್ ದ ಕಂಡಕ್ಟಾರ್ ಕಡೆಗೆ ರೊಟೇಟ್ ಮಾಡ್ತೀನಿ. ಆವಾಗ ನಿಮಗೆ ಮಿಡಿಲ್ ಫಿಂಗರ್ ಇಂಡಿಕೇಟ್ ವಾಟ್? ಡೈರೆಕ್ಷನ್ ಆಫ್ ಇಂಡ್ಯೂಸ್ಡ್ ಇ ಎಮ್ ಎಫ್ ಅಂತ ಹೇಳ್ತಾರೆ. ಡೈರೆಕ್ಷನ್ ಆಫ್ ಇಂಡ್ಯೂಸ್ಡ್ ಇ ಎಮ್ ಎಫ್ ಅಂತಂದರೆ ಇ ಎಮ್ ಎಫ್ ಅನ್ನೋದು ಇಂಡ್ಯೂಸ್ ಆಗಿರುತ್ತೆ ಇಲ್ಲಿಂದ ಇಲ್ಲಿಗೆ, ಕ್ಯೂ ಇಂದ ಪಿಗೆ, ಗೊತ್ತಾಯ್ತಾ? ಆದರೆ ಪಿ ಅನ್ನೋದು ನಿಮಗೆ ಇ ಎಮ್ ಎಫ್ ಇಂಡ್ಯೂಸ್ಡ್ ಫ್ರಮ್ ಪಿ ಟು ಕ್ಯೂ. ಸಾರಿ, ಪಿ ಟು ಕ್ಯೂ ಅಲ್ಲ, ಕ್ಯೂ ಟು ಪಿ. ಕ್ಯೂ ಇಂದ ಪಿಗೆ ಇಂಡ್ಯೂಸ್ ಆಗಿರುತ್ತೆ, ಕ್ಯೂ ಟು ಪಿ. ಪಿ ಈಸ್ ಅಟ್ ಹೈ ಪೊಟೆನ್ಷಿಯಲ್, P is at high potential and Q is at low potential ಅಂತ ಹೇಳ್ತೀವಿ. Q is at low potential. ಗೊತ್ತದಲ್ವಾ? P ಅನ್ನೋದು ಯಾವಾಗಲೂ ಹೈ ಪೊಟೆನ್ಷಿಯಲ್ ಇರುತ್ತೆ, Q ಅನ್ನೋದು ಲೋ ಪೊಟೆನ್ಷಿಯಲ್ ಇರುತ್ತೆ. ಯಾಕೆ ಅಂತಂದರೆ ಇ ಎಮ್ ಎಫ್ ಇಂಡ್ಯೂಸ್ ಅನ್ನೋದು ಆಪೋಸಿಟ್ ಡೈರೆಕ್ಷನಲ್ಲಿ ಇಂಡ್ಯೂಸ್ ಆಗುತ್ತೆ. ಅಪೋಸ್ ಇಸ್ ದ ಮೋಷನ್ ಆಫ್ ದ ರಾಡ್. ಹಾಗಾಗಿ ದಿಸ್ ಇಸ್ ದ ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಅರ್ಥದಲ್ಲಿ ಹೇಳಿದ್ದೇನಂತ, ಯಾವಾಗಾದ್ರೂ ನಾವು ಫಸ್ಟ್ 3 ಫಿಂಗರ್ಸ್ನ ಪರ್ಪೆಂಡಿಕ್ಯುಲರ್ ಸ್ಟ್ರೆಚ್ ಮಾಡಿ 4 ಫಿಂಗರ್ನ ಡೈರೆಕ್ಷನ್ ಆಫ್ ಫೀಲ್ಡ್ ಕಡೆಗೆ ಇಟ್ಟು ದ ಕಂಡಕ್ಟಾರ್ನ ಥಂಬ್ ಅನ್ನೋದು ಕಂಡಕ್ಟರ್ ಮೋಷನ್ ಕಡೆ ಇಟ್ಟಾಗ ನಿಮಗೆ ಮಿಡಿಲ್ ಫಿಂಗರ್ ಅನ್ನೋದು ಇಂಡ್ಯೂಸ್ಡ್ ಇ ಎಮ್ ಎಫ್ ಅನ್ನೋದು ಕೊಡುತ್ತೆ. ಇಂಡ್ಯೂಸ್ಡ್ ಇ ಎಮ್ ಎಫ್ ಈ ಒಂದು ಎಕ್ಸಾಂಪಲಲ್ಲಿ ಕ್ಯೂ ಇಂದ ಪಿಗೆ ಇರುತ್ತೆ, ಆದರೆ ಪಿ ಅನ್ನೋದು ಹೈ ಪೊಟೆನ್ಷಿಯಲ್ ಇರುತ್ತೆ. ಕ್ಯೂ ಅನ್ನೋದು ನಿಮಗೆ P is at ಪಾಸಿಟಿವ್ ಪೊಟೆನ್ಷಿಯಲ್, Q is at ನೆಗೆಟಿವ್ ಪೊಟೆನ್ಷಿಯಲ್ ಅಂತ ಕರಿತೀವಿ.
Like that, we have to understand application of Fleming's right hand rule. ಗೊತ್ತಾಗಿದಲ್ವ ಹೇಳಿದ್ದು? ಸೊ ನಾವು let us see. ನೋಡಿ ಪ್ರಾಬ್ಲಮ್ ನೋಡೋಣ. A magnetic field of flux density 10 Tesla acts normally to the coil of 50 turns having 100 centimeter square area ಅಂತ ಹೇಳಿದ್ದಾರೆ. Find EMF induced if the coil is removed from the magnetic field in 0.15 seconds. ನೋಡಿ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ಒಬ್ಸರ್ವ್ ಮಾಡಿ. ಮ್ಯಾಗ್ನೆಟಿಕ್ ಫ್ಲಕ್ಸ್ ಡೆನ್ಸಿಟಿ ಕೊಟ್ಟಿದ್ದಾರೆ ನಿಮಗೆ, ನಾರ್ಮಲಿ ಟು ದ ಕಾಯಿಲ್ ಅಂತ ಹೇಳ್ತಾರೆ. ನೋಡಿ ಸಿ ಹಿಯರ್, ನಿಮಗೆ ಈ ರೀತಿ ನಿಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ. ಇನಿಷಿಯಲಿ ಕಾಯಿಲ್ ಅನ್ನೋದು ಈ ರೀತಿ ಪ್ಲೇಸ್ ಮಾಡಿದ್ದಾರೆ. ಸೊ ದಟ್ ಏರಿಯಾ ಮತ್ತು ಮ್ಯಾಗ್ನೆಟಿಕ್ ಫೀಲ್ಡ್ ಎರಡು ಒಂದೇ ಡೈರೆಕ್ಷನ್ ಇದೆ. ಹಾಗಾಗಿ ವಾಟ್ ಈಸ್ ದ ಇನಿಷಿಯಲ್ ಮ್ಯಾಗ್ನೆಟಿಕ್ ಫ್ಲಕ್ಸ್? ಇಲ್ಲಿ ಇನಿಷಿಯಲ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಏನಾಗುತ್ತೆ ನೋಡಿ ಇಲ್ಲಿ. ಸೊ ಎನ್ ಇಂಟು ಬಿ ಇಂಟು ಎ ಅಂತ ಬರೀಬಹುದು. ವಾಟ್ ಈಸ್ ದ ನಂಬರ್ ಆಫ್ ಟರ್ನ್ಸ್ ಹಿಯರ್? ಇಟ್ ಈಸ್ 50. ವಾಟ್ ಈಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಇಂಟೆನ್ಸಿಟಿ? ದೇ ಹ್ಯಾವ್ ಗಿವೆನ್ 10 ಅಂತ ಕೊಟ್ಟಿದ್ದಾನೆ. ವಾಟ್ ಈಸ್ ದ ಏರಿಯಾ? ದೇ ಹ್ಯಾವ್ ಗಿವೆನ್ 100 ಸೆಂಟಿಮೀಟರ್ ಸ್ಕ್ವೇರ್. ಸೊ 10 to the power of -4 ಮೀಟರ್ ಸ್ಕ್ವೇರ್ ಅಂತ ಬರೀಬಹುದು. therefore ಸಿಂಪ್ಲಿಫೈ ಮಾಡಿ ಇಲ್ಲಿ ಎಷ್ಟು ಬರುತ್ತೆ ಅಂತ. ಇನಿಷಿಯಲ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಇಸ್ ಈಕ್ವಲ್ ಟು ನೋಡಿ 5 ಇಂಟು 10⁴. ಇಲ್ಲಿ 10⁴ ಕ್ಯಾನ್ಸಲ್ ಆದರೆ ನಿಮಗೆ 5 ವೆಬರ್ ಅಂತ ಬರುತ್ತೆ. ಸೊ ವಾಟ್ ಈಸ್ ದ ಫೈನಲ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಹಿಯರ್? ಫೈನಲ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಏನಂತ ಹೇಳಿ ನೋಡಿ, ಕಾಯಿಲ್ ಈಸ್ ರಿಮೂವ್ಡ್ ಅಂತ ಹೇಳ್ತಾರೆ. ಯಾವಾಗಾದರೆ ಕಾಯಿಲ್ ಅನ್ನೋದು ಫೀಲ್ಡಿಂದ ರಿಮೂವ್ ಮಾಡ್ತೀವೋ ಆವಾಗ ಅದರಲ್ಲಿ ಫ್ಲಕ್ಸ್ ಅನ್ನೋದೇ ಇರಲ್ಲ. ಹಾಗಾಗಿ ಫೈನಲ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ವಿಲ್ ಬಿಕಮ್ ಈಕ್ವಲ್ ಟು 0 ಅಂತ ಬರೀಬಹುದು. therefore we can write, ಅಬ್ಸರ್ವ್ ಮಾಡಿ, ವಾಟ್ ಈಸ್ ದ ಇಂಡ್ಯೂಸ್ಡ್ EMF? ಟೈಮ್ ಕೊಟ್ಟಿದ್ದಾರೆ ನಿಮಗೆ dt 0.15 ಸೆಕೆಂಡ್ಸ್ ಅಂತ ಅಂದ್ಬಿಟ್ಟು. therefore we can write ಏನು ಬರೀಬಹುದು ನೋಡಿ ಇಲ್ಲಿ, EMF induced is equals to minus d∅ by dt ಅಂತ ಬರೀಬಹುದು. minus d∅ by dt. We can write this value as minus of, so here final flux minus initial flux divided by dt ಅಂತ ಬರೀಬಹುದು. So it is equal to minus of 0 minus 5 divided by ಟೈಮ್ ಎಷ್ಟು ಕೊಟ್ಟಿದ್ದಾರೆ ನಿಮಗೆ? 0.15 ಅಂತ ಕೊಟ್ಟಿದ್ದಾರೆ, ವಿಚ್ ಈಸ್ ಈಕ್ವಲ್ ಟು 5 ಡಿವೈಡ್ ಬೈ 0.15. 5 ಡಿವೈಡ್ ಬೈ 0.15. ಸೊ ಇದನ್ನು ಸಿಂಪ್ಲಿಫೈ ಮಾಡಿ ಎಷ್ಟು ಬರುತ್ತೆ ಅಂತ ನೀವೇ ಹೇಳಿ. EMF induced will become equal to, we can write this value as, ಸಿಂಪ್ಲಿಫೈ ಮಾಡಿ 5 ಡಿವೈಡ್ ಬೈ 0.15 ಸಿಂಪ್ಲಿಫೈ ಮಾಡಿದ್ದಾಗ ಯು ವಿಲ್ ಗೆಟ್ ನಿಯರ್ಲಿ, ಇಲ್ಲ 500/15 ಅಂತ ತಗೊಳ್ಳಿ. ಸಿಂಪ್ಲಿಫೈ ಮಾಡಿದಾಗ ಯು ವಿಲ್ ಗೆಟ್ ದ ಆನ್ಸರ್ ಆಸ್ 33.33 ವೋಲ್ಟ್ ಅಂತ ಬರುತ್ತೆ. EMF induced 33.33 ವೋಲ್ಟ್. ಗೊತ್ತಾಗಿದಲ್ವಾ? So let us see the next question. Next question ನೋಡಿ, a square loop of side 10 cm and resistance 0.5 ohm is placed vertically in the east west plane ಅಂತ ಹೇಳ್ತಾ ಇದ್ದಾರೆ. ಒಂದು ಸ್ಕ್ವೇರ್ ಲೂಪ್ ತಗೊಂಡಿದ್ದಾರೆ, ಅದನ್ನು ಈಸ್ಟ್ ವೆಸ್ಟ್ ಪ್ಲೇನ್ ಜನರಲ್ ಆಗಿ ನಾವು ದಿಸ್ ಈಸ್ ದ ಈಸ್ಟ್, ದಿಸ್ ಈಸ್ ದ ವೆಸ್ಟ್, ನಾರ್ತ್ ಸೌತ್ ಅಂತ ತಗೊಳ್ತೀವಿ ನಾವು. ಗೊತ್ತಾಯ್ತಲ್ಲ? ಈ ಈಸ್ಟ್ ವೆಸ್ಟ್ ಪ್ಲೇನಲ್ಲಿ ಒಂದು ಸ್ಕ್ವೇರ್ ಲೂಪ್ನ ಕನ್ಸಿಡರ್ ಮಾಡಿದ್ದಾರೆ, ಈ ರೀತಿ ಪ್ಲೇಸ್ ಮಾಡಿದ್ದಾರೆ. ವರ್ಟಿಕಲಿ, ಇಟ್ ಈಸ್ ಪ್ಲೇಸ್ಡ್ ವರ್ಟಿಕಲಿ ಅಂತ ಹೇಳ್ತಾ ಇದ್ದಾರೆ. ಎ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಆಫ್ 0.10 ಟೆಸ್ಲಾ ಈ ಸೆಟಪ್ ಅಕ್ರಾಸ್ ದ ಪ್ಲೇನ್ ಇನ್ ನಾರ್ತ್ ಈಸ್ಟ್ ಡೈರೆಕ್ಷನ್ ಅಂತ ಹೇಳ್ತಾರೆ. ನಾರ್ತ್ ಈಸ್ಟ್ ಡೈರೆಕ್ಷನ್ ಅಂದರೆ ಯಾವ್ದು ಬರುತ್ತೆ ಹೇಳಿ? ಇಲ್ಲಿ ಲೈಕ್ ದಿಸ್ ಈಸ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಹೇಳ್ತಾರೆ. ಸೊ ನಾರ್ತ್ ಈಸ್ಟ್ ಅಂತ ತಗೊಂಡಿದ್ದಾಗ ನಿಮಗೆ ಆ್ಯಂಗಲ್ ಬಿಟ್ವೀನ್ ಏರಿಯಾ ವೆಕ್ಟಾರ್, ದಿಸ್ ವಿಲ್ ಬಿ ದ ಏರಿಯಾ ವೆಕ್ಟಾರ್ ಆ್ಯಂಡ್ ದಿಸ್ ಈಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ವೆಕ್ಟಾರ್. ಸೊ ಇವೆರಡರ ಮಧ್ಯದಲ್ಲಿ ಆ್ಯಂಗಲ್ ಅನ್ನೋದು ನಿಮಗೆ ಎಷ್ಟಾಗಿರುತ್ತೆ? 45 ಡಿಗ್ರಿ ಆಗಿರುತ್ತೆ. ದಿಸ್ ವಿಲ್ ಬಿಕಮ್ ಈಕ್ವಲ್ ಟು 45 ಡಿಗ್ರಿ. therefore they are asking the magnetic field is decreased to 0
in 0.70 seconds at a steady rate. Determine the magnitudes of induced EMF and current during this interval anta ಹೇಳ್ತಾ during this interval. So how can we solve this? ಹೇಗೆ ಸಾಲ್ವ್ ಮಾಡೋದು ಅಂತ ನೋಡಿ. ವಾಟ್ ಇಸ್ ಸೈಡ್ ದೇ ಹ್ಯಾವ್ ಗಿವೆನ್? ಸೈಡ್ ಅನ್ನೋದು ಎ ಅಂತ ಇಂಡಿಕೇಟ್ ಮಾಡಿಕೊಂಡ್ರೆ ನಿಮಗೆ 10 ಸೆಂಟಿಮೀಟರ್ ಬರುತ್ತೆ. ಸೊ ಏರಿಯಾ ಅನ್ನೋದು ಏನಾಗುತ್ತೆ ನೋಡಿ, ಇಲ್ಲಿ ಎ ಸ್ಕ್ವೇರ್ ಆಗುತ್ತೆ. ಸೊ 10 ಇಂಟು 10⁻² ಹೋಲ್ ಸ್ಕ್ವೇರ್ ಅಂತ ತಗೊಂಡ್ರೆ ಯು ವಿಲ್ ಗೆಟ್ ದ ಆನ್ಸರ್ ಆಸ್ 10⁻² ಮೀಟರ್ ಸ್ಕ್ವೇರ್ ಅಂತ ಬರುತ್ತೆ ಏರಿಯಾ ಅನ್ನೋದು. ಸೊ ವಾಟ್ ಇಸ್ ದ ರೆಸಿಸ್ಟೆನ್ಸ್ ಎಷ್ಟು ಕೊಟ್ಟಿದ್ದಾರೆ ನೋಡಿ ನಿಮಗೆ. ರೆಸಿಸ್ಟೆನ್ಸ್ ಕ್ಯಾಪಿಟಲ್ ಆರ್ ಈಸ್ ಈಕ್ವಲ್ ಟು 0.5 ಓಮ್ ಅಂತ ಕೊಟ್ಟಿದ್ದಾರೆ. ಸೊ ವಾಟ್ ಇಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ದೇ ಹ್ಯಾವ್ ಗಿವೆನ್? ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಈಕ್ವಲ್ ಟು 0.10 ಟೆಸ್ಲಾ ಅಂತ ಕೊಟ್ಟಿದ್ದಾರೆ. ವಾಟ್ ಈಸ್ ದ ಟೀಟಾ? ಟೀಟಾ ಈಸ್ ಈಕ್ವಲ್ ಟು 45 ಡಿಗ್ರಿ ಅಂತ ಮೆನ್ಷನ್ ಮಾಡಿದ್ದಾರೆ ಸೆಂಟೆನ್ಸಸ್ ಅಲ್ಲಿ. ದೇರ್ಫೋರ್ ಫಸ್ಟ್ ಕ್ವಶನ್ ಏನು ಬರೀಬೋದು ನೋಡಿ, ಇಲ್ಲಿ ವಿ ಕ್ಯಾನ್ ರೈಟ್ ಇಂಡ್ಯೂಸ್ಡ್ EMF. ಇಂಡ್ಯೂಸ್ಡ್ EMF E. ಫಸ್ಟ್ ನಾವು ಅದನ್ನು ಡಿಕ್ರೀಸ್ ಟು 0 ಅಂತ ಹೇಳ್ತಾ ಇದ್ದಾರೆ. ಮ್ಯಾಗ್ನೆಟಿಕ್ ಫೀಲ್ಡ್ ಯಾವಾಗ 0 ಆಗುತ್ತೆ, ಫ್ಲಕ್ಸ್ ಅನ್ನೋದು 0 ಆಗುತ್ತೆ. ದೇರ್ಫೋರ್ ಕ್ಯಾಲ್ಕುಲೇಟ್ ವಾಟ್ ಈಸ್ ದ ಇನಿಷಿಯಲ್ ಫ್ಲಕ್ಸ್. ಇನಿಷಿಯಲ್ ಫ್ಲಕ್ಸ್ ಇಸ್ ಈಕ್ವಲ್ ಟು BA cos theta. BA cos theta. ನಂಬರ್ ಆಫ್ ಟರ್ನ್ಸ್ ನಿಮಗೆ, ನಂಬರ್ ಆಫ್ ಟರ್ನ್ಸ್ ಎಷ್ಟು ಕೊಡ್ತಾರೆ ನಿಮಗೆ? ಓನ್ಲಿ 1 ಟರ್ನ್. ವಿ ಕ್ಯಾನ್ ಟೇಕ್ 1 ಟರ್ನ್ ಓನ್ಲಿ. ನಾವು ಸಬ್ಸ್ಟಿಟ್ಯೂಟ್ ಆಲ್ ದ ವ್ಯಾಲ್ಯೂಸ್ ಹಿಯರ್. ಬಿ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ ನಿಮಗೆ? ಬಿ ವ್ಯಾಲ್ಯೂ ಈಸ್ 0.1 ಅಂತ ಕೊಟ್ಟಿದ್ದಾರೆ. ಏರಿಯಾ ಬಿಕಮ್ಸ್ ಈಕ್ವಲ್ಸ್ ಟು 10⁻² ಅಂತ ಬಂದಿದ್ದೀವಿ. ಕಾಸ್ 45 ಅಂತ ಹೇಳ್ತಾರೆ. ಕಾಸ್ 45. ಸೊ ಇದನ್ನು ಸಿಂಪ್ಲಿಫೈ ಮಾಡಿದಾಗ ನಿಮ್ಗೆ ಎಷ್ಟು ಬರುತ್ತೆ ಅಂತ ಚೆಕ್ ಮಾಡಿ. 0.1 ಇಂಟು 10⁻² ಇಂಟು ಕಾಸ್ 45 ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ ನಿಮ್ಗೆ ಇಲ್ಲಿ? 1/√2 ಅಂತ ಬರುತ್ತೆ, ವಿಚ್ ಈಸ್ ಈಕ್ವಲ್ ಟು 10⁻³ ಡಿವೈಡ್ ಬೈ √2 ವೆಬರ್ ಅಂತ ಕರಿತೀವಿ. ಸೊ ವಾಟ್ ಈಸ್ ದ ಫೈನಲ್ ಫ್ಲಕ್ಸ್? ಫೈನಲ್ ಫ್ಲಕ್ಸ್ ಬಿ ಅನ್ನೋದು 0 ಆಗ್ತಾ ಇರೋದ್ರಿಂದ ಫೈನಲ್ ಫ್ಲಕ್ಸ್ ವಿಲ್ ಬಿಕಮ್ ಈಕ್ವಲ್ ಟು 0 ಅಂತ ಕರಿತೀವಿ. Therefore induced EMF E is equals to d∅dt ಅಂತ ಬರೀಬಹುದು. ಮೈನಸ್ ಸೈನ್ ಹಾಕಿದ್ದಾಗ ಮೈನಸ್ ಆಫ್ ಫೈನಲ್ ಫ್ಲಕ್ಸ್ ಮೈನಸ್ ಇನಿಷಿಯಲ್ ಫ್ಲಕ್ಸ್ ಡಿವೈಡ್ ಬೈ ಟೈಮ್ ಅಂತ ಬರೀಬಹುದು. Therefore ನೋಡಿ ಇಲ್ಲಿ E is equal to minus, what is the final flux here? It is 0 minus initial flux is 10⁻³ by √2 ಅಂತ ಹೇಳ್ಬೋದು, ಡಿವೈಡ್ ಬೈ what is the dt? ಟೈಮ್ ಎಷ್ಟು ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ಟೈಮ್ is equal to 0.7 ಅಂತ ಕೊಟ್ಟಿದ್ದಾರೆ. 0.7 which is nothing but ನೋಡಿ 0 ಮೈನಸ್ ಅಂತಂದರೆ ಪ್ಲಸ್, ಮೈನಸ್ ಮೈನಸ್ ಪ್ಲಸ್ ಆಗುತ್ತೆ. 10⁻³ ಡಿವೈಡ್ ಬೈ √2 ಹೋಲ್ ಡಿವೈಡ್ ಬೈ ನೋಡಿ ಅರ್ಥ ಮಾಡ್ಕೊಳ್ಳಿ. 0.7 ವ್ಯಾಲ್ಯೂ ಅಂತಂದರೆ 1/√2 ಅಂತ ಡೈರೆಕ್ಟಾಗಿ ಹಾಕ್ಬೋದು. 1/√2 ಕ್ಯಾನ್ಸಲ್ ಆದರೆ ನಿಮಗೆ ಯು ವಿಲ್ ಗೆಟ್ ದ ಆನ್ಸರ್ ಆ್ಯಸ್ 10⁻³ ವೋಲ್ಟ್ ಅಂತ ಬರುತ್ತೆ. 10⁻³ ವೋಲ್ಟ್. ದಟ್ ಈಸ್ ದ EMF induced. EMF induced 10⁻³ ಅಂತಾದರೂ ಬರೀರಿ, ಇಲ್ಲ ಅಂತಂದರೆ ಮಿಲ್ಲಿ ವೋಲ್ಟ್ ಅಂತಾದರೂ ಬರೀರಿ. EMF induced ಈಸ್ ಈಕ್ವಲ್ಸ್ ಟು 1 milli volt. ಅರ್ಥ ಆಯ್ತಲ್ವ ಹೇಗೆ ಸಾಲ್ವ್ ಮಾಡಬೇಕು ಅಂತ ಅಂದ್ಬಿಟ್ಟು. ಅದೇ ರೀತಿ ವಿಲ್ ಗೋ ವಿತ್ ನೆಕ್ಸ್ಟ್ ಕ್ವಶನ್. ನೋಡಿಲ್ಲಿ, ಇನ್ ದ ಗಿವೆನ್ ಫಿಗರ್ a bar magnet is quickly moved
towards a conducting loop having a capacitor ಅಂತ ಹೇಳ್ತಾರೆ. ಪ್ರಿಡಿಕ್ಟ್ ದ ಪೊಲಾರಿಟಿ ಆಫ್ ದ ಪ್ಲೇಟ್ಸ್ ಎ ಅಂಡ್ ಬಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಎರಡು ಪ್ಲೇಟ್ಸ್ ಕೊಟ್ಟಿದ್ದಾರೆ, ನಿಮ್ಗೆ ಎರಡು ಪ್ಲೇಟ್ಸ್ ಕೊಟ್ಟಿದ್ದಾರೆ. ಈ ಪ್ಲೇಟ್ ಎ ಅನ್ನೋದು ಯಾವ ಪೊಲಾರಿಟಿ ಅಂದರೆ ಯಾವ ನೇಚರ್ ಆಫ್ ದ ಚಾರ್ಜ್ ಇರುತ್ತೆ, ಬಿ ಪ್ಲೇಟ್ ಅಂದರೆ ಯಾವ ನೇಚರ್ ಆಫ್ ಚಾರ್ಜ್ ಇರುತ್ತೆ ಅಂತಂದ್ಬಿಟ್ಟು ನೋಡಿ. ಸಿ ಹಿಯರ್ ಹೇಗೆ ನಾವು ಎಕ್ಸ್ಪ್ಲೇನ್ ಮಾಡ್ಬೋದು ಅಂತ. ಸಿನ್ಸ್ ನಾರ್ತ್ ಪೋಲ್ ಆಫ್ ಎ ಬಾರ್ ಮ್ಯಾಗ್ನೆಟ್ ಅನ್ನೋದು ಕಾಯಿಲ್ ಕಡೆ ಮೂವ್ ಆಗ್ತಾ ಇದೆ. ಯಾವಾಗಾದ್ರೂ ನಾರ್ತ್ ಪೋಲ್ ಆಫ್ ಎ ಬಾರ್ ಮ್ಯಾಗ್ನೆಟ್ ಅದು ಕಾಯಿಲ್ ಕಡೆ ಮೂವ್ ಆಗ್ತಾ ಇರುತ್ತೋ ಈ ಒಂದು ಕಾಯಿಲಲ್ಲಿ ಇ ಎಮ್ ಎಫ್ ಅನ್ನೋದು ಇಂಡ್ಯೂಸ್ ಆಗುತ್ತೆ. ಆ ಇ ಎಮ್ ಎಫ್ ಅನ್ನೋದು ಯಾವಾಗಲೂ ಹೇಗಿರಬೇಕು, ಈ ನಾರ್ತ್ ಪೋಲ್ ಮೋಷನ್ನ ಅಪೋಸ್ ಮಾಡೋ ಡೈರೆಕ್ಷನಲ್ಲಿ ಇರಬೇಕು ಅಂತ ಹೇಳ್ತಾರೆ. ಹಾಗಾಗಿ ಇದರಲ್ಲಿ ನಿಮಗೆ ದಿಸ್ ಫೇಸ್ ಶುಡ್ ಅಪಿಯರ್ ಆಸ್ ಎ ನಾರ್ತ್ ಪೋಲ್ ಅಂತ ಹೇಳ್ತಾರೆ. ನಾರ್ತ್ ಪೋಲ್ ಆಗಿರಬೇಕು ಅಂತಂದರೆ ಕರೆಂಟ್ ಅನ್ನೋದು ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಆಗಿರಬೇಕು. ದೇರ್ಫೋರ್ ಎ ವಿಲ್ ಬಿ ಪಾಸಿಟಿವ್ ಆ್ಯಂಡ್ ಬಿ ವಿಲ್ ಬಿ ನೆಗೆಟಿವ್ ಅಂತ ಕರೀಬಹುದು. ಸೊ ಐ ವಿಲ್ ಎಕ್ಸ್ಪ್ಲೈನ್ ದ್ಯಾಟ್. ಸಿನ್ಸ್ ನಾರ್ತ್ ಪೋಲ್ ಆಫ್ ಎ ಮ್ಯಾಗ್ನೆಟ್ ಈಸ್ move towards the coil EMF induced in the coil should oppose the motion of the magnet. According to Lenz law. Therefore anti-clockwise direction or anti-clockwise current will be induced. Hence A is positive and B is negative ಅಂತ ಹೇಳ್ತಾರೆ. A is positive, B is negative ಅಂತ ಕರೀಬಹುದು. ಗೊತ್ತಾಯ್ತಲ್ವಾ? So like that we can go to the next example ನೋಡಿ. A current carrying straight wire passes inside a triangular coil as shown in the figure ಅಂತ ಹೇಳ್ತಾರೆ. ನೋಡಿ ಇಲ್ಲಿ ಕ್ರಾಸ್ ಮಾರ್ಕ್ ಇಂಡಿಕೇಟ್ ಮಾಡುತ್ತಲ್ವಾ, ಕ್ರಾಸ್ ಮಾರ್ಕ್ ಏನು ಇಂಡಿಕೇಟ್ ಮಾಡುತ್ತೆ, ಒಂದು ವೈರ್ ಇಂಡಿಕೇಟ್ ಮಾಡುತ್ತೆ. ಆ ವೈರಲ್ಲಿ ಕರೆಂಟ್ ಅನ್ನೋದು ಇನ್ವರ್ಡ್ ಹೋಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಯಾವಾಗಾದರೆ ಕರೆಂಟ್ ಅನ್ನೋದು ಇನ್ವರ್ಡ್ ಹೋಗ್ತಾ ಇರುತ್ತೋ ಅವಾಗ ನಾವು ಅದ್ರ ಸುತ್ತು ಮ್ಯಾಗ್ನೆಟಿಕ್ ಫೀಲ್ಡ್ ಹೇಗಿರುತ್ತೆ ಹೇಳ್ತೀರ ನೋಡೋಣ. ಸಿ ಹಿಯರ್, whenever a wire carrying current inward, then right hand rule, Ampere's right hand rule ತಗೊಂಡಿದ್ದಾಗ ಅಬ್ಸರ್ವ್ ಮಾಡಿ, I will put my finger along the direction of the current. The field direction will be given by the fingers. ಈ ಫಿಂಗರ್ಸ್ ಏನು ಕೊಡುತ್ತೆ ನಿಮಗೆ, ಫೀಲ್ಡ್ ಅಕ್ರಾಸ್ ದ ಕಂಡಕ್ಟರ್ ನಿಮಗೆ ಕೊಡುತ್ತೆ. ಸೊ ಹಾಗಾಗಿ ಒಂದ್ಸರಿ ಅಬ್ಸರ್ವ್ ಮಾಡಿ, ಈ ಕಂಡಕ್ಟರ್ ಸುತ್ತು ನಿಮಗೆ ಫೀಲ್ಡ್ ಅನ್ನೋದು ಹೇಗಿರುತ್ತೆ, ಇಟ್ ವಿಲ್ ಬಿ ಲೈಕ್ ದಿಸ್. The field lines will be like this. This is the direction of the magnetic field ಅಂತ ಹೇಳ್ತಾರೆ. ನೋಡಿ, ಈ ಫೀಲ್ಡ್ ಲೈನ್ಸ್ ಅನ್ನೋದು ಏನಾದರೂ ನಿಮಗೆ ಈ ಟ್ರಯಾಂಗುಲರ್ ಲ್ಯಾಮಿನ ಒಳಗಡೆ ಹೋಗ್ತಾ ಇದ್ದಾ? ಇಲ್ಲ. ಇಟ್ ಈಸ್ ಲೈಯಿಂಗ್ ಆನ್ ದ ಪ್ಲೇನ್. Therefore, what is the flux through the plane? It is equal to 0 ಅಂತ ಹೇಳ್ಬೋದು. ಸೊ ಹಾಗಾಗಿ ಇ ಎಮ್ ಎಫ್ ಅನ್ನೋದೇನಾಗಿರುತ್ತೆ ಅಂತ ಅಬ್ಸರ್ವ್ ಮಾಡಿ. See here, the current in the wire is perpendicular to the paper inwards. Find the direction of induced current in the loop if the current in the wire is increased ಅಂತ ಹೇಳ್ತಾ ಇದ್ದಾರೆ. ಸೊ ನೋಡಿ, ಅಬ್ಸರ್ವ್ ಮಾಡಿ ಏನಂತ ಹೇಳ್ಬೋದು ಅಂತಂದರೆ, since the magnetic field due to wire
due to wire will be around it. Hence, field lines will be in the plane of a lamina or plane of a coil ಅಂತ ಹೇಳ್ತಾರೆ. Therefore, flux change through the coil is equal to 0 ಆಗುತ್ತೆ. Flux change through the coil is equal to 0. Therefore, induced EMF will be equal to 0. Hence, current will also become equal to 0 ಅಂತ ಹೇಳಬಹುದು. ಗೊತ್ತಾಗಿದೆ ಅಲ್ವಾ ಹೇಗೆ ಅರ್ಥ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು. There is a induced current and induced EMF in the figure. ಅರ್ಥಾತ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅನ್ನೋದು ನಿಮಗೆ ಕಾಯಿಲ್ ಮೇಲೆ ಇರುತ್ತೆ, ಕಾಯಿಲ್ ಒಳಗಡೆ ನಿಮಗೆ ಹೋಗ್ತಾ ಇಲ್ಲ, ಹಾಗಾಗಿ ಫ್ಲಕ್ಸ್ ಅನ್ನೋದು ಚೇಂಜ್ ಆಗಲ್ಲ. ಓಕೆ, ಫ್ಲಕ್ಸ್ ಅನ್ನೋದೇ 0 ಆಗಿರುತ್ತೆ, ಹಾಗಾಗಿ there will be no EMF induced in this coil, hence there is no induced current ಅಂತ ಹೇಳ್ತಾರೆ. Now let us see the next one. Let us see the next thing. See here, a wire of length 0.3 meter moves with a speed of 20 meter per second perpendicular to the magnetic field ಅಂತ ಹೇಳ್ತಾರೆ. perpendicular magnetic field of induction 1 Weber per meter square. Calculate the induced EMF. ಸೇರ್ ಹೇಗೆ ಸಾಲ್ವ್ ಮಾಡ್ಬೋದು ನೋಡಿ. ಅವ್ರು ನಮ್ಗೆ ಏನೇನು ಕೊಟ್ಟಿದ್ದಾರೆ ಅಂತ ಹಾಕೊಳ್ಳಿ. L is equal to 0.3 meter, speed V is equal to 20 meter per second, and magnetic field B is equals to 1 Weber per meter square. EMF induced is equal to B into L into V. So substitute ಮಾಡಿ ಎಲ್ಲ ವ್ಯಾಲ್ಯೂಸ್ ಏನು ಬರುತ್ತೆ ಅಂತ, 1 into 0.3 into V is 20. So if you do it, you will get 6 volt ಅಂತ ಬರುತ್ತೆ. What is the induced EMF? It is equal to 6 volt. Please note ಮಾಡಿ. ಇಲ್ಲೇ ಒಂದು ನೋಟ್ ಪಾಯಿಂಟ್ ಅಂತ ಬರ್ತೀರಿ. ಏನದು ಅಂತಂದರೆ, ಸಪೋಸ್ ದೆರ್ ಈಸ್ ಎ ಮ್ಯಾಗ್ನೆಟಿಕ್ ಫೀಲ್ಡ್ ಲೈಕ್ ದಿಸ್. ಈ ರೀತಿ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ. ರಾಡ್ ಅನ್ನೋದೇನಾದರೂ ನಿಮಗೆ ಪರ್ಪೆಂಡಿಕ್ಯುಲರ್ ಆಗಲ್ಲದೆ it is moving like this by making an angle theta, then EMF induced ಅನ್ನೋದು ನಿಮಗೆ B L into V into sin theta ಅಂತ ಹೇಳ್ತಾರೆ. B L V sin theta. ಸೊ ನೆನಪಿಟ್ಕೊಳ್ಳಿ, ಅದನ್ನು ಎಂಟ್ರೆನ್ಸ್ ಪಾರ್ಟ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಲೆಟ್ ಅಸ್ ಸಿ ದ ನೆಕ್ಸ್ಟ್ ಕ್ವಶನ್ ನೋಡಿ. ಎ ವೀಲ್ ವಿತ್ 10 metallic spokes, each 0.5 meter long, is rotated with a speed of 120 revolution per minute ಅಂತ ಹೇಳ್ತಾ ಇದ್ದಾರೆ. In a plane normal to the horizontal component of Earth's magnetic field. At the place, if H is equal to 0.4 Gauss at the place, what is the induced EMF between the axle and the rim of the wheel? Take 1 Gauss is equal to 10 power minus 4 Tesla ಅಂತ ಹೇಳ್ತಾ ಇದ್ದಾರೆ. ಸೊ ಅಬ್ಸರ್ವ್ ಮಾಡಿ ಏನು ಹೇಳ್ತಾ ಇದ್ದಾರೆ ಅವರು ಅಂತಂದ್ಬಿಟ್ಟು. there is a magnetic field. Let us think, this is the Earth's magnetic field. ಇಲ್ಲಿ ನಿಮಗೆ ಏನಾಗುತ್ತೆ ನೋಡಿ, there is a wheel which consists of 10 spokes ಅಷ್ಟೇ. ನಿಮಗೆ 10 spokes ಅಂತ ಹೇಳ್ತಾರೆ. ಸೊ ವಾಟ್ ಇಸ್ ದ ಲೆಂತ್ ಹಿಯರ್? ಇಟ್ ವಿಲ್ ಬಿಕಮ್ ಈಕ್ವಲ್ಸ್ ಟು, ನೋಡಿ, ದಿಸ್ ವಿಲ್ ಬಿಕಮ್ ಈಕ್ವಲ್ ಟು
ದ ಲೆಂತ್ ಆಫ್ ದ ರಾಡ್ ಅಂತ ಹೇಳ್ಬೋದು. ದೇರ್ಫೋರ್ ವಿ ಕ್ಯಾನ್ ಸೇ ಎಲ್ ಇಸ್ ಈಕ್ವಲ್ ಟು ಆರ್. ಎಷ್ಟು ಕೊಟ್ಟಿದ್ದಾರೆ ನಿಮಗೆ? 0.5 ಮೀಟರ್ ಅಂತ ಕೊಟ್ಟಿದ್ದಾರೆ. ವಾಟ್ ಈಸ್ ದ ಸ್ಪೀಡ್ ಹಿಯರ್? ಸ್ಪೀಡ್ ಅನ್ನೋದು ನಿಮಗೆ ರೆವಲ್ಯೂಷನ್ ಪರ್ ಮಿನಿಟ್ ಕೊಟ್ಟಿದ್ದಾರೆ ಅಂತಂದರೆ ಅದು ನಿಮಗೆ ಫ್ರೀಕ್ವೆನ್ಸಿನ ಮೆನ್ಷನ್ ಮಾಡಿದ್ದಾರೆ ಅಂತ ಅರ್ಥ ಮಾಡ್ಕೋಬೇಕು. ದೇರ್ಫೋರ್ ಏನು ಮಾಡ್ಬೋದು ನೋಡಿ, ಇಲ್ಲಿ ಫ್ರೀಕ್ವೆನ್ಸಿ ಎಫ್ ಅನ್ನೋದೇನಾಗಿರುತ್ತೆ ಇಲ್ಲಿ 120 RPM, ವಿಚ್ ಇಸ್ ನಥಿಂಗ್ ಬಟ್ 120 ಡಿವೈಡ್ ಬೈ ಸೆಕೆಂಡ್ ಅಂತಂದರೆ ನಿಮಗೆ 2 ಬರುತ್ತೆ, ನಿಮಗೆ 2 RPS. therefore what is the angular speed ಅನ್ನೋದು ನೋಡಿ, ಇಲ್ಲಿ ಆಂಗುಲರ್ ಸ್ಪೀಡ್ ಒಮೆಗಾ ಅನ್ನೋದು ನಿಮಗೆ 2πf ಆಗಿರುತ್ತೆ. ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮಗೆ 4π ರೇಡಿಯನ್ ಪರ್ ಸೆಕೆಂಡ್ ಅಂತ ಬರುತ್ತೆ. 4π ರೇಡಿಯನ್ ಪರ್ ಸೆಕೆಂಡ್. therefore what is the EMF induced? what is the magnetic field they have given? Earth's magnetic field is equal to 0.4 ಗಾಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ಆದರೆ ಗಾಸ್ ಅನ್ನೋದು ನಿಮಗೆ 10⁻⁻4 ಟೆಸ್ಲಾ ಅಂತಲೂ ಕೊಟ್ಟಿದ್ದಾರೆ. therefore ಇದು ರೊಟೇಟ್ ಆಗ್ತಾ ಇದೆ ಅಂದರೆ ಮೀನಿಂಗ್ ಏನಿಲ್ಲ, ಇಟ್ ಈಸ್ ಇದರಲ್ಲಿ ಇಂಡ್ಯೂಸ್ ಆಗತಕ್ಕಂಥ EMF ರೊಟೇಷನಲ್ EMF ಆಗಿರುತ್ತೆ. ಹಾಗಾಗಿ ವಿ ಕ್ಯಾನ್ ಸೇ EMF ಇಂಡ್ಯೂಸ್ಡ್ ಆರ್ ಇಂಡ್ಯೂಸ್ಡ್ EMF E will become equals to half B omega into L square ಅಂತ ಬರೀಬಹುದು. ಎಲ್ಲ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ ಎಷ್ಟು ಬರುತ್ತೆ ನೋಡೋಣ. E is equals to half into what is the value of B? B ವ್ಯಾಲ್ಯೂ ಒಂದು 0.4 into 10⁻⁻4 ಆಗುತ್ತೆ. (0.4 into 10⁻⁻4 ಟೆಸ್ಲಾ. ನೆಕ್ಸ್ಟ್ ಈಗ ಒಮೆಗಾ ಎಷ್ಟು ಬಂದಿದೆ ನೋಡಿ, ಇಲ್ಲಿ ಒಮೆಗಾ ವ್ಯಾಲ್ಯೂ ಒಮೆಗಾ ಇಸ್ ಈಕ್ವಲ್ಸ್ ಟು 4π ಅಂತ ಬಂದಿದೆ. ಒಮೆಗಾ ಇಸ್ ಈಕ್ವಲ್ಸ್ ಟು 4π into L square. what is L value? 0.5. 0.5 into 0.5. ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ದಾಗ ನಮಗೆ ಎಷ್ಟು ಬರ್ಬೋದು? EMF ಇಂಡ್ಯೂಸ್ಡ್ E ಬಿಕಮ್ಸ್ ಈಕ್ವಲ್ ಟು, ಥಿಂಕ್ ಮಾಡಿ, 0.5 0.5 0.25 ಬರುತ್ತೆ. ಇದು ನಿಮಗೆ 0.2 ಇಂಟು π ಇಂಟು 0.25 ಇಂಟು 10⁻⁻4 ಆಗಿರುತ್ತೆ. ಸೊ ಸಿಂಪ್ಲಿಫೈ 0.2 ಇಂಟು 0.25 ಅಂತಂದರೆ 0.5 ಬರುತ್ತೆ. 0.5 you can get 0. ಇಲ್ಲಿ ಇನ್ನೇನು ಬರೋದು? 0.4 ಇಂಟು 4 ಮರಿಬಾರ್ದು. therefore ಪ್ಲೀಸ್ ಚೆಕ್ ದಿಸ್ ಎಷ್ಟು ಬರುತ್ತೆ ಅಂತ ಹೇಳಿ ನೋಡೋಣ. ಇಲ್ಲಿ 0.2 ಇಂಟು 4 ಇಂಟು π 0.25. ಸೊ ಮಲ್ಟಿಪ್ಲೈ ಮಾಡಿ. ಇಫ್ ಯು ಮಲ್ಟಿಪ್ಲೈ ದಿಸ್ ವ್ಯಾಲ್ಯೂ ಯು ವಿಲ್ ಗೆಟ್ 4 ಇಂಟು 0.1 ಬರುತ್ತೆ. 1 ಇಂಟು 0.2 you will get nearly 6.28 something you should get. ಏನು ಬರ್ಬೋದು ಇಲ್ಲಿ ನಮಗೆ? ಸೊ ಪ್ಲೀಸ್ ಕ್ಯಾಲ್ಕುಲೇಟ್ ದಿಸ್ ವ್ಯಾಲ್ಯೂ. you will get the answer as 6.28 into -4 ವೋಲ್ಟ್ ಅಂತ ಬರುತ್ತೆ. you can write this as 6.28 into 10⁻⁻5 ವೋಲ್ಟ್ ಅಂತಲೂ ಬರೀಬೋದು. ಸೊ ಚೆಕ್ ಮಾಡಿ ಇದು ಎಷ್ಟು ಬರುತ್ತೆ ಆನ್ಸರ್ ಅಂತ. ದೆನ್ ಯು ವಿಲ್ ಗೆಟ್ ಅನ್ ಐಡಿಯಾ ಹೌ ಟು ಸಾಲ್ವ್ ದಿಸ್. ಇಲ್ಲಿ ನಂಬರ್ ಆಫ್ ಮೆಟಾಲಿಕ್ ಸ್ಪೋಕ್ಸ್ ಅನ್ನೋದು ಏನು ನಮಗೆ ಯೂಸ್ ಇಲ್ಲ. ಯಾಕೆ ಅಂತಂದರೆ ನೀವು ಕರೆಂಟ್ ಎಲೆಕ್ಟ್ರಿಸಿಟಿಯಲ್ಲಿ ಓದಿರ್ತೀರಾ. ಈ ನೋಡಿ, ಈ ಎಲ್ಲ ಸ್ಪೋಕ್ಸ್ ಅನ್ನೋದು ಪ್ಯಾರಲಲ್ ಆಗಿರುತ್ತೆ. ಹಾಗಾಗಿ ಒಂದೊಂದು ಸ್ಪೋಕಲ್ಲಿ ಇಂಡ್ಯೂಸ್ ಆಗೋತಕ್ಕಂಥ EMF ಪ್ಯಾರಲಲ್ ಕಾಮಿ ಎಷ್ಟು ಇರುತ್ತೋ ಅಷ್ಟೇ ಬರುತ್ತೆ ಅಂತ ಹೇಳ್ತಾರೆ. ಸೊ EMF ವಿಲ್ ಬಿ ಸೇಮ್. ಸೊ ಲೆಟ್ ಅಸ್ ಸಿ ದ ನೆಕ್ಸ್ಟ್ ಪ್ರಾಬ್ಲಮ್. ಇಲ್ಲಿ ನೋಡಿ ಇಲ್ಲೇನು ಹೇಳ್ತಾ ಇದ್ದಾರೆ ಅಂತ ಒಂದ್ಸರಿ ಯೋಚನೆ ಮಾಡಿ. ಹೌ ಕ್ಯಾನ್ ವಿ ಸಾಲ್ವ್ ದಿಸ್? ಎ ಸ್ಕ್ವೇರ್ ಮೆಟಲ್ ವೈರ್ loop of side 20 centimeter and resistance 2 ohm
ಈಸ್ ಮೂವ್ಡ್ ವಿತ್ ಅ ಕಾನ್ಸ್ಟೆಂಟ್ ವೆಲಾಸಿಟಿ v0 ಅಂತ ಹೇಳ್ತಾ ಇದೆ ನೋಡಿ. ಅಬ್ಸರ್ವ್ ಮಾಡಿ, ಇದು ಇಸ್ ದ ನೋಡಿ ಕ್ರಾಸ್ ಮಾರ್ಕ್ ಅನ್ನೋದು ನಿಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಇಂಡಿಕೇಟ್ ಮಾಡುತ್ತೆ ನೋಡಿ. ದಿಸ್ ಈಸ್ ದ ಲೆಂತ್ ಎಲ್ ಅಂತ ಕೊಟ್ಟಿದ್ದಾರೆ, ಅದು ನಿಮಗೆ v0 ಸ್ಪೀಡಲ್ಲಿ ಮೂವ್ ಆಗ್ತಾ ಇದೆ. ಸೊ ವಾಟ್ ಶುಡ್ ಬಿ ದ ಸ್ಪೀಡ್ ಆಫ್ ದ ಲೂಪ್? ಸೊ ಆಸ್ ಟು ಹ್ಯಾವ್ ಸ್ಟಡಿ ಕರೆಂಟ್ ಆಫ್ 2 mA ಇನ್ ದ ಲೂಪ್. ನೋಡಿ ಏನೇನು ಕೊಟ್ಟಿದ್ದಾರೆ ಒಂದ್ಸರಿ ಅಬ್ಸರ್ವ್ ಮಾಡಿ. ವಾಟ್ ಇಸ್ ದ ರೆಸಿಸ್ಟೆನ್ಸ್ ಆಫ್ ದ ಮೆಟಲ್ ವೈರ್? Resistance of the wire will become equal to 2 ohm ಅಂತ ಕೊಟ್ಟಿದ್ದಾರೆ. What is the side here? L will become equal to 20 centimeter ಅಂತ ಹೇಳಿದ್ದಾರೆ. ಸೊ 20 into 10 power minus 2 meter ಆಗಿರುತ್ತೆ. Therefore, what is the resistance of the circuit? ರೆಸಿಸ್ಟೆನ್ಸ್ ಆಫ್ ದ ಸರ್ಕ್ಯೂಟ್ ಆರ್ ಅಂತ ಕರೆಯೋಣ. ಏನಾಗುತ್ತೆ ಅಂತ ಒಂದ್ಸರಿ ಯೋಚನೆ ಮಾಡಿ. ಸಿ ಹಿಯರ್, ಇದು ನಿಮಗೆ ಪಿ ಅಂಡ್ ಕ್ಯೂ, PQRS ಅಂತ ನಾನು ತಗೊಂಡಿದ್ದಾಗ ಇದು ನಿಮ್ಗೆ ವೀಟ್ಸ್ಟೋನ್ ಬ್ರಿಡ್ಜ್ ಥರ ಬರುತ್ತೆ. ವೀಟ್ಸ್ಟೋನ್ ಬ್ರಿಡ್ಜ್ ಬಂದಾಗ P/Q = R/S ಅನ್ನೋ ಕಂಡೀಷನ್ ನಿಮಗೆ ಸ್ಯಾಟಿಸ್ಫೈ ಆಗೋದ್ರಿಂದ ಈ 5 ಓಮ್ ಅನ್ನೋದು ಇನ್ಎಫೆಕ್ಟಿವ್ ಆಗಿರುತ್ತೆ. ಸೊ ಇದು ನಿಮಗೆ 10 ಓಮ್ ಆಗಿರುತ್ತೆ. ಆ್ಯಂಡ್ ದೀಸ್ ಟು ವಿಲ್ ಬಿಕಮ್ ಈಕ್ವಲ್ಸ್ ಟು 10 ಓಮ್ ಆಗಿರುತ್ತೆ. therefore R ರೆಸಿಸ್ಟೆನ್ಸ್ ಸರ್ಕ್ಯೂಟ್ ವಿಲ್ ಬಿಕಮ್ ಈಕ್ವಲ್ಸ್ ಟು 10/2 ಅಂತ ಹೇಳ್ಬೋದು, which is equal to 5 ohm. therefore R equivalent ಏನಾಗುತ್ತೆ ಇಲ್ಲಿ 5 + 2 ಇದೆ, ವಿಚ್ ಈಸ್ ಈಕ್ವಲ್ ಟು 7 ಓಮ್ ಅಂತ ಹೇಳ್ಬೋದು. ಅರ್ಥ ಆಯ್ತಲ್ವ ಹೇಳಿದ್ದು? ಲೆಂತ್ ಕೊಟ್ಟಿದ್ದಾರೆ, v0 ನಾವು ಫೈಂಡ್ ಔಟ್ ಮಾಡಬೇಕು. ವಾಟ್ ಈಸ್ ದ ಕರೆಂಟ್ ವ್ಯಾಲ್ಯೂ ಹಿಯರ್? ಇಂಡ್ಯೂಸ್ಡ್ ಕರೆಂಟ್ I is equal to ನಿಮಗಿದೆ ಹಾಗಿವೆ I is equals to 2 mA ಅಂತ ಹೇಳ್ತಾ ಇದ್ದಾರೆ. I is equals to 2 mA. It is 2 into 10 to the power minus 3 ampere. ನಮಗೆ ಗೊತ್ತಿದೆ ಏನು ಅಂತಂದರೆ, we know that I is equals to E/R, which is equals to B into L into V/R. ಸೊ ನಮಗೆ ಬೇಕಾಗಿರೋದು ನಮಗೆ V. What is the V? So what is the I value here? 2 into 10 to the power minus 3. B, what is the B value they have given ನೋಡಿ ಇಲ್ಲಿ? What is the B value? B value is 1 Weber per meter square ಅಂತ ಅವರೇ ಕೊಟ್ಟಿದ್ದಾರೆ ನಮಗೆ. ಹಾಗಾಗಿ 1 into what is the L value here? L is 20 into 10 power minus 2 into V. We don't know, we have to calculate. R, what is R value here? R value is equals to net R ಅನ್ನೋದು ನಿಮಗೆ 7 ಬಂದಿದೆ. therefore V becomes equal to, ಕ್ರಾಸ್ ಮಲ್ಟಿಪ್ಲೈ ಮಾಡಿ, 7 into 2 into 10 power minus 3 divide by 20 into 10 to the power minus 2 ಅಂತ ಬರುತ್ತೆ. ಸೊ ನೀವು ಇದನ್ನು ಸಿಂಪ್ಲಿಫೈ ಮಾಡಿದ್ದಾಗ ಯು ಕ್ಯಾನ್ ಗೆಟ್ ದ ಆನ್ಸರ್ ಆ್ಯಸ್, ಚೆಕ್ ಮಾಡಿ, ಯು ವಿಲ್ ಗೆಟ್ ಇಟ್ ಆ್ಯಸ್, so see here 2 1 2 10 times, so it is equals to 7 into 10 power minus 3, 10 power minus 1 ಮೇಲೆ ಹೋದರೆ 10 to the power plus 1 ಬರುತ್ತೆ, which is equal to 7 into 10 power minus 2 meter per second ಅಂತ ಹೇಳ್ಬೋದು. therefore velocity V will become equal to 7 centimeter per second ಅಂತ ಹೇಳ್ಬೋದು. ದಟ್ ಈಸ್ ವೆಲಾಸಿಟಿ ಆಫ್ ದ ಲೂಪ್. ಗೊತ್ತಾಗಿದಲ್ವಾ? ಅಷ್ಟೇ ಅಲ್ಲ, ಅವ್ರೇನು ಕೇಳ್ತಾರೆ ನೋಡಿ, ವಾಟ್ ಶುಡ್ ಬಿ ದ ಸ್ಪೀಡ್ ಅಂತ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಸೊ ಆಸ್ ಟು ಹ್ಯಾವ್ ದ ಸ್ಟಡಿ ಕರೆಂಟ್ 2 mA, ಗಿವ್ ದ ಡೈರೆಕ್ಷನ್ ಆಫ್ ದ ಕರೆಂಟ್ ಅಂತ ಹೇಳ್ತಾ ಇದ್ದಾರೆ. ಗಿವ್ ದ ಡೈರೆಕ್ಷನ್ ಆಫ್ ದ ಕರೆಂಟ್. ಡೈರೆಕ್ಷನ್ ಆಫ್ ದ ಕರೆಂಟ್ ಏನಾಗ್ಬೋದು ನಿಮಗಿಲ್ಲಿ ಅಂತ ಅಬ್ಸರ್ವ್ ಮಾಡಿ. ಅಪ್ಲೈ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್, ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ರೂಲ್ನ ಅಪ್ಲೈ ಮಾಡಿ ಏನು ಬರುತ್ತೆ ಅಂತ ಅಬ್ಸರ್ವ್ ಮಾಡಿ. ಸೊ ಒಂದ್ಸರಿ ನೀವು ಡಯಾಗ್ರಾಮ್ನ ಅಬ್ಸರ್ವ್ ಮಾಡಿ. ಯಾವಾಗ ಈ ಡಯಾಗ್ರಾಮ್ನ ಅಬ್ಸರ್ವ್ ಮಾಡ್ತೀವೋ
ಲೂಪ್ ಅನ್ನೋದು ಈ ಮ್ಯಾಗ್ನೆಟಿಕ್ ಫೀಲ್ಡ್ ಔಟ್ಸೈಡ್ ಹೋಗ್ತಾ ಇದೆ. ಲೂಪ್ ಅನ್ನೋದು ಮ್ಯಾಗ್ನೆಟಿಕ್ ಫೀಲ್ಡ್ ಇರೋ ರೀಜಿಯನ್ಗಿಂತ ಆಚೆ ಹೋಗ್ತಾ ಇದೆ. ಅಂದರೆ ಈ ಲೂಪ್ಗೆ ಸಂಬಂಧಪಟ್ಟಿರತಕ್ಕಂಥ ಫ್ಲಕ್ಸ್ ಅನ್ನೋದು ಡಿಕ್ರೀಸ್ ಆಗ್ತಾ ಇದೆ. ಯಾವಾಗಾದರೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಲಿಂಕ್ ಟು ದ ಕಾಯಿಲ್ ಡಿಕ್ರೀಸ್ ಆಗುತ್ತೋ ಆವಾಗ ಆ ಲೂಪಲ್ಲಿ ಇಂಡ್ಯೂಸ್ ಆಗೋತಕ್ಕಂಥ ಕರೆಂಟ್ ಅನ್ನೋದು ನಿಮಗೆ ಕ್ಲಾಕ್ ವೈಸ್ ಆಗಿರುತ್ತೆ. ಓಕೆ, ದೇರ್ ಫೋರ್ ಏನು ಬರೆಯೋದು ನೋಡಿ, ಸಿನ್ಸ್ ಫ್ಲಕ್ಸ್ ಲಿಂಕ್ ಟು ಎ ಕಾಯಿಲ್, ಫ್ಲಕ್ಸ್ ಲಿಂಕ್ ಟು ಎ ಕಾಯಿಲ್ decreasing, therefore we can say current induced is clockwise ಅಂತ ಹೇಳ್ತಾರೆ. ಕರೆಂಟ್ ಇಂಡ್ಯೂಸ್ಡ್ ಈಸ್ ಕ್ಲಾಕ್ ವೈಸ್. ಗೊತ್ತಾಗಿದಲ್ವ ಹೇಗೆ ಮಾಡಬೇಕು ಅಂತಂದ್ಬಿಟ್ಟು. ಸೊ ಪ್ಲೀಸ್ ಥಿಂಕ್ ಅಂಡ್ ಸಾಲ್ವ್. ನೆಕ್ಸ್ಟ್ ಟಾಪಿಕ್ ನೋಡೋಣ, ಎಡ್ಡಿ ಕರೆಂಟ್ಸ್ ಅಂತಂದ್ಬಿಟ್ಟು. ಏನಿದೆ ಎಡ್ಡಿ ಕರೆಂಟ್ಸ್ ಅಂದರೆ? ಸಿಂಪಲಾಗಿ ಹೇಳಬೇಕು ಅಂತಂದರೆ, ಒಂದು ಬಲ್ಕ್ ಕಂಡಕ್ಟಿಂಗ್ ಮೆಟೀರಿಯಲ್ನ ತಗೊಂಡು ಅದನ್ನು ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಮೂವ್ ಮಾಡಿದ್ದಾಗ ಆ ಒಂದು ಮೆಟೀರಿಯಲಲ್ಲಿ ಕರೆಂಟ್ಸ್ ಅನ್ನೋದು ಇಂಡ್ಯೂಸ್ ಆಗುತ್ತೆ. ಆ ಒಂದು ಕರೆಂಟ್ಸ್ನ ಎಡ್ಡಿ ಕರೆಂಟ್ಸ್ ಅಂತ ಕರಿತೀವಿ. ಯಾಕೆ ಇದ್ರ ಹೆಸರು ಎಡ್ಡಿ ಅಂತ ಕರಿತೀವಿ ಅಂತಂದರೆ, ಇದು ಹೇಗೆ ಅಂತಂದರೆ ನೀರಿನಲ್ಲಿ ಸುಳಿ ಹೇಗೆ ಬರುತ್ತೆ ಗೊತ್ತಲ್ವ, ಅದು ಆ ರೀತಿ ನಿಮಗೆ ಅದು ಪ್ರೊಡ್ಯೂಸ್ ಆಗುತ್ತೆ. ಹಾಗಾಗಿ ಇದನ್ನು ಎಡ್ಡಿ ಅಂತ ಹೇಳ್ತೀವಿ ನಾವು. ಸೊ ಇಲ್ಲಿ ನೋಡಿ, ಈ ಎಡ್ಡಿ ಕರೆಂಟ್ಸ್ ಅನ್ನೋದು ಮೆಟೀರಿಯಲಲ್ಲಿ ಯಾವ ಡೈರೆಕ್ಷನ್ನಲ್ಲಿ ಇಂಡ್ಯೂಸ್ ಆಗುತ್ತೆ ಅಂತಂದರೆ, ಮ್ಯಾಗ್ನೆಟಿಕ್ ಫೀಲ್ಡ್ ಯಾವ ಡೈರೆಕ್ಷನ್ಲಿರುತ್ತೋ ಅದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿ ಎಡ್ಡಿ ಕರೆಂಟ್ಸ್ ಅನ್ನೋದು ಇಂಡ್ಯೂಸ್ ಆಗುತ್ತೆ. ಎಕ್ಸಾಂಪಲ್, ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದು XY ಪ್ಲೇನಲ್ಲಿ ಇದ್ದರೆ ಎಡ್ಡಿ ಕರೆಂಟ್ಸ್ ಅನ್ನೋದು Z ಡೈರೆಕ್ಷನ್ನಲ್ಲಿ ಇಂಡ್ಯೂಸ್ ಆಗುತ್ತೆ ಅಂತ ಕರಿತೀವಿ. ಗೊತ್ತಾಯ್ತಲ್ವ ಹೇಳಿದ್ದು? ಸೊ ಸಿ ಹಿಯರ್, ಎಡ್ಡಿ ಕರೆಂಟ್ಸ್ ಅಂದರೆ ನಾನು ಬರಿತಾ ಇದ್ದೀನಿ ಇಲ್ಲಿ ಏನು ಅಂತಂದ್ಬಿಟ್ಟು. ವೆನ್ a bulk conducting material, when a bulk conducting material is moved in a magnetic field, in a magnetic field, then currents are induced in that material. Currents are induced in that material. In that material, and these currents are called eddy currents anta ಹೇಳ್ತೀವಿ. eddy currents. ನೋಡಿ, ಇದರ ಡೈರೆಕ್ಷನ್ ಅನ್ನೋದು ಯಾವತ್ತೇ ಆಗಲಿ, ಡೈರೆಕ್ಷನ್ ಈಸ್ direction of eddy currents are always perpendicular to the direction of magnetic field ಅಂತ ಹೇಳ್ತೀವಿ. direction of magnetic field. ಮ್ಯಾಗ್ನೆಟಿಕ್ ಫೀಲ್ಡ್ ಯಾವ ಡೈರೆಕ್ಷನ್ ಇತ್ತೋ ಅದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿ ಎಡ್ಡಿ ಕರೆಂಟ್ಸ್ ಅನ್ನೋದು ಇಂಡ್ಯೂಸ್ ಆಗುತ್ತೆ ಅಂತ ಕರಿತೀವಿ. ನೋಡಿ, ಅಷ್ಟೇ ಅಲ್ಲ, ಡೈರೆಕ್ಷನ್ ಕ್ಯಾನ್ ಬಿ ಡಿಟರ್ಮಿನ್ಡ್. ಡೈರೆಕ್ಷನ್ ಆಫ್ ದೀಸ್ ಕರೆಂಟ್ಸ್, ಈ ಎಡ್ಡಿ ಕರೆಂಟ್ಸ್ ಡೈರೆಕ್ಷನ್ನ ಹೇಗೆ ಡಿಟರ್ಮಿನ್ ಮಾಡ್ಬೋದು ನಾವು ಅಂತಂದರೆ, ಬೈ ಯೂಸಿಂಗ್ ಲೆನ್ಸ್ ಲಾ ಆರ್ ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ರೂಲ್. ಈ ಎರಡು ರೂಲ್ನ ಇಲ್ಲ ಎರಡು ಲಾನ ಯೂಸ್ ಮಾಡಿಬಿಟ್ಟು ನಾವು ಈ ಡೈರೆಕ್ಷನ್ ನಾವು ಫೈಂಡ್ ಔಟ್ ಮಾಡಬಹುದು ಅಂತ ಹೇಳ್ತೀವಿ. Direction of these currents are given by Lenz law or Fleming's right hand rule ಅಂತ ಹೇಳ್ತೀವಿ ನಾವು. Fleming's right hand rule. ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ರೂಲ್. ಗೊತ್ತಾಯ್ತಲ್ವಾ? ನೋಡಿ, ಈ ಎಡ್ಡಿ ಕರೆಂಟ್ಸ್ನ ಯಾರು ಡಿಸ್ಕವರ್ ಮಾಡಿದ್ದಾರೆ ಅಂತಂದರೆ, ಓಕೆ, ಸೈಂಟಿಸ್ಟ್ ಬೈ ದ ನೇಮ್ ಫೋಕಾಲ್ಟ್ ಅಂತ. ಅದಕ್ಕೆ ಈ ಕರೆಂಟ್ಸ್ನ ಫೋಕಾಲ್ಟ್ ಕರೆಂಟ್ಸ್ ಅಂತಲೂ ಕರಿತೀವಿ. These are also known as
ಎಡ್ಡಿ ಕರೆಂಟ್ಸ್ ಅಂತ ಹೇಳ್ತೀವಿ ನಾವು. ಸಾರಿ, ಫೋಕಾಲ್ಟ ಕರೆಂಟ್ಸ್. ನೋಡಿ, ಈ ಎಡ್ಡಿ ಕರೆಂಟ್ಸ್ ಯಾವಾಗಾದರೆ ಮೆಟೀರಿಯಲಲ್ಲಿ ಇಂಡ್ಯೂಸ್ ಆಗುತ್ತೋ ಅದು ಸುಮ್ಮನೆ ಇರೋದಿಲ್ಲ, ಅದು ಹೀಟಿಂಗ್ ಎಫೆಕ್ಟ್ನ ಅಷ್ಟೇ ಅಲ್ಲ ಮ್ಯಾಗ್ನೆಟಿಕ್ ಎಫೆಕ್ಟ್ನ ಎರಡರನ್ನು ಪ್ರೊಡ್ಯೂಸ್ ಮಾಡುತ್ತೆ ಅಂತ ಹೇಳ್ತೀವಿ. ಸೊ ಎಡ್ಡಿ ಕರೆಂಟ್ಸ್, ದೀಸ್ ಕರೆಂಟ್ಸ್ will produce both heating as well as magnetic effects ಅಂತ ಹೇಳ್ತಾರೆ. heating as well as magnetic effects ಅಂತ ಕರಿತೀವಿ. ಹೀಟಿಂಗ್ ಎಫೆಕ್ಟು ತೋರಿಸುತ್ತೆ, ಅಷ್ಟೇ ಅಲ್ಲ ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ತೋರಿಸುತ್ತೆ ಅಂತ ಹೇಳ್ತೀವಿ. ಸೊ ದೀಸ್ ಆರ್ ದ ಪಾಯಿಂಟ್ಸ್ ಅಬೌಟ್ ಎಡ್ಡಿ ಕರೆಂಟ್ಸ್. ನಾವು ಇವಾಗ ನೋಡೋಣ ಏನು ಅಪ್ಲಿಕೇಶನ್ಸ್ ಏನಿದ್ರದ್ದು, ಎಡ್ಡಿ ಕರೆಂಟ್ಸ್ ನಾವು ಎಲ್ಲಿ ಯೂಸ್ ಮಾಡಬಹುದು ಅನ್ನೋದನ್ನ ಅಬ್ಸರ್ವ್ ಮಾಡೋಣ. ಸೊ ಸಿ ಹಿಯರ್, ವಾಟ್ ಆರ್ ದ ಅಪ್ಲಿಕೇಶನ್ಸ್ ಆಫ್ ದೀಸ್ ಎಡ್ಡಿ ಕರೆಂಟ್ಸ್? ಫಸ್ಟ್ ಒನ್ ನಾವು ಹೇಳಬೇಕು ಅಂತಂದಾಗ ಎಡ್ಡಿ ಕರೆಂಟ್ಸ್ನ ಎಲ್ಲೆಲ್ಲಿ ಯೂಸ್ ಮಾಡ್ಬೋದು ನಾವು ಅಂತಂದರೆ, ಫಸ್ಟ್ ನಿಮಗೆ ಈ ಡೆಡ್ ಬೀಟ್ ಗ್ಯಾಲ್ವನೋಮೀಟರ್ ಅಂತ ಕರೀತಾರೆ. ಇಲ್ಲ ಅಂತಂದರೆ ಅದರಲ್ಲಿ ಇನ್ವಾಲ್ವ್ ಆಗಿರೋದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಡ್ಯಾಂಪಿಂಗ್ ಅಂತ. ಒಂದು ವೇಳೆ ಗ್ಯಾಲ್ವನೋಮೀಟರ್ ನಾವು ನೋಡಿದ್ದಾಗ ಆ ನೀಡಲ್ ಅನ್ನೋದು ಆಸಿಲೇಟ್ ಆಗ್ತಾ ಇರುತ್ತೆ. ಈ ನೀಡಲ್ನ ಒಂದೇ ಸರಿ ಝೀರೋ ತರಬೇಕು ಅಂತಂದರೆ ಇಲ್ಲಿ ನಾವು ಎಡ್ಡಿ ಕರೆಂಟ್ಸ್ನ ಯೂಸ್ ಮಾಡಬಹುದು ಅಂತ ಹೇಳ್ತೀವಿ ನಾವು. ಯಾಕೆಂದರೆ ಅಪೋಸ್ ದ ಮೋಷನ್, ಇಟ್ ಅಪೋಸ್ ದ ಕಾಸ್ ಅಲ್ವಾ, ಅದಕ್ಕೋಸ್ಕರ. ಇನ್ನೊಂದೇನು ಅಂತಂದರೆ ಎಲೆಕ್ಟ್ರಿಕ್ ಪವರ್ ಮೀಟರ್ಸ್ ಅಂತ ಯೂಸ್ ಮಾಡ್ತೀವಿ. ಎಲೆಕ್ಟ್ರಿಕ್ ಪವರ್ ಮೀಟರ್ಸ್, ಈ ಎಲೆಕ್ಟ್ರಿಕ್ ಪವರ್ ಮೀಟರ್ಸಲ್ಲಿ ಒಂದು ಮೆಟಾಲಿಕ್ ಡಿಸ್ಕ್ ಅನ್ನೋದಿರುತ್ತೆ. ಆ ಮೆಟಾಲಿಕ್ ಡಿಸ್ಕ್ ಅನ್ನೋದು ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ರೊಟೇಟ್ ಆಗಿದ್ದಾಗ ಅದರಲ್ಲಿ ಏನು ಇಂಡ್ಯೂಸ್ ಆಗುತ್ತೆ, ಎಡ್ಡಿ ಕರೆಂಟ್ಸ್ ಅನ್ನೋದು ಇಂಡ್ಯೂಸ್ ಆಗುತ್ತೆ ಅಂತ ಹೇಳ್ತೀವಿ. ಮತ್ತು ಮೂರನೇದೇನಪ್ಪ ಅಂತಂದರೆ ಇಟ್ ಈಸ್ ಅ ಇಂಡಕ್ಷನ್ ಫರ್ನೆಸ್. ನಾವು ಮನೆಗಳಲ್ಲೆಲ್ಲ ಯೂಸ್ ಮಾಡ್ತಾ ಇರ್ತೀವಿ, ಓಕೆ, ಇಂಡಕ್ಷನ್ ಸ್ಟವ್ಸ್ ಅಂತ ಅಂದ್ಬಿಟ್ಟು. ಅದರಲ್ಲಿ ಏನು ಇನ್ವಾಲ್ವ್ ಆಗಿರುತ್ತೆ ಅಂದರೆ ದಿಸ್ ಈಸ್ ಎಡ್ಡಿ ಕರೆಂಟ್ಸ್, ದಟ್ ಈಸ್ ಅ ಹೀಟಿಂಗ್ ಎಫೆಕ್ಟ್ ಆಫ್ ದ ಎಡ್ಡಿ ಕರೆಂಟ್ಸ್, ದಟ್ ಈಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಇಂಡಕ್ಷನ್ ಫರ್ನೆಸ್ಸಲ್ಲಿ ನಾವು ಈ ಎಡ್ಡಿ ಕರೆಂಟ್ಸ್ನ ಯೂಸ್ ಮಾಡಬಹುದು ಅಂತ ಹೇಳ್ತೀವಿ. ಮತ್ತೊಂದೇನು ಅಂತಂದರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಬ್ರೇಕ್ಸ್ ಅಂತಲೂ ಕರಿತೀವಿ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಬ್ರೇಕ್ಸ್, ಕೆಲವೊಂದು ಟ್ರೈನ್ಸ್ ಇರುತ್ತೆ, ಆ ಒಂದು ಟ್ರೈನ್ಸ್, ಹೈ ಸ್ಪೀಡ್ ಟ್ರೈನ್ಸ್ ಅನ್ನೋದು ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಬ್ರೇಕ್ಸ್ನ ಯೂಸ್ ಮಾಡ್ಕೊಳ್ಳುತ್ತೆ. ಅಲ್ಲಿ ಏನು ಮಾಡ್ತಾರೆ ಅಂತಂದರೆ ಈ ವೀಲ್ಸ್ ಆಫ್ ದ ಟ್ರೈನ್ ಇರುತ್ತಲ್ಲ, ಟ್ರೈನ್ ವೀಲ್ಸ್ನ ಈ ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಮೂವ್ ಆಗೋ ಥರ ಮಾಡ್ತಾರೆ. ಅದು ಅವಾಗ ಏನೈತೆ, ಎಡ್ಡಿ ಕರೆಂಟ್ಸ್ ಅನ್ನೋದಲ್ಲಿ ಇಂಡ್ಯೂಸ್ ಆಗಿ ಅದನ್ನು ಸ್ಟಾಪ್ ಮಾಡುತ್ತೆ ಅಂತ ಹೇಳ್ತಾರೆ. ಸೊ ದಿಸ್ ಆರ್ ದ ಅಪ್ಲಿಕೇಶನ್ಸ್. ಏನು ಹೇಳ್ಬೋದು ನಾವಿಲ್ಲಿ? ಫಸ್ಟ್ ಒನ್ ಬಂದ್ಬಿಟ್ಟು ನಿಮಗೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಡ್ಯಾಂಪಿಂಗ್ ಅಂತ ಕರಿತೀವಿ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಡ್ಯಾಂಪಿಂಗ್ ಅಂತ ಕರಿತೀವಿ. ಸೆಕೆಂಡ್ ಒನ್ ಬಂದ್ಬಿಟ್ಟು ನಿಮಗೆ ಎಲೆಕ್ಟ್ರಿಕ್ ಪವರ್ ಮೀಟರ್ಸ್ ಅಂತ ಕರಿತೀವಿ. ಥರ್ಡ್ ಒನ್ ಬಂದ್ಬಿಟ್ಟು ನಿಮಗೆ ವಿ ಕ್ಯಾನ್ ಸೇ ಇಂಡಕ್ಷನ್ ಫರ್ನೆಸ್ ಅಂದ್ರೆ ಗೊತ್ತಿರ್ಬೇಕು ನಿಮಗೆ, ಇಲ್ಲಿ ಹೈ ಹೀಟ್ ಅನ್ನೋದು ಡೆವಲಪ್ ಆಗುತ್ತೆ. ಅಂಥ ಒಂದು ಇದರಲ್ಲಿ ನಾವು ಎಡ್ಡಿ ಕರೆಂಟ್ಸ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಬ್ರೇಕ್ಸ್ ಅಂತ ಹೇಳ್ತಾರೆ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಬ್ರೇಕ್ಸ್ ಇದು ನಿಮಗೆ 2 ಮಾರ್ಕ್ಸ್ ಕೇಳ್ತಾರೆ. ಏನಂತಂದರೆ ರೈಟ್ ಎನಿ 2 ಅಪ್ಲಿಕೇಶನ್ಸ್ ಆಫ್ ಎಡ್ಡಿ ಕರೆಂಟ್ಸ್ ಅಂತ. ನೀವು ಇದರಲ್ಲಿ ಯಾವುದೋ ಒಂದು 2 ಅಪ್ಲಿಕೇಶನ್ ಮೆನ್ಷನ್ ಮಾಡಿದ್ರೆ ಸಾಕಾಗುತ್ತೆ. ಸೊ ಅಪ್ಲಿಕೇಶನ್ಸ್ ಆಫ್ ಎಡ್ಡಿ ಕರೆಂಟ್ಸ್ ಅಂತ ಕರಿತೀವಿ. ನೌ ದೀಸ್ ಆರ್ ದ ಕಾನ್ಸೆಪ್ಟ್ಸ್ ವಿಚ್ ಆರ್ ಇನ್ವಾಲ್ವ್ಡ್ ಇನ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ನೆಕ್ಸ್ಟ್ ಪಾರ್ಟ್ ನಾವು ನೋಡಬೇಕು ಅಂತಂದಾಗ ಇದರಲ್ಲಿ ಸೆಲ್ಫ್ ಇಂಡಕ್ಷನ್ ಅನ್ನೋ ಒಂದು ಫೆನಾಮಿನಾ ಬಗ್ಗೆ ಅರ್ಥ ಮಾಡ್ಕೋಬೇಕು. ಆಮೇಲೆ ಮ್ಯೂಚುವಲ್ ಇಂಡಕ್ಷನ್ ಬಗ್ಗೆ ಅರ್ಥ ಮಾಡ್ಕೋಬೇಕಾಗಿರುತ್ತೆ. ಸೊ ಅದು ಏನು ಅನ್ನೋದನ್ನ ನೋಡೋಣ. ಸಿ ಹಿಯರ್, ವಾಟ್ ಈಸ್ ದ ಮೀನಿಂಗ್ ಆಫ್ ಇಂಡಕ್ಷನ್ ಅಂದರೆ ಫಸ್ಟ್ ನೋಡೋಣ, ಆಮೇಲೆ ಇಂಡಕ್ಟನ್ಸ್ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ. ಸೊ ವಾಟ್ ಈಸ್ ದಿಸ್ ಇಂಡಕ್ಷನ್ ಅಂತಂದರೆ, ಯಾವಾಗಾದರೆ ಒಂದು ಕಾಯಿಲ್ಗೆ ಸಂಬಂಧಪಟ್ಟಿರತಕ್ಕಂಥ ಫ್ಲಕ್ಸ್ ಚೇಂಜ್ ಆಗ್ತಾ ಇರುತ್ತೋ ಅವಾಗ ಅದರಲ್ಲಿ EMF ಅನ್ನೋದು ಇಂಡ್ಯೂಸ್ ಆಗುತ್ತೆ, ಇಲ್ಲ ಫ್ಲಕ್ಸ್ ಅನ್ನೋದು ಇಂಡ್ಯೂಸ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಸಿ ಹಿಯರ್, ಇಫ್ ಫೈ ಈಸ್ ದ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಂತ ನಾವು ಹೇಳಿದ್ದಾಗ
phi is the magnetic flux ಅಂತ ನಾವು ತಗೊಂಡಿದ್ದಾಗ I is the current flowing through the coil then we can say that ಏನಂತ ಹೇಳ್ಬೋದು ನೋಡಿ, ಇಲ್ಲಿ ಫ್ಲಕ್ಸ್ ಅನ್ನೋದು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಐ ಅಂತ ಹೇಳ್ತೀವಿ. ಫ್ಲಕ್ಸ್ ಅನ್ನೋದು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಐ. ಸೊ ಇಫ್ ಯು ರಿಮೂವ್ ದಿಸ್ ಫ್ಲಕ್ಸ್, if you remove this proportionality constant, I can write equality with some constant k anta barutte. What is k? K is called as inductance anta heltivi. K is called as inductance. ನೋಡಿ, ಈ ಕೆ ಅನ್ನೋದು ಸೆಲ್ಫ್ ಇಂಡಕ್ಟೆನ್ಸ್ ಆಗಿರ್ಬೋದು, ಇಲ್ಲ ಮ್ಯೂಚುವಲ್ ಇಂಡಕ್ಟೆನ್ಸ್ ಆಗಿರ್ಬೋದು ಅಂತ ಹೇಳ್ತೀವಿ. ಸೊ ಈ ರೀತಿ ದಿಸ್ ಇಸ್ ದ ಪ್ರಿನ್ಸಿಪಲ್. ಯಾವಾಗಾದರೆ ಐ ಅನ್ನೋ ಒಂದು ಕರೆಂಟ್ ನಮಗೆ ಕಾಯಿಲಲ್ಲಿ ಹೋಗ್ತಾ ಇರುತ್ತೋ ಆವಾಗ ಅದಕ್ಕೆ ಸಂಬಂಧಪಟ್ಟಿದ್ದ ಫ್ಲಕ್ಸ್ ಅನ್ನೋದು ಯಾವಾಗಲೂ ಅದಕ್ಕೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿರುತ್ತೆ ಅಂತ ಹೇಳ್ತೀವಿ. ಈ ಪ್ರಪೋರ್ಷನಾಲಿಟಿ ನೀವು ಈ ಪ್ರಪೋರ್ಷನಾಲಿಟಿನ ತೆಗೆದುಹಾಕಿ ಈಕ್ವಾಲಿಟಿ ವಿತ್ ಸಮ್ ಕಾನ್ಸ್ಟೆಂಟ್ ಬರೆದಿದ್ದಾಗ ಈ ಒಂದು ಕಾನ್ಸ್ಟೆಂಟ್ ಆಫ್ ಪ್ರಪೋರ್ಷನಾಲಿಟಿನ ಇಂಡಕ್ಟೆನ್ಸ್ ಅಂತ ಕರಿತೀವಿ. ನೋಡಿ, ಇಲ್ಲಿ ನಿಮಗೆ ಎರಡು ರೀತಿ ಇಂಡಕ್ಷನ್ ಬರುತ್ತೆ. ಒಂದು ಸೆಲ್ಫ್, ಇನ್ನೊಂದು ಮ್ಯೂಚುಯಲ್ ಅಂತಂದ್ಬಿಟ್ಟು ಒಂದಾದ್ಮೇಲೆ ಒಂದು ನೋಡೋಣ. ವಾಟ್ ಈಸ್ ದಿಸ್ ಸೆಲ್ಫ್ ಇಂಡಕ್ಟೆನ್ಸ್? ಸೆಲ್ಫ್ ಇಂಡಕ್ಟೆನ್ಸ್ ಅನ್ನೋದಕ್ಕಿಂತ ಫಸ್ಟ್ ಸೆಲ್ಫ್ ಇಂಡಕ್ಷನ್ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ. ಏನು ಸೆಲ್ಫ್ ಇಂಡಕ್ಷನ್ ಅಂತಂದರೆ, ಒಂದು ಕಾಯಿಲ್ ತಗೊಳ್ತೀವಿ, ಆ ಕಾಯಿಲ್ಗೆ ನಾವು ಕರೆಂಟ್ನ ಪಾಸ್ ಮಾಡಿದ್ದಾಗ ಅದರಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದು ಪ್ರೊಡ್ಯೂಸ್ ಆಗುತ್ತೆ. ಒಂದು ವೇಳೆ ದ ಫ್ಲಕ್ಸ್ ಕಾಯಿಲ್ಗೆ ಸಂಬಂಧಪಟ್ಟಿದ್ದಾಗ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅನ್ನೋದು ಆ ಕಾಯಿಲಿಂದಾನೇ ಡಿಸ್ಟರ್ಬ್ ಆದರೆ ಅವಾಗ ಆ ಕಾಯಿಲಲ್ಲಿ ಇ ಎಮ್ ಎಫ್ ಅನ್ನೋದು ಇಂಡ್ಯೂಸ್ ಆಗುತ್ತೆ. ಅದನ್ನು ಸೆಲ್ಫ್ ಇಂಡಕ್ಷನ್ ಫೆನಾಮಿನಾನ್ ಅಂತ ಕರಿತೀವಿ. ಸೊ ವಾಟ್ ಈಸ್ ದ ಸೆಲ್ಫ್ ಇಂಡಕ್ಷನ್? ಸೆಲ್ಫ್ ಇಂಡಕ್ಷನ್ ಬಗ್ಗೆ ನೋಡೋಣ. ಸೆಲ್ಫ್ ಇಂಡಕ್ಷನ್, ವಾಟ್ ಈಸ್ ಸೆಲ್ಫ್ ಇಂಡಕ್ಷನ್ ಹಿಯರ್ ಅಂತಂದರೆ, ಇಟ್ ಈಸ್ ದ ಫೆನಾಮಿನಾನ್ ಅಂತ ಕರಿಬೋದು ನಾವು. The phenomenon in which ಏನು ಅಂತಂದರೆ an EMF is induced. An EMF is induced when there is a change in magnetic flux. When there is a change in magnetic flux linked by itself ಅಂತ ಹೇಳ್ತಾರೆ. Phenomenon ಗೊತ್ತಾಗಿದಲ್ವ ಹೇಳಿದ್ದೇನು ಅಂತ? ಸೊ ದ ಫೆನಾಮಿನಾನ್ ಇನ್ ವಿಚ್ ಅನ್ EMF is induced when there is a change in magnetic flux linked to it by itself is called as a self induction ಅಂತ ಕರಿತೀವಿ. ಸೊ ವಾಟ್ ಈಸ್ ದಿಸ್ ನೆಕ್ಸ್ಟ್ ಅಂತಂದಾಗ, ಸಿ ಹಿಯರ್, ಸೆಲ್ಫ್ ಇಂಡಕ್ಟೆನ್ಸ್ ಅಂತಂದರೆ ಏನು ಹೇಳ್ಬೋದು ನಾವಿಲ್ಲಿ ಅಂತಂದಿದ್ದಾಗ, ವಿ ಕ್ಯಾನ್ ಸೇ ದ್ಯಾಟ್ flux linked to the coil is directly proportional to the current flowing through the coil ಅಂತ ಹೇಳ್ಬೋದು. Removing the proportionality, I can write some constant L into I ಅಂತ ಕರಿತೀವಿ. This L is called as self inductance ಅಂತ ಕರಿತೀವಿ. L is called as self inductance ಅಂತ ಕರಿತೀವಿ. ನೋಡಿ, ಅದನ್ನು ಹೇಗೆ ಡಿಫೈನ್ ಮಾಡಬಹುದು ಅನ್ನೋದನ್ನು ನೋಡೋಣ. ನೋಡಿ, ಎಲ್ನ ಸೆಲ್ಫ್ ಇಂಡಕ್ಟೆನ್ಸ್ ಅಷ್ಟೇ ಅಲ್ಲ, ಅದನ್ನು ಕೋಎಫಿಷಿಯಂಟ್ ಆಫ್ ಸೆಲ್ಫ್ ಇಂಡಕ್ಷನ್ ಅಂತಲೂ ಕರಿಬಹುದು ಅಂತ ಹೇಳ್ತೀವಿ. ನೋಡಿ, ಹೇಗೆ ಡಿಫೈನ್ ಮಾಡಬಹುದು ಅಂತ ನೋಡೋಣ. ವಿ ನೋ ದಟ್ phi is equals to L into I. Therefore, L is equals to
5/I ಅಂತ ಬರೀಬಹುದಲ್ವಾ. ಇವಾಗ ನಾವೇನಾದರೂ ನಿಮಗೆ ಇಫ್ ಕರೆಂಟ್ I is equals to 1 ampere, ದೆನ್ ಏನು ಬರೀಬೋದು ನೋಡಿ ಇಲ್ಲಿ, ದೆನ್ L becomes equals to 5 ಅಂತ ಹೇಳ್ಬೋದಲ್ವ ನಾವು. ವಾಟ್ ಈಸ್ ದಿಸ್? therefore we can write self inductance ನ ಏನು ಡಿಫೈನ್ ಮಾಡ್ಬೋದು ನೋಡಿ ಇಲ್ಲಿ. self inductance is defined as the magnetic flux linked to a coil when 1 ampere current is passed through it ಅಂತ ಹೇಳ್ಬೋದು. self inductance is defined as the magnetic flux linked to a coil when 1 ampere current or unit current is passed through it ಅಂತ ಹೇಳ್ತೀವಿ. is called coefficient of self induction, ಇಲ್ಲ ಅಂತಂದ್ರೆ self inductance ಅಂತ ಕರೀಬಹುದು. ನೋಡಿ, self inductance ನ ನಾವು ಇನ್ನೂ ಒಂದು ರೀತಿ ನಾವು ಡಿಫೈನ್ ಮಾಡಬಹುದು. ಏನದು ಅಂತಂದ್ರೆ, see here, self inductance can also be defined as self inductance is nothing but the ratio of 5/I ಅಲ್ವಾ. ಹಾಗಾಗಿ 5 ಅಂದರೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಂತ ಕರಿತೀವಿ. ರೇಷಿಯೋ ಆಫ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಟು ದ ಕರೆಂಟ್ ಅಂತ ಹೇಳ್ತೀವಿ. ಟು ದ ಕರೆಂಟ್. ಗೊತ್ತಾಯ್ತಲ್ವ ಹೇಳಿದ್ದು? ಸೊ ವಾಟ್ ಇಸ್ SI ಯೂನಿಟ್ ಆಫ್ ದಿಸ್? SI ಯೂನಿಟ್ ಆಫ್ ಸೆಲ್ಫ್ ಇಂಡಕ್ಟನ್ಸ್ ಏನಾಗುತ್ತೆ ಒಂದ್ಸರಿ ನೋಡಿ. 5 ಅಂತಂದ್ರೆ ನಿಮಗೆ ಟೆಸ್ಲಾ ಮೀಟರ್ ಸ್ಕ್ವೇರ್ ಅಂತ ಬರಿಬೋದು. ಡಿವೈಡ್ ಬೈ ಕರೆಂಟ್ ಅಂದರೆ ಆಂಪಿಯರ್ ಅಂತ ಬರಿಬಹುದು. ಸಿ ಹಿಯರ್ 1 ಟೆಸ್ಲಾ ಮೀಟರ್ ಸ್ಕ್ವೇರ್ ಬೈ ಆಂಪಿಯರ್ ಈಸ್ ನಥಿಂಗ್ ಬಟ್ 1 ಹೆನ್ರಿ ಅಂತ ಹೇಳ್ಬೋದು. ಡಿನೋಟೆಡ್ ಬೈ ಕ್ಯಾಪಿಟಲ್ H ಅಂತ. ಗೊತ್ತಾದಲ್ವ ಹೇಳಿದ್ದೇನು ಅಂತ? therefore what is a henry is a unit of what is that ಸೆಲ್ಫ್ ಇಂಡಕ್ಟನ್ಸ್ ಅಂತ ಕರಿಬಹುದು. ನೋಡಿ, ಅಷ್ಟೇ ಅಲ್ಲ, ಅದರ್ ಯೂನಿಟ್ಸಲ್ಲಿ ನಾವು ಯೂಸ್ ಮಾಡ್ತೀವಿ. ಅದರ್ ಯೂನಿಟ್ಸ್ ಆರ್ 1 ಮಿಲ್ಲಿ ಹೆನ್ರಿ. 1 ಮಿಲ್ಲಿ ಹೆನ್ರಿ ಅಂತಂದರೆ 1 × 10⁻³ ಹೆನ್ರಿ ಅಂತಲೇ ಹೇಳ್ಬೋದು. 1 ಮೈಕ್ರೋ ಹೆನ್ರಿ ಅಂತಲೇ ಬರೀಬೋದು. 1 × 10⁻⁻6 ಹೆನ್ರಿ. ದಿಸ್ ಆರ್ ಅದರ್ ಯೂನಿಟ್ಸ್ ಆಫ್ ಸೆಲ್ಫ್ ಇಂಡಕ್ಟನ್ಸ್ ಅಂತಲೂ ಹೇಳ್ಬೋದು. ಗೊತ್ತಾಯ್ತಲ್ವಾ? ದಟ್ ಈಸ್ ಅಬೌಟ್ ದ ಸೆಲ್ಫ್ ಇಂಡಕ್ಟನ್ಸ್ ಆಫ್ ಎ ಕಾಯಿಲ್ ಆರ್ ಕೋಎಫಿಷಿಯಂಟ್ ಆಫ್ ಸೆಲ್ಫ್ ಇಂಡಕ್ಟನ್ಸ್ ಅಂತ ಹೇಳ್ತೀವಿ. ನಾವಿವಾಗ ನೋಡೋಣ, ಒಂದು ಕಾಯಿಲ್ ಇಲ್ಲ ಒಂದು ಸಾಲನಾಯ್ಡ್ ನಮಗೆ ಕೊಟ್ಟಿದ್ದಾಗ ಅದರ ಸೆಲ್ಫ್ ಇಂಡಕ್ಟನ್ಸ್ ವ್ಯಾಲ್ಯೂ ಎಷ್ಟು ಇರುತ್ತೆ ಅನ್ನೋದನ್ನ ನೋಡೋಣ. ನೋಡಿ, ಇದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ನಿಮಗೆ. ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ 5 ಮಾರ್ಕ್ಸ್ ಅಂತಲೂ ಹೇಳ್ಬೋದು. ಸೆಲ್ಫ್ ಇಂಡಕ್ಟನ್ಸ್ ಆಫ್ ಲಾಂಗ್ ಸಾಲನಾಯ್ಡ್ ಅಂತ ಹೇಳ್ತಾರೆ. ಸೊ ಕನ್ಸಿಡರ್ ಎ ಸಾಲನಾಯ್ಡ್. carrying current. Consider a solenoid carrying a current I and having n number of turns anta kariyon. n number of turns. See here, consider a solenoid. So what is the length of the solenoid? Let it be L ಅಂತ ಕರೆಯೋಣ. Let it be L. ಸೊ ಎಷ್ಟು ಕರೆಂಟ್ ಕ್ಯಾರಿ ಆಗ್ತಾ ಇದೆ ಇದರಲ್ಲಿ ನಿಮಗೆ ಅಂತಂದರೆ I ಅನ್ನೋ ಕರೆಂಟ್ ಹೋಗ್ತಾ ಇದೆ ಅಂತ ಅಸ್ಯೂಮ್ ಮಾಡಿದ್ದಾಗ. ಸೊ ವಾಟ್ ಈಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದ ಸೆಂಟರ್ ಹಿಯರ್? ಅಬ್ಸರ್ವ್ ಮಾಡಿ, ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದ ಸೆಂಟರ್, ಆರ್ ಸಿಂಪ್ಲಿ ವಿ ಕ್ಯಾನ್ ಸೇ ದಟ್ ವಾಟ್ ಈಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ಸೈಡ್ ದ solenoid. What is the magnetic field inside the solenoid? ಏನಂತ ಬರೀಬೋದು ನಾವಿಲ್ಲಿ? B is equals to μ0
ಸ್ಮಾಲ್ ಎನ್ ಇಂಟು ಐ. ನಾವು ಮೂವಿಂಗ್ ಚಾರ್ಜ್ ಮ್ಯಾಟಿಸಮಲ್ಲಿ ನಾವು ಓದಿದ್ದೀವಿ. ವಾಟ್ ಈಸ್ ಸ್ಮಾಲ್ ಎನ್ ಕಾಲ್ಡ್? ನಂಬರ್ ಆಫ್ ಟರ್ನ್ಸ್ ಪರ್ ಯೂನಿಟ್ ಲೆಂತ್ ಅಂತ ಬರಿಬೋದು. ಮ್ಯೂ ನಾಟ್ ಎನ್ ಬೈ ಎಲ್ ಇಂಟು ಐ ಅಂತ ಬರಿಬೋದು. ದೇರ್ಫೋರ್ ಇವಾಗ ನಮಗೆ ಇಫ್ ಕ್ಯಾಪಿಟಲ್ ಎ ಈಸ್ ದ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಆಫ್ ಎ ಸಾಲನಾಯ್ಡ್, ಏರಿಯಾ ಕ್ರಾಸ್ ಸೆಕ್ಷನ್ ಆಫ್ ಎ ಸಾಲನಾಯ್ಡ್ ಅಂತ ನಾವು ಹೇಳಿದ್ದಾಗ ಏನು ಬರಿಬೋದು ನೋಡಿ ಇಲ್ಲಿ. ದೆನ್ magnetic flux n will become equals to n b a ಅಂತ ಬರಿಬೋದು. ಸೊ ವಾಟ್ ಈಸ್ n ಹಿಯರ್? ನಂಬರ್ ಆಫ್ ಟರ್ನ್ಸ್. 1 ಟರ್ನ್ ಇದ್ರೆ b ಇಂಟು a ಅಂತ ಬರಿತೀವಿ. ಅದೇ n ನಂಬರ್ ಆಫ್ ಟರ್ನ್ಸ್ ಇದ್ರೆ n b a ಅಂತ ಬರಿಬಹುದು. ವಾಟ್ ಈಸ್ b ವ್ಯಾಲ್ಯೂ ನೋಡಿ ಇಲ್ಲಿ. b ವ್ಯಾಲ್ಯೂ ಏನಾಗಿರುತ್ತೆ ನೋಡಿ, ಮ್ಯೂ ನಾಟ್ n ಬೈ ಎಲ್ ಇಂಟು ಐ ಅಂತ ಬರಿಬಹುದು. ಮ್ಯೂ ನಾಟ್ n ಬೈ ಎಲ್ ಇಂಟು ಐ ಇಂಟು ಎ ಅಂತ ಬರೀವು. ಇದನ್ನು ನಾವು ಸಿಂಪ್ಲಿಫೈ ಮಾಡಿಕೊಳ್ಳೋಣ. ಏನಾಗುತ್ತೆ ಅಂತ ಅಂದ್ಬಿಟ್ಟು 5 ಈಸ್ ಈಕ್ವಲ್ಸ್ ಟು ಮ್ಯೂ ನಾಟ್ ಎನ್ ಇಂಟು ಎನ್ ವಿಲ್ ಬಿಕಮ್ ಎನ್ ಸ್ಕ್ವೇರ್ ಇಂಟು ಎ ಬೈ ಎಲ್ ಇಂಟು ಐ ಅಂತ ಬರಿಬಹುದು. ಏನಾಗತ್ತೆ ನೋಡಿ ಇಲ್ಲಿ. ನಮಗೆ ಗೊತ್ತಿದೆ ಏನು ಅಂತಂದರೆ, ಬಟ್ ವಿ ನೋ ದ್ಯಾಟ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ನಾನು ಎಲ್ ಇಂಟು ಐ ಅಂತಲೂ ಬರೀಬಹುದು. ಇದನ್ನು ಈಕ್ವೇಷನ್ 1 ಅಂತ ಕರೆಯೋಣ, ಇದನ್ನು ಈಕ್ವೇಷನ್ 2 ಅಂತ ಕರೆಯೋಣ. ಇವೆರಡರನ್ನು ಕಂಪೇರ್ ಮಾಡಿ. ಇವಾಗ ಕಂಪೇರಿಂಗ್ 1 ಆ್ಯಂಡ್ 2, ಕಂಪೇರ್ ಈಕ್ವೇಷನ್ 1 ಆ್ಯಂಡ್ ಈಕ್ವೇಷನ್ 2 ಏನು ಬರುತ್ತೆ ನೋಡಿ ಇಲ್ಲಿ. 5 ಲೆಫ್ಟ್ ಹ್ಯಾಂಡ್ ಸೈಡ್ ಸೇಮ್ ಇದಲ್ವಾ, ರೈಟ್ ಹ್ಯಾಂಡ್ ಸೈಡ್ ಐ ವಿಲ್ ಆಲ್ಸೋ ಸೇಮ್. ದೇರ್ ಫೋರ್ ಏನಾಗತ್ತೆ ನೋಡಿ ಇಲ್ಲಿ ನಿಮಗೆ 5 ಅನ್ನೋದು ನಿಮಗೆ ಮ್ಯೂ ನಾಟ್ ಎನ್ ಸ್ಕ್ವೇರ್ ಇಂಟು ಎ ಇಂಟು ಎಲ್ ಬೈ ಐ ಆಗಿದ್ದಾಗ ಎಮ್ ಅನ್ನೋದು ಏನು ಬರುತ್ತೆ ನೋಡು, ಎಮ್ ಅಲ್ಲ ಸಾರಿ ಎಲ್ ಅನ್ನೋದು ಏನಾಗತ್ತೆ ನೋಡಿ, ಎಲ್ ವಿಲ್ ಬಿಕಮ್ ಈಕ್ವಲ್ಸ್ ಟು ಮ್ಯೂ ನಾಟ್ ಎನ್ ಸ್ಕ್ವೇರ್ ಇಂಟು ಎ ಬೈ ಎಲ್ ಅಂತ ಬರೀಬಹುದು. That is the expression for coefficient of self-induction of a long solenoid, ನೋಡಿ ಮ್ಯೂ ನಾಟ್ ಅನ್ನೋದು ಏನಪ್ಪ ಅಂತಂದಾಗ, ಮ್ಯೂ ನಾಟ್ ಅನ್ನೋದು ಅಬ್ಸಲ್ಯೂಟ್ ಪರ್ಮಿಯಬಿಲಿಟಿ. ಸಾಲನಾಯ್ಡ್ ಒಳಗಡೆ ಏರ್ ಇಲ್ಲ ವ್ಯಾಕ್ಯೂಮ್ ಅನ್ನೋದಿದ್ದಾಗ ಮ್ಯೂ ನಾಟ್ನ ಯೂಸ್ ಮಾಡ್ತೀವಿ. ಒಂದು ವೇಳೆ ನಿಮಗೆ ಈ ಸಾಲನಾಯ್ಡ್ ಒಳಗಡೆ ನಿಮಗೇನಾದರೂ ನಿಮಗೆ ಒಂದು ಮ್ಯಾಗ್ನೆಟಿಕ್ ಮೆಟೀರಿಯಲ್ನ, ಫೆರ್ರೋಮ್ಯಾಗ್ನೆಟಿಕ್ ಮೆಟೀರಿಯಲ್ನ ಇಲ್ಲ ಬೇರೆ ಏನಾದರೂ ಮೀಡಿಯಮ್ನ, ಡೈಎಲೆಕ್ಟ್ರಿಕ್ ಮೀಡಿಯಮ್ನ ಪ್ಲೇಸ್ ಮಾಡಿದ್ದಾಗ, ಸೊ ಡೈಎಲೆಕ್ಟ್ರಿಕ್ ಮೀಡಿಯಮ್ ಪ್ಲೇಸ್ ಮಾಡಲ್ಲ, ಜನರಲ್ ಆಗಿ ಈ ಮ್ಯಾಗ್ನೆಟಿಕ್ ಮೆಟೀರಿಯಲ್ನ ಪ್ಲೇಸ್ ಮಾಡ್ತೀವಿ. ದೇರ್ ಫೋರ್ ವಿ ಕ್ಯಾನ್ ಸೇ ದ್ಯಾಟ್, ನೋಟ್ ಅಂತ ಬರ್ದಿರ್ತೀನಿ, ವೆನ್ ಎ ಮೀಡಿಯಮ್ ಈಸ್ ಪ್ಲೇಸ್ಡ್ ಇನ್ಸೈಡ್ ದ ಸಾಲನಾಯ್ಡ್, ಅವಾಗ ಏನಂತ ಬರೀಬೋದು ನಾವು ಎಲ್ನ ಅಂತಂದರೆ, ಎಲ್ ವಿಲ್ ಬಿಕಮ್ ಈಕ್ವಲ್ಸ್ ಟು ಮ್ಯೂ ಇಂಟು ಎನ್ ಸ್ಕ್ವೇರ್ ಇಂಟು ಎ ಬೈ ಎಲ್ ಅಂತ ಬರೀಬಹುದು. ವೇರ್ ಮ್ಯೂ ಈಸ್ ನಥಿಂಗ್ ಬಟ್ ಮ್ಯೂ ನಾಟ್ ಇಂಟು ಮ್ಯೂ ಆರ್. ವಾಟ್ ಈಸ್ ಮ್ಯೂ ಕಾಲ್ಡ್ ಹಿಯರ್? ಮ್ಯೂ ಈಸ್ ಕಾಲ್ಡ್ ಆಸ್ ಪರ್ಮಿಎಬಿಲಿಟಿ ಅಂತ ಹೇಳ್ತೀವಿ. ಪರ್ಮಿಎಬಿಲಿಟಿ ಆಫ್ ಎ ಮೀಡಿಯಮ್. ಒಂದು ವಿಷಯ ಚೆನ್ನಾಗಿ ಅಬ್ಸರ್ವ್ ಮಾಡಿ ಇಲ್ಲಿ, ಯಾವಾಗಾದರೆ ನಾವು ಒಂದು ಕಾಯಿಲ್ ಒಳಗಡೆ ಮೀಡಿಯಮ್ನ ಮೆಟೀರಿಯಲ್ನ ಪ್ಲೇಸ್ ಮಾಡ್ತೀವೋ ಆವಾಗ ಮ್ಯೂ ಅನ್ನೋದು ಬರುತ್ತೆ, ಮ್ಯೂ ನಾಟ್ ಇಂಟು ಮ್ಯೂ ಆರ್ ಆಗುತ್ತೆ. ಅಂದರೆ ಎಲ್ ವ್ಯಾಲ್ಯೂ ಅನ್ನೋದು ಏನಾಗುತ್ತೆ ಹೇಳಿ, ಇನ್ಕ್ರೀಸ್ ಆಗುತ್ತೆ. ಎಲ್ ವ್ಯಾಲ್ಯೂ ವಿಲ್ ಇನ್ಕ್ರೀಸ್ ವೆನ್ ಎವರ್ ಎ ಮೆಟೀರಿಯಲ್ ಈಸ್ ಪ್ಲೇಸ್ಡ್ ಇನ್ಸೈಡ್ ಎ ಸಾಲನಾಯ್ಡ್ ಅಂತ ಕರಿತೀವಿ. ಗೊತ್ತಾಗಿದಲ್ವ ಹೇಳಿದ್ದೇನು ಅಂತ. ನಾವು ಸಪೋಸ್ ಇದು ಯಾವಾಗ ಅಂತಂದರೆ, ಕರೆಂಟ್ ಅನ್ನೋದು ಒಂದು ಸಾಲನಾಯ್ಡಲ್ಲಿ ಪ್ಲೇಸ್ ಮಾಡಿದ್ದಾಗ ಹೋಗಿದ್ದಾಗ ನಿಮಗೆ ಮ್ಯಾಗ್ನೆಟಿಕ್ ಫ್ಲಕ್ಸ್ನವ್ರು ಲಿಂಕ್ ಆಗುತ್ತೆ. ಆ ಫ್ಲಕ್ಸ್ ಅನ್ನೋದು ಪ್ರಪೋರ್ಷನಲ್ ಟು ಐ ಆಗಿರುತ್ತೆ. ಸಪೋಸ್ ದ ಕರೆಂಟ್ ಚೇಂಜಸ್, ಆವಾಗ ಏನಾಗುತ್ತೆ, ಫ್ಲಕ್ಸ್ ಸಹ ಚೇಂಜ್ ಆಗುತ್ತೆ. ಯಾವಾಗ ಫ್ಲಕ್ಸ್ ಚೇಂಜ್ ಆಗಿದ್ದಾಗ ಆ ಕಾಯಿಲಲ್ಲಿ ಏನು ಬರುತ್ತೆ ನಿಮಗೆ, ಇ ಎಮ್ ಎಫ್ ಅನ್ನೋದು ಇಂಡ್ಯೂಸ್ ಆಗುತ್ತೆ. ಅದನ್ನು ನಾವು ನೋಟ್ ಅಂತ ಕಲಿಯೋಣ. ವಾಟ್ ಈಸ್ ದಿಸ್ ಅಂತಂದರೆ,
ಸಪೋಸ್ ನೋಡಿ ಇಲ್ಲಿ ವಿ ನೋ ದಟ್ ಫ್ಲಕ್ಸ್ phi is equals to L into I. If current is changing, if the current is changing with respect to time, ಅವಾಗ ಏನಾಗುತ್ತೆ ನಮಗಿಲ್ಲಿ ಅಂತಂದರೆ ಇ ಎಮ್ ಎಫ್ ಅನ್ನೋದು ಇಂಡ್ಯೂಸ್ ಆಗುತ್ತೆ ಅಂತ ಹೇಳ್ತೀರಾ. ಇ ಎಮ್ ಎಫ್ ಈಸ್ ಇಂಡ್ಯೂಸ್ಡ್. ದೇರ್ಫೋರ್ from Faraday's second law ಏನು ಹೇಳ್ಬೋದು ನಾವಿಲ್ಲಿ E is equals to d phi by dt ಅಂತ ಕರಿಬೋದು, ಮೈನಸ್ ಸೈನ್. ಸೊ ಸಿಂಪ್ಲಿಫೈ ಮಾಡಿ ಮೈನಸ್ ಡಿ ಬೈ ಡಿ ಟಿ ಆಫ್ ಫೈ ಅಂದರೆ ಏನು ಬರಿಬೋದು ನಾವಿಲ್ಲಿ ಎಲ್ ಇಂಟು ಐ ಅಂತ ಬರಿಬಹುದು. ದೇರ್ಫೋರ್ E becomes equals to ಮೈನಸ್ ಎಲ್ ಈಸ್ ಅ ಕಾನ್ಸ್ಟೆಂಟ್. ಕೊಟ್ಟಿರತಕ್ಕಂಥ ಕಾಯಿಲ್ಗೆ ಎಲ್ ಅನ್ನೋದು ಕಾನ್ಸ್ಟೆಂಟ್ ಆಗಿರುತ್ತೆ. ಅದನ್ನು ಆಚೆಗೆ ಬರೆದಿದ್ದಾಗ ಮೈನಸ್ ಎಲ್ ಇಂಟು ಡಿ ಐ ಬೈ ಡಿ ಟಿ ಅಂತ ಹೇಳ್ತಾರೆ. ಡಿ ಐ ಬೈ ಡಿ ಟಿ ಗೊತ್ತಾದಲ್ವ ಹೇಗೆ ಬರಿತಾ ಇದ್ದೀವಿ ಅಂತ ಅಂದ್ಬಿಟ್ಟು. ಸೊ ಇದರಿಂದನೂ ನೀವು ಎಲ್ನ ಇನ್ನೊಂದು ರೀತಿ ಡಿಫೈನ್ ಮಾಡಬಹುದು, ಎಲ್ನ ಇನ್ನೊಂದು ರೀತಿ ನಾವು ಅರ್ಥ ಮಾಡ್ಕೋಬಹುದು. ಏನದು ಅಂತ ನೋಡೋಣ. ಸಿ ಹಿಯರ್ we know that E is equals to minus L into di by dt ಅಂತ ಬರೀಬಹುದು. ಸಪೋಸ್ ಮ್ಯಾಗ್ನಿಟ್ಯೂಡ್ ನಾವು ತಗೊಂಡಿದ್ದಾಗ E ಅನ್ನೋದು ನಿಮಗೆ ಜಸ್ಟ್ L ಇಂಟು ಡಿ ಐ ಬೈ ಡಿ ಟಿ ಬರುತ್ತೆ. ದೇರ್ಫೋರ್ ಫ್ರಮ್ ದಿಸ್ ಯು ಕ್ಯಾನ್ ರೈಟ್ ಏನು ಬರಿಬೋದು, ಎಲ್ನ ನಾವು E ಡಿವೈಡೆಡ್ ಬೈ ಡಿ ಐ ಬೈ ಡಿ ಟಿ ಅಂತ ಬರಿಬಹುದು. ಸಪೋಸ್ ಇಫ್ ಡಿ ಐ ಬೈ ಡಿ ಟಿ ಅನ್ನೋದು ನಿಮಗೆ 1 ಆಂಪಿಯರ್ ಪರ್ ಸೆಕೆಂಡ್ ಇದೆ ಅಂತ ಅಸ್ಯೂಮ್ ಮಾಡಿ, ದೆನ್ ಏನು ಬರಿಬೋದು, ಏನು ಬರುತ್ತೆ ನಿಮಗೆ ಎಲ್ ಅನ್ನೋದು ನಿಮಗೆ ಇಟ್ ಬಿಕಮ್ಸ್ ಇ ಬೈ 1 ವಿಚ್ ಇಸ್ ನಥಿಂಗ್ ಬಟ್ ಇ. ದೇರ್ಫೋರ್ ಎಲ್ನ ಹೇಗೆ ಡಿಫೈನ್ ಮಾಡಬಹುದು, ಇಂಡಕ್ಟೆನ್ಸ್ ಸೆಲ್ಫ್ ಇಂಡಕ್ಟೆನ್ಸ್ನ ಹೇಗೆ ಡಿಫೈನ್ ಮಾಡಬಹುದು ಅನ್ನೋದನ್ನು ನೋಡೋಣ. ದೇರ್ಫೋರ್ ಸೆಲ್ಫ್ ಇಂಡಕ್ಟೆನ್ಸ್ ಈಸ್ ಡಿಫೈನ್ಡ್ ಆಸ್ ನೋಡಿ ಇಲ್ಲಿ ಇ ಎಮ್ ಎಫ್ ಇಂಡ್ಯೂಸ್ಡ್ ಇನ್ ಎ ಕಾಯಿಲ್. ಯಾವಾಗ ವೆನ್ ದ ಕರೆಂಟ್ ಚೇಂಜಸ್ when the current changes at the rate of 1 ಆಂಪಿಯರ್ ಪರ್ ಸೆಕೆಂಡ್ ಅಂತ ಹೇಳ್ತಾರೆ. ನೋಡಿ ಎಲ್ ಈ ಏನು ಬರ್ತಾಯಿದೆ ನೋಡಿ ನಿಮಗಿಲ್ಲಿ ಎಲ್ ಅನ್ನೋದು ನಿಮಗೆ ಇ ಅಂತ ಬರ್ತಾಯಿದೆ. ಇ ಅಂದ್ರೇನು, ಇ ಎಮ್ ಎಫ್ ಇಂಡ್ಯೂಸ್ಡ್. ಯಾವಾಗ ಅಂತಂದರೆ ಒಂದು ಕಾಯಿಲಲ್ಲಿ ಕರೆಂಟ್ ಅನ್ನೋದು 1 ಆಂಪಿಯರ್ ಪರ್ ಸೆಕೆಂಡ್ ಚೇಂಜ್ ಆಗ್ತಾ ಇದ್ದರೆ ಆವಾಗ ಆ ಕಾಯಿಲಲ್ಲಿ ಇಂಡ್ಯೂಸ್ ಆಗೋತಕ್ಕಂಥ ಇ ಎಮ್ ಎಫ್ನು ಸಹ ನಾವು ಸೆಲ್ಫ್ ಇಂಡಕ್ಟೆನ್ಸ್ ಅಂತ ಕರಿಬಹುದು. ಗೊತ್ತಾದಲ್ವಾ? ಸೊ ಲೈಕ್ ದಟ್ ವಿ ಕ್ಯಾನ್ ಡಿಫೈನ್ ವಾಟ್ ಈಸ್ ದ ಸೆಲ್ಫ್ ಇಂಡಕ್ಟೆನ್ಸ್ ಆಫ್ ಎ ಕಾಯಿಲ್. ನೌ ಲೆಟ್ ಅಸ್ ಸಿ ದ ಫ್ಯೂ ಪ್ರಾಬ್ಲಮ್ಸ್ನ ಅಬ್ಸರ್ವ್ ಮಾಡೋಣ. ಕೆಲವು ಪ್ರಾಬ್ಲಮ್ಸ್ನ ನಾವು ಅಬ್ಸರ್ವ್ ಮಾಡೋಣ. ನೋಡಿ ಅದ್ರ ಮೇಲೆ ಸೆಲ್ಫ್ ಇಂಡಕ್ಟೆನ್ಸ್ ಮೇಲೆ ನೋಡಿ ಏನು ಹೇಳ್ತಾ ಇದ್ದಾರೆ ಇಲ್ಲಿ. ಕ್ವಶನ್ ಒಂದ್ಸರಿ ಓದಿ ನೀಟಾಗೆ. ಕರೆಂಟ್ ಇನ್ ಎ ಸರ್ಕ್ಯೂಟ್ ಫಾಲ್ಸ್ ಸ್ಟಡಿಲಿ ಅಂದರೆ ಯೂನಿಫಾರ್ಮ್ ಆಗಿ ಕಮ್ಮಿ ಆಗ್ತಾ ಇದೆ ಅಂತ ಹೇಳ್ತಾರೆ. ಎಲ್ಲಿಂದ 2 ಆಂಪಿಯರ್ ಟು 0 ಆಂಪಿಯರ್ ಇನ್ ಟೈಮ್ 10 ಮಿಲಿಸೆಕೆಂಡ್ಸ್. 10 ಮಿಲಿಸೆಕೆಂಡ್ಸ್ ಟೈಮಲ್ಲಿ ಒಂದು ಕಾಯಿಲಲ್ಲಿ ಕರೆಂಟ್ ಅನ್ನೋದು 2 ಆಂಪಿಯರಿಂದ 0 ಆಂಪಿಯರ್ಗೆ ಚೇಂಜ್ ಆಗ್ತಾ ಇದೆ. ಚೇಂಜ್ ಆಗಿದ್ದಾಗ ಆವರೇಜ್ ಇ ಎಮ್ ಎಫ್ ಅನ್ನೋದು ನಿಮಗೆ 200 ವೋಲ್ಟ್ ಇಂಡ್ಯೂಸ್ ಆಗಿದೆ ಅಂತ ಅಂದಾಗ ಅದರ ಎಲ್ ವ್ಯಾಲ್ಯೂ ಎಷ್ಟು, ಸೆಲ್ಫ್ ಇಂಡಕ್ಟೆನ್ಸ್ ವ್ಯಾಲ್ಯೂ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಾರೆ. ಸೊ ಹೌ ಕ್ಯಾನ್ ವಿ ಡೂ ದಿಸ್? ನೋಡಿ, ಫಸ್ಟ್ ಆಫ್ ಆಲ್ ವಾಟ್ ಈಸ್ ದ ಚೇಂಜ್ ಇನ್ ಕರೆಂಟ್? ಡಿ ಐ ಅಲ್ವಾ, ಚೇಂಜ್ ಇನ್ ಕರೆಂಟ್. ಎಷ್ಟು ಕೊಟ್ಟಿದ್ದಾರೆ ನಿಮಗೆ? ಡಿ ಐ ಈಸ್ ಈಕ್ವಲ್ ಟು ಎಷ್ಟು ಬರುತ್ತೆ ನಿಮ್ಗೆ ಇಲ್ಲಿ? 2 - 0 ವಿಚ್ ಇಸ್ ನಥಿಂಗ್ ಬಟ್ 2 ಆಂಪಿಯರ್. ವಾಟ್ ಈಸ್ ದ ಟೈಮ್ ಸಹ ಕೊಟ್ಟಿದ್ದಾರೆ, ಡಿ ಟಿ ವಿಚ್ ಈಸ್ ಈಕ್ವಲ್ಸ್ ಟು 10
ಮಿಲ್ಲಿ ಸೆಕೆಂಡ್. ಮಿಲ್ಲಿ ಅಂದರೆ ಏನಿಲ್ಲಿ 10 ಇಂಟು 10⁻³ ಸೆಕೆಂಡ್ ಅಂತ ಬರೀಬಹುದು. Therefore, what is the EMF induced? EMF induced E is equals to ಎಷ್ಟು ಕೊಟ್ಟಿದ್ದಾರೆ ನಿಮಗೆ 200 volt. Therefore, what is the self inductance value? ಹೇಗೆ ಮಾಡ್ಬೋದು ಇಲ್ಲಿ ಅಂತಂದರೆ ನಮಗೆ ಗೊತ್ತಿದೆ ಏನದು ಅಂತಂದರೆ E is equals to magnitude E is equals to L into di/dt implies ಈ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ ನಮಗೆ 200 ವಿಚ್ ಈಸ್ ಈಕ್ವಲ್ಸ್ ಎಲ್ ನಮಗೆ ಗೊತ್ತಿಲ್ಲ, ಡಿ ಐ ವ್ಯಾಲ್ಯೂ 2 ಅಂತ ಕೊಟ್ಟಿದ್ದಾರೆ. /dt ವ್ಯಾಲ್ಯೂ ಬಂದುಬಿಟ್ಟು ನಿಮಗೆ 10 ಇಂಟು 10⁻³ ಅಂತ ಬರೀಬಹುದು. ಸೊ ಸಿಂಪ್ಲಿಫೈ ಮಾಡಿ ಎಲ್ ಬೇಕಾಗಿದ್ದು ನಮಗೆ ಎಲ್ ಬಿಕಮ್ಸ್ ಈಕ್ವಲ್ಸ್ ಟು 200 ಇಂಟು 10⁻1 10⁻³ -2 ಮೇಲೆ ಈ ಕಡೆ ಬಂದರೆ 10⁻2 ಆಗುತ್ತೆ, /2 ಅಂತ ಬರುತ್ತೆ. ಸಿಂಪ್ಲಿಫೈ ಮಾಡಿ ಎಷ್ಟು ಬರುತ್ತೆ ಅಂತ ಅಂದ್ಬಿಟ್ಟು ನೋಡಿ, ಇಲ್ಲಿ 10⁻², 2 zeros will get cancel, in 2 1, so which is equals to L will become equals to 1 Henry ಅಂತ ಬರೀಬಹುದು. L is equals to 1 Henry. ಗೊತ್ತಾಯ್ತಲ್ವಾ ಹೇಗೆ ಮಾಡಬೇಕು ಅಂತ ಅಂದ್ಬಿಟ್ಟು. ನಾವು ಲೆಟ್ ಅಸ್ ಸಿ ಒನ್ ಮೋರ್ ಎಕ್ಸಾಂಪಲ್ ಪ್ರಾಬ್ಲಮ್. ಇನ್ನೊಂದು ಎಕ್ಸಾಂಪಲ್ ಪ್ರಾಬ್ಲಮ್ನ ಅಬ್ಸರ್ವ್ ಮಾಡೋಣ, ಸೊ ದಟ್ ವಿಲ್ ಗೆಟ್ ಆ್ಯನ್ ಐಡಿಯಾ. ನೋಡಿ ಏನು ಹೇಳ್ತಾ ಇದ್ರಿ ಇಲ್ಲಿ, ವಾಟ್ ಈಸ್ ದ ಸೆಲ್ಫ್ ಇಂಡಕ್ಟೆನ್ಸ್ ಆಫ್ ಎ ಸಾಲನಾಯ್ಡ್ ಆಫ್ ಲೆಂತ್ 40 ಸೆಂಟಿಮೀಟರ್. ಒಂದು ಸಾಲನಾಯ್ಡ್ ಕೊಟ್ಟಿದ್ದಾರೆ, ಅದರ ಲೆಂತ್ ನಿಮಗೆ 40 ಸೆಂಟಿಮೀಟರ್ ಇರುತ್ತೆ ಅಂತ ಹೇಳಿದ್ದಾರೆ. ಕ್ರಾಸ್ ಸೆಕ್ಷನಲ್ ಏರಿಯಾ ನಿಮಗೆ 20 cm² ಅಂತ ಹೇಳಿದ್ದಾರೆ. ಆ್ಯಂಡ್ ಟೋಟಲ್ ನಂಬರ್ ಆಫ್ ಟರ್ನ್ಸ್ ಈಸ್ 800. ನಂಬರ್ ಆಫ್ ಟರ್ನ್ಸ್ ಕೊಟ್ಟಿದ್ದಾರೆ, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಕೊಟ್ಟಿದ್ದಾರೆ, ಲೆಂತ್ ಆಫ್ ದ ಸಾಲನಾಯ್ಡ್ ಕೊಟ್ಟಿದ್ದಾರೆ. ಹಾಗಿದ್ದಾಗ ಸೆಲ್ಫ್ ಇಂಡಕ್ಟೆನ್ಸ್ ವ್ಯಾಲ್ಯೂ ಎಷ್ಟಿರುತ್ತೆ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನೋಡಿ ಹೇಗೆ ಮಾಡ್ಬೋದು ನಾವು. ಲೆಂತ್ ಎಲ್ ಬಿಕಮ್ಸ್ ಈಕ್ವಲ್ಸ್ ಟು 40 ಸೆಂಟಿಮೀಟರ್ ವಿಚ್ ಇಸ್ ನಥಿಂಗ್ ಬಟ್ 40 ಇಂಟು 10⁻² ಮೀಟರ್. ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಇಸ್ ಈಕ್ವಲ್ ಟು 20 cm² ಅಂತ ಕೊಟ್ಟಿದ್ದಾರೆ. ಅಂದರೆ 20 ಇಂಟು 10⁻⁻4 ಮೀಟರ್². ಕನ್ವರ್ಟ್ ಮಾಡಿದ್ದಾಗ ಸೆಂಟಿಮೀಟರ್ ಅಂದರೆ 10⁻² ಮೀಟರ್ ಅಲ್ವಾ, ಹೋಲ್ ಸ್ಕ್ವೇರ್ ಮಾಡಿದಾಗ 10⁻4 ಬರುತ್ತೆ ನಮಗೆ. ನಂಬರ್ ಆಫ್ ಟರ್ನ್ಸ್ ಸಹ ನಿಮಗೆ ಕೊಟ್ಟಿದ್ದಾರೆ, ಇಟ್ ಈಸ್ ಈಕ್ವಲ್ಸ್ ಟು 800. ಸೊ ವಾಟ್ ಈಸ್ ದ ಸೆಲ್ಫ್ ಇಂಡಕ್ಟೆನ್ಸ್? ವಿ ನೋ ದ್ಯಾಟ್ L is equals to μ0 n² into A/L. ಈ ಫಾರ್ಮುಲಾ ನಿಮಗೆ ಗೊತ್ತಿದಲ್ವಾ, ಸೊ ಸಬ್ಸ್ಟಿಟ್ಯೂಟ್ ಮಾಡಿ. 4π ಇಂಟು 10⁻⁻7 ದಟ್ ಈಸ್ μ0 ವ್ಯಾಲ್ಯೂ ಇಂಟು n² ಎಷ್ಟು ನಿಮಗೆ, n ಈಸ್ 800 ಇಂಟು 800 ಇಂಟು ವಾಟ್ ಈಸ್ ದ ಏರಿಯಾ? ಏರಿಯಾ ಈಸ್ 20 ಇಂಟು 10⁻⁻4 whole divided by length. Length is 40 into 10⁻⁻2 ಮೀಟರ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಸಿಂಪ್ಲಿಫೈ ಮಾಡೋಣ, ಎಷ್ಟು ಬರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ನೋಡಿ ಇಲ್ಲಿ 2 zeros 2 0, 10⁻+4 -4 ಅನ್ನೋದು ಕ್ಯಾನ್ಸಲ್ ಆಗುತ್ತೆ. ಅಷ್ಟೇ ಅಲ್ಲ, ಇಲ್ಲಿ ನೋಡಿ 21 22 ಟೈಮ್ಸ್ ಕ್ಯಾನ್ಸಲ್ ಆಗುತ್ತೆ. ಅಷ್ಟೇ ಅಲ್ಲ, ಇಲ್ಲಿ ನಿಮಗೆ 2 1 2 4 ಬರುತ್ತೆ ನಿಮಗೆ, ಕರೆಕ್ಟ್ ಅಲ್ವಾ? ದೇರ್ಫೋರ್ ಸಿಂಪ್ಲಿಫೈ ಮಾಡಿ ಎಷ್ಟು ಬರಬಹುದು ಅಂತ ನಿಮಗೆ ಒಂದು ಐಡಿಯಾ ಬರುತ್ತೆ. ವಿ ಕ್ಯಾನ್ ಡೂ ದಿಸ್. ಎಲ್ ಬಿಕಮ್ಸ್ ಈಕ್ವಲ್ ಟು ಏನಿರುತ್ತೆ ನೋಡಿ, ಇಲ್ಲಿ 4 ಇಂಟು 4 16 ಬರುತ್ತೆ. 16π ಇಂಟು 8 ಇಂಟು 10⁻⁻7 ಇಂಟು 10⁻+2 ಬರುತ್ತೆ, +2. ಸೊ ಒಂದು ಸರಿ ಇದನ್ನು ಸಿಂಪ್ಲಿಫೈ ಮಾಡಿ. ಸೊ ಚೆಕ್ ಮಾಡಿ ಎಷ್ಟು ಬರುತ್ತೆ ಅಂತ ಹೇಳಿ ನೋಡೋಣ. ಆನ್ಸರ್ ಎಷ್ಟು ಬರುತ್ತೆ ಅಂತ ಚೆಕ್ ಮಾಡಿ. ಸೊ ನಿಯರ್ಲಿ ನಿಮಗೆ ಇಫ್ ಯು ಸಿಂಪ್ಲಿಫೈ ದಿಸ್ ವ್ಯಾಲ್ಯೂ ದೆನ್ 16 ಇಂಟು 8 ಅಂತ ಸಿಂಪ್ಲಿಫೈ ಮಾಡಿ. ವಿಲ್ ಗೆಟ್ ದ ಆನ್ಸರ್ ಆ್ಯಸ್ ಎಷ್ಟು ಬರುತ್ತೆ, ಪ್ಲೀಸ್ ಚೆಕ್ ಇಟ್.
ಎಷ್ಟು ಬರುತ್ತೆ ಅಂತಂದರೆ ಇಟ್ ಈಸ್ ಈಕ್ವಲ್ಸ್ ಟು 402 ಇಂಟು 10⁻⁻5 ಹೆನ್ರಿ ಅಂತ ಬರುತ್ತೆ. ಇಲ್ಲ ಅಂತಂದರೆ ಇಟ್ ಈಸ್ 4.02 ಇಂಟು 10⁻³ ಹೆನ್ರಿ, ನಥಿಂಗ್ ಬಟ್ 4.02 ಮಿಲ್ಲಿ ಹೆನ್ರಿ ಅಂತ ಬರುತ್ತೆ. ಗೊತ್ತಾಯ್ತಲ್ವ ಹೇಗೆ ಮಾಡಬೇಕು ಅಂತ? ನಾವು ಲೆಟ್ ಅಸ್ ಸಿ ಒನ್ ಮೋರ್ ಥಿಂಗ್. In the circuit diagram shown in figure, what is the R value given? 10 ohm ಅಂತ ಕೊಟ್ಟಿದ್ದಾರೆ. I value ಸಹ ನಿಮಗೆ ಕೊಟ್ಟಿದ್ದಾರೆ 2 ಆಂಪಿಯರ್ ಅಂತ. ನೋಡಿ di by dt ವ್ಯಾಲ್ಯೂ ನಿಮಗೆ -1 ಡಿಕ್ರೀಸಿಂಗ್ ಅಂತಂದರೆ -1.0 ಆಂಪಿಯರ್ ಪರ್ ಸೆಕೆಂಡ್. Then what is the potential difference across the points A and B? ನೋಡಿ ಹೇಗೆ ಸಾಲ್ವ್ ಮಾಡಬಹುದು ಇದನ್ನ ಅಂತ ನೋಡೋಣ. ಸೊ ವಾಟ್ ಇಸ್ ಡೈರೆಕ್ಷನ್ ಆಫ್ ದ ಕರೆಂಟ್? ಡೈರೆಕ್ಷನ್ ಆಫ್ ದ ಕರೆಂಟ್ is given like this. So let VA is the potential at the point A ಅಂತ ಕರೆಯೋಣ. VB is the potential at the point B ಅಂತ ಕರೆಯೋಣ. ನೋಡಿ ಇಲ್ಲಿ I into R is the potential difference. ಇಲ್ಲಿ ನಿಮಗೆ VL ಅಂತ ಕರೆಯೋಣ. ಗೊತ್ತಾಯ್ತಲ್ವಾ? ನೋಡಿ ನಮಗೊಂದು ವಿಷಯ ಗೊತ್ತಿರಬೇಕು ಇಲ್ಲಿ ಏನು ಅಂತಂದರೆ, ವಾಟ್ ಈಸ್ ದ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ವಾಟ್ ಈಸ್ ದಿಸ್ VL? VL will become equals to L into di by dt ಅಂತ ಬರೀಬಹುದು, which is nothing but L. What is the L value given? L value ಎಷ್ಟು ಕೊಟ್ಟಿದ್ದಾರೆ ನಿಮಗೆ? 5 ಅಂತ ಕೊಟ್ಟಿದ್ದಾರೆ. ಇಂಟು di by dt is -1. ಸೊ ಇಟ್ is -5 ವೋಲ್ಟ್ ಅಂತ ಕೊಟ್ಟಿದ್ದಾರೆ ಬರುತ್ತೆ. ನಾವು ಅಪ್ಲೈ KVL ಫಾರ್ ದ ಸರ್ಕ್ಯೂಟ್ಗೆ ಕಿರ್ಚಾಫ್ಸ್ ವೋಲ್ಟೇಜ್ ಲಾನ ಅಪ್ಲೈ ಮಾಡೋಣ. ಅಪ್ಲೈ ಮಾಡಿದ್ರೆ ಹೇಗೆ ಬರಿಬೋದು? ಕರೆಂಟ್ ಎಲೆಕ್ಟ್ರಿಸಿಟಿ ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ ನಿಮಗೆ. ಸೊ ಸಿ ಹಿಯರ್ VA, ಕರೆಂಟ್ ಅನ್ನೋದು ನಮ್ಮ ಡೈರೆಕ್ಷನ್. ನೋಡಿ ಎ ಇಂದ ಬಿಗೆ ಹೋಗ್ತಾ ಇದ್ದೀನಿ, ಕರೆಂಟ್ ಅನ್ನೋದು ನಮ್ಮ ಡೈರೆಕ್ಷನಲ್ಲೇ ಬರ್ತಾ ಇದೆ. ಹಾಗಾಗಿ -I into R ಅಂತ ಬರೀಬಹುದು. ಇಲ್ಲಿ ನಿಮಗೆ -V into L ಅಂತ ಬರೀಬಹುದು. ಇಲ್ಲೂ ಅಷ್ಟು ಸೆಲ್ಲಲ್ಲಿ ಪಾಸಿಟಿವ್ ಇಂದ ನೆಗೆಟಿವ್ ಮೂವ್ ಆಗ್ತಾ ಇದ್ದೀವಿ. ಹಾಗಾಗಿ -E will become equals to VB ಅಂತ ಬರೀಬಹುದು. Therefore it is equals to VA minus VB will become equal to VB ಈ ಕಡೆ ತಂದರೆ ಮೈನಸ್ ಬರುತ್ತೆ. ಇನ್ನು ಉಳಿದಿರೋದೆಲ್ಲ ಆ ಕಡೆ ಕಳಿಸೋಣ. I into R plus VL plus E ಅಂತ ಆಗ್ಬೋದು. ನಾವು ಸಬ್ಸ್ಟಿಟ್ಯೂಟ್ ಮಾಡಿ. What is this? VAB will become equals to, what is I value given? I value is 2 ampere ಅಂತ ಕೊಟ್ಟಿದ್ದಾರೆ. What is the resistance value they have given? Resistance is 10 ohm plus what is the VL value? VL value ಎಷ್ಟು ಬಂದಿದೆ ನಿಮಗೆ? -5 ಅಂತ ಬಂದಿದೆ. ಪ್ಲಸ್ what is the EMF given to you? It is 20 volt. ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ದಾಗ ನಿಮಗೆ we should get it as 35 volt ಅಂತ ಬರುತ್ತೆ. ಗೊತ್ತಾಗಿದಲ್ವಾ ಹೇಗೆ ಸಾಲ್ವ್ ಮಾಡಬೇಕು ಇದನ್ನು ಅಂತ ಅಂದ್ಬಿಟ್ಟು? ಲೈಕ್ ದಟ್ ವಿ ಕ್ಯಾನ್ ಸಿಂಪ್ಲಿಫೈ ದ ನ್ಯೂಮರಿಕಲ್ ಪ್ರಾಬ್ಲಮ್. Now let us see the next concept. ಏನಿದು ಅಂತಂದರೆ, what is the energy stored in an inductor? ನೋಡಿ ನಾವು ಕೆಪಾಸಿಟರ್ಸ್ ಅಲ್ಲಿ ಓದಿದ್ದೀವಿ. ಕೆಪಾಸಿಟರ್ ಇಸ್ a device which is used to store energy in the presence of what? Electric field. ಅದೇ ರೀತಿ ಇಂಡಕ್ಟಾರ್ ಅನ್ನೋದು ಸಹ ಎ ಡಿವೈಸ್ ವಿಚ್ ಈಸ್ ಯೂಸ್ ಟು ಸ್ಟೋರ್ ದ ಎನರ್ಜಿ ಇನ್ ದ ಪ್ರೆಸೆನ್ಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಕರಿತೀವಿ. ಸೊ ವಾಟ್ ಈಸ್ ಎನರ್ಜಿ ಸ್ಟೋರ್ಡ್? ಅದು ಎಷ್ಟಿರುತ್ತೆ ಎನರ್ಜಿ, ಅದ್ರ ಫಾರ್ಮುಲಾ ಏನು, ಅದ್ರ ಎಕ್ಸ್ಪ್ರೆಷನ್ ಏನು ಅನ್ನೋದನ್ನು ನೋಡೋಣ. ಸೊ ಏನು ಹೇಳ್ಬೋದು ನಾವಿಲ್ಲಿ ಅಂತಂದರೆ, ಒಂದು ಕಾಯಿಲ್ನ ನಾವು ಕನ್ಸಿಡರ್ ಮಾಡೋಣ. ಇದರ ಇಂಡಕ್ಟೆನ್ಸ್ ಬಂದುಬಿಟ್ಟು ಎಲ್ ಅಂತ ಇಂಡಿಕೇಟ್ ಮಾಡೋಣ. ಎಲ್ ಈಸ್ ದ ಸೆಲ್ಫ್ ಇಂಡಕ್ಟೆನ್ಸ್ ಅಂತ ಕರಿತೀವಿ. ಸೊ ನೋಡಿ ಇದನ್ನು ಚಾರ್ಜ್ ಮಾಡಬೇಕಾದ್ರೆ ಅಲ್ಲ ಇದರಲ್ಲಿ ಕರೆಂಟ್ನ ಪಾಸ್ ಮಾಡಬೇಕಾದ್ರೆ ನಾವೇನು ಮಾಡ್ತೀವಿ? ಇದನ್ನು ಒಂದು ಬ್ಯಾಟರಿಗೆ ಕನೆಕ್ಟ್ ಮಾಡ್ತೀವಿ.
ಐ ಅನ್ನೊಂದು ಕರೆಂಟ್ ಹೋಗ್ತಾ ಇದೆ ಅಂತ ಅಸ್ಯೂಮ್ ಮಾಡೋಣ. ದೆನ್ ವಾಟ್ ಈಸ್ ದ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ಎಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ಏನಾಗಿರುತ್ತೆ ನಿಮ್ಗೆ ಇಲ್ಲಿ ಅಂತಂದಾಗ ಎಲ್ ಇಂಟು ಡಿ ಐ ಬೈ ಡಿ ಟಿ ಆಗಿರುತ್ತೆ. ಲೆಟ್ ಇಟ್ ಬಿ ಇಕ್ವೇಶನ್ 1. ನೋಡಿ, ಈ ಕಾಯಿಲಲ್ಲಿ ಐ ಕರೆಂಟ್ನ ಸೆಂಡ್ ಮಾಡಬೇಕು ಅಂತಂದರೆ ಈ ಬ್ಯಾಟರಿ ಅನ್ನೋದು ಸ್ವಲ್ಪ ವರ್ಕ್ ಅನ್ನೋದು ಮಾಡಬೇಕಾಗಿರುತ್ತೆ. ಸೊ ವರ್ಕ್ ಮಾಡಬೇಕಾದ್ರೆ ಪವರ್ ಅನ್ನೋದು ಯೂಸ್ ಮಾಡ್ಕೋಬೇಕಾಗಿರುತ್ತೆ. ದೇರ್ಫೋರ್ ವಾಟ್ ಈಸ್ ದ ಪವರ್ ನಾವು ಪಿ ವಿಚ್ ಈಸ್ ನಥಿಂಗ್ ಬಟ್ ಜನರಲ್ ಫಾರ್ಮುಲಾ ಬಂದುಬಿಟ್ಟು ಡಿ ಡಬ್ಲ್ಯೂ ಬೈ ಡಿ ಟಿ ಅಂತ ಬರಿಬೋದು. ಅಷ್ಟೇ ಅಲ್ಲ, ಅದನ್ನು ನಾವು ವಿ ಎಲ್ ಇಂಟು ಐ ಅಂತಲೂ ಬರೀಬಹುದು. ಅಬ್ಸರ್ವ್ ಮಾಡಿ, ಫ್ರಮ್ ಈಕ್ವೇಷನ್ 1 ಪವರ್ ಕ್ಯಾನ್ ಬಿ ರಿಟರ್ನ್ ಆಸ್ ಡಿ ಡಬ್ಲ್ಯೂ ಬೈ ಡಿ ಟಿ ವಿಲ್ ಬಿಕಮ್ ಈಕ್ವಲ್ ಟು ಏನು ಬರುತ್ತೆ ನೋಡಿ, ಇಲ್ಲಿ ವಿ ಎಲ್ ಅಂದರೆ ಏನಿದೆ ಎಲ್ ಇಂಟು ಡಿ ಐ ಬೈ ಡಿ ಟಿ ಇಂಟು ಐ ಅಂತ ಬರೀಬೋದು. ಡಿ ಟಿ ವಿಲ್ ಗೆಟ್ ಕ್ಯಾನ್ಸಲ್. Therefore, work done will become equals to L into I ಡಿ ಐ ಅಂತ ಬರೀಬಹುದು. ಸೊ ವಾಟ್ ಇಸ್ ದ ಟೋಟಲ್ ಅಮೌಂಟ್ ಆಫ್ ವರ್ಕ್ ಡನ್? ಟೋಟಲ್ ವರ್ಕ್ ಡನ್ ಟು ಸೆಂಡ್ ದ ಕರೆಂಟ್ ಫ್ರಮ್ ಎಲ್ಲಿಂದ ಎಲ್ಲಿಗೆ ಅಂತಂದರೆ ಫ್ರಮ್ 0 ಆಂಪಿಯರ್ ಟು ಐ ಆಂಪಿಯರ್. ವಿ ಹ್ಯಾವ್ ಟು ಇಂಟಿಗ್ರೇಟ್ ಅಂತ ಹೇಳ್ತೀವಿ. ಡಿ ಡಬ್ಲ್ಯೂ ಇಸ್ ಈಕ್ವಲ್ಸ್ ಟು ಇಂಟಿಗ್ರೇಷನ್ ಆಫ್ ಎಲ್ ಇಂಟು ಐ ಇಂಟು ಡಿ ಐ ಅಂತ ಬರೀಬಹುದು. ಇಂಟಿಗ್ರೇಟ್ ಮಾಡಿ, ವರ್ಕ್ ಡನ್ ವಿಲ್ ಬಿಕಮ್ ಈಕ್ವಲ್ಸ್ ಟು ಎಲ್ ಇಂಟು ಇಂಟಗ್ರಲ್ ಐ ಡಿ ಐ. ಇಫ್ ಯು ಇಂಟಿಗ್ರೇಟ್ ದಿಸ್ ವ್ಯಾಲ್ಯೂ, ವಾಟ್ ಯು ವಿಲ್ ಗೆಟ್? ವರ್ಕ್ ಡನ್ ವಿಲ್ ಬಿಕಮ್ ಈಕ್ವಲ್ಸ್ ಟು ಎಲ್ ಇಂಟು ಇಂಟಿಗ್ರೇಷನ್ ಆಫ್ ಐ ಡಿ ಐ ಏನು ಬರುತ್ತೆ ನಿಮಗಲ್ಲಿ? ಐ ಸ್ಕ್ವಯರ್ ಬೈ 2 ಅಂತ ಬರುತ್ತೆ. ಸೊ ಸಿಂಪ್ಲಿಫೈ ಮಾಡಿ ಏನು ಬರಬಹುದು ಅಂತ, ಡಬ್ಲ್ಯೂ ವಿಲ್ ಬಿಕಮ್ ಈಕ್ವಲ್ಸ್ ಟು ಹಾಫ್ ಎಲ್ ಐ ಸ್ಕ್ವಯರ್. ಆ್ಯಂಡ್ ದಿಸ್ ವರ್ಕ್ ಡನ್ ಬೈ ದ ಸೋರ್ಸ್ ಈಸ್ ಸ್ಟೋರ್ಡ್ ಇನ್ ದ ಫಾರ್ಮ್ ಆಫ್ ವಾಟ್? ಎನರ್ಜಿ ಅಂತ ಹೇಳ್ತೀವಿ. ದಿಸ್ ವರ್ಕ್ ಡನ್ is stored in the form of energy. Therefore, U becomes equals to half Li square ಅಂತ ಹೇಳ್ತೀವಿ. U will become equals to half Li square. This is the energy stored in an inductor ಅಂತ ಹೇಳ್ತೀವಿ. Energy stored in an inductor. ಇದನ್ನು ಬೇರೆ ರೀತಿಯಲ್ಲಿ ನಾವು ಬರೀಬಹುದು. ನೋಡಿ, ಇಲ್ಲಿ ಯು ಅನ್ನೋದು ನಿಮಗೆ ಹಾಫ್ ಎಲ್ ಐ ಸ್ಕ್ವಯರ್ ಅಲ್ವಾ? ಅದನ್ನು ಅಬ್ಸರ್ವ್ ಮಾಡಿ, ಹಾಫ್ ಇಂಟು ಇದನ್ನು ಎಲ್ ಐ ಇಂಟು ಐ ಅಂತ ಬರೀಬಹುದಲ್ವಾ? ಸೊ ಯು ವಿಲ್ ಬಿಕಮ್ ಈಕ್ವಲ್ಸ್ ಟು ಹಾಫ್ ಇಂಟು ಎಲ್ ಐ ಅಂದ್ರೇನು? ಫ್ಲಕ್ಸ್ ಅಂತನೂ ಬರೀಬಹುದು. 5 ಇಂಟು ಐ ಅಂತನೂ ಬರೀಬಹುದು. ಇಲ್ಲ ಅಂತಂದರೆ ಇನ್ನೂ ಒಂದು ರೀತಿ ನಾವು ಬರೀಬೋದು. ಏನದು ಅಂತ ನೋಡೋಣ. ಯು ಈಸ್ ಈಕ್ವಲ್ಸ್ ಟು ಹಾಫ್ ಎಲ್ ಐ ಸ್ಕ್ವಯರ್ ಅಲ್ವಾ? ಇದನ್ನು ನಾನು ಏನು ಮಾಡ್ತೀನಿ ಅಂತಂದರೆ ಇಂಟು ಎಲ್ ಡಿವೈಡ್ ಬೈ ಎಲ್ ಬರಿತೀನಿ. ಇವಾಗ ಏನಾಗುತ್ತೆ ನೋಡಿ, ಇಲ್ಲಿ ಒಂದು ಸರಿ ವಿಚ್ ಈಸ್ ಈಕ್ವಲ್ ಟು ಹಾಫ್ ಇಂಟು ಎಲ್ ಐ ಹೋಲ್ ಸ್ಕ್ವಯರ್ ಬೈ ಎಲ್ ಆಗಿರುತ್ತೆ. ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ದಾಗ ಯು ಅನ್ನೋದು ನಿಮಗೆ ವಿಲ್ ಗೆಟ್ ಹಾಫ್ ಫ್ಲಕ್ಸ್ ಸ್ಕ್ವೇರ್ ಡಿವೈಡ್ ಬೈ ಎಲ್ ಅಂತನೂ ಬರೀಬಹುದು. ದಿಸ್ ಈಸ್ ಹೌ ವಿ ಕ್ಯಾನ್ ರೈಟ್ ಎನರ್ಜಿ ಸ್ಟೋರ್ಡ್ ಇನ್ ಡಿಫರೆಂಟ್ ಫಾರ್ಮ್ಸ್. ಅಷ್ಟೇ ಅಲ್ಲ, ಇದಾದಮೇಲೆ ನಮಗೆ ಕೆಲವು ಸರಿ ನಿಮಗೆ ಎನರ್ಜಿ ಡೆನ್ಸಿಟಿನ ಕ್ಯಾಲ್ಕುಲೇಟ್ ಮಾಡಿ ಅಂತನೂ ಹೇಳ್ತಾರೆ. ಎನರ್ಜಿ ಡೆನ್ಸಿಟಿ, ವಾಟ್ ಈಸ್ ಮೀನಿಂಗ್ ಆಫ್ ಎನರ್ಜಿ ಡೆನ್ಸಿಟಿ ಹಿಯರ್? ಎನರ್ಜಿ ಡೆನ್ಸಿಟಿ ಅಂದರೆ ಏನೂ ಅಲ್ಲ ಇದು. ಇಫ್ ಐ ಕ್ಯಾಲ್ಕುಲೇಟ್ ದ ಎನರ್ಜಿ ಸ್ಟೋರ್ಡ್ ಪರ್ ಯೂನಿಟ್ ವಾಲ್ಯೂಮ್, ಒಂದು ಯೂನಿಟ್ ವಾಲ್ಯೂಮ್ಗೆ ಎಷ್ಟು ಎನರ್ಜಿ ಸ್ಟೋರ್ ಆಗಿದೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಅದನ್ನು ಎನರ್ಜಿ ಡೆನ್ಸಿಟಿ ಅಂತ ಕರಿತೀವಿ. ಅದನ್ನು ನಾವು ಸ್ಮಾಲ್ ಲೆಟರ್ ಯು ಅಂತ ಕರೆಯೋಣ. ಇಟ್ ಈಸ್ ನಥಿಂಗ್ ಬಟ್
ಎನರ್ಜಿ ಸ್ಟೋರ್ಡ್ ಪರ್ ಯೂನಿಟ್ ವಾಲ್ಯೂಮ್ ಅಂತ ಹೇಳ್ಬೋದು. ಸೊ ವಾಲ್ಯೂಮ್ ಆಫ್ ಎ ಕಾಯಿಲ್ ವಾಲ್ಯೂಮ್ನ ನಾವು ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ we will get u will become equals to 1 by 2 mu naught into b square ಅಂತ ಬರುತ್ತೆ. What is b called here? B is the magnetic field intensity. b ಅನ್ನೋದು ನಿಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಇಂಟೆನ್ಸಿಟಿ ಅನ್ನೋದು ಬರುತ್ತೆ. ಇದನ್ನು ನೀವು ಬೇಕಾದರೆ ನೋಟ್ ಅಂತ ಕಲ್ತಿರ್ರಿ. ಓಕೆ, 1/2 mu naught ಇಂಟು ಬಿ ಸ್ಕ್ವೇರ್ ಈಸ್ ಎನರ್ಜಿ ಡೆನ್ಸಿಟಿ ಅಂತ ಹೇಳ್ತಾರೆ. ಎನರ್ಜಿ ಸ್ಟೋರ್ಡ್ ಪರ್ ಯೂನಿಟ್ ವಾಲ್ಯೂಮ್, ಎನರ್ಜಿ ಸ್ಟೋರ್ಡ್ ಪರ್ ಯೂನಿಟ್ ವಾಲ್ಯೂಮ್ ಅಂತ ಹೇಳ್ತಾರೆ. ನಾವು ಲೆಟ್ ಅಸ್ ಸಿ ದಟ್ ನೆಕ್ಸ್ಟ್ ಒನ್ ನೋಟ್ ಅಂತಾನೆ ಹೇಳಿರ್ತೀನಿ. ಸಪೋಸ್ there are 2 coils. If 2 coils having inductance, if 2 coils having inductance L1 and L2 connected in series, series ಅಲ್ಲಿ ನಿಮ್ಗೆ ಕನೆಕ್ಟ್ ಆಗಿದ್ದಾಗ then what is the effective, then L equivalent ಇಲ್ಲ effective self inductance ಅಂತ ಕೇಳ್ತಾರೆ, which is nothing but L1 plus L2 ಅಂತ ಹೇಳ್ಬೋದು. L1 plus L2. ಅದೇ ರೀತಿ ನಿಮಗೆ if 2 coils are in parallel, if 2 coils are connected in parallel, then L equivalent ಅನ್ನೋದು ನಿಮಗೆ it is nothing but L1 L2 divided by L1 plus L2 ಅಂತ ಬರೀಬಹುದು. ಆರ್ ಇಲ್ಲ 1/L equivalent ಅನ್ನೋದು ನಿಮಗೆ 1/L1 plus 1/L2 ಅಂತ ಬರೀಬಹುದು. ಗೊತ್ತಾಗಿದಲ್ವಾ? ಸೊ ಇಲ್ಲಿ ನೋಡಿ, ಕಾಯಿಲ್ಸ್ ಸೀರೀಸ್ ಅಂತಂದರೆ ಹೀಗಿರುತ್ತೆ. ಅದೇ ಪ್ಯಾರಲಲ್ ಅಂತ ತಗೊಂಡಿದ್ದಾಗ ನಮಗೆ ಇದು ನಿಮಗೆ L1 ವ್ಯಾಲ್ಯೂ, ದಿಸ್ ಇಸ್ L2 ವ್ಯಾಲ್ಯೂ, ಎಲ್ಲ ವ್ಯಾಲ್ಯೂಸ್ ನಿಮಗೆ ಕೊಟ್ಟಿರ್ತಾರೆ. ಸೊ ಇಟ್ಸ್ ಫೈಂಡ್ ಔಟ್ ದ ಎಫೆಕ್ಟಿವ್ ಇಂಡಕ್ಟೆನ್ಸ್ ಆಫ್ ಎ ಸಿಸ್ಟಮ್ ಅಥವಾ ಕಾಂಬಿನೇಷನ್ ಅಂತ ಕೇಳ್ತಾರೆ. ಗೊತ್ತಾಯ್ತಲ್ವ ಹೇಗೆ ಮಾಡಬೇಕು ಅಂತ ಅಂದ್ಬಿಟ್ಟು. ಸೊ ದಿಸ್ ಇಸ್ ಅಬೌಟ್ ದ ವಾಟ್ ಈಸ್ ದಟ್ self inductance and what is the energy stored in a coil. U is equals to half Li square. Now let us see one example problem. ಒಂದು ಎಕ್ಸಾಮ್ ಪ್ರಾಬ್ಲಮ್ನ ನೋಡೋಣ, ಏನದು ಅಂತಂದ್ಬಿಟ್ಟು. ಅಬ್ಸರ್ವ್ ದಿಸ್ ಕ್ವಶನ್ ಒಂದ್ಸರಿ ಓದಿ ಏನು ಹೇಳ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ನಿಮಗೆ ಗೊತ್ತಾಗುತ್ತೆ. There are 2 coils having self inductances. L1 is equals to 5 millihenry and L2 is equals to 1 millihenry. The current in the coil is increasing at the same rate at a certain instant ಅಂತ ಹೇಳ್ತಾ ಇದ್ದಾರೆ. 2 ಕಾಯಿಲ್ಸ್ ಇದೆ, ಆ 2 ಕಾಯಿಲ್ಸಲ್ಲಿ ಕರೆಂಟ್ ಅನ್ನೋದು ಒಂದೇ ರೇಟಲ್ಲಿ ಇನ್ಕ್ರೀಸ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ದ ಪವರ್ ಸಪ್ಲೈಡ್ ಟು ದ ಕಾಯಿಲ್ಸ್ ಇಸ್ ಆಲ್ಸೋ ಸೇಮ್. 2 ಕಾಯಿಲ್ಸ್ಗೂ ಪವರ್ ಸಪ್ಲೈ ಅನ್ನೋದು ಸಹ ಸೇಮ್ ಆಗಿದೆ ಅಂತ ಆಗಿದ್ದಾಗ ವಾಟ್ ಈಸ್ ದ ರೇಷಿಯೋ, ಫೈಂಡ್ ದ ರೇಷಿಯೋ ಆಫ್ ಫಸ್ಟ್ ಒನ್ ಇಂಡ್ಯೂಸ್ಡ್ ವೋಲ್ಟೇಜಸ್ ಆರ್ ಇಂಡ್ಯೂಸ್ಡ್ EMF ಅಂತ ಹೇಳಬಹುದು. ಸೆಕೆಂಡ್ ಒನ್ ಕರೆಂಟ್ಸ್, ವಾಟ್ ಆರ್ ದ ಇಂಡ್ಯೂಸ್ಡ್ ಕರೆಂಟ್, ರೇಷಿಯೋ ಆಫ್ ದ ಕರೆಂಟ್ಸ್ ಫೈಂಡ್ ಔಟ್ ಮಾಡಿ. ಅಷ್ಟೇ ವಾಟ್ ಈಸ್ ಎನರ್ಜಿ ಸ್ಟೋರ್ಡ್ ಇನ್ 2 ಕಾಯಿಲ್ಸ್ ಅಟ್ ದಟ್ ಇನ್ಸ್ಟೆಂಟ್ ಅಂತ ಹೇಳ್ತಾರೆ. ದಟ್ ಮೀನ್ಸ್ ಆ 2 ಕಾಯಿಲ್ಸ್ ನಾವು ರೇಷಿಯೋ ನಾವು ಫೈಂಡ್ ಔಟ್ ಮಾಡಬೇಕು. ಒಂದು ವೋಲ್ಟೇಜ್ ರೇಷಿಯೋ, ಇನ್ನೊಂದು ಕರೆಂಟ್ ರೇಷಿಯೋ ಆ್ಯಂಡ್ ಆಲ್ಸೋ ಎನರ್ಜಿ ಸ್ಟೋರ್ಡ್ ರೇಷಿಯೋ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಹಾಗೆ ಹೇಗೆ ಮಾಡ್ಬೋದು ಅಂತಂದಾಗ ನೋಡಿ, ಏನೇನು ಕೊಟ್ಟಿದ್ದಾರೆ ನಿಮಗೆ. L1 ಕೊಟ್ಟಿದ್ದಾರೆ 5 millihenry ಅಂತ, L2 ಕೊಟ್ಟಿದ್ದಾರೆ ವಾಟ್ ಈಸ್ ದಟ್ 1 millihenry ಅಂತ ಅಂದ್ಬಿಟ್ಟು. ಕರೆಂಟ್ ಇನ್ ದ ಕಾಯಿಲ್ ಇಸ್ ಇನ್ಕ್ರೀಸಿಂಗ್ ಅಟ್ ಕಾನ್ಸ್ಟೆಂಟ್ ರೇಟ್ ಅಂತ ಹೇಳಿ, ಅಂದರೆ ಸಿ ಹಿಯರ್ di1/dt ಅನ್ನೋದು ನಿಮಗೆ di2/dt ಅಂತಲೂ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ನಿಮಗೆ ಪವರ್ ಈಸ್ ಆಲ್ಸೋ ಸೇಮ್ ಅಂತ ಕೊಟ್ಟಿದ್ದು. ದಿಸ್ ಈಸ್ ದ ಗಿವೆನ್ ಥಿಂಗ್, ದಿಸ್ ಆರ್ ದ ಗಿವೆನ್ ಥಿಂಗ್.
ಗೊತ್ತಾಗಿದಲ್ವಾ? ಹಾಗಿದ್ದಾಗ ಫಸ್ಟ್ ಕ್ವಶನ್, ಫೈಂಡ್ ದ ರೇಷಿಯೋ ಆಫ್ ಇಂಡ್ಯೂಸ್ಡ್ ಇ ಎಮ್ ಎಫ್ಸ್ ಆರ್ ಇಂಡ್ಯೂಸ್ಡ್ ವೋಲ್ಟೇಜಸ್. ಹೇಗೆ ಮಾಡ್ತೀರಾ ಅನ್ನೋದು ನೋಡೋಣ. We know that induced EMF is equals to L into di by dt. Therefore, we can write E1 by E2 is equals to L1 into di by dt divided by L2 into di by dt ಅಂತ ಬರೀಬೋದು. I1 ಇಲ್ಲಿ I2. ಬಟ್ ಏನಂತ ಕೊಟ್ಟಿದ್ದಾರೆ ನಿಮಗೆ? di1 by dt is equals to di2 by dt. ಸೊ ಎರಡು ಕ್ಯಾನ್ಸಲ್ ಆಗುತ್ತೆ. ಇನ್ನು ಉಳಿದಿರೋದು ನಿಮಗೆ L1 by L2 ಮಾತ್ರ ಇರುತ್ತೆ. therefore E1 by E2 ಅನ್ನೋದು ನಿಮಗೆ what is L1 ವ್ಯಾಲ್ಯೂ? L1 is 5, L2 is 1. therefore we can write ಏನು ಬರೀಬೋದು ನೋಡಿ ಇಲ್ಲಿ 5:1 ಅಂತ ಬರೀಬಹುದು. ಗೊತ್ತಾಗಿದಲ್ವ ಹೇಗೆ ಮಾಡಬೇಕು ಅಂತ? ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಏನದು ಅಂತ ನೋಡೋಣ. ಸೊ ವಿ ಹ್ಯಾವ್ ಟು ಫೈಂಡ್ ಔಟ್ ದ ರೇಷಿಯೋ ಆಫ್ ಕರೆಂಟ್ಸ್. ರೇಷಿಯೋ ಆಫ್ ಕರೆಂಟ್ಸ್ ಹೇಗೆ ಮಾಡ್ತೀರಾ ಅಬ್ಸರ್ವ್ ಮಾಡಿ. ಅದಕ್ಕೆ ನಿಮಗೆ ಒಂದು ಹಿಂಟ್ ಕೊಟ್ಟಿದ್ದಾರೆ. ಏನು ಅಂತಂದರೆ P1 is equal to P2 ಅಂತಂದ್ಬಿಟ್ಟು. therefore we can write given P1 is equal to P2. ಸೊ ಪವರ್ ಫಾರ್ಮುಲಾ ಏನು? ವೋಲ್ಟೇಜ್ ಇಂಟು ಕರೆಂಟ್ ಅಂತ ಹೇಳ್ಬೋದು. therefore we can write E1 into I1 is equal to E2 into I2 ಅಂತ ಬರೀಬಹುದು. ಸೊ ಸಿಂಪ್ಲಿಫೈ ಮಾಡಿ ಏನು ಬರುತ್ತೆ ಗೊತ್ತಾಗತ್ತೆ ನಿಮಗೆ ಇಲ್ಲಿ. therefore E1 by E2 will become equals to ನೋಡಿ E1 by E2 will become equals to I2 by I1 ಅಂತ ಹೇಳ್ಬೋದು. I2 by I1. therefore I1 by I2 is equals to ಏನು ಬರುತ್ತೆ ನೋಡಿ ಇಲ್ಲಿ. ವಾಟ್ ಈಸ್ E1 by E2 ವ್ಯಾಲ್ಯೂ? ನಿಮಗೆ ಎಷ್ಟು ಬಂದಿದೆ? E1 by E2 ವ್ಯಾಲ್ಯೂ ನಿಮಗೆ 5/1 ಅಂತ ಬಂದಿದಾ? ಸೊ ಯು ಕ್ಯಾನ್ ರೈಟ್ ದಿಸ್ ಆ್ಯಸ್ 5/1. ಬಟ್ I1 by I2 ಕ್ಯಾಲ್ಕುಲೇಟ್ ಮಾಡಬೇಕು. therefore it becomes equals to 1/5. ಗೊತ್ತಾಗಿದಲ್ವ ಹೇಗೆ ಸಾಲ್ವ್ ಮಾಡಬೇಕು ಅಂತ? ಅದೇ ರೀತಿ ನಿಮಗೆ ಥರ್ಡ್ ಕ್ವಶನ್ ನೋಡೋಣ. ವಾಟ್ ಈಸ್ ದ ಥರ್ಡ್ ಕ್ವಶನ್? What is energy stored in two coils at that instant? How much energy is stored in the two coils ಅಂತ ಹೇಳ್ತಿದ್ದಾರೆ. ಸೊ ಹೇಗೆ ಸಾಲ್ವ್ ಮಾಡಬಹುದು ಅಂತಂದರೆ, see here we know that energy stored is equals to half Li square ಆಗುತ್ತಲ್ವಾ. ಸೊ ಫ್ರಮ್ ದಿಸ್ ಏನು ಬರೀಬೋದು ನೋಡಿ, U is directly proportional to L into I square ಅಂತ ಬರೀಬಹುದಲ್ವಾ. therefore we can write U1 by U2 is equals to L1 by L2 into I1 by I2 whole square ಅಂತ ಬರೀಬಹುದು. ಸೊ ಸಬ್ಸ್ಟಿಟ್ಯೂಟ್ ಮಾಡಿ. what is L1 by L2? it is 5/1 into I1 by I2 is 1/5 whole square. ಸೊ ಸಿಂಪ್ಲಿಫೈ ಮಾಡಿದ್ದಾಗ 5 into 1/25 ಬರುತ್ತೆ. ಸೊ we can write 5/1/5. therefore we can write U1 by U2 will become equals to 1/5. ಗೊತ್ತಾಯ್ತಲ್ವಾ ಹೇಗೆ ಸಾಲ್ವ್ ಮಾಡಬೇಕು ಅಂತ? ದಟ್ ಈಸ್ ದ ರೇಷಿಯೋ ಆಫ್ ಕರೆಂಟ್ಸ್, ರೇಷಿಯೋ ಆಫ್ ವೋಲ್ಟೇಜಸ್ ಅಂಡ್ ಆಲ್ಸೋ ರೇಷಿಯೋ ಆಫ್ ಎನರ್ಜಿ ಸ್ಟೋರ್ಡ್ ಇನ್ ಆನ್ ಇಂಡಕ್ಟರ್. Okay, now let us see the next concept. We call it as mutual inductance. Mutual inductance ಅಂತ ನೋಡೋಣ. Okay, before going to see that, let us see one more example. ಏನದು ಅಂತಂದರೆ, suppose the cube of volume 2 mm cube is placed at the center of a circular loop ಅಂತ ಹೇಳ್ತಾ ಇದ್ದಾರೆ, of radius 5 cm, carrying current 2 ampere. ಫೈಂಡ್ ದ ಮ್ಯಾಗ್ನೆಟಿಕ್ ಎನರ್ಜಿ ಸ್ಟೋರ್ಡ್ ಇನ್ಸೈಡ್ ದ ಕ್ಯೂಬ್ ಅಂತ ಹೇಳ್ತಾ ಇದ್ದಾರೆ. ಸೊ ನೋಡಿ ಇದನ್ನು ಹೇಗೆ ಸಾಲ್ವ್ ಮಾಡ್ಬೋದು ಅಂತ ಒಂದ್ಸರಿ ಯೋಚನೆ ಮಾಡೋಣ. ನೋಡಿ, there is a small cube. What is the volume of the cube given? Volume V is equals to 2 millimeter cube ಅಂತ ಹೇಳ್ತಾ ಇದ್ದಾರೆ. ಅಂತಂದರೆ 2 into millimeter ಅಂದರೆ 10⁻³ ಮೀಟರ್ ಆಗತ್ತಲ್ವಾ, ಹೋಲ್ ಕ್ಯೂಬ್, ವಿಚ್ ಇಸ್ ನಥಿಂಗ್ ಬಟ್
2 ಇಂಟು 10⁻⁻9 ಮೀಟರ್ ಕ್ಯೂಬ್ ಅಂತ ಹೇಳಿ. ದಿಸ್ ಈಸ್ ದ ವಾಲ್ಯೂಮ್ ಆಫ್ ದ ಕ್ಯೂಬ್. ಅದು ಎಲ್ಲಿಟ್ಟಿದ್ದಾರೆ ನಿಮಗೆ, ಅದರ ಎಲ್ಲಿದೆ, ಇಟ್ ಇಸ್ ಪ್ಲೇಸ್ಡ್ ಅಟ್ ದ ಸೆಂಟರ್ ಆಫ್ ಎ ಸರ್ಕ್ಯುಲರ್ ಲೂಪ್ ಅಂತ ಹೇಳ್ತಾ ಇದ್ದಾರೆ. ಇಸ್ ಪ್ಲೇಸ್ಡ್ ಅಟ್ ಸೆಂಟರ್ ಆಫ್ ಅ ಸರ್ಕ್ಯುಲರ್ ಲೂಪ್. Circular loop. What is the radius of the circular loop? They have given radius is equals to 5 centimeter ಅಂತ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಅದರಲ್ಲಿ ನಿಮ್ಗೆ ಎಷ್ಟು ಕರೆಂಟ್ ಕ್ಯಾರಿ ಆಗ್ತಾ ಇದೆ ಅಂತ ನಿಮ್ಗೆ ಇಲ್ಲಿ ಕರೆಂಟ್ ಕ್ಯಾರಿಯಿಂಗ್ ಐ ಬಿಕಮ್ಸ್ ಈಕ್ವಲ್ಸ್ ಟು 2 ಆಂಪಿಯರ್ ಅಂತ ಹೇಳ್ತಾರೆ. 2 ಆಂಪಿಯರ್. ಗೊತ್ತಾಯ್ತಲ್ವ ಹೇಗೆ ಮಾಡಬೇಕು ಅಂತ. Therefore, how can we simplify this? ಮ್ಯಾಗ್ನೆಟಿಕ್ ಎನರ್ಜಿ ಸ್ಟೋರ್ಡ್ ಅಂತ ಕೇಳ್ತಾರೆ. ಎನರ್ಜಿ ಸ್ಟೋರ್ಡ್. ವಾಲ್ಯೂಮ್ ಸಹ ನಿಮಗೆ ಕೊಟ್ಟಿದ್ದಾರೆ. ಸೊ ಹೌ ಕ್ಯಾನ್ ವಿ ಯುಟಿಲೈಸ್ ದಟ್ ಅಂತಂದರೆ, ಸಿ ಹಿಯರ್ ವಿ ನೋ ದ್ಯಾಟ್ ಎನರ್ಜಿ ಸ್ಟೋರ್ಡ್ ಸ್ಮಾಲ್ ಯು ಇಸ್ ಈಕ್ವಲ್ಸ್ ಟು ಎನರ್ಜಿ ಪರ್ ಯೂನಿಟ್ ವಾಲ್ಯೂಮ್ ಅಂತ ಬರೀಬಹುದು. ಎನರ್ಜಿ ಪರ್ ಯೂನಿಟ್ ವಾಲ್ಯೂಮ್. ಗೊತ್ತಾಗಿದಲ್ವ ಹೇಳಿದ್ದೇನು ಅಂತ. ಸೊ ಫ್ರಮ್ ದಿಸ್ ವಿ ಕ್ಯಾನ್ ಸೇ ಯು ಅನ್ನೋದೇನಾಗತ್ತೆ ನೋಡಿ, ಇಲ್ಲಿ ಎನರ್ಜಿ ಡೆನ್ಸಿಟಿ ಇಂಟು ವಾಲ್ಯೂಮ್ ಅಂತ ಬರೀಬಹುದು. ಸೊ ಇದರಿಂದ ನಿಮಗೆ ಎನರ್ಜಿ ಡೆನ್ಸಿಟಿ ಈಸ್ ಈಕ್ವಲ್ಸ್ ಟು, ವಾಟ್ ಈಸ್ ದಿಸ್ ಸ್ಮಾಲ್ ಯು ವ್ಯಾಲ್ಯೂ ಹಿಯರ್ ನಿಮ್ಗೆ ಗೊತ್ತಿದೆ, ಹಾಫ್ b² ಬೈ μ0 ಇಂಟು ವಾಲ್ಯೂಮ್ ಅಂತ ಬರೀಬಹುದು. ಅರ್ಥ ಆಯ್ತಲ್ವ ಹೇಳಿದ್ದೇನು ಅಂತ. ಅಂದರೆ ಐ ಶುಡ್ ನೋ ವಾಟ್ ಈಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದ ಪಾಯಿಂಟ್ ವೇರ್ ದ ಕ್ಯೂಬ್ ಈಸ್ ಪ್ಲೇಸ್ಡ್. ಕ್ಯೂಬ್ ಎಲ್ಲಿ ಪ್ಲೇಸ್ ಮಾಡಿದ್ದೀವೋ ಅಲ್ಲಿ ಎಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ ಅಂತ ನಮಗೆ ಗೊತ್ತಾದರೆ ದೆನ್ ವಿ ಕ್ಯಾನ್ ಈಸಿಲಿ ಕ್ಯಾಲ್ಕುಲೇಟ್ ವಾಟ್ ಈಸ್ ದ ಎನರ್ಜಿ ಸ್ಟೋರ್ಡ್. ಅದಕ್ಕೆ ನಾವು ನೋಡೋಣ. ಲೆಟ್ ಇಟ್ ಬಿ ಈಕ್ವೇಷನ್ 1 ಅಂತ ಕರೆಯೋಣ. ಸೊ ಸಿ ಹಿಯರ್, ಮ್ಯಾಗ್ನೆಟಿಕ್ ಫೀಲ್ಡ್ at the center of the coil is, ಎಷ್ಟು ನಮಗೆ ಗೊತ್ತಿದೆ ನಿಮಗೆ, B is equals to μ0I divided by 2R. μ0I divided by 2R. So substitute this in equation 1. Substituting in equation 1 ಏನು ಬರುತ್ತೆ ನೋಡಿ, ಎನರ್ಜಿ ಸ್ಟೋರ್ U is equal to see here, substitute ಮಾಡೋಣ. ಹಾಫ್ ಇಂಟು ಇಲ್ಲ 1/2 μ0 ಇಂಟು b² ಇಂಟು ವಿ ಅಂತ ಕೊಟ್ಟಿದ್ದಾರೆ. 1/2 μ0 ಇಂಟು ಬಿ ಅಂತಂದ್ರೆ ಇಲ್ಲಿ μ0I ಡಿವೈಡ್ ಬೈ 2R ಹೋಲ್ ಸ್ಕ್ವಯರ್ ಇಂಟು ವಾಲ್ಯೂಮ್ ಅಂತ ಬರೀಬಹುದು. ಸಿಂಪ್ಲಿಫೈ ಮಾಡೋಣ. U is equals to 1/2 μ0 ಇಂಟು μ0 ಸ್ಕ್ವಯರ್ ಇಂಟು I² ಡಿವೈಡ್ ಬೈ 2² is 4 ಇಂಟು ರೇಡಿಯಸ್ ಸ್ಕ್ವಯರ್ ಇಂಟು ವಾಲ್ಯೂಮ್. ಕರೆಕ್ಟ್ ಅಲ್ವಾ? ಸೊ ಸಿಂಪ್ಲಿಫೈ ಮಾಡಿ ಏನು ಬರುತ್ತೆ ಅಂತ ಅಂದ್ಬಿಟ್ಟು ನಿಮಗೆ 1 μ0 ವಿಲ್ ಗೆಟ್ ಕ್ಯಾನ್ಸಲ್. ಆರ್ ಅಂದರೆ ರೇಡಿಯಸ್ ಆಗಿರುತ್ತೆ. ಸೊ ಸಬ್ಸ್ಟಿಟ್ಯೂಟ್ ಮಾಡೋಣ. ಇಟ್ ಈಸ್ μ0 ಇಂಟು I² ಡಿವೈಡ್ ಬೈ 2 ಇಂಟು 4 ಇಟ್ ಈಸ್ 8 ಅಂತ ಹೇಳ್ಬೋದು ನಾವು. 8R² ಇಂಟು ವಾಲ್ಯೂಮ್. ಇವಾಗ ಈ ಒಂದು ಈಕ್ವೇಷನ್ನಲ್ಲಿ, ಫೈನಲ್ ಈಕ್ವೇಷನಲ್ಲಿ ನಾವು ಎಲ್ಲ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡೋಣ. ಆವಾಗ ನಮಗೆ ಆನ್ಸರ್ ನಮಗೆ ಸಿಗುತ್ತೆ. ಸೊ ಎನರ್ಜಿ ಸ್ಟೋರ್ಡ್ U is equal to μ0 ಅಂತಂದರೆ 4π ಇಂಟು 10⁻⁻7 ಇಂಟು ವಾಟ್ ಇಸ್ ದ ವ್ಯಾಲ್ಯೂ ಆಫ್ ದಿಸ್ I² ಅಂತ ಹೇಳ್ತಾರೆ. ವಾಟ್ ಈಸ್ ದ ಕರೆಂಟ್ ಕ್ಯಾರಿಂಗ್ ಹಿಯರ್? I is equals to 2 ಆಂಪಿಯರ್ ಅಂತ ಕೊಟ್ಟಿದ್ದಾರೆ. therefore I² ಅಂತಂದರೆ ವಿ ಶುಡ್ ಗೆಟ್ ದ ಆನ್ಸರ್ ಆಸ್ 2 ಇಂಟು 2. therefore ನೆಕ್ಸ್ಟ್ ಇಂಟು ವಾಲ್ಯೂಮ್ ಎಷ್ಟು ಕೊಟ್ಟಿದ್ದಾರಪ್ಪ ನಿಮ್ಗೆ ಇಲ್ಲಿ? ವಾಲ್ಯೂಮ್ ಇಸ್ ಈಕ್ವಲ್ಸ್ ಟು 2 ಮಿಲಿಮೀಟರ್ ಅಂದರೆ 2 ಇಂಟು 10⁻⁻9 ಅಂತ ಬರುತ್ತೆ. 2 ಇಂಟು 10⁻⁻9 ಹೋಲ್ ಡಿವೈಡೆಡ್ ಬೈ ಇಸ್ 8. ಆರ್ ವ್ಯಾಲ್ಯೂ ನಿಮಗೆ ಈಸ್ 5 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ.
8 ಇಂಟು 5 ಸೆಂಟಿಮೀಟರ್ ಅಂದರೆ 10⁻², 10⁻² ಆರ್ ಸ್ಕ್ವೇರ್ ಅಲ್ವ ಬಂದಿರೋದು ನಿಮಗೆ, ಇಂಟು 5 ಇಂಟು 10⁻² ಅಂತ ಬರೀಬಹುದು. ಸೊ ಇದನ್ನು ಸಿಂಪ್ಲಿಫೈ ಮಾಡಿಕೊಳ್ಳೋಣ. ನೋಡಿ 4 2s 2 ವಿಲ್ ಗೆಟ್ ಕ್ಯಾನ್ಸಲ್ ಅಲ್ವಾ. ಸೊ ಸಿಂಪ್ಲಿಫೈ ಮಾಡಿ ಇನ್ನೇನು ಉಳಿದಿರುತ್ತಂತ, ಯು ವಿಲ್ ಬಿಕಮ್ ಈಕ್ವಲ್ಸ್ ಟು, ಸೊ 2 ಇಂಟು 2 4 ಅಂತ ಹೇಳ್ಬೋದು ನಾವಿಲ್ಲಿ. ಸೊ 4π ಇಂಟು 10⁻⁻7 -9 ಅಂತಂದರೆ ಗೆಟ್ -16 ಹೋಲ್ ಡಿವೈಡೆಡ್ ಬೈ 5 ಇಂಟು 5 ಈಸ್ 25 ಇಂಟು what is value of this here, 10⁻⁻4 ಅಂತ ಬರುತ್ತೆ, 10⁻⁻4. ಸೊ ಸಿಂಪ್ಲಿಫೈ ಮಾಡಿ ಎಷ್ಟು ಬರ್ಬೋದು ಅಂತ ನಿಮಗೆ ಗೊತ್ತಾಗುತ್ತೆ. u is equals to 400π ಇಂಟು 10⁻⁻18 ಅಂತ ಬರುತ್ತೆ. ಈ 10⁻⁻4 ಮೇಲೆ ಹೋದರೆ +4 ಡಿವೈಡ್ ಬೈ 25. ಸೊ 25 ಎಷ್ಟು ಸರಿ ಹೋಗುತ್ತೆ ನೋಡಿ ನಿಮಗೆ, 16 ಟೈಮ್ಸ್ ಹೋಗುತ್ತೆ. Therefore we can write energy stored is equals to 16π into 10⁻⁻14 joules ಅಂತ ಬರೀಬಹುದು. 10⁻⁻14 joules. ಗೊತ್ತಾಯ್ತಲ್ವಾ ಹೇಗೆ ಮಾಡಬೇಕು ಅಂತ ಅಂದ್ಬಿಟ್ಟು. ಸೊ ಒಂದ್ಸರಿ ಥಿಂಕ್ ಮಾಡಿ ಇವರೇನು ಕೊಟ್ಟಿದ್ದಾರೆ ಅಂತ ನಿಮಗೆ ಅರ್ಥ ಆಗುತ್ತೆ. ನಾನು ರಿಪೀಟ್ ಮಾಡ್ತಾ ಇದ್ದೀನಿ. ಒಂದು ಕ್ಯೂಬ್ ಕೊಟ್ಟಿದ್ದಾರೆ, ಅದರ ವಾಲ್ಯೂಮ್ 2 mm ಕ್ಯೂಬ್ ಅಂತ. ಅದನ್ನು ಕಾಯಿಲ್ ಸೆಂಟರಲ್ಲಿ ಇಟ್ಟಿದ್ದಾರೆ. ಆ ಕಾಯಿಲ್ ಅನ್ನೋದು ರೇಡಿಯಸ್ 5 cm ಕೊಟ್ಟಿದ್ದಾರೆ. ಆ ಕಾಯಿಲ್ ಎಷ್ಟು ಕರೆಂಟ್ ಕ್ಯಾರಿ ಮಾಡ್ತಾ ಇದೆ, 2 ಆಂಪಿಯರ್ ಕರೆಂಟ್ ಕ್ಯಾರಿ ಮಾಡ್ತಾ ಇದೆ. ಹಾಗಿದ್ದಾಗ ಇದರಲ್ಲಿ ಎಷ್ಟು ಎನರ್ಜಿ ಸ್ಟೋರ್ ಆಗಿದೆ ಅಂತ ಕ್ವಶನ್ ಕೇಳಿದ್ದಾರೆ. ಅದನ್ನು ಹೇಗೆ ಮಾಡಿದ್ದೀವಿ ಅಂತ ಎಕ್ಸ್ಪ್ಲೈನ್ ಮಾಡಿದ್ದೀವಿ. ಒಂದ್ಸರಿ ನೀಟಾಗೆ ಇನ್ನೊಂದ್ಸರಿ ಕೂತ್ಕೊಂಡು ಸಾಲ್ವ್ ಮಾಡಿ, ಡೆಫಿನೆಟ್ಟಾಗೆ ಯು ವಿಲ್ ಗೆಟ್ ಇಟ್ ಅಂತ ಹೇಳ್ಬೋದು. ನಾವು ಲೆಟ್ ಅಸ್ ಸಿ ದ ನೆಕ್ಸ್ಟ್ ಕಾನ್ಸೆಪ್ಟ್, ದಟ್ ಈಸ್ ಮ್ಯೂಚುವಲ್ ಇಂಡಕ್ಟೆನ್ಸ್. ಮ್ಯೂಚುವಲ್ ಇಂಡಕ್ಟೆನ್ಸ್, ಮ್ಯೂಚುವಲ್ ಇಂಡಕ್ಟೆನ್ಸ್ ಅಂದರೆ ಬೇರೆ ಏನೂ ಅಲ್ಲ. ಇದು ಒಂದು ಕಾಯಿಲ್ಗೆ ಸಂಬಂಧಪಟ್ಟಿರತಕ್ಕಂಥ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅನ್ನೋದು ಇನ್ನೊಂದು ಕಾಯಿಲ್ ಚೇಂಜ್ ಮಾಡಿದರೆ ಆವಾಗ ಸೆಕೆಂಡ್ ಕಾಯಿಲಲ್ಲಿ EMF ಅನ್ನೋದು ಇಂಡ್ಯೂಸ್ ಆಗುತ್ತೆ. ಆ ಒಂದು ಫೆನಾಮಿನನ್ನ ಮ್ಯೂಚುವಲ್ ಇಂಡಕ್ಷನ್ ಅಂತ ಕರಿತೀವಿ, ಮ್ಯೂಚುವಲ್ ಇಂಡಕ್ಷನ್ ಅಂತ. ಸೊ ಬರಿತಾ ಇದ್ದೀನಿ ನೋಡಿ, ದ ಫೆನಾಮಿನಾನ್ in which magnetic flux linked with one coil is changed by another coil, and EMF is induced in second coil ಅಂತ ಹೇಳ್ತಾರೆ. second coil, that is called mutual induction ಅಂತ ಹೇಳ್ತಾರೆ. ಮ್ಯೂಚುವಲ್ ಇಂಡಕ್ಷನ್ ನೋಡಿ, ಜನರಲ್ ಆಗಿ ಇಲ್ಲಿ ನಮಗೆ 2 ಕಾಯಿಲ್ಸ್ ನಾವು ತಗೊಳ್ತೀವಿ. ಒಂದನ್ನು ನೀವು ಬ್ಯಾಟರಿಗೆ ಕನೆಕ್ಟ್ ಮಾಡ್ತೀರಾ, ಇನ್ನೊಂದು ಕಾಯಿಲ್ ನಿಮಗೆ ಇರುತ್ತೆ, ಇದನ್ನು ಗ್ಯಾಲ್ವನೋಮೀಟರ್ಗೆ ಕನೆಕ್ಟ್ ಮಾಡ್ತೀರಾ. ಸೊ ಈ ಫಸ್ಟ್ ಕಾಯಿಲ್ನ ನಾವು ಪ್ರೈಮರಿ ಕಾಯಿಲ್ ಅಂತ ಕರಿತೀವಿ, ಸೆಕೆಂಡ್ ಕಾಯಿಲ್ನ ನಾವು ಸೆಕೆಂಡರಿ ಕಾಯಿಲ್ ಅಂತ ಕರಿತೀವಿ. Therefore ಏನು ಹೇಳ್ಬೋದು ನಾವಿಲ್ಲಿ ಅಂತಂದಿದ್ದಾಗ, ಸಿ ಹಿಯರ್, ಫ್ಲಕ್ಸ್ linked with the secondary coil is directly proportional to current flowing through the primary coil ಅಂತ ಬರೀಬಹುದು. Therefore flux linked to the secondary coil is equal to some constant K into IP ಅಂತ ಬರೀಬಹುದು.
this K is called as constant of proportionality. Constant of proportionality. ಇಲ್ಲ ಅಂತಂದರೆ ಇದನ್ನು ಮ್ಯೂಚುಯಲ್ ಇಂಡಕ್ಟನ್ಸ್ ಅಂತ ಕರಿತೀವಿ. ಮ್ಯೂಚುಯಲ್ ಇಂಡಕ್ಟನ್ಸ್. ಸೊ ಹೌ ಟು ಈಸ್ ದಿಸ್? ಮ್ಯೂಚುಯಲ್ ಇಂಡಕ್ಟನ್ಸ್ ಅಂತ ಕರಿಬೋದು, ಇಲ್ಲ ಕೋಎಫಿಷಿಯಂಟ್ ಆಫ್ ಮ್ಯೂಚುಯಲ್ ಇಂಡಕ್ಷನ್ ಅಂತಲೂ ಕರಿಬಹುದು. ದರ್ ಹೌ ಕ್ಯಾನ್ ಯು ಡಿಫೈನ್ ದಿಸ್? ಈ ಮ್ಯೂಚುಯಲ್ ಇಂಡಕ್ಟನ್ಸ್ನ ಹೇಗೆ ಡಿಫೈನ್ ಮಾಡಬಹುದು ಅನ್ನೋದನ್ನು ನೋಡೋಣ. ಸಿ ಹಿಯರ್ we know that flux linked to the secondary coil is equals to, ಈ ಕೇನ ನಾವು m ಅಂತ ಬರೀಬಹುದು, m ಇಂಟು IP ಅಂತ ಬರೀಬಹುದು. therefore m ಅನ್ನೋದೇನಾಗ ನೋಡಿ, m will become equal to flux through secondary coil divided by current through primary coil. Suppose if current through the primary coil is equals to 1 ampere, then ಏನಾಗುತ್ತೆ ಇಲ್ಲಿ m ಅನ್ನೋದು ನಿಮಗೆ ಇಟ್ ಈಸ್ ಈಕ್ವಲ್ಸ್ ಟು ಫ್ಲಕ್ಸ್ ಥ್ರೂ ದ ಸೆಕೆಂಡರಿ ಕಾಯಿಲ್ ಅಂತ ಹೇಳ್ಬೋದು. therefore m ಹೇಗೆ ಡಿಫೈನ್ ಮಾಡ್ಬೋದು ನೋಡಿ, is defined as magnetic flux, is defined as the magnetic flux linked, is defined as a magnetic flux linked to the secondary coil, linked to the secondary coil, linked to the secondary coil when 1 ampere current, when 1 ampere current is passed through primary coil ಅಂತ ಹೇಳ್ತಾರೆ. ಅದು ಪ್ರೈಮರಿ ಕಾಯಿಲ್. ಗೊತ್ತಾಯ್ತಲ್ವಾ? ಸೊ ವಾಟ್ ಈಸ್ ದ SI ಯೂನಿಟ್ ಆಫ್ ದಿಸ್? SI ಯೂನಿಟ್ ಆಫ್ M, ಕ್ಯಾಪಿಟಲ್ M ಈಸ್ ಏನಾಗುತ್ತೆ ನೋಡಿ, SI ಯೂನಿಟ್ ಆಫ್ M ಈಸ್ ಹೆನ್ರಿ ಅಂತ ಬರೀಬಹುದು. ಹೆನ್ರಿ. ವಾಟ್ ಈಸ್ 1 ಹೆನ್ರಿ ಹಿಯರ್? 1 ಹೆನ್ರಿ ಈಸ್ ನಥಿಂಗ್ ಬಟ್ 1 ಟೆಸ್ಲಾ ಮೀಟರ್ ಸ್ಕ್ವೇರ್ ಪರ್ ಆಂಪಿಯರ್. ಸೆಲ್ಫ್ ಇಂಡಕ್ಟೆನ್ಸ್ಗೆ ಏನು ಯೂನಿಟ್ ಇದೋ ಮ್ಯೂಚುವಲ್ ಇಂಡಕ್ಟೆನ್ಸ್ಗೂ ಸಹ ಅದೇ ಯೂನಿಟ್ ಬರುತ್ತೆ ಅಂತ ಹೇಳ್ತಾರೆ. ಸೊ ಇನ್ನೊಂದ್ಸರಿ ಏನಂತಂದಾಗ, ಸಪೋಸ್ ಇಫ್ ದ ಕರೆಂಟ್ ಈಸ್ ಚೇಂಜಿಂಗ್, ಯಾವಾಗಾದರೆ ಈ ಕರೆಂಟ್ ಅನ್ನೋದು ಪ್ರೈಮರಿ ಕಾಯಿಲಲ್ಲಿ ಚೇಂಜ್ ಆಗ್ತಾ ಇರುತ್ತೋ ಅವಾಗ ಸೆಕೆಂಡರಿ ಕಾಯಿಲಲ್ಲಿ EMF ಅನ್ನೋದು ಇಂಡ್ಯೂಸ್ ಆಗುತ್ತೆ. ಆ EMF ಎಷ್ಟಿರುತ್ತೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡೋಣ. when current is changing in primary coil then ಏನಾಗುತ್ತೆ ನೋಡಿ ಇಲ್ಲಿ, then EMF is induced in secondary coil. ಸೊ ಫ್ರಮ್ ಫ್ಯಾರಡೇಸ್ ಸೆಕೆಂಡ್ ಲಾ ಪ್ರಕಾರ ನಿಮಗೆ E ಅನ್ನೋದು ನಿಮ್ಗೆ ಏನು ಬರೀಬೋದು ನೋಡಿ, ಇಲ್ಲಿ ಮೈನಸ್ d∅s ಡಿವೈಡ್ ಬೈ dt ಅಂತ ಬರೀಬಹುದು. therefore E becomes equals to minus d by dt of m into IP ಅಂತ ಬರೀಬಹುದು. ಸೊ E becomes equals to minus m into dIP divided by dt ಅಂತನೂ ಬರೀಬಹುದು. this is one more equation to calculate the EMF in terms of mutual inductance. ಸೊ ಇಲ್ಲಿಂದ ನೋಡಿ, ಈ ಮ್ಯೂಚುವಲ್ ಇಂಡಕ್ಟೆನ್ಸ್ಗೆ ಇನ್ನೊಂದು ಡೆಫಿನೇಷನ್ ಸಹ ನಾವು ಕೊಡಬಹುದಾಗುತ್ತೆ. ಏನದು ಅಂತಂದಿದ್ದಾಗ, see here we know that E is equals to m into di by dt, ಮ್ಯಾಗ್ನಿಟ್ಯೂಡ್ ತಗೋಣ. therefore m ನ ಹೇಗೆ ಬರೀಬೋದು ನೋಡಿ, ಇಲ್ಲಿ m is equals to E divided by di by dt ಅಂತ ಬರೀಬಹುದಲ್ವಾ. ಇವಾಗ ನೋಡಿ, ಇಫ್ di by dt ಅನ್ನೋದು ನಿಮಗೆ 1 ಆಂಪಿಯರ್ ಪರ್ ಸೆಕೆಂಡ್ ಆಗಿದೆ ಅಂತಂದರೆ ಅವು ನಿಮಗೆ m ವ್ಯಾಲ್ಯೂ ಏನಾಗುತ್ತೆ ನೋಡಿ, m ವಿಲ್ ಬಿಕಮ್ ಈಕ್ವಲ್ಸ್ ಟು E. ಸರಿ ಇದಲ್ವಾ? ಹಾಗಾಗಿ ನಿಮಗೆ ಏನಂತ ಬರೀಬೋದು ನೋಡಿ ಇಲ್ಲಿ, therefore
mutual inductance is also defined as M equal to E ಅಲ್ವಾ. E ಅಂದ್ರೇನು? EMF induced. ಎಲ್ಲಿ ಇಂಡ್ಯೂಸ್ ಆಗಿದೆ ನಿಮಗೆ? ಇಂಡ್ಯೂಸ್ಡ್ ಇನ್ ಎ ಸೆಕೆಂಡರಿ ಕಾಯಿಲಲ್ಲಿ ಇಂಡ್ಯೂಸ್ ಆಗಿದೆ. ಇಂಡ್ಯೂಸ್ಡ್ ಇನ್ ಎ ಸೆಕೆಂಡರಿ ಕಾಯಿಲ್ when current in primary coil changes. Current in the primary coil changes at the rate of 1 ampere per second ಅಂತ ಹೇಳ್ತಾರೆ. at the rate of 1 ampere per second. ಪ್ರೈಮರಿ ಕಾಯಿಲಲ್ಲಿ ಕರೆಂಟ್ ಅನ್ನೋದು 1 ಆಂಪಿಯರ್ ಪರ್ ಸೆಕೆಂಡ್ ರೇಟಲ್ಲಿ ಚೇಂಜ್ ಆಗಿದ್ದಾಗ ನಿಮಗೆ ಸೆಕೆಂಡರಿ ಕಾಯಿಲಲ್ಲಿ EMF ಅನ್ನೋದು ಇಂಡ್ಯೂಸ್ ಆಗುತ್ತೆ. ಅದನ್ನೇ ನಾವು ಮ್ಯೂಚುವಲ್ ಇಂಡಕ್ಟನ್ಸ್ ಅಂತ ಕರಿತೀವಿ. ಗೊತ್ತಾಯ್ತಲ್ವಾ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದ್ಬಿಟ್ಟು. ನೋಡಿ, ಈ ಮ್ಯೂಚುವಲ್ ಇಂಡಕ್ಟನ್ಸ್ ಅನ್ನೋದು ನಿಮಗೆ ಇಫ್ L1 ನೋಟ್ ಅಂತಲೇ ಬರ್ಸಿರ್ತೀನಿ. L1 and L2 are inductance, self-inductance of two coils, then ಮ್ಯೂಚುವಲ್ ಇಂಡಕ್ಟನ್ಸ್ನ ಹೇಗೆ ಬರಿಬೋದು ನಾವು ಅಂತಂದರೆ, ಮ್ಯೂಚುವಲ್ ಇಂಡಕ್ಟನ್ಸ್ ಕ್ಯಾನ್ ಬಿ ರಿಟನ್ ಆಸ್ ಕ್ಯಾಪಿಟಲ್ M is equals to K into root of L1 L2 ಅಂತ ಹೇಳ್ಬೋದು. K into root of L1 L2 where K ಅಂದ್ರೆ ಇಲ್ಲಿ K is called as ಕಪ್ಲಿಂಗ್ ಕಾನ್ಸ್ಟೆಂಟ್ ಅಂತ ಕರಿತೀವಿ. ಕಪ್ಲಿಂಗ್ ಕಾನ್ಸ್ಟೆಂಟ್ K is called as ಕಪ್ಲಿಂಗ್ ಕಾನ್ಸ್ಟೆಂಟ್. ಇವಾಗ ನೋಡಿ ಒಂದು ಕಾಯಿಲ್ ಇನ್ನೊಂದು ಕಾಯಿಲ್ ಎರಡು ಟೈಟ್ ಆಗಿದೆ. ಫಾರ್ ದಿಸ್ ಟೈಟ್ ಕಪ್ಲಿಂಗ್ ಅಂತ ಹೇಳ್ತಾರೆ. ಫಾರ್ ಟೈಟ್ ಕಪ್ಲಿಂಗ್ K ವ್ಯಾಲ್ಯೂ ಅನ್ನೋದು 1 ಆಗೋಗುತ್ತೆ. ದೇರ್ಫೋರ್ ಮ್ಯೂಚುವಲ್ ಇಂಡಕ್ಟನ್ಸ್ ಅನ್ನೋದು ರೂಟ್ ಆಫ್ L1 L2 ಅಂತ ತಗೋಬಹುದು. ಅದೇ ನಿಮಗೆ ಫಾರ್ ಲೂಸ್ ಕಪ್ಲಿಂಗ್, ಲೂಸ್ ಆಗಿ ಅಂದರೆ ಒಂದು ಕಾಯಿಲ್ ಇನ್ನೊಂದು ಕಾಯಿಲ್ ನಿಮಗೆ ಲೂಸಾಗೆ, ಒಂದು ಕಾಯಿಲ್ ಇನ್ನೊಂದು ಕಾಯಿಲ್ ನಿಮಗೆ ಲೂಸಾಗಿದ್ದರೆ, ಲೂಸಾಗಿ ಕಪಲ್ ಆಗಿದ್ದರೆ, ಓಕೆ, K ಈಸ್ ಲೆಸ್ ದ್ಯಾನ್ ಅಂತ ಹೇಳ್ಬೋದು. K ಈಸ್ ಲೆಸ್ ದ್ಯಾನ್ 0. K ಈಸ್ ಲೆಸ್. ದೇರ್ಫೋರ್ M ವಿಲ್ ಬಿ ಲೆಸ್ ದ್ಯಾನ್ ರೂಟ್ ಆಫ್ L1 L2 ಅಂತ ಬರೀಬಹುದು. ಅರ್ಥ ಇದಲ್ವಾ? ಈ ರೀತಿ ನಾವು ಮ್ಯೂಚುವಲ್ ಇಂಡಕ್ಟೆನ್ಸ್ ವ್ಯಾಲ್ಯೂನ ಬರಿಬೋದು ಇನ್ ಟರ್ಮ್ಸ್ ಆಫ್ L1 ಆ್ಯಂಡ್ L2. ಅಂದರೆ ಎರಡು ಸೆಲ್ಫ್ ಇಂಡಕ್ಟೆನ್ಸ್ ನಮಗೆ ಕೊಟ್ಟಿದ್ದಾಗ ಮ್ಯೂಚುವಲ್ ಇಂಡಕ್ಟೆನ್ಸ್ನ ಯಾವ ರೀತಿ ಬರಿಬೋದು ಅಂದರೆ ರೂಟ್ ಆಫ್ L1 L2 ಅಂತ ಬರಿಬಹುದು. ಗೊತ್ತಾಯ್ತಲ್ವಾ? ಇನ್ ದ ಸೇಮ್ ಮ್ಯಾನರ್ ವಿ ಕ್ಯಾನ್ ಗೋ ವಿತ್ ವಾಟ್ ಈಸ್ ದ ಮ್ಯೂಚುವಲ್ ಇಂಡಕ್ಟೆನ್ಸ್ ಆಫ್ ಟೂ ಲಾಂಗ್ ಕೋಆಕ್ಸಿಯಲ್ ಸಾಲನಾಯ್ಡ್ಸ್. ಇದು ಇಂಪಾರ್ಟೆಂಟ್ ಆಗಿರುತ್ತೆ 5 ಮಾರ್ಕ್ಸ್ಗೆ. ಮ್ಯೂಚುವಲ್ ಇಂಡಕ್ಟೆನ್ಸ್ ಆಫ್ ಟೂ ಲಾಂಗ್ ಕೋಆಕ್ಸಿಯಲ್ ಸಾಲನಾಯ್ಡ್ಸ್. ಓಕೆ, ಸೊ ಅದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡೋಣ ಅಂತ ನೋಡೋಣ. ಕನ್ಸಿಡರ್ ಟೂ ಸಾಲನಾಯ್ಡ್ಸ್ ಅಂತ ಕರೆಯೋಣ. ಟೂ ಸಾಲನಾಯ್ಡ್ಸ್ ಆಫ್ ಲೆಂತ್ L ಅಂತ ಕರೀತಾರೆ. ಪ್ಲೇಸ್ಡ್ coaxially. So see here, let N1 is the number of turns of first coil. N2 ಅನ್ನೋದು ನಿಮಗೆ number of turns of second coil ಅಂತ ನಾವು ಕರೆಯೋಣ. I is the current through first coil ಅಂತ ಹೇಳೋಣ. ಕರೆಂಟ್ ಥ್ರೂ ಫಸ್ಟ್ ಕಾಯಿಲ್. ನೋಡಿ ಅವ್ರು ಏನು ಹೇಳ್ತಾ ಇದ್ದಾರೆ ಅಂತ ನೋಡಿ ಒಂದ್ಸರಿ.
2 ಕಾಯಿಲ್ಸ್ ನಾವು ಕನ್ಸಿಡರ್ ಮಾಡ್ತಾ ಇದ್ದೀವಿ. ಒಂದನ್ನು ಪ್ರೈಮರಿ ಅಂತ ಕರಿಬಹುದು, ಇಲ್ಲ ಕಾಯಿಲ್ C1 ಅಂತ ಕರೆಯೋಣ. ಇನ್ನೊಂದು ಕಾಯಿಲ್ ನೀವು ಬೇಕಾದರೆ C2 ಅಂತ ತಗೋಣ, ವಿಚ್ ಈಸ್ ಪ್ಲೇಸ್ಡ್ ಕೋಆಕ್ಸಿಯಲಿ ಅಂತ ಹೇಳ್ತಾರೆ. ಕೋಆಕ್ಸಿಯಲಿ ಇದನ್ನು ನಿಮಗೆ C2 ಅಂತ ತಗೋಣ. ಗೊತ್ತಾಯ್ತಲ್ವಾ? ಸೊ ವಾಟ್ ಈಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ನೋಡಿ, ಸೆಕೆಂಡ್ ಕಾಯಿಲ್ ಅನ್ನೋದು ಫಸ್ಟ್ ಕಾಯಿಲ್ ಒಳಗಡೆ ನಾವು ಪ್ಲೇಸ್ ಮಾಡ್ತಾ ಇದ್ದೀವಿ. ಗೊತ್ತಾಗಿದಲ್ವಾ? ದೇರ್ ಫೋರ್ ಹೌ ಕ್ಯಾನ್ ಯು ಸಿಂಪ್ಲಿಫೈ ದಿಸ್? ನಮಗೆ ಮ್ಯೂಚುವಲ್ ಇಂಡಕ್ಟೆನ್ಸ್ ವ್ಯಾಲ್ಯೂ ನಮಗೆ ಬೇಕಾಗಿರುತ್ತೆ. ಹೇಗೆ ಮಾಡ್ಬೋದು ಅನ್ನೋದನ್ನ ನೋಡೋಣ. ಸಿ ಹಿಯರ್, ಫ್ಲಕ್ಸ್. ಬಿಫೋರ್ ಗೋಯಿಂಗ್ ಟು ಸಿ ದ ಫ್ಲಕ್ಸ್, first calculate what is the magnetic field. Magnetic field inside the first solenoid. ಕಾಯಿಲ್ ಅಂತ ಹಾಕಿದ್ದೀನಿ ಇಲ್ಲಿ, ಕಾಯಿಲ್ ಅಲ್ಲ ಇದು, solenoid ಅಂತ ಬರೀಬೇಕು. ಫಸ್ಟ್ ಸಾಲನಾಯ್ಡ್ ಏನಾಗಿರುತ್ತೆ ಅಂತಂದರೆ, ಸಿ ಹಿಯರ್ B1 ಅನ್ನೋದು ನಿಮಗೆ μ0 ಇಂಟು N ಇಂಟು I1 ಅಂತ ನಾವು ಬರೀಬಹುದು. μ0 ಇಂಟು ವಾಟ್ ಈಸ್ N ಸ್ಮಾಲ್ n ಕ್ಯಾಪಿಟಲ್ N ಡಿವೈಡ್ ಬೈ N1 ಡಿವೈಡ್ ಬೈ L ಇಂಟು I1 ಅಂತ ಬರೀಬಹುದು. ದೇರ್ ಫೋರ್ ವಾಟ್ ಈಸ್ ದ ಮ್ಯಾಗ್ನೆಟಿಕ್ ಫ್ಲಕ್ಸ್? ಮ್ಯಾಗ್ನೆಟಿಕ್ ಫ್ಲಕ್ಸ್ linked to the second coil. Magnetic flux linked to second coil is given by phi 2 is equals to N2 into B1 into A. A is the area of cross section ಅಂತ ಹೇಳ್ತೀನಿ ನಾನು. A ಅನ್ನೋದೇನಿಲ್ಲ ನಿಮಗೆ ಅಂತಂದರೆ, A is the area of cross section of second coil ಅಂತಂದರೆ ಯಾವ ಕಾಯಿಲ್ ಒಳಗಡೆ ಇರ್ತೀವೋ ಅದರ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ನಾವು ತಗೋಬೇಕು. ಅದಕ್ಕೆ ಕಾಮನ್ ಏರಿಯಾ ಅಂತಲೂ ಹೇಳ್ಬೋದು ನಾವು. ದೇರ್ ಫೋರ್ ಏನು ಬರುತ್ತೆ ನೋಡಿ, ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. phi 2 is equals to N2 into what is B1 value here? μ0 into N1 by L into I1 into A. ಸೊ ರೀರೈಟ್ ಮಾಡೋಣ. ಇಲ್ಲಿ phi 2 ಅನ್ನೋದೇನಾಗತ್ತೆ ನೋಡಿ, μ0 N1 N2 ಇಂಟು A ಬೈ L ಇಂಟು I1 ಅಂತ ಬರೀಬಹುದು ಅಲ್ವಾ? ಇದನ್ನು ಈಕ್ವೇಷನ್ 1 ಅಂತ ಕರೆಯೋಣ. ನಾವು ವಿ ನೋ ದಟ್, ನಮಗೇನು ಗೊತ್ತಿದೆ ಇಲ್ಲಿ ಅಂತಂದರೆ, ಫ್ಲಕ್ಸ್ ಲಿಂಕ್ ಟು ದ ಸೆಕೆಂಡರಿ ಕಾಯಿಲ್ is always equals to M into current through the primary coil. It is equation 2. Now compare ಮಾಡೋಣ. Comparing equation 1 and equation 2. 1 ಮತ್ತು 2ನ ಎರಡರನ್ನು ಕಂಪೇರ್ ಮಾಡಿದ್ದಾಗ ನೋಡಿ, I1 ಇದೆ, ಇಲ್ಲಿ phi 2 ಇದೆ, ಮಧ್ಯದಲ್ಲಿರೋದು ಏನಾಗತ್ತೆ ನಿಮ್ಗೆ ಇಲ್ಲಿ ಅಂತಂದರೆ, ಸಿ ಹಿಯರ್ ದಿಸ್ one will become equal to M ಅಂತ ಹೇಳ್ಬೋದು. Therefore we can write, ನೋಡಿ ಕಂಪೇರ್ ಮಾಡಿದ್ದಾಗ we get M is equals to μ0 N1 N2 into A by L ಅಂತ ಹೇಳೋದು. This is the mutual inductance of the two long coaxial solenoids ಅಂತ ಹೇಳ್ಬೋದು. So N1 N2 are the, what is that? Number of turns in the first coil and number of turns in the second coil. A is the common area of cross section. L is the length of the solenoid ಅಂತ ನಾವು ತಗೋಬಹುದು. So this is how we can calculate what is the mutual inductance. ಗೊತ್ತಾಯ್ತಲ್ವಾ? ಸೊ ಇದ್ರ ಮೇಲೆ ನಾವು ಒಂದೆರಡು ಎಕ್ಸಾಂಪಲ್ ನೋಡೋಣ. ನೋಡಿ ಎಕ್ಸಾಂಪಲ್, ಸಿ ಹಿಯರ್ ಏನು ಹೇಳ್ತಾ ಇದ್ದಾರೆ ಅಂತ ಓದಿ. There are two coils which have mutual inductance of 10 Henry ಅಂತ ಹೇಳ್ತಾ ಇದ್ದಾರೆ. When circuit is closed,
current in the primary coil is raised to 3 ampere. Current in the secondary coil is raised to, primary coil is raised to 3 ampere within a time of 1 millisecond. Calculate the EMF induced in the secondary coil. Raised ಅಂತ ಹೇಳ್ತಾ ಇದ್ದಾರೆ. So given, what are the given things here? ಏನು ಕೊಟ್ಟಿದ್ದಾರೆ ನೋಡಿ, ಮ್ಯೂಚುವಲ್ ಇಂಡಕ್ಟನ್ಸ್ ಕೊಟ್ಟಿದ್ದಾರೆ ನಿಮಗೆ 10 ಹೆನ್ರಿ ಅಂತ ಅಂದ್ಬಿಟ್ಟು. ಅಷ್ಟೇ ಅಲ್ಲ, ಪ್ರೈಮರಿ ಕಾಯಿಲಲ್ಲಿ ಕರೆಂಟ್ ಅನ್ನೋದು ರೈಸ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ವಾಟ್ ಈಸ್ ದ ಚೇಂಜ್ ಇನ್ ಕರೆಂಟ್? ವಾಟ್ ಇಸ್ ಚೇಂಜ್ ಇನ್ ಕರೆಂಟ್? DIP ಈಸ್ ಈಕ್ವಲ್ಸ್ ಟು 3 ಆಂಪಿಯರ್ ಅಂತ ಕೊಟ್ಟಿದ್ದಾರೆ. ವಿತಿನ್ ಅ ಟೈಮ್, ವಾಟ್ ಈಸ್ ದ ಟೈಮ್ ಹಿಯರ್? ಟೈಮ್ ಎಷ್ಟು ಕೊಟ್ಟಿದ್ದಾರೆ ನಿಮಗೆ? DT ವಿಲ್ ಬಿಕಮ್ ಈಕ್ವಲ್ಸ್ ಟು 1 millisecond, ವಿಚ್ ಇಸ್ ನಥಿಂಗ್ ಬಟ್ 1 into 10 power minus 3 second ಅಂತ ಬರೀಬಹುದು. ಸೊ ನಮಗೇನು ಕ್ಯಾಲ್ಕುಲೇಟ್ ಮಾಡಬೇಕು? ಕ್ಯಾಲ್ಕುಲೇಟ್ EMF ಇಂಡ್ಯೂಸ್ಡ್. EMF ಇಂಡ್ಯೂಸ್ಡ್ ಹೇಗೆ ಮಾಡ್ಬೋದು ನಾವು? ನಮಗೆ ಗೊತ್ತಿದೆ. ಏನು ಗೊತ್ತಿದೆ ನಮ್ಗೆ ಇಲ್ಲಿ ಅಂತಂದಾಗ, EMF ಇಂಡ್ಯೂಸ್ಡ್ ಇಸ್ ಈಕ್ವಲ್ಸ್ ಟು M ಇಂಟು DIP by DT. ಈ ಸೆಕೆಂಡರಿ ES ಇಸ್ ಈಕ್ವಲ್ಸ್ ಟು M ಇಂಟು DIP by DT ಅಂತ ಬರೀಬೋದು. ವಿಚ್ ಇಂಪ್ಲೈಸ್ ES is equals to M ಬಂದ್ಬಿಟ್ಟು ನಿಮಗೆ 10 ಅಂತ ಕೊಟ್ಟಿದ್ದಾರೆ. DIP ಚೇಂಜ್ ಇನ್ ಕರೆಂಟ್ ಇನ್ ದ ಪ್ರೈಮರಿ ಈಸ್ 3 ಡಿವೈಡ್ ಬೈ ವಾಟ್ ಇಸ್ ದ ಟೈಮ್ ಟೇಕನ್? 1 millisecond ಅಂತ ಹೇಳಿದ್ದಾರೆ. ಸೊ ಸಿಂಪ್ಲಿಫೈ ಮಾಡಿ ಎಷ್ಟು ಬರ್ಬೋದು ನಮಗಿಲ್ಲಿ ಅಂತಂದಾಗ, ಇಟ್ ಈಸ್ ಈಕ್ವಲ್ಸ್ ಟು 10 power minus 3 ಮೇಲೆ ಅದು 10 power plus 3 ಆಗುತ್ತೆ. ಸೊ ಯು ಕ್ಯಾನ್ ರೈಟ್ 3 into 10 power 1 into 10 to the power of ಪ್ಲಸ್ 3 ಅಂತ ಬರೀಬಹುದು. ಸೊ ಇಫ್ ಯು ಸಿಂಪ್ಲಿಫೈ ದಿಸ್ ವ್ಯಾಲ್ಯೂ ಏನು ಬರುತ್ತೆ ಆನ್ಸರ್ ನಿಮಗಿಲ್ಲಿ ಅಂತಂದರೆ, ಇಟ್ ಈಸ್ ಈಕ್ವಲ್ಸ್ ಟು 3 into 10 power 4 ವೋಲ್ಟ್ ಅಂತ ಬರೀಬಹುದು. E is equal to 3 into 10 power 4 ವೋಲ್ಟ್. ಗೊತ್ತಾಗಿದಲ್ವಾ ಹೇಗೆ ಮಾಡಬೇಕು ಅಂತ? ಸೊ ಇನ್ನೊಂದು ಕ್ವಶನ್ ನಾವು ನೋಡೋಣ, ಏನದು ಅಂತಂದ್ಬಿಟ್ಟು. ಇದೆಲ್ಲ ನಿಮಗೆ, ಈ ಕ್ವಶನ್ಸ್ ಎಲ್ಲ ನಿಮಗೆ ಪ್ರೀವಿಯಸ್ ಇಯರ್ಸ್ ಮೆಡಿಕಲ್ ಪೇಪರಲ್ಲಿ ಆಲ್ ಇಂಡಿಯಾ ಪ್ರೀ ಮೆಡಿಕಲ್ ಟೆಸ್ಟ್ ಅಂತ ಬರುತ್ತಲ್ವ, ಅದರಲ್ಲಿ ಇರತಕ್ಕಂಥ ಕ್ವಶನ್ಸ್ ಇವೆಲ್ಲ ಹಳೇ ಮೆಡಿಕಲ್ ಟೆಸ್ಟ್ ಪೇಪರ್ಸಿಂದ ಕೊಟ್ಟಿರೋದು ಕ್ವಶನ್ಸ್ ನೋಡಿ. ಎ 1 meter ಲಾಂಗ್ ಸಾಲನಾಯ್ಡ್ ವಿತ್ ಡಯಾಮೀಟರ್ 2 centimeter and 2000 tons has a secondary coil of 1000 tons would closely near its midpoint ಅಂತ ಹೇಳ್ತಾ ಇದ್ದಾರೆ. ವಾಟ್ ವಿಲ್ ಬಿ ದ ಮ್ಯೂಚುವಲ್ ಇಂಡಕ್ಟನ್ಸ್ ಬಿಟ್ವೀನ್ ದ 2 ಕಾಯಿಲ್ಸ್ ಅಂತ ಹೇಳಿ. ವಾಟ್ ಇಸ್ ದ ಮ್ಯೂಚುವಲ್ ಇಂಡಕ್ಟನ್ಸ್ ಆಫ್ ದ 2 ಕಾಯಿಲ್ಸ್? ನೋಡಿ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ಒಂದ್ಸರಿ ಯೋಚನೆ ಮಾಡಿ. ಎ 1 meter ಲಾಂಗ್ ಸಾಲನಾಯ್ಡ್ ಲೆಂತ್ ಕೊಟ್ಟಿದ್ದಾರೆ ನಿಮಗೆ 1 meter ಅಂತ ಅಂದ್ಬಿಟ್ಟು, ಅದರ ಡಯಾಮೀಟರ್ ಕೊಟ್ಟಿದ್ದಾರೆ 2 centimeter ಅಂತ ಅಂದ್ಬಿಟ್ಟು. ಓಕೆನಾ? ಸೊ ಒಂದ್ಸರಿ ಡಯಾಗ್ರಾಮ್ ಹಾಕೋಣ. ಸಿ ಹಿಯರ್, there is a long solenoid. This is a longer solenoid. What is the length here? What is the length? Length ಬಂದ್ಬಿಟ್ಟು ನಿಮಗೆ L value is equals to, what is the L value? 1 meter ಅಂತ ಕೊಟ್ಟಿದ್ದಾರೆ. ಕರೆಕ್ಟ್ ಅಲ್ವಾ? ಸೊ ಇದರಲ್ಲಿ ನಿಮಗೆ ಒಂದು ಕಾಯಿಲ್ ಇದೆ ಅಂತ ಹೇಳ್ತಾ ಇದೆ. there is a coil. ಸೊ ವಾಟ್ ಇಸ್ ದ ರೇಡಿಯಸ್? ನೋಡಿ, ಅೌಂಡ್ ಕ್ಲೋಸ್ಲಿ ನಿಯರ್ ಇಟ್ಸ್ ಮಿಡ್ ಪಾಯಿಂಟ್ ಅಂತ ಹೇಳ್ತಾ ಇದ್ದಾರೆ. ಕ್ಲೋಸ್ಲಿ ಅಂತಂದರೆ ಈ ಕಾಯಿಲ್ ರೇಡಿಯಸ್ ಅನ್ನೋದು ನಿಮಗೆ, ಈ ಕಾಯಿಲ್ ರೇಡಿಯಸ್ ಅನ್ನೋದು ನಿಮಗೆ ಸಾಲನಾಯ್ಡ್ ರೇಡಿಯಸ್ಗೆ ಈಕ್ವಲ್ ಆಗಿರುತ್ತೆ ಅಂತ ಹೇಳ್ತಾರೆ. ದೇರ್ಫೋರ್ ವಿ ಕ್ಯಾನ್ ಸೇ ದಟ್ what is the radius of the coil? Radius of the coil R is equals to diameter by 2. ಡಯಾಮೀಟರ್ ನಿಮಗೆ 2 centimeter ಅಂತ ಕೊಟ್ಟಿದ್ದಾರೆ. ಬೈ 2 ನಾವು ಮಾಡಿದ್ದಾಗ R will become equals to 1 centimeter. ಸೊ 1 into 10 power minus 2 meter ಅಂತ ಹೇಳ್ಬೋದು. Therefore what is the area? Area is equals to ಪೈ R square ಅಂತ ಬರೀಬಹುದು. ಪೈ ಅಂತಂದರೆ 3.14 ಇಂಟು R square ಅಂತಂದರೆ 1 into 10 power minus 4 meter square ಅಂತ ಬರುತ್ತೆ. ಗೊತ್ತಾದಲ್ವ ಹೇಗೆ ಮಾಡಬೇಕಂತ? ಏರಿಯಾ ಫೈಂಡ್ ಔಟ್ ಮಾಡಿದ್ದೀವಿ. ಇವಾಗ ವಾಟ್ ಇಸ್ ದ ನಂಬರ್ ಆಫ್ ಟರ್ನ್ಸ್ ಆಫ್ ದ ಸಾಲನಾಯ್ಡ್?
ಸಾಲಿನಾಯ್ಡ್ ನಂಬರ್ ಆಫ್ ಟರ್ನ್ಸ್ ಎಷ್ಟು ಕೊಟ್ಟಿದ್ದಾರೆ ನಿಮ್ಗೆ ಇಲ್ಲಿ 2000 ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ವಾಟ್ ಇಸ್ ದ ನಂಬರ್ ಆಫ್ ಟರ್ನ್ಸ್ ಇನ್ ದ ಕಾಯಿಲಲ್ಲಿ ಎಷ್ಟು ಟರ್ನ್ಸ್ ಇದೆ ಅಂತ ಹೇಳ್ತಾ ಇದ್ದಾರೆ, 1000 ಅಂತ ಕೊಟ್ಟಿದ್ದಾರೆ. ಸೊ ಲೆಂತ್ ಬಂದುಬಿಟ್ಟು 1 ಮೀಟರ್ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಇನ್ನೇನು ನೋಡಿ ಎಮ್ ಕ್ಯಾಲ್ಕುಲೇಟ್ ಮಾಡಬೇಕು. ವಿ ನೋ ದ್ಯಾಟ್ ಮ್ಯೂಚುವಲ್ ಇಂಡಕ್ಟನ್ಸ್ ಇಸ್ ಈಕ್ವಲ್ಸ್ ಟು ಮ್ಯೂ ನಾಟ್ N1 N2 ಇಂಟು A ಬೈ L ಅಂತ ಬರಿಬೋದು. ಸೊ ಸಬ್ಸ್ಟಿಟ್ಯೂಟ್ ಮಾಡಿ ಎಲ್ಲ ವ್ಯಾಲ್ಯೂಸ್ನ. ಮ್ಯೂ ನಾಟ್ ಅಂತಂದರೆ 4 ಇಂಟು 10⁻⁻7 ಇಂಟು ವಾಟ್ ಈಸ್ N1 ವ್ಯಾಲ್ಯೂ ಹಿಯರ್ 2000, N2 ವ್ಯಾಲ್ಯೂ ಈಸ್ 1000 ಅಂತ ಹೇಳ್ಬೋದು. N2 ವ್ಯಾಲ್ಯೂ ಈಸ್ 1000 ಇಂಟು ವಾಟ್ ಈಸ್ ದ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ಏರಿಯಾ ನೋಡೋಣ ಇಲ್ಲಿ ನೋಡಿ. ಏರಿಯಾ ಈಸ್ ಈಕ್ವಲ್ಸ್ ಟು 3.14 ಇಂಟು 10⁻⁻4 ಆಗುತ್ತೆ. ಏರಿಯಾ ಈಸ್ 3.14 ಇಂಟು 10⁻⁻4 ಡಿವೈಡ್ ಬೈ ಎಲ್ ಅಂದರೆ 1 ಮೀಟರ್. ಎಲ್ ಈಸ್ ಈಕ್ವಲ್ಸ್ ಟು 1 ಮೀಟರ್. ಸೊ ಸಿಂಪ್ಲಿಫೈ ಮಾಡಿ ಇಲ್ಲಿ. ಇಫ್ ಯು ಸಿಂಪ್ಲಿಫೈ ದಿಸ್ ವ್ಯಾಲ್ಯೂ ಏನೇನು ಬರುತ್ತೆ ಅಂತ ಯೋಚನೆ ಮಾಡಿ. ಸೊ ಇಲ್ಲಿ 2 zeros ಇಲ್ಲಿ 2 zeros 10⁻⁻4 ಕ್ಯಾನ್ಸಲ್ ಆಗುತ್ತೆ. ವಿಲ್ ಗೆಟ್ ಕ್ಯಾನ್ಸಲ್. ಸೊ therefore m ವ್ಯಾಲ್ಯೂ ಮಲ್ಟಿಪ್ಲೈ ಮಾಡಿ ನೋಡಿ. 4 ಇಂಟು 2 8 ಅಂತ ಬರುತ್ತೆ. 4 ಇಂಟು 8 ಪೈ ಇಂಟು 3.14 ಇಂಟು 10⁻2 ನೋಡಿ. ಈ ಝೀರೋ ಹಾಗೆ 10⁻2 ಇಂಟು 10⁻⁻7 ನೋಡಿ. ಪೈ ಇಂಟು 3.14 ಅಂತಂದರೆ ನಿಮಗೆ ಆಲ್ಮೋಸ್ಟ್ ಇಟ್ ಈಸ್ ಈಕ್ವಲ್ಸ್ ಟು 10 ಅಂತ ತಗೋಬೋದು ಅಪ್ರಾಕ್ಸಿಮೇಟ್ಲಿ. ದೇರ್ಫೋರ್ ಮ್ಯೂಚುವಲ್ ಇಂಡಕ್ಟನ್ಸ್ ಇಸ್ ಈಕ್ವಲ್ಸ್ ಟು 8 ಇಂಟು 10 ಇಂಟು 10⁻⁻5 ಆಗುತ್ತೆ. ಇವೆರಡು ನಿಮಗೆ 10⁻⁻5 ಆಗುತ್ತೆ. ಸೊ ಹಾಗಿದ್ದಾಗ ಏನು ಬರುತ್ತೆ ನೋಡಿ ಇಲ್ಲಿ. m ಈಸ್ ಈಕ್ವಲ್ಸ್ ಟು 8 ಇಂಟು 10⁻⁻4 ಹೆನ್ರಿ ಅಂತ ಬರೀಬಹುದು. ಎಷ್ಟು ಬರ್ಬೋದು ನಿಮಗಿಲ್ಲಿ? ಇಟ್ ಈಸ್ ಈಕ್ವಲ್ಸ್ ಟು 0.8 ಇಂಟು 10⁻⁻3 ಹೆನ್ರಿ, which is nothing but therefore m will become equals to 0.8 milli henry ಅಂತ ಬರೀಬಹುದು. ಗೊತ್ತಾಗಿದಲ್ವಾ? ಸೊ ದಿಸ್ ಹೌ ಯು ಕ್ಯಾನ್ ಸಿಂಪ್ಲಿಫೈ ದಿಸ್ ಕ್ವಶನ್. ಅರ್ಥ ಆಯ್ತು ಅನ್ಸುತ್ತಲ್ವ ಹೇಗೆ ಮಾಡಬೇಕು ಅಂತಂದ್ಬಿಟ್ಟು. ನಾವು ಲೆಟ್ ಅಸ್ ಸಿ ದ ನೆಕ್ಸ್ಟ್ ಕಾನ್ಸೆಪ್ಟ್, ದಟ್ ಈಸ್ AC generator. AC generator. ವಾಟ್ ಈಸ್ ದಿಸ್ AC generator ಹಿಯರ್? ಲಾಸ್ಟ್ ಕಾನ್ಸೆಪ್ಟ್ ಆಗಿರುತ್ತೆ ನಮ್ಮ NCERTಯಲ್ಲಿ. AC ಜನರೇಟರ್ ಅನ್ನೋದೇನು ಅಂತಂದಾಗ ಇಟ್ ಈಸ್ ಎ ಡಿವೈಸ್ ವಿಚ್ ಕನ್ವರ್ಟ್ಸ್ ಮೆಕ್ಯಾನಿಕಲ್ ವರ್ಕ್ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ ಅಂತ ಹೇಳ್ತೀವಿ. ಮೆಕ್ಯಾನಿಕಲ್ ವರ್ಕ್ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ. ಸೊ ಸಿ ಹಿಯರ್, ವಾಟ್ ಈಸ್ ದಿಸ್ AC ಜನರೇಟರ್ ಅಂದ್ರೆ ಏನು ಹೇಳ್ತೇವೆ ನಾವಿಲ್ಲಿ? ಇಟ್ ಈಸ್ ಎ ಡಿವೈಸ್ which converts mechanical work into electrical energy ಅಂತ ಹೇಳ್ತಾರೆ. ಎಲೆಕ್ಟ್ರಿಕಲ್ ಎನರ್ಜಿ ನೋಡಿ, ಇದು ಹೇಗೆ ವರ್ಕ್ ಆಗುತ್ತೆ, ಇದು ಪ್ರಿನ್ಸಿಪಲ್ ಏನು ಅಂತಂದಾಗ, ಸಿ ಹಿಯರ್, ಸಿಂಪಲ್ ಆಗಿ ಹೇಳಬೇಕು ಅಂತಂದಾಗ it works on the principle of electromagnetic induction ಅಂತ ಹೇಳ್ತಾರೆ. ಯಾವ ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗುತ್ತೆ? ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. 1 ಮಾರ್ಕ್ ಕ್ವಶನ್ ಕೇಳ್ತಾ ಇರ್ತಾರೆ ನಿಮಗೆ. ವಾಟ್ ಇಸ್ ದ ಪ್ರಿನ್ಸಿಪಲ್ ಆಫ್ AC ಜನರೇಟರ್? ಇಟ್ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಏನಿದು ಅಂತಂದಾಗ, ಒಂದು ಕಂಡಕ್ಟಿಂಗ್ ಮೆಟೀರಿಯಲ್ನ ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ನಾವು ರೊಟೇಟ್ ಮಾಡಿದಾಗ ಆ ಫ್ಲಕ್ಸ್ ಚೇಂಜ್ ಆಗೋದ್ರಿಂದ ಈ ಒಂದು ಮೆಟೀರಿಯಲಲ್ಲಿ EMF ಅನ್ನೋದು ಇಂಡ್ಯೂಸ್ ಆಗುತ್ತೆ. ದಟ್ ಈಸ್ ದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್
ಪ್ರಿನ್ಸಿಪಲ್ ಅಂತ ಹೇಳ್ತಾರೆ. ನೆಕ್ಸ್ಟ್, ವಾಟ್ ಆರ್ ದ ಇಂಪಾರ್ಟೆಂಟ್ ಪಾರ್ಟ್ಸ್ ಆಫ್ ಆನ್ ಎ ಸಿ ಜನರೇಟರ್. ಎ ಸಿ ಜನರೇಟರಲ್ಲಿ ಇಂಪಾರ್ಟೆಂಟ್ ಪಾರ್ಟ್ಸ್ ಅನ್ನೋದೇನು ಅಂತ ನೋಡೋಣ. ಫಸ್ಟ್ ಡಯಾಗ್ರಾಮ್ ಹಾಕೋದು ನೋಡೋಣ. ಸಿ ಹಿಯರ್, there will be 2 bar magnets. Okay, and there will be a coil. There will be a coil. There will be a coil. ಇದನ್ನು ನಾವು ಆರ್ಮೇಚರ್ ಅಂತಲೂ ಕರಿತೀವಿ. You can represent it as A, B, C, D. It is a armature. ಇಲ್ಲಿ ನಿಮಗೆ ಇದರ ಮೇಲೆ ನಿಮಗೆ 2 ಕಾಯಿಲ್ಸ್ ಅಲ್ಲಿ ಪಾಸ್ ಆಗುತ್ತೆ. ಇದನ್ನ ಸ್ಲಿಪ್ ರಿಂಗ್ಸ್ ಅಂತ ಕರಿತೀವಿ. Let us say it is a R1 and this is R2. ಸ್ಲಿಪ್ ರಿಂಗ್ 1 and ಸ್ಲಿಪ್ ರಿಂಗ್ 2 ಅಂತ ಕರಿತೀವಿ ನಾವು. ನೋಡಿ, ಈ ಸ್ಲಿಪ್ ರಿಂಗ್ ಅನ್ನೋದಕ್ಕೆ ನಿಮಗೆ ಒಂದು ಮೆಟಾಲಿಕ್ ಬ್ರಷ್ನ ಕನೆಕ್ಟ್ ಮಾಡಿರ್ತೀವಿ. ವಿಲ್ ಕನೆಕ್ಟ್ 2 ಮೆಟಾಲಿಕ್ ಬ್ರಷ್. ಈ 2 ಮೆಟಾಲಿಕ್ ಬ್ರಷ್ನ ನಡೊಂದು ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಅಲ್ಲಿ ನಾವು ಕನೆಕ್ಟ್ ಮಾಡಿರ್ತೀವಿ. ಸೊ ದಿಸ್ ಈಸ್ ಅ ಮೆಟಾಲಿಕ್ ಬ್ರಷ್ M1 and this M2 ಅಂತ ಹೇಳ್ತಾರೆ. ಈ 2 ಮೆಟಾಲಿಕ್ ಬ್ರಷ್ ಅನ್ನೋದು ಸೊ ಈ ಸ್ಲಿಪ್ ರಿಂಗ್ ಜಸ್ಟ್ ಕಾಂಟ್ಯಾಕ್ಟ್ ಅಲ್ಲಿ ಇರುತ್ತೆ ಅಂತ ಹೇಳ್ತೀವಿ. ಆರ್ ಈಸ್ ದ ಥಿಂಗ್. ಇಲ್ಲಿ ಆರ್ ಹತ್ರ ನೀವೇನು ಮಾಡ್ತೀರಾ ಅಂತಂದರೆ ವಿಲ್ ಕ್ಯಾಲ್ಕುಲೇಟ್ ವಾಟ್ ಈಸ್ ದ ಔಟ್ಪುಟ್ ಅಂತ ಹೇಳ್ತಾರೆ. ಇಟ್ ಕ್ಯಾಲ್ಕುಲೇಟ್ ವಾಟ್ ಈಸ್ ದ ಔಟ್ಪುಟ್. ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಕ್ಯಾಪಿಟಲ್ ಆರ್ ಇರುತ್ತೆ, ದಟ್ ಈಸ್ ದ ಔಟ್ಪುಟ್. ಸೊ ದಿಸ್ ಈಸ್ ದ ಬಾರ್ ಮ್ಯಾಗ್ನೆಟ್. ಇಲ್ಲಿ ನಿಮಗೆ ನಾರ್ತ್ ಪೋಲ್, ಸೌತ್ ಪೋಲ್, ಅಂಡ್ ಹಿಯರ್ಸ್ ನಾರ್ತ್ ಪೋಲ್ ಆ್ಯಂಡ್ ಸೌತ್ ಪೋಲ್ ಅಂತ ಹೇಳ್ತಾರೆ. ಅಂಡ್ ದಿಸ್ ದ ಆರ್ಮೇಚರ್. ದಿಸ್ ದ ಡಯಾಗ್ರಾಮ್ ಆಫ್ ಎ ಸಿ ಜನರೇಟರ್. ಏನೇನು ಪಾರ್ಟ್ಸ್ ಇರುತ್ತೆ ಅಂತಂದರೆ, ಫಸ್ಟ್ ಒನ್ ದಟ್ ಈಸ್ ಆರ್ಮೇಚರ್ ಅಂತ ಕರಿತೀವಿ. ಆರ್ಮೇಚರ್ ಅಂದರೆ ಏನು ಇಲ್ಲ, ಇಟ್ ಈಸ್ ಎ ಕಾಯಿಲ್. ಇಟ್ ಈಸ್ ಎ ರೆಕ್ಟ್ಯಾಂಗ್ಯುಲರ್ ಕಾಯಿಲ್. It is a rectangular coil. Rectangular coil represented by A, B, C, D, which moves in the magnetic field. Which use in the magnetic field ಅಂತ ಹೇಳ್ತಾರೆ. And second point ಬಂದ್ಬಿಟ್ಟು ನಿಮಗೆ ಫೀಲ್ಡ್ ಮ್ಯಾಗ್ನೆಟ್ಸ್ ಅಂತ ಕರಿತೀವಿ. ಫೀಲ್ಡ್ magnets which produce magnetic field ಅಂತ ಹೇಳ್ತಾರೆ. which produce the magnetic field. ಓಕೆ, ಥರ್ಡ್ ಒನ್ ಬಂದ್ಬಿಟ್ಟು ನಿಮಗೆ ಸ್ಲಿಪ್ ರಿಂಗ್ಸ್ ಅಂತ ಹೇಳ್ತೀವಿ. ಸ್ಲಿಪ್ ರಿಂಗ್ಸ್ ಯೂಸ್ ಟು ಹೋಲ್ಡ್ ಅಂತಾನೆ ಹೇಳು, ಹೋಲ್ಡ್ ದ ಆರ್ಮೇಚರ್, ಯೂಸ್ ಟು ಹೋಲ್ಡ್ ದ ಆರ್ಮೇಚರ್ ಆಸ್ ಶೋನ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಒನ್ we have to think about what is a metallic brush. Metallic brushes through which an electrical contact is made ಅಂತ ಹೇಳ್ತಾರೆ. These are important parts of an AC generator. Now ಇದು ಹೇಗೆ ವರ್ಕ್ ಆಗುತ್ತೆ, what is the theory and construction or working of the AC generator. ಏನಾಗುತ್ತೆ ನೋಡಿ, ಇಲ್ಲಿ ಈ ಕಾಯಿಲ್ ಅನ್ನೋದು ನಿಮಗೆ ಈ ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ನಿಮಗೆ ರೊಟೇಟ್ ಆಗಿದ್ದಾಗ ಇದಕ್ಕೆ ಸಂಬಂಧಪಟ್ಟಿರತಕ್ಕಂಥ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅನ್ನೋದು ಚೇಂಜ್ ಆಗುತ್ತೆ. ಯಾವಾಗಾದರೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಚೇಂಜ್ ಆಗುತ್ತೋ ಆ ಒಂದು ಆರ್ಮೇಚರಲ್ಲಿ EMF ಅನ್ನೋದು ಇಂಡ್ಯೂಸ್ ಆಗುತ್ತೆ. ಎಷ್ಟು EMF ಇರುತ್ತೆ ಅನ್ನೋದನ್ನು ಥಿಯರಿ ಪಾರ್ಟಲ್ಲಿ ನಾವು ಕಲಿತೀವಿ. ಸೊ ಸಿ ಹಿಯರ್, ಲೆಟ್ ಎ ಬಿ ದ ಸೊ ಒನ್ ಮೋರ್ ಥಿಂಗ್. See here, it is axis ಅಂತನೂ ಹೇಳ್ಬೋದು ನಾವು. This is axis of a coil or armature ಅಂತ ಹೇಳ್ಬೋದು ನಾವು. About which the coil rotates or armature rotates ಅಂತ ಹೇಳ್ತಾರೆ. Let A be the area of armature ಅಂತ represent ಮಾಡೋಣ. N be the number of ಟರ್ನ್ಸ್ ಅಂತ ಕರೆಯೋ, ನಂಬರ್ ಆಫ್ ಟರ್ನ್ಸ್ ಅಂತ ಹೇಳೋಣ. ಅಷ್ಟೇ ಅಲ್ಲ, ಬಿ ಈಸ್ ದ
ಮ್ಯಾಗ್ನೆಟಿಕ್ ಫೀಲ್ಡ್, ಬಿ ಈಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಹೇಳ್ಬೋದು. ಒಮೇಗಾ ಈಸ್ ದ ಆಂಗುಲಾರ್ ವೆಲಾಸಿಟಿ ಆರ್ ಆಂಗುಲಾರ್ ಸ್ಪೀಡ್ ಅಂತ ಹೇಳ್ಬೋದು. ದೇರ್ ಫೋರ್ ಟೀಟಾ ಅನ್ನೋದನ್ನು ಹೇಗೆ ಬರಿಬೋದು ನೋಡಿ, ನಾವು ಒಮೇಗಾ ಇಂಟು ಟಿ ಅಂತ ಬರಿಬಹುದು. ನಾವು ಸಿ ಹಿಯರ್, ವಾಟ್ ಈಸ್ ದ ಮ್ಯಾಗ್ನೆಟಿಕ್ ಫ್ಲಕ್ಸ್? ಮ್ಯಾಗ್ನೆಟಿಕ್ ಫ್ಲಕ್ಸ್ linked with the coil is equals to, ಏನು ಬರುತ್ತೆ ನಿಮಗೆ, ನಮಗೆ ಗೊತ್ತಿದೆ ಫಾರ್ಮುಲಾ, NBA cos ಥೀಟಾ ಅಂತಂದ್ಬಿಟ್ಟು, NBA cos ಥೀಟಾ ಗೊತ್ತಾಯ್ತಲ್ವ ಹೇಳಿದ್ದು. ಸೊ ಏನಾಗುತ್ತೆ ನೋಡಿ ಇಲ್ಲಿ, therefore flux is equals to NBA cos ಏನಾಗುತ್ತೆ ಇಲ್ಲಿ ನಿಮಗೆ, ಟೀಟಾ ಅಂತಂದರೆ ಒಮೇಗಾ ಇಂಟು ಟಿ ಅಂತ ಬರಿಬಹುದು. ಬಟ್ ವಿ ನೋ ದಟ್ ಫ್ರಮ್ ಫ್ಯಾರಡೇಸ್ ಲಾ, ಫ್ರಮ್ ಫ್ಯಾರಡೇಸ್ ಸೆಕೆಂಡ್ ಲಾ ಪ್ರಕಾರ ನಮಗೆ ಏನು ಬರ್ಬೋದು, ನಮಗಿಲ್ಲಿ ಇ ಎಮ್ ಎಫ್ ಇಂಡ್ಯೂಸ್ಡ್ ಇ ಈಸ್ ಈಕ್ವಲ್ಸ್ ಟು ಮೈನಸ್ ರೇಟ್ ಆಫ್ ಚೇಂಜ್ ಆಫ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಂತ ಬರೀಬಹುದು, ವಿಚ್ ಈಸ್ ಈಕ್ವಲ್ಸ್ ಟು ಮೈನಸ್ ಡಿ ಬೈ ಡಿ ಟಿ ಆಫ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಏನಾಗುತ್ತೆ ನೋಡಿ ಇಲ್ಲಿ, NBA ಇಂಟು ಕಾಸ್ ಒಮೇಗಾ ಟಿ ಅಂತ ಬರೀಬಹುದು. ಸೊ ಇ ಬಿಕಮ್ಸ್ ಈಕ್ವಲ್ಸ್ ಟು ಮೈನಸ್ NBA ಕಾಮನ್ ತೆಗೆದ್ರೆ ಅವಾಗ ನಿಮಗೆ ಡಿ ಬೈ ಡಿ ಟಿ ಆಫ್ ಕಾಸ್ ಒಮೇಗಾ ಟಿ ಅಂತ ಬರೀಬಹುದು. ಸೊ ಇ ಬಿಕಮ್ಸ್ ಈಕ್ವಲ್ಸ್ ಟು ಮೈನಸ್ NBA ಡಿಫರೆನ್ಷಿಯೇಷನ್ ಆಫ್ ಕಾಸ್ ಒಮೇಗಾ ಟಿ ಏನು ಬರುತ್ತೆ ನೋಡಿ ಇಲ್ಲಿ, ಮೈನಸ್ ಒಮೇಗಾ ಇಂಟು ಸೈನ್ ಒಮೇಗಾ ಟಿ ಅಂತ ಬರುತ್ತೆ. ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ದಾಗ ಇ ಬಿಕಮ್ಸ್ ಈಕ್ವಲ್ಸ್ ಟು NBA ಒಮೇಗಾ ಇಂಟು ಸೈನ್ ಒಮೇಗಾ ಟಿ ಅಂತ ಹೇಳ್ತಾರೆ. ಅದನ್ನು ಬೇಕಾದ್ರೆ ನಾವು ಏನು ಬರೀಬೋದು ನೋಡು ಅಂತಂದರೆ, ದೇರ್ಫೋರ್ ಇ ಇಸ್ ಈಕ್ವಲ್ಸ್ ಟು ಇ ನಾಟ್ ಇಂಟು ಸೈನ್ ಒಮೇಗಾ ಟಿ ಅಂತ ಬರಿಬೋದು. ವಾಟ್ ಈಸ್ ಇ ನಾಟ್ ಹಿಯರ್? ಇ ನಾಟ್ ಅನ್ನೋದೇನು ಅಂತಂದರೆ, ಇಟ್ ಈಸ್ ದ ಮ್ಯಾಕ್ಸಿಮಮ್ EMF ಇಂಡ್ಯೂಸ್ಡ್ ಅಂತ ಹೇಳ್ತಾರೆ. ಅದರ ವ್ಯಾಲ್ಯೂ ನಿಮಗೆ NAB ಒಮೇಗಾ ಆಗಿರುತ್ತೆ. N ಈಸ್ ಅ ನಂಬರ್ ಆಫ್ ಟರ್ನ್ಸ್ ಅಂತ ಹೇಳ್ತಾರೆ. So what is this E small e? Small e is the induced EMF at any instant ಅಂತ ಹೇಳ್ತಾರೆ. ಗೊತ್ತಾಯ್ತಲ್ವಾ? ಸೊ ಅಂದರೆ ಏನಾಗುತ್ತೆ ನೋಡಿ ಇಲ್ಲಿ, ದಿಸ್ ವಿಲ್ ಗಿವ್ ಆಲ್ಟರ್ನೇಟಿಂಗ್ EMF ಅಂತ ಹೇಳ್ತಾರೆ. ಇಸ್ ದ AC ಜನರೇಟರ್. ಗೊತ್ತಾಯ್ತಲ್ವಾ AC ಜನರೇಟರ್ ಹೇಗಿದೆ ಅಂತ ಅಂದ್ಬಿಟ್ಟು ನೋಡಿ. ಇಲ್ಲಿ ಫಸ್ಟ್ ನಾವು ಹೇಳ್ತಾ ಇದ್ದೀವಿ ನಾವು, ವಾಟ್ ಈಸ್ ದಿಸ್ AC ಜನರೇಟರ್? ಇಸ್ ನಥಿಂಗ್ ಬಟ್ ಎ ಡಿವೈಸ್ ವಿಚ್ ಕನ್ವರ್ಟ್ಸ್ ಮೆಕ್ಯಾನಿಕಲ್ ವರ್ಕ್ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ ಅಂತ ಹೇಳ್ತಾರೆ. ಇದು ಪ್ರಿನ್ಸಿಪಲ್ ಏನು ಅಂತಂದರೆ, ಇಟ್ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂತ ಕರಿತೀವಿ. ನೆಕ್ಸ್ಟ್ ಇದರ ಮೇನ್ ಪಾರ್ಟ್ಸ್ ಏನು ಅಂತಂದರೆ, ಆರ್ಮೇಚರ್ ABCD ಅಂತ ಹೇಳ್ತೀವಿ. ಫೀಲ್ಡ್ ಮ್ಯಾಗ್ನೆಟ್ಸ್, 2 ಮ್ಯಾಗ್ನೆಟ್ ಇರುತ್ತೆ ನಿಮಗೆ. ಅಷ್ಟೇ ಅಲ್ಲ, ಒಂದು ಸ್ಲಿಪ್ ರಿಂಗ್ಸ್ ಅನ್ನೋದಿರುತ್ತೆ, ಅದು ಆರ್ಮೇಚರ್ನ ಹಿಡಿದಿರೋದಕ್ಕೆ ಸಾಧ್ಯ ಆಗುತ್ತೆ. ಅಷ್ಟೇ ಅಲ್ಲ, ಒಂದು 2 ಮೆಟಾಲಿಕ್ ಬ್ರಷ್ ಇರುತ್ತೆ, M1 ಆ್ಯಂಡ್ M2, ವಿಚ್ ಮೇಕ್ಸ್ ಅನ್ ಎಲೆಕ್ಟ್ರಿಕಲ್ ಕಾಂಟ್ಯಾಕ್ಟ್ ವಿತ್ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಕ್ಯಾಪಿಟಲ್ R, ಅಕ್ರಾಸ್ ವಿಚ್ ವಿಲ್ ಮೆಷರ್ ವಾಟ್ ಈಸ್ ದ ಔಟ್ಪುಟ್ EMF ಅಂತ ಹೇಳ್ತಾರೆ. ಲೇಟರ್ ವಾಟ್ ಈಸ್ ದ ವರ್ಕಿಂಗ್? ಎ ಅನ್ನೋದು ಏರಿಯಾ ಆಫ್ ಆರ್ಮೇಚರ್ ಅಂತ ತಗೊಂಡ್ರೆ, ಎನ್ ನಂಬರ್ ಆಫ್ ಟರ್ನ್ಸ್ ಅಂತ ತಗೊಂಡಿದ್ದಾಗ, ಬಿ ಮ್ಯಾಗ್ನೆಟಿಕ್ ಫೀಲ್ಡ್, ಒಮೇಗಾ ಆಂಗ್ಯುಲರ್ ಸ್ಪೀಡ್ ಆಫ್ ರೊಟೇಷನ್ ಅಂತ ಹೇಳ್ತೀವಿ. ಆವಾಗ ಟೀಟಾ ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಈಸ್ ಒಮೇಗಾ ಇಂಟು ಟಿ ಅಂತ ಬರೀಬಹುದು. ಸೊ ಫಸ್ಟ್ ನಾವೇನು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ, ವಾಟ್ ಈಸ್ ದ ಫ್ಲಕ್ಸ್ ಲಿಂಕ್ಡ್ ವಿತ್ ದ ಆರ್ಮೇಚರ್ ಆರ್ ದ ಕಾಯಿಲ್ ಅಂತ ತಗೊಂಡಿದ್ದಾಗ NBA ಕಾಸ್ ಟೀಟಾ ಅಂತ ಹೇಳ್ತೀವಿ. ಟೀಟಾ ಅಂತಂದ್ರೆ ಇಲ್ಲಿ ಒಮೇಗಾ ಇಂಟು ಟಿ ಅಂತ ಬರೀಬಹುದು. ದೇರ್ಫೋರ್ ಸೆಕೆಂಡ್ ಲಾ ಪ್ರಕಾರ, ನಮಗೆ ಫ್ಯಾರಡೇ ಸೆಕೆಂಡ್ ಲಾ ಪ್ರಕಾರ ಎಷ್ಟು EMF ಇಂಡ್ಯೂಸ್ ಆಗಿರುತ್ತೆ, -d∅dt ಅಂತ ಹೇಳ್ಬೋದು. ನೀವು ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ ವಿಲ್ ಗೆಟ್ E = NBA ಒಮೇಗಾ ಸೈನ್ ಒಮೇಗಾ ಟಿ ಅಂತ ಬರುತ್ತೆ.
E equal to E naught sin omega t, where E naught is nothing but maximum EMF ಅಂತ ಹೇಳ್ಬೋದು NAB omega. ಇಲ್ಲ E ಅನ್ನೋದನ್ನ ನಾವು ಇನ್ಸ್ಟ್ಯಾಂಟೇನಿಯಸ್ EMF ಅಂತಲೂ ಕರಿತೀವಿ. ಸೊ ಈ ಒಂದು ಈಕ್ವೇಷನ್ ನೀವು ಅಬ್ಸರ್ವ್ ಮಾಡಿದ್ದಾಗ ಇನ್ಸ್ಟ್ಯಾಂಟೇನಿಯಸ್ EMF ಅನ್ನೋದು ಪೀರಿಯಾಡಿಕಲಿ ವೇರಿ ಆಗುತ್ತೆ ಅಂತ ನಮಗೆ ಅರ್ಥವಾಗಬೇಕು. ಅಂದರೆ ಅಟ್ ರೆಗ್ಯುಲರ್ ಇಂಟರ್ವೆಲ್ಸ್ ಆಫ್ ಟೈಮ್ EMF ಅನ್ನೋದು ಮ್ಯಾಕ್ಸಿಮಮ್ ಹೋಗುತ್ತೆ, ಮಿನಿಮಮ್ ಬರುತ್ತೆ, ಮ್ಯಾಕ್ಸಿಮಮ್ ಹೋಗುತ್ತೆ, ಮಿನಿಮಮ್ ಬರುತ್ತೆ ಅನ್ನೋದು ನಮಗೆ ಗೊತ್ತಿರಬೇಕು. ಸೊ ಇದ್ರ ಮೇಲೆ ನಿಮಗೊಂದು ಕ್ವಶನ್ ಮಾಡೋಣ, ನಾವು ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ನೋಡಿ ಯಾವ ರೀತಿ ಕೊಟ್ಟಿದ್ದಾರೆ ಅಂತ ಒಂದ್ಸರಿ ಯೋಚನೆ ಮಾಡಿ. ಇನ್ AC generator, an AC generator consists of a coil having number of turns is equals to 1000 ಅಂತ ಕೊಟ್ಟಿದ್ದಾರೆ. ವಾಟ್ ಇಸ್ ದ ಕ್ರಾಸ್ ಸೆಕ್ಷನಲ್ ಏರಿಯಾ? 100 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. 100 into 10 power minus 4 meter square. ವಾಟ್ ಇಸ್ ದ ಆಂಗ್ಯುಲರ್ ಸ್ಪೀಡ್? ಆಂಗ್ಯುಲರ್ ಸ್ಪೀಡ್ ಇಸ್ ಈಕ್ವಲ್ಸ್ ಟು ನೋಡಿ RPM ಅಲ್ಲಿ ಕೊಟ್ಟಿದ್ದಾರೆ, ರೊಟೇಷನ್ ರೆವಲ್ಯೂಷನ್ ಪರ್ ಮಿನಿಟ್ ಅಂತಂದರೆ ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ ಅಂತ. ದೇರ್ ಫೋರ್ ಇಟ್ ಈಸ್ 2πf ವಿಚ್ ಈಸ್ ಈಕ್ವಲ್ಸ್ ಟು 2π ಇಂಟು ಎಫ್ ಅಂತಂದರೆ 100 ಡಿವೈಡ್ ಬೈ 60 ರೇಡಿಯನ್ ಪರ್ ಸೆಕೆಂಡ್ ಆಗುತ್ತೆ. ವಾಟ್ ಇಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್? B is equals to 3.6 into 10 power minus 2 Tesla. What is the maximum EMF? Maximum EMF ನಮಗೆ ಗೊತ್ತಿದೆ ಏನದು ಅಂತಂದರೆ ಮ್ಯಾಕ್ಸಿಮಮ್ EMF E naught is equals to NBA into omega. Substitute all the values here. N ಅಂದರೆ 1000 ಬರುತ್ತೆ. B is 3.6 into 10 power minus 2 ಅಂತ ಹೇಳ್ಬೋದು. ವಾಟ್ ಇಸ್ ದ ಏರಿಯಾ? ಏರಿಯಾ ಬಂದುಬಿಟ್ಟು 10 power minus 2 ಬರುತ್ತೆ. ಒಮೆಗಾ ವ್ಯಾಲ್ಯೂ ಎಷ್ಟು ಬಂತು ನಿಮಗಿಲ್ಲಿ? 2 into 3.14 ಇಂಟು 100/60 ಅಂದರೆ 10/6 ಅಂತ ಬರಿಬೋದು ಸಿಂಪ್ಲಿಫೈ ಮಾಡಿದ್ರೆ. ಸೊ ಸಿಂಪ್ಲಿಫೈ ಮಾಡಿ ಎಷ್ಟು ಬರುತ್ತೆ ಆನ್ಸರ್ ಅಂತ ಹೇಳಿ. ಇಟ್ ಈಸ್ ಈಕ್ವಲ್ಸ್ ಟು E naught ವ್ಯಾಲ್ಯೂ ನೀವು ಸಿಂಪ್ಲಿಫೈ ಮಾಡಿದ್ದಾಗ ಯು ಶುಡ್ ಗೆಟ್ ದ ಆನ್ಸರ್ ಆ್ಯಸ್ ಇಟ್ ಈಸ್ ನಿಯರ್ಲಿ 3.6 ಇದು 3.7 ವೋಲ್ಟ್ ಸಮಥಿಂಗ್ ಬರಬೇಕು. ಚೆಕ್ ಮಾಡಿ. This is about the what is AC generator and a numerical based on AC generator. ಗೊತ್ತಾದಲ್ವ ಹೇಳಿದ್ದು? ಸೊ ಲೈಕ್ ದಟ್ ವಿ ಕ್ಯಾನ್ ಥಿಂಕ್ ಆ್ಯಂಡ್ ವಿ ಕ್ಯಾನ್ ಸಿಂಪ್ಲಿಫೈ ದ ಪ್ರಾಬ್ಲಮ್ಸ್. ಅರ್ಥ ಆಯ್ತಲ್ವಾ? ಸೊ ದೀಸ್ ಆರ್ ದ ಕಾನ್ಸೆಪ್ಟ್ಸ್. ನಾನು ಎಲ್ಲ ಕಾನ್ಸೆಪ್ಟ್ನ ನಾನು ನಿಮಗೆ ಕವರ್ ಮಾಡಿದ್ದೀನಿ. ನೀವು ಕೂತ್ಕೊಂಡು ಓದಿ, ಏನಾದರೂ ಡೌಟ್ಸ್ ಬಂದರೆ ಕಮೆಂಟ್ ಹಾಕಿ. ಓಕೆ, ಡೆಫಿನೆಟ್ಲಿ ವಿಲ್ ರಿಪ್ಲೈ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ಸೆಷನ್. ಅಷ್ಟೇ ಅಲ್ಲ, ಇದ್ರ ಮೇಲೆ DPP ಪ್ರಾಬ್ಲಮ್ಸ್ ಎಲ್ಲ ನಿಮಗೆ ಕೊಟ್ಟಿದ್ದೀವಿ. PW ಆ್ಯಪಲ್ಲಿ ನಿಮಗೆ ಸಿಗುತ್ತೆ. ಅದನ್ನು ಸಿಂಪ್ಲಿಫೈ ಮಾಡಿ ಪ್ರಾಕ್ಟೀಸ್ ಆಗುತ್ತೆ. ಗೊತ್ತಾಯ್ತಲ್ವಾ? ಓಕೆ, ಥ್ಯಾಂಕ್ ಯು.